ತಮ್ಮ ನೋಂದಣಿಯನ್ನು ಮೊದಲಾಗಿ ಮಾಡಿಕೊಳ್ಳಬೇಕು. ಕ್ರೀಡಾಕೂಟ ನಡೆಯುವಂತಹ ಪ್ರವೇಶ ದ್ವಾರದ ಬಳಿಯೇ ನೋಂದಣಿ ಭಾಗವನ್ನು ತೆರೆಯಲಾಗಿದೆ. ತಾವು ಅಲ್ಲಿ ತಮ್ಮ ನೋಂದಣಿಯನ್ನು ತಾಲೂಕುವಾರು ಮಾಡಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಆಗಮಿಸಿರುವಂತಹ ಎಲ್ಲ ಕ್ರೀಡಾ ತಂಡಗಳಿಗೆ ಲಘುಪಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಂಡಗಳಿಗೆ ಹಾಗೂ ಆಫೀಷಿಯಲ್ಸ್ ತೀರ್ಪುಗಾರರ ಎಲ್ಲ ವಿಭಾಗದವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೆಲಮಹಡಿಯ ಅನ್ನಪೂರ್ಣ ಭೋಜನಾಲಯದಲ್ಲಿ ಕ್ರೀಡಾಳುಗಳಿಗೆ ಮತ್ತು ಆಫೀಷಿಯಲ್ಸ್ ವಿಭಾಗದವರಿಗೆ ಲಘುಪಾರದ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ. ತಂಡಗಳು ನೋಂದಣಿಯನ್ನು ಮಾಡಿಕೊಂಡ ತಕ್ಷಣ ತಾವು ನೆಲಮಹಡಿಯಲ್ಲಿರುವಂತಹ ಅನ್ನಪೂರ್ಣ ಹಾಲ್ಗೆ ತಾವು ತೆರಳಿ ತಮ್ಮ ಲಘುಪಾರವನ್ನು ಸ್ವೀಕರಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಿದ್ದೇವೆ. ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಉಡುಪಿ ಜಿಲ್ಲಾ ಕ್ರೀಡಾ ಭಾರತಿ, ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಅಮೃತ ಭಾರತಿ PRN ಪಾಂಡುರಂಗ ರಮಣ್ ನಾಯ್ಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಉಡುಪಿ ಜಿಲ್ಲೆಯ 7 ತಾಲೂಕುಗಳಿಂದ ಬಂದಂತಹ ಎಲ್ಲ ತಂಡದ ಆಟಗಾರರಿಗೆ, ತಂಡ ವ್ಯವಸ್ಥಾಪಕರುಗಳಿಗೆ ಮತ್ತು ತರಬೇತುದಾರರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಬಡ್ಡಿ ಪಂದ್ಯಾಟವನ್ನು ನಿರ್ವಹಣೆ ಮಾಡಲಿಕ್ಕೆ ಬಂದಂತಹ ಎಲ್ಲ ನಿರ್ಣಾಯಕರುಗಳಿಗೆ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ 7 ತಾಲೂಕುಗಳಿಂದ ಬಂದಂತಹ ತಂಡದ ವ್ಯವಸ್ಥಾಪಕರುಗಳಿಗೆ ಸೂಚನೆ: ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಉಡುಪಿ, ಕಾಪು, ಕಾರ್ಕಳ ಮತ್ತು ಹೆಬ್ರಿ ಹೀಗೆ 7 ತಾಲೂಕುಗಳಿಂದ ಬಂದಂತಹ ಬಾಲಕರ ಹಾಗೂ ಬಾಲಕಿಯರ ತಂಡದ ಎಲ್ಲ ತಂಡ ವ್ಯವಸ್ಥಾಪಕರುಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಈ ವೇದಿಕೆಯ ಎಡಭಾಗದಲ್ಲಿ, ಪ್ರವೇಶ ದ್ವಾರದ ಬಲಭಾಗದಲ್ಲಿ ನೋಂದಾವಣೆ ಕೌಂಟರ್ ಇದೆ. ಅಲ್ಲಿ ನೀವು ನಿಮ್ಮ ತಂಡದ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಆ ನಂತರ ನಿಮ್ಮ ಆಟಗಾರರೊಂದಿಗೆ ಈ ಸಭಾಂಗಣದ ನೆಲಮಹಡಿಯಲ್ಲಿ ಅನ್ನಪೂರ್ಣ ಛತ್ರ ಇದೆ, ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮುಗಿಸಿ ನೀವು ಕೂಡಲೇ ರಿಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 10 ಗಂಟೆಗೆ ಸರಿಯಾಗಿ ಬಾಲಕಿಯರ ಪಂದ್ಯಾಟ ಪ್ರಾರಂಭ ಆಗುತ್ತೆ. ದಯವಿಟ್ಟು ಗಮನಿಸಬೇಕು ತಂಡ ವ್ಯವಸ್ಥಾಪಕರುಗಳು. ಕೂಡಲೇ ನಿಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಂಡ ಮೇಲೆ ಉಪಹಾರದ ನಂತರ 9:45ಕ್ಕೆ ನೀವಿಲ್ಲಿ ರಿಪೋರ್ಟ್ ಮಾಡಬೇಕು. ಆ ನಂತರ ಪ್ರಥಮ ಪಂದ್ಯಾಟದ ಅನೌನ್ಸನ್ನು ಇಲ್ಲಿ ರೆಫರಿ ಬೋರ್ಡ್ ಚೇರ್ಮನ್ಗಳಾದಂತಹ ಭರತ್ ಮತ್ತು ಶಶಿಧರ್ ಶೆಟ್ಟಿಯವರು ಯಾವ ಪಂದ್ಯ ಪ್ರಾರಂಭ ಆಗುತ್ತೆ, ಪ್ರಥಮ ಪಂದ್ಯ ಎನ್ನುವುದನ್ನು ಅನೌನ್ಸ್ ಮಾಡ್ತಾರೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು.
10 ಗಂಟೆಗೆ ಪಂದ್ಯಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ಈ ಪಂದ್ಯಾಟ ಮುಗಿಯಬೇಕಾದ್ದರಿಂದ ನಿಮ್ಮ ಸಹಕಾರ ಇಲ್ಲದಿದ್ದರೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ನಿಮ್ಮ ತಂಡವನ್ನು ನೋಂದಾವಣೆ ಮಾಡಿಕೊಂಡು ಉಪಹಾರವನ್ನು ಮುಗಿಸ್ಕೊಂಡು ತಾವಿಲ್ಲಿ ರಿಪೋರ್ಟ್ ಮಾಡಬೇಕಂತ ಇನ್ನೊಮ್ಮೆ ಕೋರಿಕೊಳ್ತಾ ಇದ್ದೇವೆ. ಜೊತೆಗೆ ಬಂದಂತಹ ಎಲ್ಲ ನಿರ್ಣಾಯಕರುಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಈ ಸಭಾಂಗಣದ ಪ್ರಥಮ ಮಹಡಿಯಲ್ಲಿ ಎಡಭಾಗದಲ್ಲಿ ಪ್ರವೇಶ ದ್ವಾರದ ಎಡಭಾಗದ ಪ್ರಥಮ ಮಹಡಿಯಲ್ಲಿ ನಿಮಗಾಗಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಯಾರು ಅತಿಥಿ ಸತ್ಕಾರದ ಜವಾಬ್ದಾರಿಯಲ್ಲಿದ್ದಾರೆ ದಯವಿಟ್ಟು ಬಂದಂತಹ ಎಲ್ಲ ಅತಿಥಿಗಳನ್ನು ಪ್ರವೇಶ ದ್ವಾರದ ಎಡಭಾಗದಲ್ಲಿರುವಂತಹ ಪ್ರಥಮ ಮಹಡಿಯಲ್ಲಿ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಮ್ಮೆ ಪ್ರಕಟಿಸ್ತಾ ಇದ್ದೇವೆ, ದಯವಿಟ್ಟು 9:45 ಒಳಗೆ ನಿಮ್ಮ ನೋಂದಾವಣೆ ಮುಗಿಬೇಕು. ಹಾಗೆಯೇ 10 ಗಂಟೆಗೆ ಪ್ರಥಮ ಪಂದ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಬಾಲಕಿಯರ ಪಂದ್ಯ ಪ್ರಥಮದಲ್ಲಿ ಪ್ರಾರಂಭ ಆಗುತ್ತೆ. ಆನಂತರ ಬಾಲಕರ ಪಂದ್ಯಾಟ ಪ್ರಾರಂಭ ಆಗುತ್ತೆ. ಬಾಲಕರು ಸಹ ನಿಮ್ಮ ತಂಡವನ್ನು ತಂಡದ ವ್ಯವಸ್ಥಾಪಕರುಗಳು ನೋಂದಾವಣೆ ಮಾಡಿಸ್ಕೋಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. PRN ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಮಿಥಿಲಾನಗರ ಹೆಬ್ರಿ ಈ ಸಂಸ್ಥೆಯ ಆಶ್ರಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ವಿಶ್ವಸ್ತರು ಜೊತೆಗೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವರ್ಗ, CBSEಯ ಪ್ರಾಂಶುಪಾಲರು ಮತ್ತು ಅಧ್ಯಾಪಕ ವೃಂದ, ಜೊತೆಗೆ ಸ್ಟೇಟ್ ಸಿಲೆಬಸ್ನ ಮುಖ್ಯಸ್ಥರು ಮತ್ತು ಅಧ್ಯಾಪಕ ವೃಂದ ಮತ್ತೆಲ್ಲ ಸ್ವಯಂ ಸೇವಕರ ಸಹಕಾರದಿಂದ ಅಚ್ಚುಕಟ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳಿಗೆ ನೀವು ಹೊಂದಿಕೊಂಡು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಪಂದ್ಯಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ನೋಂದಾವಣೆ ಆದವರು ಉಪಹಾರವನ್ನು ಮುಗಿಸ್ಕೊಂಡು ಬರ್ಬೋದು. ನೆಲಮಹಡಿಯ ಅನ್ನಪೂರ್ಣ ವಿಭಾಗದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಲಕಿಯರ ವಿಭಾಗದ ತಾಲೂಕು ಪಟ್ಟಿಯನ್ನು ಪ್ರಕಟಿಸ್ತಾ ಇದ್ದೇವೆ. ಕಾಪು ವರ್ಸಸ್ ಬ್ರಹ್ಮಾವರ
ಉಡುಪಿ ವರ್ಸಸ್ ಕಾರ್ಕಳ, ಬೈಂದೂರು ವರ್ಸಸ್ ಹೆಬ್ರಿ. ಇದು ಪ್ರಥಮ ಸುತ್ತಿನ ಪಂದ್ಯಾಟ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ಬಾಲಕಿಯರ ತಂಡದವರಿಗೆ ಪಿಚ್ಚಸ್ ಅಂದರೆ ಪಂದ್ಯಾಟದ ತಳುಕು ಪಟ್ಟಿಯನ್ನು ಪ್ರಕಟಿಸ್ತಾ ಇದ್ದೇವೆ. ಕಾಪು ವರ್ಸಸ್ ಬ್ರಹ್ಮಾವರ, ಉಡುಪಿ ವರ್ಸಸ್ ಕಾರ್ಕಳ, ಬೈಂದೂರು ವರ್ಸಸ್ ಹೆಬ್ರಿ. ಇದು ಪ್ರಥಮ ಸುತ್ತಿನ ಪಂದ್ಯಾಟ. ಪ್ರಥಮ ಪಂದ್ಯ ಎಷ್ಟೊತ್ತಿಗೆ ಎನ್ನುವುದನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಕಟಿಸ್ತೇವೆ. ದಯವಿಟ್ಟು ಬಂದಂತಹ ಎಲ್ಲ ತಂಡಗಳು ರಿಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿಸ್ತಾ ಇದ್ದೇವೆ. ಹಲೋ ಹಲೋ ಉಡುಪಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಂಥ ಕ್ರೀಡಾಳುಗಳ ಗಮನಕ್ಕೆ, ಅಲ್ಲಿ ಬಂದವರು ಆದಷ್ಟು ಬೇಗ ತಮ್ಮ ರಿಜಿಸ್ಟ್ರೇಷನ್ ಹಾಗೂ ನಿಮ್ಮ ತೂಕವನ್ನು ಮಾಡಿಸಬೇಕು. ತದನಂತರ ಎಲ್ಲರೂ ಬೆಳಗಿನ ಉಪಹಾರಕ್ಕೆ ಆದಷ್ಟು ಬೇಗ ತಮ್ಮ ಉಪಹಾರವನ್ನು ಸ್ವೀಕರಿಸಿ ಮುಂದೆ ನಡೆಯುವ ಪಂದ್ಯಾಟಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೆ. ಆದಷ್ಟು ಬೇಗ ನಿಮ್ಮ ವೇಯಿಂಗನ್ನು ಚೆಕ್ ಮಾಡಿ ಟಿಫನಿಗೆ ಹೋಗಿ. ಹಲೋ ಹಲೋ ಹಲೋ
ಜಯಕುಮಾರ್ ಅವರು ಉಡುಪಿ ಕಾರ್ಕಳ ನೋಂದಾವಣೆ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ. ಈಗ ಕ್ರೀಡಾಭಿಮಾನಿಗಳೇ, ಈಗಾಗಲೇ ರೆಫರಿ ಬೋರ್ಡ್ನ ಚೇರ್ಮನ್ಗಳಾದಂತಹ ಶಶಿಧರ್ ಶೆಟ್ಟಿಯವರು ಮತ್ತು ಭರತ್ ಅವರು ಪ್ರಥಮ ಪಂದ್ಯಾಟವನ್ನು ಪ್ರಾರಂಭ ಮಾಡಲಿಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 10 ಗಂಟೆಗೆ ಸರಿಯಾಗಿ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯ ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಶಶಿಧರ್ ಶೆಟ್ಟಿಯವರು ಮತ್ತು ಭರತ್ ಅವರು ಪಂದ್ಯಾಟ ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ.
ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರ ಸಾರಥ್ಯದಲ್ಲಿ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಡುಪಿ ಇವರ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಇಂದು ಅದ್ದೂರಿ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ ಕೂಡ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಎಲ್ಲ ಸಹಭಾಗಿತ್ವ ಸಂಸ್ಥೆಗಳ ಪರವಾಗಿ ತಮಗಿದು ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ 20 ವರ್ಷದ ವಯೋಮಾನದ ಹುಡುಗಿಯರ ಕಬಡ್ಡಿ ಪಂದ್ಯಾಟ ಪ್ರಾರಂಭಗೊಳ್ಳಿಕ್ಕಿದೆ. ಉಡುಪಿ ಜಿಲ್ಲೆಯ 7 ತಾಲೂಕುಗಳನ್ನು ಪ್ರತಿನಿಧಿಸಿಕೊಂಡು ಬಂದಿರುವಂತಹ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕಿವೆ. ಈಗಾಗಲೇ 20ರ ವಯೋಮಾನದ ಒಳಗಿನ ಬಾಲಕಿಯರು ತನ್ನ ನೋಂದಣಿಯನ್ನು ಯಾರು ಮುಗಿಸಿಕೊಂಡಿಲ್ಲ ಆದಷ್ಟು ಬೇಗ ಮುಗಿಸಿಕೊಂಡು ತಮ್ಮ ಪಂದ್ಯಾಟಕ್ಕೆ ಸಿದ್ಧತೆಯಲ್ಲಿರಬೇಕು ಎನ್ನುವ ವಿನಂತಿಯ ಕರೆಯನ್ನು ತಮಗೆ ರವಾನಿಸಿಕೊಳ್ಳುತ್ತಿದ್ದಾವೆ. 20ರ ವಯೋಮಾನದ ಬಾಲಕಿಯರ ಪಂದ್ಯದ ನಂತರ 20ರ ವಯೋಮಾನದ ಬಾಲಕರ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಆಗಮಿಸಿರುವಂತಹ ತಾಲೂಕುವಾರು ತಂಡಗಳು ತಮ್ಮ ನೋಂದಣಿಯನ್ನ ಮೊದಲಾಗಿ ಮಾಡಿಸಿಕೊಳ್ಳಬೇಕು. ಹಾಗೆ ಲಘುಪಾರವನ್ನು ಕೂಡ ಸ್ವೀಕರಿಸಿಕೊಳ್ಳಬೇಕು. ಕ್ರೀಡಾಳುಗಳಿಗೆ ಅನ್ನಪೂರ್ಣ ನೆಲಮಹಡಿಯಲ್ಲಿ ಲಘುಪಾರದ ವ್ಯವಸ್ಥೆ ನಡೀತಾ ಇದೆ. ಹಾಗೆ ನಿರ್ಣಾಯಕರಿಗೆ ಮತ್ತು ಅತಿಥಿಗಳಿಗೆ ಮೊದಲ ಮಹಡಿಯ ಹಾಲ್ನಲ್ಲಿ ಲಘುಪಾರದ ವ್ಯವಸ್ಥೆ ಇದೆ. ತಾವೆಲ್ಲರೂ ಅದರಲ್ಲಿ ಸ್ವೀಕರಿಸಿಕೊಳ್ಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಈಗಾಗಲೇ ನಮ್ಮೊಂದಿಗೆ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ದಿನೇಶ್ ಪುತ್ರನ್ ಅವರು ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಕ್ರೀಡಾಕೂಟಕ್ಕೆ ಪೂರ್ಣಗೊಂಡಿವೆ. ಅದೇ ರೀತಿ ಕ್ರೀಡಾ ಭಾರತೀಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಶೆಟ್ಟಿ ಇವರು ತಮ್ಮ ಮಾರ್ಗದರ್ಶನದಲ್ಲಿ ಈಗಾಗಲೇ ಎಲ್ಲ ವಿಭಾಗದ ಸಿದ್ಧತೆಯನ್ನು ಮುಗಿಸಿಕೊಂಡು ಹೆಬ್ರಿಯಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಕ್ಷಣಗಣನೆ ಆರಂಭಗೊಂಡಿದೆ. ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಂಗಣದ ಸುತ್ತಲಿನ ಪ್ರದೇಶದಲ್ಲಿ ಆಸನವನ್ನು ಮೀಸಲಿರಿಸಲಾಗಿದೆ. ತಾವೆಲ್ಲ ಇಲ್ಲಿ ಆಗಮಿಸಿ ಆಸನವನ್ನು ಸ್ವೀಕರಿಸಿಕೊಳ್ಳಬೇಕು. ಹಾಗೆ ಈ ಅಮೃತ ಭಾರತಿ ಕ್ರೀಡಾಂಗಣದ ಮೊದಲ ಮಹಡಿಯಲ್ಲಿಯೂ ಗ್ಯಾಲರಿ ಕೂಡ ವ್ಯವಸ್ಥೆ ಇದೆ. ಅಲ್ಲಿ ಕೂಡ ಕುಳಿತು ಮೊದಲ ಮಹಡಿ ಮತ್ತು 2ನೇ ಮಹಡಿಯಲ್ಲಿ ಗ್ಯಾಲರಿಯಲ್ಲಿ ಈ ಕ್ರೀಡಾಕೂಟವನ್ನು ವೀಕ್ಷಿಸುವ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟ ತುಳುನಾಡ ವಾರ್ತೆಯ ಯೂಟ್ಯೂಬ್ ವಾಹಿನಿಯಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬಂಧುಗಳೇ, ದೂರದಲ್ಲಿ ಈ ಕ್ರೀಡಾಕೂಟಕ್ಕೆ ಆಗಮಿಸಲು ಅಸಾಧ್ಯವಾದವರಿಗೆ ಈಗಾಗಲೇ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ತುಳುನಾಡ ವಾರ್ತೆಯ ಇಂದಿನ ಕ್ರೀಡಾಕೂಟದ ಲಿಂಕನ್ನು ಕಳಿಸಿಕೊಡಲಾಗಿದೆ.
ಆ ಲಿಂಕನ್ನು ಆದಷ್ಟು ಪ್ರಚಾರಪಡಿಸುವ ಮುಖಾಂತರ, ಶೇರ್ ಮಾಡುವ ಮುಖಾಂತರ ಹೆಚ್ಚು ಜನ ವೀಕ್ಷಿಸಲು ತಾವು ಸಹಕಾರವನ್ನು ಮಾಡಬೇಕು. ನಮ್ಮ ನೆಲದ ಮಣ್ಣಿನ ಕ್ರೀಡೆ, ಗ್ರಾಮೀಣ ಭಾಗದಲ್ಲಿ ಹುಟ್ಟಿಕೊಂಡಂತಹ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಂತಹ ಕ್ರೀಡೆ ಇವತ್ತು ಆಧುನೀಕರಣಗೊಂಡು ಮ್ಯಾಟ್ ಮಾದರಿಯಲ್ಲಿ ಈ ಕ್ರೀಡಾಕೂಟ ಆಯೋಜನೆಯಾಗುತ್ತಿದೆ. ಕ್ರೀಡಾಳುಗಳಿಗೆ ಒಂದು ಸುರಕ್ಷಿತ ವಾತಾವರಣವನ್ನು ಈ ಒಂದು ಮ್ಯಾಟ್ ತಂದು ಕೊಡ್ತದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಭಾಗದಲ್ಲಿ ಅದೆಷ್ಟೋ ಕ್ರೀಡಾ ಪ್ರತಿಭೆಗಳಿಂದ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ನೀಡಿದಂಥ ಕೀರ್ತಿ ಹೆಬ್ರಿ ಹಾಗೆ ಅವಿಭಜಿತ ಕಾರ್ಕಳ ತಾಲೂಕು ಜೊತೆಗೆ ಉಡುಪಿ ಜಿಲ್ಲೆಗೂ ಕೂಡ ಸೇರ್ತದೆ. ಹಲೋ ಹಲೋ ಕಾಪು ಮತ್ತು ಬ್ರಹ್ಮಾವರ ತಮ್ಮ ನೋಂದಣಿ ಪ್ರಕ್ರಿಯೆ ಮುಗಿದಿದ್ದಲ್ಲಿ ತಾವು ತಕ್ಷಣ ಲಘುಪಾರವನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಅನ್ನಪೂರ್ಣ ಮೇಲಮಾಡಿಗೆತ್ತ ತೆರಳಬೇಕು. ತಂಡದ ವ್ಯವಸ್ಥಾಪಕರು ಗಮನಿಸಬೇಕು, 20ರ ವಯೋಮಾನದ ಬಾಲಕಿಯರ ತಂಡಗಳು ದಯವಿಟ್ಟು ತಮ್ಮ ನೋಂದಣಿ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ನೆಲಮಹಡಿಯಲ್ಲಿರುವಂತಹ ಅನ್ನಪೂರ್ಣ ಭೋಜನಾಲಯಕ್ಕೆ ಲಘುಪಾರಕ್ಕೆ ಸಾಗಿ ಬರಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ.
ಹಾಲ್ ಹಾಲ್ ಉಡುಪಿ ಜಿಲ್ಲಾ ಮಟ್ಟದ ಹನ್ನೊಂದು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಈ ಒಂದು ಕ್ರೀಡಾಕೂಟದ ಬಾಲಕಿಯರ 20ರ ವಯೋಮಾನದ ಒಳಗಿನ ಬಾಲಕಿಯರ ವಿಭಾಗದ ಮೊದಲ ಪಂದ್ಯ ಕಾಪು ತಾಲೂಕು ಮತ್ತು ಬ್ರಹ್ಮಾವರ ತಾಲೂಕು ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಎರಡು ತಂಡಗಳು ತಮ್ಮ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎನ್ನುವ ಪ್ರಕಟಣೆಯನ್ನು ನೀಡಿಕೊಳ್ತಾ ಇದ್ದಾವೆ. ಇಪ್ಪತ್ತರ ಒಳಗಿನ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಮೊದಲ ಪಂದ್ಯ ಕಾಪು ಮತ್ತು ಬ್ರಹ್ಮಾವರ ತಂಡಗಳ ನಡುವೆ ನಡೀಲಿಕ್ಕಿದೆ. ಎರಡು ತಂಡಗಳು ಆದಷ್ಟು ಶೀಘ್ರದಲ್ಲಿ ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಂಡು ಕ್ರೀಡಾಂಗಣದತ್ತ ಆಗಮಿಸಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಉಡುಪಿ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ದಿನೇಶ್ ಪುತ್ರನ್ ಮತ್ತು ಪದಾಧಿಕಾರಿಗಳ ಸಂಪೂರ್ಣ ಒಂದು ಸಹಕಾರದೊಂದಿಗೆ ಹೆಬ್ರಿ ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಹರ್ಷ ಶೆಟ್ಟಿ ಮತ್ತು ಇವರ ತಂಡದ ಒಂದು ನೇತೃತ್ವದಲ್ಲಿ ಕ್ರೀಡಾ ಭಾರತಿ ಅಧ್ಯಕ್ಷರಾಗಿರುವಂತಹ ಮಂಜಾ ಶೆಟ್ಟಿ ಮತ್ತು ಅವರ ತಂಡದ ಸಂಪೂರ್ಣ ಸಹಕಾರದೊಂದಿಗೆ ಅದೇ ರೀತಿ ಹೆಬ್ರಿಯ ಪ್ರತಿಷ್ಠಿತ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಯ ಒಂದು ಆತಿಥ್ಯದಲ್ಲಿ ವಿಶಿಷ್ಟವಾಗಿ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಹೆಬ್ರಿಯಲ್ಲಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಪ್ರಪ್ರಥಮ ಬಾರಿಗೆ ಆಯೋಜನೆ ಆಗ್ತಾ ಇದ್ದು, ಈ ಭಾಗದಲ್ಲಿ ಹೆಬ್ರಿ ಭಾಗದಲ್ಲಿ ಮ್ಯಾಟ್ ಕಬಡ್ಡಿಯಿಂದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕಿನ ಸಹಯೋಗದೊಂದಿಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಹೆಬ್ರಿಯಲ್ಲಿ ಮೊದಲ ಬಾರಿಗೆ ಆಯೋಜನೆಯಾಗಿತ್ತು. ತರುವಾಯದಲ್ಲಿ ಅದೇ ಮಾದರಿಯಲ್ಲಿ ಶಾರದಾ ಮಹೋತ್ಸವ ಸಮಿತಿಯ ಆಶ್ರಯದಲ್ಲಿ ಕೂಡ ಮುಕ್ತ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟ ಆಯೋಜನೆಯಾಗಿ ಯಶಸ್ವಿ ಕ್ರೀಡಾಕೂಟ ಆಗಿತ್ತು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದೀಗ ಜಿಲ್ಲಾ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಕ್ಷಣಗಣನೆ ಆರಂಭಗೊಳ್ತಾ ಇದೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಒಂದು ಸಂಪೂರ್ಣ ಸಹಕಾರದಲ್ಲಿ ನಿರ್ಣಾಯಕ ದ್ವಯರುಗಳು ಈಗಾಗಲೇ ಈ ಕ್ರೀಡಾಕೂಟದ ನಿರ್ಣಾಯಕತ್ವದ ತಂಡವನ್ನು ಸಿದ್ಧತೆ ಮಾಡಿಕೊಂಡು ಕ್ರೀಡಾಕೂಟವನ್ನು ಆರಂಭಿಸಲು ಎಲ್ಲ ಪೂರ್ವ ತಯಾರಿಯನ್ನು ಮುಗಿಸಿಕೊಂಡವರಿದ್ದಾರೆ. ಬಂಧುಗಳೇ, ಅದ್ದೂರಿಯ ಚಾಂಪಿಯನ್ಶಿಪ್ ಟ್ರೋಫಿ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಮೊದಲ ಪಂದ್ಯ 20ರ ಒಳಗಿನ ವಯೋಮಾನದ ಬಾಲಕಿಯರ ಪಂದ್ಯಾಟ. ಮೊದಲ ಪಂದ್ಯಕ್ಕೆ ಕರೆಯನ್ನು ರವಾನಿಸಿಕೊಳ್ಳುತ್ತಿದ್ದೇವೆ. ಕಾಪು ಮತ್ತು ಬ್ರಹ್ಮಾವರ ಎರಡು ತಂಡಗಳು ಆದಷ್ಟು ಬೇಗ ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಂಡು ಈ ಭಾಗಕ್ಕೆ ಆಗಮಿಸಬೇಕು.
ಈ ಒಂದು ಅದ್ಧೂರಿಯ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿಗಳು, ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮನ್ನು ಸ್ವಯಂ ಸೇವಾ ವಿಭಾಗದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ತಮ್ಮ ವಿಭಾಗದಲ್ಲಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನಾವು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಡುಪಿ ಜಿಲ್ಲೆ ಹಾಗೆ ಹೆಬ್ರಿ ತಾಲೂಕಿನ ಪರವಾಗಿ ತಮ್ಮನ್ನು ವಿಶೇಷವಾಗಿ ಅಭಿನಂದಿಸಿಕೊಳ್ಳುತ್ತಾ ಇದ್ದೇವೆ. ಕಾಪು ಮತ್ತು ಬ್ರಹ್ಮಾವರದ ಬಾಲಕಿಯರ ತಂಡ ಆದಷ್ಟು ಬೇಗ ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಳ್ಳಬೇಕು, ಕ್ರೀಡಾಕೂಟಕ್ಕೆ ಸಿದ್ಧರಾಗಬೇಕು. ಹಲೋ 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 ನೀವೀಗ ಅಫಿಷಿಯಲ್ಸ್ ಮೊದಲು ಕರೀರಿ, ಈಗ ಅವ್ರಿಗೆ ಯಾವ್ದಾರಾಗಲಿ ಇಲ್ಲ ಅದನ್ನ ಕರೀಲಿಕ್ಕೆ ಕೆಲವು ಹೊತ್ತಾಗಿ. ಹಲ್ ಹಲ್ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಪಾಂಡುರಂಗ ರಮಣನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಬಹಳ ಪ್ರೀತಿ ಮತ್ತು ಗೌರವಾದರಗಳಿಂದ ಸ್ವಾಗತಿಸಿಕೊಂಡು ಇದೀಗ ಉದ್ಘಾಟನಾ ಸಮಾರಂಭಕ್ಕಾಗಿ ಅತಿಥಿ ಗಣ್ಯರನ್ನ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಪ್ರಥಮದ ಪಂದ್ಯವನ್ನು ಆಡಲಿಕ್ಕಿರುವಂತಹ ಕಾಪು ಮತ್ತು ಬ್ರಹ್ಮಾವರದ ಬಾಲಕಿಯರ ತಂಡ ತಕ್ಷಣದಲ್ಲಿ ಅಂಗಣದ ಒಳಭಾಗದ ಪ್ರವೇಶವನ್ನು ಕಂಡುಕೊಳ್ಳುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ತಮಗಿದು ಕೊನೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಉದ್ಘಾಟನಾ ಸಮಾರಂಭಕ್ಕಾಗಿ ತಕ್ಷಣದಲ್ಲಿ ಬಾಲಕಿಯರ ವಿಭಾಗದ ಕಾಪು ವರ್ಸಸ್ ಬ್ರಹ್ಮಾವರ ಈ ತಂಡಗಳು ತಕ್ಷಣದಲ್ಲಿ ಅಂಕಣದ ಒಳಭಾಗದ ಪ್ರವೇಶವನ್ನು ಕಂಡುಕೊಳ್ಳುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ದಯವಿಟ್ಟು ನಮ್ಮ ಕರೆಗೆ ತಕ್ಷಣ ಹೋಗೊಟ್ಟು ಅಂಗಣವನ್ನು ಪ್ರವೇಶಿಸಬೇಕು. ತಕ್ಷಣದಲ್ಲಿ ನಾವು ಪಂದ್ಯಾಟವನ್ನು ಉದ್ಘಾಟನೆಯನ್ನು ಕೈಗೆತ್ತಿಕೊಳ್ಳುವವರಿದ್ದೇವೆ. ಹಾಗೆ ರೆಫ್ರಿ ಬೋರ್ಡ್ನ ಚೇರ್ಮನ್ ಅವರು ಎಲ್ಲ ಆಫೀಷಿಯಲ್ಸ್ನವರು ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಂಡು ತಾವುಗಳು ಅಂಗಣದ ಒಳಭಾಗದಲ್ಲಿ ಸಮಾವೇಶಗೊಳ್ಳುವರೆ ವಿನಂತಿಸಿಕೊಳ್ತಾ ಇದ್ದಾವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಅಂಗಣ ಉದ್ಘಾಟನೆ ಹಾಗೂ ಸಾಂಕೇತಿಕ ಪಂದ್ಯಾಟದ ಉದ್ಘಾಟನೆಯನ್ನು ಕೈಗೆತ್ತಿಕೊಳ್ತಾ ಇದ್ದಾವೆ. ತಕ್ಷಣದಲ್ಲಿ ಈ ಭಾಗಕ್ಕೆ ಸಾಗಿ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ.
ಸರ್ ಭರತ್ ಸರ್, ಶಶಿ ಸರ್ ಅವರು, ಸರ್ ಎಲ್ಲ ಆಫೀಷಿಯಲ್ಸ್ ಒಳಭಾಗಕ್ಕೆ ಬರ್ಬೇಕು ಸರ್ ಪ್ಲೀಸ್. ಎಸ್ ಸರ್, ಟೀಮನ್ನು ಒಳಭಾಗಕ್ಕೆ ಕಳಿಸಿ. ಕಾಪು ಬಂದಿದೆ, ವೆಯ್ಟ್ ಆಗಿದೆ. ಕಾಪು ಬನ್ನಿ. Cleared. ತಕ್ಷಣ ಬನ್ನಿ. Connected. ಕಾಪು ಬನ್ನಿ, ಕಾಪು. ಬ್ರಹ್ಮಾವರ, ತಕ್ಷಣ ಅಂಗಣದ ಒಳಭಾಗಕ್ಕೆ ಬನ್ನಿ ಪ್ಲೀಸ್. ಕಾಪು, ಬ್ರಹ್ಮಾವರ ತಕ್ಷಣ ಬರಬೇಕು. ನಿಮಗಾಗಿ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಕ್ಲಪ್ತ ಸಮಯದಲ್ಲಿ ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ದಯವಿಟ್ಟು ಆಟಗಾರರಿಂದಾಗಿ ಪಂದ್ಯಾಟದ ಸಮಯ ಆಚೆ ಈಚೆ ಆಗಬಾರ್ದು. ನೀವೆಷ್ಟು ಸ್ಪಂದಿಸ್ತೀರಿ ಅಷ್ಟು ಚೆನ್ನಾಗಿ ಪಂದ್ಯಾಟ ನಡೆಯುತ್ತೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸಿಕೊಳ್ತಾ ಇದ್ದೇವೆ. ತಂಡದ ವ್ಯವಸ್ಥಾಪಕರು ತಕ್ಷಣದಲ್ಲಿ ತಮ್ಮ ತಂಡವನ್ನು ಈ ಭಾಗಕ್ಕೆ ಕಳಿಸಿಕೊಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ಲೀಸ್ ಗಮನಿಸಿಕೊಳ್ಬೇಕು. ಕಾಪು, ಬ್ರಹ್ಮಾವರ ಸಾಕಷ್ಟು ಸಮಯದಿಂದ ನಿಮಗಾಗಿ ಕಾಯ್ತಾ ಇದ್ದಾವೆ. ದಯವಿಟ್ಟು ದಯವಿಟ್ಟು ತಕ್ಷಣದಲ್ಲಿ ತಂಡವನ್ನು ಕಳಿಸ್ಕೊಡ್ಬೇಕು.
ಎಸ್ ಬನ್ನಿ. ಕಾಪು ಕಾಪು ವರ್ಸಸ್ ಬ್ರಹ್ಮಾವರ. ತಕ್ಷಣ ಒಳಭಾಗಕ್ಕೆ ಬರಬೇಕು ಪ್ಲೀಸ್. ಸಾಕಷ್ಟು ಸಮಯದಿಂದ ನಿಮಗೆ ಕರೆ ಕೊಡ್ತಾ ಇದ್ದಾವೆ ಸರ್. ವಾಲ್ಯೂಮ್ ಸರ್ ಪ್ಲೀಸ್. ವಾಲ್ಯೂಮ್ ಸರ್ ಪ್ಲೀಸ್. ಎಸ್ ಬನ್ನಿ. ಕಾಪು ಸರ್. ಕಾಪು ಕರ್ಕೊಂಡು ಬನ್ನಿ ಪ್ಲೀಸ್. ಬ್ರಹ್ಮಾವರ ಕರ್ಕೊಂಡು ಬನ್ನಿ. ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025. ಶುಭ ಗಳಿಗೆಯ ಶುಭ ಮುಹೂರ್ತದ ಶುಭ ಲಗ್ನದಲ್ಲಿ ಕ್ರೀಡಾಂಗಣದ ಉದ್ಘಾಟನೆಯೊಂದಿಗೆ ಈ ಕ್ರೀಡಾಕೂಟ ಆರಂಭಗೊಳ್ಳುತ್ತದೆ. ಅಧಿಕೃತ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಅಪರಾಹ್ನ ಅತಿಥಿ ಮಹೋದಯರ ಸಹಭಾಗಿತ್ವದಲ್ಲಿ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಇದೀಗ ಸಾಂಕೇತಿಕವಾದಂತಹ ಕ್ರೀಡಾಂಗಣದ ಉದ್ಘಾಟನೆಯನ್ನ ಉಪಸ್ಥಿತಿರುವಂತಹ ಆಹ್ವಾನಿತರು ಹಾಗೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ಇವರ ಸಮ್ಮುಖದಲ್ಲಿ ಇದೀಗ ಕ್ರೀಡಾಂಗಣದ ಉದ್ಘಾಟನೆ ನೆರವೇರಲಿಕ್ಕಿದೆ. ಎಸ್ ಬರಮಾಡಿಕೊಳ್ತಾ ಇದ್ದಾವೆ ಕಾಪು ಬ್ರಹ್ಮಾವರ. ಅಂಗಣದ ಒಳಭಾಗಕ್ಕೆ ತಮ್ಮ ಬಾಲಗಾಲಿನ ಪಾದ ಸ್ಪರ್ಶವನ್ನು ಕಂಡುಕೊಳ್ಳುವಂತೆ ವಿನಂತಿಸಿಕೊಂಡು ಸಾಂಕೇತಿಕ ಉದ್ಘಾಟನೆಗಾಗಿ ಕ್ಷಣಗಣನೆ.
Yes, prayer students, please come here. Prayer students. Hall. Sir, ಸ್ವಲ್ಪ ವಾಲ್ಯೂಮ್ ಕೊಡಿ. ವಾಲ್ಯೂಮ್ ಪ್ಲೀಸ್. ಎಸ್, ಬನ್ನಿ ಒಳಭಾಗಕ್ಕೆ. ಕಾಪು ದೂರದ ಕಾಪುವಿನಿಂದ ಆಗಮಿಸಿದಂತಹ ತಂಡ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ತಮ್ಮೆಲ್ಲರ ಜೋರಾದ ಗಟ್ಟಿ ಚಪ್ಪಾಳೆಯ ನಡುವೆ ಬಲಗಾಲಿನ ಪಾದಸ್ಪರ್ಶವನ್ನು ಕಂಡುಕೊಳ್ತಾ ಇದೆ ಕಾಪು. ಅವರನ್ನು ವಿರೋಧಿಸುವರೆ ಸಾಗಿ ಬರುತ್ತಿರುವ ತಂಡ ಬ್ರಹ್ಮಾವರವನ್ನು ಸ್ವಾಗತಿಸಿಕೊಳ್ತಾ ಇದ್ದಾವೆ ಗಟ್ಟಿ ಚಪ್ಪಾಳೆಯ ನಡುವೆ. ಹೆಬ್ರಿಯ ಈ ಸುಂದರ ಅಂಗಣಕ್ಕೆ ಮಗ ಆ ಕಡೆ ಬನ್ನಿ, ಅಲ್ಲಿ ಲೈನಪ್ ಮಾಡಿ. ಎಸ್, ಓಕೆ. ಬರಮಾಡಿಕೊಳ್ತಾ ಇದ್ದಾವೆ ಇವತ್ತಿನ ಈ ಪಂದ್ಯಾಟದ ಹೆಮ್ಮೆಯ ತೀರ್ಪುಗಾರರನ್ನ. ಶಶಿಧರ್ ಅವರು, ರೆಫ್ರಿ ಬೋರ್ಡ್ ಚೇರ್ಮನ್ ಉಡುಪಿ ಜಿಲ್ಲೆ, ಇವರ ನೇತೃತ್ವದಲ್ಲಿ ಸಾಗಿ ಬರುತ್ತಿದ್ದಾರೆ. ಪ್ರಶಾಂತ್ ಶೆಟ್ಟಿ ಕುಕ್ಕುಜೆ, ಚೇತನ್ ಅಜಕರ್, ಅನೂಪ್ ರಜಾಕ್, ಭರತ್ ಮುನಿಯಾಲ್, ಸುಜನ್, ಅವಿನಾಶ್ ಇವರನ್ನ ತೀರ್ಪುಗಾರರ ಪೀಠಕ್ಕೆ ಬರಮಾಡಿಕೊಂಡು ಇದೀಗ ಸಾಂಕೇತಿಕ ಉದ್ಘಾಟನೆಗಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು, ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು ಹಾಗೂ ಪಾಂಡುರಂಗ ರಮಣನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಹೆಬ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಈ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಇದೀಗ ಸಾಂಕೇತಿಕ ಉದ್ಘಾಟನೆಗಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ಬಾಲಕೃಷ್ಣ ಮಲ್ಯ ಸರ್ ಅವರು ಈ ಭಾಗಕ್ಕೆ ಬರುವಂತೆ ವಿನಂತಿಸ್ತಾ ಇದ್ದಾನೆ. ಎಸ್, ಹಿರಿಯರಾದ ಅಮೃತ ಭಾರತಿ ಟ್ರಸ್ಟ್ನ ಟ್ರಸ್ಟಿಗಳು ಆಗಿರುವಂಥ ಶ್ರೀಯುತ ಬಾಲಕೃಷ್ಣ ಮಲ್ಯ ಅವರು ವಿದ್ಯಾಭಾರತಿಯ ಫೋಟೋಗೆ ದೀಪವನ್ನು ಪ್ರಜ್ವಲಿಸಿ ಈ ಒಂದು ಪಂದ್ಯಾಟವನ್ನು ಸಾಂಕೇತಿಕವಾಗಿ ಉದ್ಘಾಟಿಸುವರೆ ವಿನಂತಿಸಿಕೊಳ್ತಾ ಎಲ್ಲ ಗಣ್ಯರನ್ನ ಆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನಮ್ಮೊಂದಿಗಿದ್ದಾರೆ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ದಿನೇಶ್ ಪುತ್ರನವರು, ಕಾರ್ಯದರ್ಶಿ ಪ್ರಾಣೇಶ್ ಅವರು, ಕ್ರೀಡಾ ಭಾರತೀಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಗುರುದಾಸ್ ಶೆಣೆಯವರು, ಕ್ರೀಡಾ ಭಾರತೀಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಂಜುನಾಥ್ ಶೆಟ್ಟಿಯವರು, ಜೊತೆಗೆ ಎಲ್ಲ ಹೆಬ್ರಿ ತಾಲೂಕು ಹಾಗೂ ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳನ್ನು ಆ ಭಾಗಕ್ಕೆ ಬರಮಾಡಿಕೊಂಡು ಹಾಗೆ ವಿವಿಧ ಸಮಿತಿಗಳ ಎಲ್ಲ ಸಂಚಾಲಕರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳನ್ನು ಸದಸ್ಯರನ್ನು ಬಹಳ ಪ್ರೀತಿಪೂರ್ವಕವಾಗಿ ಆ ಭಾಗಕ್ಕೆ ಬರಮಾಡಿಕೊಂಡು ದೀಪವನ್ನು ಪ್ರಜ್ವಲಿಸಿ ಇವತ್ತಿನ ಈ ಪಂದ್ಯಾಕೂಟ ಯಶಸ್ವಿಯಾಗಲಿ ಎನ್ನುವಂತಹ ಸದಾಶಯದ ಮೇಲೆ ದೀಪವನ್ನು ಬೆಳಗುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಅಂಗಣದ
ಉದ್ಘಾಟನೆಗಾಗಿ ಈ ಭಾಗಕ್ಕೆ ಎಲ್ಲ ಗಣ್ಯರನ್ನ ಬರಮಾಡಿಕೊಳ್ತಾ ಇದ್ದಾವೆ. ಉಡುಪಿ ಜಿಲ್ಲಾ ಅಮೇಚೂರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು, ಹೆಬ್ರಿ ತಾಲೂಕು ಅಮೇಚೂರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಶ್ರೀಯುತ ಬಿ ಹರ್ಷ ಶೆಟ್ಟಿ ಅವರು, ಸಂಚಾಲಕರು ಶ್ರೀಯುತ ಸೀತಾನದಿ ವಿಠಲ್ ಶೆಟ್ಟಿ ಅವರು ಅವರೊಂದಿಗೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಎಲ್ಲ ಪದಾಧಿಕಾರಿಗಳು ಬನ್ನಿ ಸರ್, ಎಲ್ಲರೂ ಬನ್ನಿ ಸರ್. ಶ್ರೀಯುತ ಸುರೇಶ್ ಶೆಟ್ಟಿ ಶಿವಪುರ ಅವರು ಮಾಜಿ ಅಧ್ಯಕ್ಷರು ಶಿವಪುರ, ಇವರನ್ನ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಮುಖ್ಯಸ್ಥರು CBSE ವಿಭಾಗದ ಪ್ರಾಂಶುಪಾಲರು ಶ್ರೀಯುತ ಅರುಣ್ HY ಅವರು, ಮುಖ್ಯೋಪಾಧ್ಯಾಯಿನಿ ಅನಿತಾ ಅವರು, ಅಪರ್ಣಾ ಆಚಾರ್ ಅವರು, ಶಕುಂತಲಾ ಮೇಡಮ್ ಅವರು ದಯವಿಟ್ಟು ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಎಲ್ಲ ಸಮಿತಿಯ, ಬನ್ನಿ ಮೇಡಮ್ ಒಳಗೆ ಬನ್ನಿ, ಎಲ್ಲ ಸಮಿತಿಯ ಅಧ್ಯಕ್ಷರು, ಸಂಚಾಲಕರು, ಪದಾಧಿಕಾರಿಗಳು, ಎಲ್ಲ ಶಿಕ್ಷಕ ಬಂಧುಗಳು ಒಳಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಅಮೃತ ಭಾರತಿ ಟ್ರಸ್ಟ್ನ ಕಾರ್ಯದರ್ಶಿಗಳು, ಕ್ರೀಡಾ ಭಾರತಿ ಹೆಬ್ರಿ ತಾಲೂಕು ಘಟಕದ ಗೌರವಾಧ್ಯಕ್ಷರು, ಹೆಬ್ರಿ ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಗುರುದಾಸ್ ಶೆಣೆಯವರು ತೆಂಗಿನಕಾಯಿಯನ್ನು ಒಡೆಯುವುದರ ಮುಖಾಂತರವಾಗಿ ಅಂಗಣವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತಾ ಎಲ್ಲ ಗಣ್ಯರು ಸಾಕ್ಷೀಭೂತರಾಗಬೇಕು ಈ ಒಂದು ಕಾರ್ಯಕ್ಕೆ ಅಂತ ವಿನಂತಿಸಿಕೊಳ್ತಾ ಶ್ರೀಯುತ ಗುರುದಾಸ್ ಶೆಣೆಯವರ ಅಮೃತ ಹಸ್ತದ ಮುಖಾಂತರವಾಗಿ ಈ ಒಂದು ಅಂಗಣದ ಉದ್ಘಾಟನೆ ನಮ್ಮ ಪವಿತ್ರವಾದಂತಹ ತೆಂಗಿನಕಾಯಿಯನ್ನು ಒಡೆಯುವುದರ ಮುಖಾಂತರವಾಗಿ ಇದೀಗ ಉದ್ಘಾಟನೆಯನ್ನ ಕಂಡುಕೊಳ್ತಾ ಇದ್ದಾವೆ. ಇದೀಗ ರಾಷ್ಟ್ರಗೀತೆಯೊಂದಿಗೆ ನಮ್ಮ ಇವತ್ತಿನ ಪಂದ್ಯಾಟವನ್ನು ಆರಂಭಿಸುವವರಿದ್ದೇವೆ. ಇದೀಗ ರಾಷ್ಟ್ರಗೀತೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಹಿರಿಯರಾದ ಬಾಲಕೃಷ್ಣ ಮಲ್ಯ ಸರ್ ಅವರು ರಾಷ್ಟ್ರಗೀತೆಯನ್ನು ಹಾಡುವುದರ ಮುಖಾಂತರ ನಮ್ಮೆಲ್ಲರಲ್ಲಿ ದೇಶಪ್ರೇಮದ ಕೆಚ್ಚನ್ನು ಹಚ್ಚಿ ಈ ಪಂದ್ಯಕೂಟವನ್ನು ಆರಂಭಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಬನ್ನಿ ಸರ್. ಅಟೆನ್ಷನ್. अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪವನ್ನು ಬೆಳಗಿ ಅಂಕಣವನ್ನು ಕಾಯಿ ಹೊಡೆಯುವ ಮುಖಾಂತರ ಉದ್ಘಾಟಿಸಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೆ, ಜೊತೆಗೆ ನಮ್ಮೊಂದಿಗೆ ಭಾಗಿಗಳಾದಂತಹ
ಎಲ್ಲ ಗಣ್ಯರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಗಣ್ಯರು ಈ ಭಾಗದಲ್ಲಿ ಉಪಸ್ಥಿತರಿರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಬೈಂದೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಶರತ್ ಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಹಾಗೆ ವಿಭಾಗ ಸಹ ಸಂಯೋಜಕರು ಕ್ರೀಡಾ ಭಾರತಿ ಮಂಗಳೂರು ವಿಭಾಗ ಇವರು ಲಿಂಗಯ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಸದಾಶಿವ ಶೇರಿಗಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಜೊತೆಗೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸುಧಾಕರ್ ಅವರು ಪದಾಧಿಕಾರಿಗಳು ಅವರನ್ನು ಕೂಡ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ, ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಕೂಡ ಈ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಶ್ರೀಯುತ ಜನಾರ್ದನ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಎಸ್ ಸರ್. ಪ್ರಥಮದ ಪಂದ್ಯ ಕಾಪು ವರ್ಸಸ್ ಬ್ರಹ್ಮಾವರ ಈ ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಶಶಿಧರ್ ಶೆಟ್ಟಿಯವರ ನೇತೃತ್ವದ ತೀರ್ಪುಗಾರರ ತಂಡ ಈ ದಿನದ ಪಂದ್ಯಾಕೂಟವನ್ನು ನಡೆಸಿಕೊಡ್ಲಿಕ್ಕಿದೆ. ಎಲ್ಲ ಗಣ್ಯರು ಕ್ರೀಡಾಳುಗಳಿಗೆ ಶುಭ ಹಾರೈಕೆಯನ್ನ ಸಲ್ಲಿಸುವ ವಿನಂತಿಸಿಕೊಳ್ತಾ ಇದ್ದೇವೆ. ಹಸ್ತಲಾಘವದ ಮುಖಾಂತರವಾಗಿ ಕ್ರೀಡಾಳುಗಳಿಗೆ ಶುಭವಾಗಲಿ ಎನ್ನುವಂತಹ ಹಾರೈಕೆಯನ್ನ ಸಲ್ಲಿಸಿಕೊಳ್ಳುವಂತೆ ಎಲ್ಲ ಗಣ್ಯರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಈ ದಿನ ನಿಮ್ಮದಾಗಲಿ, ಈ ದಿನದ ಗೆಲುವು ನಿಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆಗಳನ್ನು ಎಲ್ಲ ಕ್ರೀಡಾಳುಗಳಿಗೆ ನಮ್ಮ ಇವತ್ತಿನ ಎಲ್ಲ ಅತಿಥಿ ಗಣ್ಯರು ಸಲ್ಲಿಸಿಕೊಂಡು ಆ ಬಳಿಕದಲ್ಲಿ ನಾವು ಸ್ಪರ್ಧೆಯನ್ನು ಆರಂಭಿಸಿಕೊಳ್ಳುವರಿದ್ದಾವೆ. ನಮ್ಮ ಮಣ್ಣಿನ ಕ್ರೀಡೆ, ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿ. ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಅಮೃತ ಭಾರತಿ ಹಾಗೂ ಕ್ರೀಡಾ ಭಾರತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹೆಬ್ರಿಯ ಮಿಥಿಲಾ ನಗರದ ಈ ಸುಂದರ ಅಂಗಣದಲ್ಲಿ ಸಾಗಿ ಬರುತ್ತಿರುವಂತಹ ಆಕರ್ಷಕ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ಹೊನಲು ಬೆಳಕಿನಲ್ಲಿ ಸಾಗಿ ಬರಲಿಕ್ಕಿರುವಂತಹ ಪಂದ್ಯಾಟ ಇದೀಗ ಆರಂಭಗೊಂಡಂತಹ ಪಂದ್ಯ 20ರ ಒಳಗಿನ ಬಾಲಕಿಯರ ಪಂದ್ಯವನ್ನು ಆಯೋಜಿಸಿಕೊಂಡು ಆ ಬಳಿಕದಲ್ಲಿ 20ರ ಕೆಳಗಿನ ವಯೋಮಾನದ ಬಾಲಕರ ಪಂದ್ಯವನ್ನು ಕೈಗೆತ್ತಿಕೊಂಡು ಸರಿಸುಮಾರು 3 ಗಂಟೆಯ ಹೊತ್ತಿಗೆ ಉದ್ಘಾಟನಾ ಸಮಾರಂಭವನ್ನು ಆರಂಭಿಸಿಕೊಳ್ಳುವರಿದ್ದೇವೆ. ಉದ್ಘಾಟನಾ ಸಮಾರಂಭವನ್ನು ಮುಗಿಸಿಕೊಂಡು ಸೀನಿಯರ್ ವಿಭಾಗದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿಕೊಳ್ಳುವರಿದ್ದೇವೆ. ಹೊನಲು ಬೆಳಕಿನಲ್ಲಿ ತಮ್ಮೆಲ್ಲರ ಪ್ರೀತಿಯ ತುಂಬು ಹೃದಯದ ಸಹಾಯ ಸಹಕಾರವನ್ನು ಬಯಸಿಕೊಂಡು ಇದೀಗ ಆರಂಭಿಸಿಕೊಳ್ತಾ ಇದ್ದಾವೆ. ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯ ಕಾಪು ವರ್ಸಸ್ ಬ್ರಹ್ಮಾವರ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಗಣ್ಯರನ್ನ ವೇದಿಕೆಯ ಮೇಲ್ಭಾಗದ ಆಸನಗಳಿಗೆ ಬರಮಾಡಿಕೊಳ್ತಾ ಇದ್ದಾವೆ. ಹಾಗೆ ಶ್ರೀ ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜು ಕೊಲ್ಲೂರು ಇದರ ದೈಹಿಕ ಶಿಕ್ಷಣ ನಿರ್ದೇಶಕರು, ಜೊತೆಗೆ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿಗಳು ಆಗಿರುವಂಥ ಶ್ರೀಯುತ ಸುಖೇಶ್ ಶೆಟ್ಟಿ ಹೊಸಮಠ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು
ವೇದಿಕೆಯ ಮೇಲ್ಭಾಗದ ಆಸನಗಳನ್ನು ಅಲಂಕರಿಸುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಈ ನಡುವೆ ಆರಂಭಿಸಿಕೊಳ್ತಾ ಇದ್ದಾವೆ ಬಾಲಕಿಯರ ವಿಭಾಗದ ಪ್ರಥಮದ ಪಂದ್ಯ. ಕಾಪು ವರ್ಸಸ್ ಬ್ರಹ್ಮಾವರ. ಎಸ್, ನಮ್ಮ ಮಣ್ಣಿನ ಕ್ರೀಡೆ ಕಬಡ್ಡಿ ಆರಂಭಿಸಿಕೊಳ್ತಾ ಇದ್ದಾವೆ. ಕಾಪು ವರ್ಸಸ್ ಬ್ರಹ್ಮಾವರ. ಈ ದಿನದ ಪ್ರಥಮ ಪಂದ್ಯ, ಪ್ರಥಮ ರೈಡ್, ಪ್ರಥಮ ಅಂಕ. ಎಸ್, ಖಾತೆ ತೆರೆದ ಕಾಪು 1-1 ಸಮಬಲ. ಎಸ್, 1-1 ಸಮಬಲದಲ್ಲಿ ಸಾಗಿ ಬರುತ್ತಿರುವಂತಹ ಪಂದ್ಯ. 0-4 ಬೋನಸ್. ಸಮವಸ್ತ್ರಧಾರಿ ಬ್ರಹ್ಮಾವರ ತಂಡದ ಪರವಾಗಿ ರೈಡ್. ಒಂದು ಅಂಕ ಬ್ರಹ್ಮಾವರ ಪಾಲಿಗೆ. ಎರಡರ ಸಮಬಲದ ಮೇಲೆ ಸಾಗಿ ಬರುತ್ತಿರುವ ಪಂದ್ಯ. ಮತ್ತೆ ಒಂದು ಅಂಕ Yes. ಕಾಪು ಪಾಲಿಗೆ. 3-2 ಮುನ್ನಡೆಯನ್ನ ಪ್ರಥಮ ಅರ್ಧದಲ್ಲಿ ಕಾಯ್ದುಕೊಳ್ತಾ ಇದೆ ಕಾಪು. 3-2. ಮತ್ತೆ ಹಿಡಿಯುವ ಪ್ರಯತ್ನ ವಿಫಲತೆ. ಮತ್ತೆ ಸಮಬಲದಲ್ಲಿ 3-3. ಕಾಪು 3, ಬ್ರಹ್ಮಾವರ 3. ಬ್ರಹ್ಮಾವರ ಕಡೆಯಿಂದ ಮತ್ತೊಮ್ಮೆ ರೈಡ್ ಅನ್ನ ಕಾಣ್ತಾ ಇದ್ದೇವೆ. ಈ ಮೂಲಕ ಮತ್ತೆ ಒಂದು ಅಂಕವನ್ನ ಸುಲಭವಾಗಿ ಬಿಟ್ಟು ಕೊಡ್ತಾ ಇದೆ ಬ್ರಹ್ಮಾವರ. 4-3. ಈ ಒಂದು ಚಾಂಪಿಯನ್ ಟ್ರೋಫಿ 2025ರ ಪ್ರಥಮ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಕಾಪು ಮತ್ತು ಬ್ರಹ್ಮಾವರ ತಂಡಗಳ ನಡುವೆ ಪ್ರಥಮ ಪಂದ್ಯ ಸಾಗಿ ಬರ್ತಾ ಇರುವಂತೆ ಕಾಪು 4-3ರಲ್ಲಿ ಬ್ರಹ್ಮಾವರ ವಿರುದ್ಧ ಪ್ರಥಮಾರ್ಧದಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಬೋನಸ್ ಬ್ರಹ್ಮಾವರ 4-4ರಲ್ಲಿ ಸಾಗಿ ಬರುತ್ತಿರುವ ಪಂದ್ಯ. 2 ಸಮಬಲದ ಬಲಿಷ್ಠ ತಂಡಗಳು. ಹಲೋ ಹಲೋ ಹಲೋ. ಎಸ್, ಓಹೋ, ರೈಡರ್ ಔಟ್, ಬೋತ್ 1 ಪಾಯಿಂಟ್. ಆ ಕಡೆ ರೈಡರ್ ಔಟ್, ಈ ಕಡೆ ಬೋನಸ್. 1 ಅಂಕ. 5-5ರ ಸಮಬಲದ ಮೇಲೆ ಪಂದ್ಯ ಸಾಗಿ ಬರ್ತಾ ಇದೆ. ಎಸ್, ತುರ್ತು ಸಭೆ. ಕಾಪುವಿನಿಂದ ತುರ್ತು ಸಭೆ. ಪ್ರಥಮಾರ್ಧದಲ್ಲಿ ಪ್ರಥಮ ಟೈಮ್ ಔಟ್ ಅನ್ನ ತೆಗೆದುಕೊಳ್ತಾ ಇದೆ ಕಾಪು. ಸಮಬಲದಲ್ಲಿ ಕಾಣ್ತಾ ಇದ್ದೇವೆ 2 ತಂಡಗಳನ್ನ. ಕಾಪು ಮತ್ತು ಬ್ರಹ್ಮಾವರ 2 ಪ್ರತಿಷ್ಠಿತ ತಂಡಗಳು. ಉಡುಪಿ ಜಿಲ್ಲೆಯನ್ನ ಪ್ರತಿನಿಧಿಸುವ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನ ಹೊಂದಿರತಕ್ಕಂಥ 2 ತಂಡಗಳ ಸಮಬಲದ ಹೋರಾಟದಲ್ಲಿ ಎಸ್, ಈ ಮೂಲಕ ಬ್ರಹ್ಮಾವರ ಪ್ರಥಮ ಬಾರಿಗೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ 6-5. ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಬೈಂದೂರ್ ವರ್ಸಸ್ ಹೆಬ್ರಿ. ಈ ತಂಡಗಳು ತಕ್ಷಣದಲ್ಲೇ ಸಿದ್ಧರಾಗುವರೆ
ವಿನಂತಿಸಿಕೊಳ್ತಾ ಇದ್ದಾವೆ. ಮತ್ತೆ ಬೋನಸ್, ಮತ್ತೆ ಸಮಬಲ 6-6. ಉತ್ತಮವಾದ ಕ್ಯಾಚ್. ಈ ಪಂದ್ಯಾವಳಿಯ ಪ್ರಥಮ ಪಂದ್ಯದ ಪ್ರಥಮ ಕ್ಯಾಚ್ ಅನ್ನ ಕಾಣ್ತಾ ಇದ್ದೇವೆ. ಬಲೆಯನ್ನ ಬೀಸಿತ್ತು, ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಇದೆ ಈ ಮೂಲಕ ಬ್ರಹ್ಮಾವರ. ಎಸ್, ಸಿದ್ಧತೆಯಲ್ಲಿರಿ. ಬೈಂದೂರು ವರ್ಸಸ್ ಹೆಬ್ರಿ ಮುಂದಿನ ಪಂದ್ಯಕ್ಕಾಗಿ. 8-6. ನಂಬರ್ 10ರ ಸಮವಸ್ತ್ರಧಾರಿ 2 ಬಾರಿ 2 ಅಂಕವನ್ನ ಪಡೆದುಕೊಂಡ್ರು. ಒಂದು ಕ್ಯಾಚ್ ಅನ್ನ ಕೂಡ ಪಡೆದುಕೊಳ್ಳುವ ಮೂಲಕ ಮೇಲುಗೈನ ನೀಡ್ತಾ ಇದ್ದಾರೆ. ಭರ್ಜರಿ ಕ್ಯಾಚ್ ಮತ್ತೊಮ್ಮೆ ಬ್ರಹ್ಮಾವರ ತಂಡದ ಪರವಾಗಿ, ಕಾಪು ತಂಡದ ಪರವಾಗಿ. 9-6. 3 ಅಂಕದ ತುರ್ತು ಬೇಡಿಕೆಯನ್ನ ಕಾಣ್ತದೆ. ಮತ್ತೆ 1 ಅಂಕ. 10-6. 4 ಅಂಕದ ತುರ್ತು ಬೇಡಿಕೆ ಬ್ರಹ್ಮಾವರ ತಂಡಕ್ಕೆ ಸಮಬಲಗೊಳಿಸಿಕೊಳ್ಳಲು. ರೈಡರ್ನಲ್ಲೇ ಕಾಪು ಬ್ರಹ್ಮಾವರದ ವಿರುದ್ಧ 6-10ರಲ್ಲಿ ಸಾಗಿ ಬರ್ತಾ ಇದೆ. ಗುಡ್ ಟ್ಯಾಕಲ್, ಇಲ್ಲ, ತಪ್ಪಿಸಿಕೊಂಡು ಹೋದ ಜಾಣೆ. ಅಂಕ ಮತ್ತೆ ಕಾಪುಗೆ ರವಾನೆ ಆಗ್ತಾ ಇದೆ. ರೈಡ್ನಲ್ಲೇ ಬ್ರಹ್ಮಾವರ. ಗುಡ್ ಟ್ಯಾಕಲ್, ಮತ್ತೆ ಅಂಕ ಕಾಪುಗೆ. ಏಕಾಂಗಿಯಾಗಿ ಉಳಿದಿದ್ದಾರೆ ಬ್ರಹ್ಮಾವರದ ಆಟಗಾರ. ಕಾಯ್ದು ನೋಡಬೇಕು. ಮುಂದಿನ ಪಂದ್ಯಕ್ಕಾಗಿ ಬೈಂದೂರು ವರ್ಸಸ್ ಹೆಬ್ರಿ ಆಲ್ ಔಟ್. ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಬೈಂದೂರ್ ವರ್ಸಸ್ ಹೆಬ್ರಿ. 3 ಅಂಕವನ್ನ ಈಗ ಸಂಪೂರ್ಣವಾಗಿ ತನ್ನದಾಗಿಸಿಕೊಳ್ತಾ ಇದೆ. ಆಲ್ ಔಟ್. ಬ್ರಹ್ಮಾವರ ಆಲ್ ಔಟ್ ಆಗಿದೆ. ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಕಾಪು. 15-6. ಉತ್ತಮ ಹೋರಾಟವನ್ನ ಸಂಘಟಿಸಿಕೊಂಡು ಬರ್ತಾ ಇದೆ ಕಾಪು ಹಾಗೂ ಬ್ರಹ್ಮಾವರ. 15-6 ಇನ್ ಫೇವರ್ ಆಫ್ ಕಾಪು. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯ ಕರೆ ಬೈಂದೂರ್ ವರ್ಸಸ್ ಹೆಬ್ರಿ. 2 ತಂಡಗಳು ತಮ್ಮ ಕಾವೇರಿಸುವ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಸಿದ್ಧತೆಯಲ್ಲಿರುವರೆ ವಿನಂತಿಸಿಕೊಳ್ತಾ ಇದ್ದಾವೆ. ಎಸ್, ಈ ಬಾರಿ ಸೇವೆ ಬ್ರಹ್ಮಾವರದಿಂದ. ಪ್ರಥಮದ ಪಂದ್ಯವನ್ನ ಗೆದ್ದು ಬೀಗಬೇಕು ಎನ್ನುವ ಹೆಮ್ಮೆಯಲ್ಲಿ 2 ಗುಡ್ ಟ್ಯಾಕಲ್ ಕಾಪು. ಎಸ್, ಅದ್ಭುತ ಕ್ಯಾಚ್. 1 ಅಂಕ ಕಾಪುವಿನ ಮುಡಿಗೆ. ತನ್ಮೂಲಕ 16-6. ಬೋನಸ್ ಪಾಯಿಂಟ್ಸ್ ಬೋನಸ್. ಕಾಪು. ಜಾಣ್ಮೆಯ ರೈಡ್. ಅಷ್ಟೇ ಅದ್ಭುತ ಕ್ಯಾಚ್ ಆ ಭಾಗದಲ್ಲಿ. ಎಸ್, ರೈಡರ್ ಔಟ್. ಬಲವಾದ ಹಿಡಿತ, ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. 1 ಅಂಕ ಕಾಪುವಿನ ಪಾಲಿಗೆ. ಸತತ ಅಂಕಗಳಿಕೆ ಏರಿಕೆಯಲ್ಲಿ ಕಾಪು ಎಚ್ಚೆತ್ತುಕೊಳ್ಳಬೇಕಾಗಿದೆ ಬ್ರಹ್ಮಾವರ. ಎಸ್, ರೈಡರ್ ಔಟ್. 1 ಅಂಕ. ಎಸ್, 2 ಬಲಿಷ್ಠ ತಂಡಗಳ ನಡುವೆ ನಡೆಯುವಂತಹ ಎಸ್ 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 ಗುಡ್ ರೈಟ್. ಜಾಣ್ಮೆಯ ರೈಡ್ ಮುಖಾಂತರವಾಗಿ 1 ಅಂಕವನ್ನು ಮುಡಿಗೆ ಹಾಕಿಕೊಂಡ
ಬ್ರಹ್ಮವರ್. ರೈಡರ್ ವಿಭಾಗ ಹಾಗೂ ಡಿಫೆನ್ಸ್ ವಿಭಾಗ ಎರಡು ವಿಭಾಗಗಳಲ್ಲಿಯೂ ಕೂಡ ಸಮರ್ಥ ಆಟಗಾರರನ್ನು ಹೊಂದಿರುವಂತಹ ಈ ತಂಡಗಳು 18-8 ಮೇಲೆ ಸಾಗಿ ಬರುತ್ತಿರುವಂತಹ ಪಂದ್ಯ. ಎಸ್ 19-8 ಮೇಲೆ ಪಂದ್ಯ ಸಾಗಿ ಬರ್ತಾ ಇದೆ. ರೈಡಿಂಗ್ ನಲ್ಲಿ ಬ್ರಹ್ಮಾವರ ಎಂಪಿ ರೈಡ್ ಕಾಪು ಈಗಾಗಲೇ 9 11 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡ ಕಾಪು. ಟಚ್ ಪಾಯಿಂಟ್ ಮತ್ತೆ ಕಾಪುಗೆ ಅಂಕ ವಿತ್ ಬೋನಸ್. 20-8 21-8 ಮೇಲೆ ಕಾಪು ಬ್ರಹ್ಮಾವರ ವಿರುದ್ಧವಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕಾಪು. ಯಾರಾದರೂ ತೀರ್ಪುಗಾರರು ಅತಿಥಿಗಳು ತಮ್ಮ ಉಪಹಾರ ಬಾಕಿ ಇದ್ರೆ ದಯವಿಟ್ಟು ಮುಗಿಸ್ಕೊಳ್ಬೇಕು. ಜೊತೆಗೆ ಯಾವುದಾದ್ರೂ ತಂಡದ ಆಟಗಾರರು ತಮ್ಮ ಉಪಹಾರ ಬಾಕಿ ಇದ್ರೆ ತಕ್ಷಣ ಪೂರೈಸಿಕೊಳ್ಳುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಆಟಗಾರರು ಬೆಳಗಿನ ಉಪಹಾರ ಬಾಕಿ ಇದ್ರೆ 2 ಅಂಕವನ್ನ ಕದೀತಾ ಇದ್ದಾರೆ ಕಾಪುವಿನ ಆಟಗಾರ. ತಕ್ಷಣದಲ್ಲಿ ಪೂರೈಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾವೆ. ಗುಡ್ ರೈಡ್. 23-9 ಮೇಲೆ ಇನ್ ಫೇವರ್ ಆಫ್ ಕಾಪು. ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡು ಕಾಪುವಿನ ಆಟಗಾರ್ತಿಯರು ಬ್ರಹ್ಮಾವರ ವಿರುದ್ಧವಾಗಿ ಗುಡ್ ಟ್ಯಾಕಲ್. ಬ್ರಹ್ಮಾವರದ ಆಟಗಾರ್ತಿಯನ್ನ ಹಿಡಿದಿಟ್ಟುಕೊಳ್ಳಿ ಯಶಸ್ವಿ. ಪ್ರಥಮ ಸೆಟ್ ಅನ್ನ ಕಾಪು 25-9 ಅಂಕದೊಂದಿಗೆ ಹಲೋ ತನ್ನದಾಗಿಸಿಕೊಂಡು ಒಂದು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರ ನೇತೃತ್ವದಲ್ಲಿ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು ಪಾಂಡುರಂಗ ರಮಣ ನಾಯಕ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಡುಪಿ ಇವರ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಇದರ ಈ ಕಾರ್ಯಕ್ರಮಕ್ಕೆ ನಮಗೆ ಹಲವಾರು ಕ್ರೀಡಾ ಪ್ರೋತ್ಸಾಹಕರು ಸಹಕರಿಸಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸುವುದು ನಮ್ಮ ಕರ್ತವ್ಯ. ಇದೀಗ ನಮ್ಮ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಹರ್ಷ ಶೆಟ್ಟಿ ಅವರು ಸಹಕರಿಸಿದ ದಾನಿಗಳಿಗೆ ಗೌರವಿಸುತ್ತಿದ್ದಾರೆ. ಮೊದಲಿಗೆ ಸುರೇಶ್ ಶೆಟ್ಟಿ ಹುಣಸೆಹಾಡಿ ಹೆಬ್ರಿ ಮತ್ತು ಬೈಂದೂರು ಎರಡು ತಂಡಗಳು ಸಂಘದ ಅಧ್ಯಕ್ಷರು ಶಾಲು ಅಂಗಣದ ಪ್ರವೇಶವನ್ನು ಕಂಡುಕೊಳ್ಳಬೇಕು. ಮುಂದಿನ ಪಂದ್ಯಕ್ಕೆ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕ್ರೀಡಾ ಪ್ರೋತ್ಸಾಹಕರು ಆಗಿರ್ತಕ್ಕಂಥ ಸುರೇಶ್ ಶೆಟ್ಟಿ ಹುಣಸೆಹಾಡಿ ಇವರಿಗೆ ನಮ್ಮ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಗೌರವ ಸಮರ್ಪಣೆ. ಥ್ಯಾಂಕ್ ಯು ಸರ್. ಬ್ರಹ್ಮಾವರ ಮತ್ತು ಹೆಬ್ರಿ ಹಾಗೆಯೇ ಶ್ರೀಯುತ ರಾಮಾಚಾರ್ ಸರ್ ಅವರು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮ ಅವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೂರ ಪ್ರೋತ್ಸಾಹಕರು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ರಾಮಾಚಾರ್ ಸರ್ ಅವರು ಹೆಬ್ರಿ ಜೆಸಿನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿ ಪಿ ಶೆಟ್ಟಿ ಅವರು ವೇದಿಕೆ ಬರಬೇಕು. ಮುಂದಿನ ಪಂದ್ಯಾಟಕ್ಕೆ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಸೋನಿ ಪಿ ಶೆಟ್ಟಿ ಅವರು ವೇದಿಕೆ ಬರಬೇಕು. ಬೈಂದೂರು ಸಿದ್ಧರಾಗಬೇಕು. ಹೆಬ್ರಿ ಸೋನಿ ಪಿ ಶೆಟ್ಟಿ ನಿಕಟಪುರ ಅಧ್ಯಕ್ಷರು ಜೆಸಿ ಹೆಬ್ರಿ. ರೈಡ್ನಲ್ಲೇ ಬ್ರಹ್ಮಾವರ ಈ ಪಂದ್ಯಾಟದ ಪ್ರೋತ್ಸಾಹಕರಾಗಿರ್ತಕ್ಕಂಥ ಸೋನಿ ಪಿ ಶೆಟ್ಟಿ ಅವರಿಗೂ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ವಂದನೆಗಳು. ಅಧ್ಯಕ್ಷರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ.
24-9 ಮೇಲೆ ಕಾಪು ಇದೀಗ ಬ್ರಹ್ಮಾವರದ ಮೇಲೆ ದಾಳಿ. ಗುಡ್ ರೈಟ್ ಅದರ ಗುಡ್ ಟ್ಯಾಕಲ್. ಅಪರೂಪದಲ್ಲಿ ಬ್ರಹ್ಮಾವರದ ಆಟಗಾರ್ತಿಯಿಂದ ಉತ್ತಮ ಹೋರಾಟ. ಜರ್ಸಿ ಹೋಲ್ಡಿಂಗ್ ಆಗಿದೆ ಎನ್ನುವ ಸೂಚನೆ ನಿರ್ಣಾಯಕರಿಂದ. ಎಸ್ ರೈಟ್ನಲ್ಲಿ ಬ್ರಹ್ಮಾವರ ಮಿಸ್ ಆದ ಟ್ಯಾಕಲ್. ಅಂಕ ತಂದಾಗಿಸಿಕೊಳ್ತಾ ಇದೆ ಬ್ರಹ್ಮಾವರ. ಇಪ್ಪತ್ತೈದು 10 ಕಾಪುವಿನ ಆಟಗಾರ್ತಿ ಬ್ರಹ್ಮಾವರದ ಅಂಗಣದಲ್ಲೇ. ಎಂಟಿ ರೈಡ್. ಈಗ ಬ್ರಹ್ಮಾವರದ ಆಟಗಾರ್ತಿಯರು ದಾಳಿ ಭಾಗದಲ್ಲಿ. ಹತ್ತು 25 ಇನ್ ಫೇವರ್ ಆಫ್ ಕಾಪು. ಮತ್ತೆ ಅಂಕವನ್ನು ಬಿಟ್ಟುಕೊಡ್ತಾ ಇದೆ ಬ್ರಹ್ಮಾವರಕ್ಕೆ. ಮುನ್ನಡೆ ಅಂಕವನ್ನ ಹೆಚ್ಚಿಸಿಕೊಳ್ತಾ ಇದೆ ಬ್ರಹ್ಮಾವರ. 11-25 ಮೇಲೆ ಜೆಸ್ಸಿ ನಂಬರ್ 7 ಆಟಗಾರ್ತಿ ರೈಡಿಂಗ್ ನಲ್ಲೇ. ಎಂಟಿ ರೈಡ್. ಬ್ರಹ್ಮಾವರ ದಾಳಿ ಭಾಗದಲ್ಲಿ. ಎಸ್ ಟಚ್ ಪಾಯಿಂಟ್. ಮತ್ತೆ ಬ್ರಹ್ಮಾವರಕ್ಕೆ ನಿರಂತರವಾಗಿ ಅಂಕವನ್ನ ಬಿಟ್ಟುಕೊಡ್ತಾ ಇದೆ ಕಾಪು. 25-12 ಮೇಲೆ ಜೆಸ್ಸಿ ನಂಬರ್ 6 ದಾಳಿ ವಿಭಾಗವನ್ನ ನಡೆಸ್ತಾ ಇದ್ದಾರೆ. ಪ್ರಥಮ ಹಂತದಲ್ಲಿ ಆಲ್ಔಟ್ ಮಾಡಿದ ಕಾಪು ವಿಶ್ರಾಂತಿ ಕಾಪುಗೆ. ತುರ್ತು ಸಭೆಗಾಗಿ ಕಾಪು ಕೊನೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಸಿದ್ಧತೆ. ಪ್ರತಿ ತಾಲೂಕಿನ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಸಿದ್ಧಪಡಿಸಿ ಕಳಿಸಿರುವಂತಹ 7 ತಾಲೂಕಿನ 7 ತಂಡಗಳ ನಡುವೆ ಸಾಗಿ ಬರುತ್ತಿರುವಂತಹ ಚಾಂಪಿಯನ್ಶಿಪ್ ಟ್ರೋಫಿ 2025 ಆಕರ್ಷಕ ಟ್ರೋಫಿ, ಪದಕ, ಪ್ರಶಸ್ತಿ ಪತ್ರ ವಿಜೇತರಿಗೆ. ಓಹೋ, ಗುಡ್ ಆಂಕಲ್ ಕ್ಯಾಚ್. ಅದ್ಭುತವಾದ ಹಿಡಿತ ಕಾಪುವಿನ ಪರವಾಗಿ. 27-12 ಮೇಲೆ 28ಕ್ಕೆ ತನ್ನ ಅಂಕ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತಹ ಕಾಪು. ಇನ್ನೊಂದೆಡೆ ಸವಾಲನ್ನು ಒಡ್ಡುತ್ತಿರುವಂತಹ ಬ್ರಹ್ಮಾವರ 12 ಅಂಕಗಳ ಮೇಲೆ ಸಾಗಿ ಬರುತ್ತಿರುವ ಪಂದ್ಯ. Yes. ಈ ಬಾರಿ ರೈಟ್. ಎಸ್, ಗುಡ್ ರೈಡ್. ಒಂದು ಅಂಕ ಕಾಪುವಿಗೆ.
ಓಹೋ, ರೈಡರ್ ಔಟ್. ಒಂದಂಕ ಕಾಪು. 30-12. ವಿಜಯಲಕ್ಷ್ಮಿ ಚಂಚಲ ಯಾವಾಗ ಯಾರಿಗೆ ಬೇಕಾದರೂ ಒಲಿಯಬಹುದು. ಮತ್ತೆ ಹೋರಾಡಬೇಕಿದೆ ಬ್ರಹ್ಮಾವರ. ಎಸ್ ಅದ್ಭುತ ಆಂಕಲ್ ಕ್ಯಾಚ್, ಜೆರ್ಸಿ ನಂಬರ್ 2. ಹಲೋ, ಮತ್ತೊಮ್ಮೆ ಬ್ರಹ್ಮಾವರವನ್ನ ಆಲ್ ಔಟ್ ಮಾಡ್ತದೆ ಕಾಪು. ಆಟಗಾರರ ಬದಲಾವಣೆಗಾಗಿ ವಿನಂತಿಸಿಕೊಂಡು ಸಬ್ಸ್ಟಿಟ್ಯೂಟ್. ತಂಡದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಸ್ಪರ್ಧೆಗೆ ಇಳಿತಿರುವಂತಹ ಕಾಪು ಫೀನಿಕ್ಸ್ ಪಕ್ಷಿಯಂತೆ ಮತ್ತೆ ಮೇಲೆದ್ದು ಬರಬೇಕಾಗಿದೆ ಬ್ರಹ್ಮಾವರ. ದ್ವಿತೀಯ ಪಂದ್ಯಕ್ಕೆ ಬೈಂದೂರು ಮತ್ತು ಹೆಬ್ರಿ ತಮಗೆ ಅಂತಿಮ ಕರೆ. ಈ ಪಂದ್ಯಾಟ ನಾಕ್ಔಟ್ ಮಾದರಿಯ ಪಂದ್ಯಾಟವಾಗಿದ್ದು ಸೋತಂತಹ ತಂಡ ಪಂದ್ಯಕೂಟದಿಂದ ನಿರ್ಗಮಿಸಲಿಕ್ಕಿದೆ. ಹಾಗಾಗಿ ಗೆಲ್ಲುವ ಕೊನೆಯ 4 ನಿಮಿಷಗಳ ಸೂಚನೆ. ಬೋನಸ್ ಪಾಯಿಂಟ್ 35-12. ಓಹೋ, ಸೂಪರ್ ರೈಡ್, ಅದ್ಭುತ ರೈಡ್ ಬ್ರಹ್ಮಾವರದ ಪರವಾಗಿ. ಹೆಬ್ರಿ ಬನ್ನಿ, ಅಂಕಣದ ಪ್ರವೇಶ ದ್ವಾರದ ಬಳಿ ತಾವುಗಳು ಸಮಾವೇಶಗೊಳ್ಳಬೇಕು. ಬೋನಸ್ ತಕ್ಷಣದಲ್ಲಿ ಬರಬೇಕು. ಬೈಂದೂರ್ ವರ್ಸಸ್ ಹೆಬ್ರಿ ಎರಡೂ ತಂಡಗಳು ಅಂಕಣದ ಪ್ರವೇಶ ದ್ವಾರದ ಬಳಿ ಸಮಾವೇಶಗೊಳ್ಳುವಂತೆ ವಿನಂತಿಸ್ತಾ ಇದ್ದಾವೆ. ಗುಡ್ ರೈಡ್ ಒನ್ಸ್ ಅಗೈನ್. ಜೆರ್ಸಿ ನಂಬರ್ 04 ಸತತ ಯಶಸ್ವಿ ರೈಡ್ಗಳನ್ನು ಕಾಣುತ್ತಿರುವಂತಹ ಬ್ರಹ್ಮಾವರದ ಜೆರ್ಸಿ ನಂಬರ್ 4 ಅಂಕಗಳಿಕೆಯಲ್ಲಿ ಹೆಚ್ಚಳವನ್ನು ಕಂಡುಕೊಳ್ತಾ ಇದೆ. 17-36 ಇನ್ ಫೇವರ್ ಆಫ್ ಕಾಪು. 36ರಲ್ಲಿ ಕಾಪು, 17ರಲ್ಲಿ ಬ್ರಹ್ಮಾವರ. ಸರ್ ಪ್ಲೀಸ್ ಲೈನ್ ಅಪ್ ಮಾಡಿಸಿ. ಬೈಂದೂರ್ ಹೆಬ್ರಿ ತಕ್ಷಣ ಅಂಗಣದ ಪ್ರವೇಶ ದ್ವಾರದ ಬಳಿ ಬರಬೇಕು. ಬೋನಸ್ +1 2 ಅಂಕಗಳು. ಕೊನೆಯ 2 ನಿಮಿಷಗಳ ಸೂಚನೆ. ಮತ್ತೆ ರೈಡ್ ಜೆರ್ಸಿ ನಂಬರ್ 4 ಮತ್ತೊಂದು ಅಂಕವನ್ನ ತನ್ನ ಖಾತೆಗೆ ಹಾಕಿಕೊಂಡ ಬ್ರಹ್ಮಾವರ. 18-37 37-18 ಇನ್ ಫೇವರ್ ಆಫ್ ಕಾಪು. ಎಸ್ 38-18 ಮೇಲೆ ಸಾಗಿ ಬರುತ್ತಿರುವ ಪಂದ್ಯ. ಬನ್ನಿ ಬೈಂದೂರ್ ಹೆಬ್ರಿ ತಕ್ಷಣ ಪ್ರವೇಶ ದ್ವಾರದ ಬಳಿ ಬರಬೇಕು. ಕೊನೆಯ 1 ನಿಮಿಷದ ಸೂಚನೆ. ಕಾಪು ಬ್ರಹ್ಮಾವರ. ಹೋರಾಟವನ್ನು ಮುಂದುವರಿಸಿದ ಬ್ರಹ್ಮಾವರ ಬೋನಸ್ ಅಂಕಗಳಿಕೆಗಾಗಿ
ಪ್ರಯತ್ನ. ಎಸ್ 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 ಎಸ್, ಗುಡ್ ಡಿಫೆನ್ಸ್. ರೈಡರ್ ಔಟ್. ಮತ್ತೊಂದು ಅಂಕ ಬ್ರಹ್ಮಾವರಕ್ಕೆ. 39-19. ಎಸ್, ಬ್ರಹ್ಮಾವರಕ್ಕೆ ಅಂಕಣವನ್ನು ಖಾಲಿ ಮಾಡುವಂತಹ ಅವಕಾಶ. ಕೇವಲ ಒಂದು ಆಟಗಾರ್ತಿ ಮಾತ್ರ ಕಾಪುವಿನ ಅಂಗಣದಲ್ಲಿ. ಎಸ್, ಓಹೋ, ಅದ್ಭುತ ರೈಡ್. ಬೋನಸ್ +2, 3 ಅಂಕಗಳು ಕಾಪುವಿನ ಖಾತೆಗೆ. ಎಸ್, 42-19 ಅಂಕದೊಂದಿಗೆ ಪಂದ್ಯವನ್ನ ಕಾಪು ತಂಡ ಜಯಿಸಿಕೊಳ್ತಾ ಇದೆ. ಒಂದು ಗಟ್ಟಿ ಚಪ್ಪಾಳೆ ಕಾಪು ತಂಡದ ಆಟಗಾರ್ತಿಯರಿಗೆ. ಹಾಗೆ ಕೂಟದಲ್ಲಿ ಭಾಗವಹಿಸಿ ತಮ್ಮ ಅತ್ಯುತ್ತಮ ಪ್ರದರ್ಶನ ನಿರ್ವಹಣೆಯನ್ನು ನೀಡಿರುವಂತಹ ಬ್ರಹ್ಮಾವರದ ಬಲಿಷ್ಠ ಕಬಡ್ಡಿಯ ಆಟಗಾರ್ತಿಯರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಎಲ್ಲ ಸಹಭಾಗಿತ್ವ ಸಂಘ ಸಂಸ್ಥೆಗಳ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ. ಎಸ್, ವಿಜೇತರಾದಂತಹ ಕಾಪು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಪಂದ್ಯಕ್ಕೆ ತಮ್ಮನ್ನು ಬರಮಾಡಿಕೊಳ್ಳುವವರಿದ್ದೇವೆ. ಅವರೊಂದಿಗೆ ಹೋರಾಡಿದ ಬ್ರಹ್ಮಾವರ ತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎರಡನೇ ಪಂದ್ಯಕ್ಕಾಗಿ ಬೈಂದೂರು ವರ್ಸಸ್ ಹೆಬ್ರಿ ಈ ತಂಡಗಳನ್ನು ಈ ಭಾಗಕ್ಕೆ ಬರಮಾಡಿಕೊಳ್ತಾ ಮುಂದಿನ ಉದ್ಘೋಷಣೆಗಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಕಷ್ಟು ಕಬಡ್ಡಿ ಪಂದ್ಯಾಟಗಳಲ್ಲಿ ಉದ್ಘೋಷಣೆಗಳನ್ನು ನೆರವೇರಿಸಿರುವಂತಹ ಶ್ರೀಯುತ ವಿಜಯ್ ಅತ್ತಾಜಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಮುಂದಿನ ಉದ್ಘೋಷಣೆಗಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ ಬೈಂದೂರು ಮತ್ತು ಹೆಬ್ರಿ ಆಟಗಾರರು ತಕ್ಷಣ ತಮ್ಮ ಅಂಗಣದ ಪ್ರವೇಶವನ್ನು ಕಂಡುಕೊಳ್ಳಬೇಕು. ಯಾವುದೇ ಸಮಯದ ವಿರಾಮ ಇರುವುದಿಲ್ಲ, ಗಮನಿಸಬೇಕು ತಂಡಗಳು. ಹಲೋ ಹಲೋ 20 ವರ್ಷದ ಬಾಲಕರು ಆದಷ್ಟು ಬೇಗ ನಮ್ಮ ತೂಕವನ್ನ ಪರೀಕ್ಷಿಸಿ ಅಲ್ಲಿ ಕಾಯ್ತಾ ಇದ್ದಾರೆ. ವೇಟ್ ಚೆಕ್ ಮಾಡಿ. 20 ವರ್ಷದ ಒಳಗಿನ ಬಾಲಕರ ವಿಭಾಗದ ಕಬಡ್ಡಿ ಆಟಗಾರರು ಆದಷ್ಟು ಬೇಗ ಅಲ್ಲಿ ವೇಟ್ ಚೆಕ್ ಮಾಡ್ಲಿಕ್ಕೆ ಹೋಗಬೇಕು. ಹೆಬ್ರಿಯ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಸಹಾಯಕಿಯಾಗಿರುವಂತಹ ಪೂರ್ಣಿಮಾ ಮತ್ತು ಆಶಾ ಕಾರ್ಯಕರ್ತೆಯಾಗಿರುವಂತಹ ಪ್ರಫುಲ್ಲ ಇವರ ತಂಡ ನಮಗೆ ಪ್ರಥಮ ಚಿಕಿತ್ಸೆಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ತಮ್ಮ ಸೇವೆಯನ್ನು ನಾವು ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಸಹಭಾಗಿತ್ವ ಸಂಘ ಸಂಸ್ಥೆಗಳ ಪರವಾಗಿ. ಹಲೋ 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 20 ವರ್ಷದ ಒಳಗಿನ ಬಾಲಕರು ವೇಟ್ ಚೆಕ್ ಮಾಡ್ಲಿಕ್ಕೆ ಹೋಗಬೇಕು, ಅಲ್ಲಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ತಮ್ಮ ತೂಕವನ್ನ ಪರೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 20 ವರ್ಷದ ಬಾಲಕರ ವಿಭಾಗದ ಆದಷ್ಟು ಬೇಗ. ಬಾಲಕಿಯರ ಪಂದ್ಯಾಟದ ನಂತರ ಬಾಲಕರ ವಿಭಾಗದ 20ರ ಒಳಗದ ಬಾಲಕಿಯರ ಹೆಬ್ರಿ ತಂಡದ ಆಗಮನವನ್ನು ಕಂಡುಕೊಳ್ತಾ ಇದೆ. ಶರತಿ, ಸ್ವಾತಿ, ಅಮೂಲ್ಯ ಹೆಗಡೆ, ಶಾಂತ, ವೀಕ್ಷಾ, ಶರಣ್ಯ, ರಕ್ಷಿತಾ, ನಮ್ರತ, ಮಾನ್ಯಸ್ ಪೂಜಾರಿ, ದಿಶಾ ಹಾಗೂ ಪ್ರತೀಕ್ಷಾ ಹಾಗೂ ರಿತೀಕ್ಷಾ
ಇವರ ತಂಡ ಆಗಮನವನ್ನ ಕಂಡುಕೊಳ್ತಾ ಇದೆ. ಬೈಂದೂರು ಎಲ್ಲಿದ್ದೀರಾ? ಎಸ್, ಆಗಮನವನ್ನ ಕಂಡುಕೊಳ್ತಾ ಇದೆ. ಹಳದಿ ಮಿಶ್ರಿತ ಜೆರ್ಸಿಯೊಂದಿಗೆ ಎರಡು ತಂಡಗಳು ಅಂಗಣದಲ್ಲಿ ಮಿನುಗ್ತಾ ಇದ್ದಾರೆ, ಬೈಂದೂರು ಹಾಗೂ ಹೆಬ್ರಿ. ತಂಡವನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಹೆಬ್ರಿ ತಂಡದ ಪರವಾಗಿ ತಮ್ಮ ಕೈಯನ್ನ ಮೇಲೆತ್ತಬೇಕು. ಶರಷ್ಟಿ, ಸ್ವಾತಿ, ಅಮೂಲ್ಯ ಹೆಗಡೆ, ಶಾಂತ, ವೀಕ್ಷಾ, ಶರಣ್ಯ, ರಕ್ಷಿತಾ, ನಮ್ರತಾ, ನವ್ಯಾಸ್ ಪೂಜಾರಿ, ದಿಶಾ, ಪ್ರತೀಕ್ಷಾ ಹಾಗೂ ರಿತೀಕ್ಷಾ. ಅದೇ ರೀತಿ ಬೈಂದೂರು ತಂಡವನ್ನ ಎರಡನೆಯ ಕ್ರೀಡಾಕೂಟಕ್ಕೆ ಪರಿಚಯಿಸಿಕೊಳ್ತಾ ಇದ್ದಾವೆ. ಸಿಂಚನ, ಕೀರ್ತನ, ಸಂಜನಾ, ನವ್ಯ MY, ತ್ರಿಷಾ, ಪ್ರಿಯಾ, ಅನನ್ಯ, ಕೀರ್ತಿ, ಸನಿತ್ಯ, ನಿತ್ಯ, ರಕ್ಷಿತಾ KM. ಸ್ವಾಗತಗಳನ್ನ ಎರಡು ತಂಡಗಳಿಗೆ ವಿಶೇಷವಾಗಿ ಬಯಸಿಕೊಳ್ತಾ Hello, check. Hello, check. Hello, check. Hello, check. Chur. Sharp call. Hello, check. Okay. So, ಬಂಧುಗಳೇ, ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳ ಚರಣ ಪದಾರ ವಿದ್ಯೆಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಕ್ರೀಡಾ ಭಾರತಿ ಉಡುಪಿ ಹಾಗೂ ಹೆಬ್ರಿ ಪಾಂಡುರಂಗ ರಮನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಉಡುಪಿ
ಹೆಬ್ರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಜೊತೆಗೆ ಸೀನಿಯರ್ ವಿಭಾಗದ ಜಿಲ್ಲಾ ಚಾಂಪಿಯನ್ಶಿಪ್ ಪಂದ್ಯಾವಳಿಯ ಬಾಲಕಿಯರ ವಿಭಾಗದ ಕದನಗಳು ಆರಂಭಗೊಳ್ಳುತ್ತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ಬೈಂದೂರು ಹೆಬ್ರಿ ಕೂಟದ ಬಾಲಕಿಯರ ವಿಭಾಗದ ಎರಡನೆಯ ಕದನವನ್ನು ಕಾಣ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಉಡುಪಿ ಕಾರ್ಕಳ, ತಾವುಗಳು ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಸಮರಾಂಗಣದ ಮೊದಲ ಅವಧಿಯ ಆಟದಲ್ಲಿ ನಿರೀಕ್ಷೆಗಳ ನಿರಂತರವಾದಂತಹ ಹೆಜ್ಜೆಗಳು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಅಂಕದ ಗಳಿಕೆ ಆಗಿದೆ. ಖಾತೆಯಲ್ಲಿ 1-1 ಸಮಬಲದಲ್ಲಿ ಪ್ರಸ್ತುತ ಕದನವನ್ನು ನಾವುಗಳು ಕಾಣಬಹುದಾಗಿದೆ. ಸೋಲೋ ಟ್ಯಾಕಲ್ಗೆ ಪ್ರಯತ್ನ, ಕವರ್ ವಿಭಾಗದಿಂದ ಆಕ್ರಮಣ, ರೈಟ್ ಕವರ್ ವಿಭಾಗದಿಂದ ಪ್ರಸ್ತುತ ಕದನದಲ್ಲಿ ಆಕ್ರಮಣಕ್ಕೆ ಪ್ರಯತ್ನಿಸಲಾಗಿತ್ತು. 2-1 ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಹೆಬ್ರಿ. ಮೂರು 2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಪ್ರಸ್ತುತ ಕದನ ಹಿಡಿತವನ್ನು ಪ್ರಬಲಗೊಳಿಸಿಕೊಂಡಿರುವಂತಹ ಬೈಂದೂರು ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಸಂಜನಾ ಬೈಂದೂರಿನ ರಣಾಂಗಣದಲ್ಲಿ ಸ್ಪರ್ಧೆಯ ನಿರೀಕ್ಷೆಗಳ ಒತ್ತಡವನ್ನು ನಿಭಾಯಿಸಿಕೊಳ್ಳಬಲ್ಲ ಆಟಗಾರ್ತಿ. 4-2 2 ಅಂಕಗಳ ಅಂತರದಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. ಬೈಂದೂರು ಹೆಬ್ರಿ ತಂಡಗಳ ಮಧ್ಯೆ ವಿಶ್ರಾಂತಿಯ ಕೋರಿಕೆ. ಸಮಯೋಚಿತವಾದ ಆಟದ ಮೂಲಕವಾಗಿ ಅಂಕಣ ಅಂತರವನ್ನ ಕುಗ್ಗಿಸಿಕೊಳ್ಳುವ ನಿರೀಕ್ಷೆಯಲ್ಲಿ 4-3 ಹೆಬ್ರಿ ಬೈಂದೂರು ತಂಡಗಳ ಮಧ್ಯೆ ಪ್ರತಿರೋಚಕತೆಯ ಕದನ. ಐವರು ಡಿಫೆಂಡರ್ಗಳ ಮಧ್ಯೆ ಸಿಂಚನ. ಬೈಂದೂರಿನ ಭಾಗದಿಂದ ದಾಳಿ ಆರಂಭಗೊಳ್ಳುತ್ತಾ ಇದೆ. ಒಳಭಾಗದಲ್ಲಿ 4-3 ಏಕಮಾತ್ರ ಅಂಕದ ಅಂತರವನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯಾವಳಿ ಬಾಲಕಿಯರ ವಿಭಾಗದ ಕದನವನ್ನು ನಾವುಗಳು ಕಾಣ್ತಾ ಇದ್ದೇವೆ.
ಸ್ಪರ್ಧೆಯ ಅಂಕಣದಲ್ಲಿ 5-4 ಹೋರಾಟವನ್ನು ಕಾಣ್ತಾ ಇದ್ದೇವೆ. ಥರ್ಡ್ ರೈಟ್ ಅಂಡ್ ಇಟ್ಸ್ ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಪಂದ್ಯದಲ್ಲಿ ಪ್ರಣಮ್ಯ ಸಮರಾಂಗಣದಲ್ಲಿ 5-4 ಹೋರಾಟವನ್ನು ಕಾಣ್ತಾ ಇದ್ದೇವೆ. 5 ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಹೆಬ್ರಿ ಬೈಂದೂರು ತಂಡಗಳ ಬಾಲಕಿಯರ ಕದನ ಅಂಕಣದ ಒಳಭಾಗದಲ್ಲಿ ನಡೀತಾ ಇದೆ. ಪರಿಣಾಮಕಾರಿ ಹೆಜ್ಜೆಗಳ ಅನುಭವ, ವಿಶ್ರಾಂತಿಯ ಕೋರಿಕೆ ನಿರಂತರವಾಗತೊಡಗಿದೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದಂತಹ ನಮ್ಮ ಈ ಪಂದ್ಯಾಟದ ಮಹಾಪೋಷಕರಾದಂತಹ ವಾದಿರಾಜ್ ಶೆಟ್ಟಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಪಂದ್ಯಾಟಕ್ಕೆ ಆಗಮಿಸಿದಂತಹ ಹೆಬ್ರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಾನ್ಯ ವಿಜಯ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದಂತಹ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ಕಾಂಬಿನೇಷನ್ ಕೂಟದಲ್ಲಿ ಮತ್ತೆ ಅಂಕಣದಲ್ಲಿ 7-4 ಕದನ. ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಕದನದಲ್ಲಿ ಬೈಂದೂರು ಹೆಬ್ರಿ ತಂಡಗಳ ಮಧ್ಯೆ ಅತ್ಯಂತ ರೋಚಕತೆಯ ಕದನವನ್ನು ನಾವುಗಳು ಕಾಣುತ್ತದೆ. ಮುಂದಿನ ಬಾಲಕಿಯರ ವಿಭಾಗದ ತೃತೀಯ ಸ್ಪರ್ಧೆಗೆ ಉಡುಪಿಯ ವಿರುದ್ಧವಾಗಿ ಕಾರ್ಕಳ ತಾಲೂಕು ತಂಡಗಳಿಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಕ್ಲಬ್ನ ಸಮಯದಲ್ಲಿ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವುದಕ್ಕೆ ಉಡುಪಿ ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ನಡೆಯುತ್ತಿರುವಂತಹ ಪಂದ್ಯಾವಳಿಯ ಬಾಲಕಿಯರ ವಿಭಾಗದ ಸ್ಪರ್ಧೆಗಳಲ್ಲಿ ನಾವುಗಳಿದ್ದೇವೆ. ಈ ಕೂಟದ ಅತ್ಯಂತ ಡಬಲ್ ತಾಯ್ ಹೋಲ್ಡ್ ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ. ಪಂದ್ಯದಲ್ಲಿ ಹಿಡಿತದ ಕಡೆಗೆ ಗಮನವನ್ನು ಹರಿಸಿಕೊಳ್ಳುವ ಮೂಲಕ 8-4 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳು ಮಲ್ಟಿಪಲ್ ಅಂಕವನ್ನು ಗಳಿಸಿಕೊಳ್ಳುವ ಯೋಜಿತ ಸೆಂಟರ್ ಲೈನ್ 2+2 ಆಲ್ ಔಟ್ ಆಗಿದೆ. ಹೆಬ್ರಿ ಕ್ಷಣಾರ್ಧದಲ್ಲಿಯೇ ಪಂದ್ಯದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಆಟ. 12-4 ಎರಡು ತಂಡಗಳು ಕೂಡ ಅತ್ಯಂತ ತಾಳ್ಮೆಯ ಹೋರಾಟ ಜೊತೆಗೆ ಆರಂಭದ ಕ್ಷಣಗಳನ್ನು ಕಳೆದ ಬಳಿಕ ಇದೀಗ ಬೈಂದೂರು ಪ್ರಬಲ ಸ್ಥಿತಿ ಉಳಿಸಿಕೊಳ್ಳುತ್ತಾ ಇದೆ. ಬಾಲಕಿಯರ ವಿಭಾಗದ ಕದನದ ಈ ಪಂದ್ಯದಲ್ಲಿ ಟೈಮ್ ಔಟ್ ಅಗೇನ್. 12-4 ವಿಶ್ರಾಂತಿ ಅವಧಿ. ಹೌದು ಹೌದು 20 ವಯೋಮಾನದ ಒಳಗಿನ ಬಾಲಕರು ದಯವಿಟ್ಟು ತಮ್ಮ ದೇಹದ ತೂಕವನ್ನು ಯಾರು ಮಾಡಿಸಿಕೊಳ್ಳಿಲ್ಲ ತಂಡಗಳು ತಕ್ಷಣ ತಾವು ಆ ಭಾಗಕ್ಕೆ ತೆರಳಬೇಕು. ದಯವಿಟ್ಟು 20 ಒಳಗಿನ ವಯೋಮಾನದ ಬಾಲಕರು ತಮ್ಮ ತೂಕ ಪರೀಕ್ಷೆಯನ್ನು ಇವರಿಗೆ ಯಾರು ಮಾಡಿಸಿಲ್ಲ ಅವರು ತಕ್ಷಣ ತಮ್ಮ ದೇಹ ತೂಕವನ್ನು ತಕ್ಷಣ ಮಾಡಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡ್ತಿದ್ದೇವೆ. 12-4 8 ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಬೈಂದೂರು ಈ ಪಂದ್ಯದಲ್ಲಿ ಪ್ರತಿದಾಳಿಯನ್ನು ಉಳಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಮರಳುವ ಯತ್ನವನ್ನು ಮಾಡಬಹುದೇ.
ಹೆಬ್ರಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಈಗಾಗಲೇ ಕರೆಯನ್ನು ಕೊಡಲಾಗಿದೆ. ತ್ವರಿತಗತಿಯಲ್ಲಿ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧರಾಗಿರಿ. ಬೋನಸ್ನ ಗಳಿಕೆ 12-5. ಅಂತರವನ್ನು ಕುಗ್ಗಿಸಿಕೊಳ್ಳುವ ಯೋಜಿತ ಕವರ್ ವಿಭಾಗದಿಂದ ರೈಟ್ ಕವರ್ ವಿಭಾಗದಿಂದ ಋತಿಕಳ ಆಕ್ರಮಣ. ಡಿಫೆನ್ಸ್ನಲ್ಲಿ ಅಂಕ ಬರಿತಾ ಇದೆ ಹೆಬ್ರಿಯ ಖಾತೆಗೆ. 12-6 ಅಂತರ 6 ಇಳಿತಾ ಇದೆ. ಸೋಲೋ ಆಂಕಲ್ ಹೋಲ್ಡ್ಗೆ ಹಿಡಿತ ಪ್ರಬಲಗೊಳ್ತಾ ಇದೆ. ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ, ಕಾಂಬಿನೇಷನ್ ಟ್ಯಾಕಲ್. ಹಲೋ ಹಲೋ ಬ್ರಹ್ಮಾವರ ತಂಡದ ಆಟಗಾರರು ಆದಷ್ಟು ಬೇಗ ಬಂದು ನಮ್ಮ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬ್ರಹ್ಮಾವರ ತಂಡದ ಬಾಲಕಿಯರ ತಂಡದ ಆಟಗಾರರು. ಹದಿಮೂರು 6 ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. ಮುನ್ನಡೆ ಅಂತರವನ್ನು ಉಳಿಸಿಕೊಳ್ಳಬಲ್ಲಂತಹ ಎರಡು ತಂಡಗಳು ಪ್ರಬಲತೆಯಲ್ಲಿ ಡಬಲ್ ಟೈ ಹೋಲ್ಡ್ ಮಾಡುವ ಪ್ರಯತ್ನ. ಸಂಘಟಿತವಾದ ಬಲ, ಹಿಡಿತಗಳು ಅತ್ಯಂತ ಶ್ರೇಷ್ಠತೆಯಲ್ಲಿತ್ತು. ಪ್ರಬಲ ಆಟಗಾರ್ತಿಯ ಬಂಧನದ ಮುಖೇನ ಆಫ್ ಟೈಮ್ ಮಧ್ಯಂತರದ ವಿರಾಮ. ಮೊದಲ ಅವಧಿಯ ಸಂಪನ್ನತೆಯನ್ನು ಕಾಣ್ತಾ ಇದ್ದೇವೆ. 14-6 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಬೈಂದೂರು ಮುನ್ನಡೆಯಲ್ಲಿದೆ. ಹಲೋ ಬ್ರಹ್ಮಾವರ ತಂಡದ ಬಾಲಕಿಯರ ತಂಡದ ಆಟಗಾರರು ಬ್ರಹ್ಮಾವರ ವೇದಿಕೆ ಬಂದು ಸ್ಮರಣಿಕೆಯನ್ನು ಅಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಗೌರವದ ಸ್ಮರಣಿಕೆಯನ್ನು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕಿನ ಅಧ್ಯಕ್ಷರಾದ ಹರ್ಷಿ ಶೆಟ್ಟಿ ಅವರು ನಿಲ್ಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬ್ರಹ್ಮಾವರ ತಂಡದ ಬಾಲಕಿಯರ ತಂಡ. ಬಾಲಕಿಯರ ವಿಭಾಗದ 3ನೇ ಪಂದ್ಯಾಟಕ್ಕಾಗಿ ಕುಂದಾಪುರ ಮತ್ತು ಕಾರ್ಕಳ ಉಡುಪಿ ಮತ್ತು ಕಾರ್ಕಳ ಬಾಲಕಿಯರ ತಂಡ ಸಿದ್ಧತೆಯಲ್ಲಿ ಇರಬೇಕು. ನಿಮಗೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ಳುತ್ತಿದ್ದಾವೆ. ಹಲೋ ಹಲೋ ಪ್ರಥಮಾರ್ಧದಲ್ಲಿ 20 ವರ್ಷದ ಬಾಲಕರ ತಂಡ ಅಲ್ಲಿ ವೆಯ್ಟ್ ಚೆಕಿಂಗ್ ಬರಲಿಲ್ಲ ಅಂತೆ. ಬಾಲಕಿಯರ ಪಂದ್ಯ ಮುಗಿದ ತಕ್ಷಣ ಬಾಲಕರ ಪಂದ್ಯ ನಡಿಲಿಕ್ಕಿದೆ, ಅಲ್ಲಿ ತೂಕ ಪರೀಕ್ಷೆ ಮಾಡಬೇಕು ಆದಷ್ಟು ಬೇಗ. ಮಧ್ಯಂತರ ವಿರಾಮದ ಬಳಿಕ 14-6 ಬೈಂದೂರು ಮುನ್ನಡೆಯ ಜೊತೆಗೆ ಉಳಿದಿರುವ ಸಮಯದಲ್ಲಿ ಮರಳಿ ಬರುವಂತಹ ತಂಡಕ್ಕೆ ಅಭಿನಂದನೆಗಳು. ಅಧ್ಯಕ್ಷರಿಂದ ಸ್ಮರಣಿಕೆಯನ್ನ
14-6 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. ಎರಡು ತಂಡಗಳು ಕೂಡ ನಿರಂತರವಾಗಿ ಸಮರಾಂಗಣದಲ್ಲಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುವ ಮೂಲಕ ಒತ್ತಡದ ಮಧ್ಯಂತರದ ವಿರಾಮ ಬಳಿಕದ ಅವಧಿಯಲ್ಲಿ ಎರಡೂ ತಂಡಗಳು ಕೂಡ ಪರಿಶ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ದಾಳಿಯ ಜವಾಬ್ದಾರಿಗಳ ಮೂಲಕ ಋತಿಕಾ ಯಶಸ್ವಿ ಕಮ್ ಬ್ಯಾಕ್ ಅಲ್ಲಿ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಕುಗ್ಗಿಸಿಕೊಳ್ಳಬಲ್ಲ ಜಾನ್ಮಯಿ ಆಟ. ಮಾಡು ಇಲ್ಲವೇ ಮಣಿ ಖೇಲೋಯ ಮರು ಅನ್ನುವ ಸ್ಥಿತಿಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಅಂಕ ತರಲೇಬೇಕಾದ ಒತ್ತಡದ ಸ್ಥಿತಿ ಗಳಿಸಿಕೊಂಡಿರುವ ಆಟದಲ್ಲಿ 14-7 ಪ್ರಬಲ ದಾಳಿಯಲ್ಲಿ ನಿರಂತರವಾಗಿ ಅಂಕಗಳನ್ನು ಗಳಿಸಿಕೊಂಡ ಪ್ರಣಾಮಿಯ ಈ ಸ್ಪರ್ಧೆಯಲ್ಲಿ ಎರಡೂ ತಂಡಗಳಿಗೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಳಲೇಬೇಕಾಗಿದೆ. ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ಬೋನಸ್ನ ಗಳಿಕೆ ಅಂತರ ಹೆಚ್ಚಿಸಿಕೊಳ್ಳುತ್ತಾ ಇದೆ ಬೈಂದೂರು. 15-7 8 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಕದನವನ್ನು ಕಾಡ್ತಾ ಇದ್ದಾವೆ. ಶ್ವೇತಾ ಡಬಲ್ ಆಂಕಲ್ ಹೋಲ್ಡ್ ಪ್ರಯತ್ನ, ಕಾಂಬಿನೇಷನ್ ಟ್ಯಾಕಲ್ ಅಗೇನ್. ಸರಿಯಾದ ಸಮಯದಲ್ಲಿ ತಂಡದ ಒಗ್ಗಟ್ಟಿನ ಪರಿಶ್ರಮ ಬರುತ್ತಾ ಇದೆ. ಪ್ರತಿ ದಾಳಿಗಳಲ್ಲಿಯೂ ಕೂಡ 16-8 8 ಅಂಕಗಳ ಅಂತರದಲ್ಲಿರುವಂತಹ ಕದನ ಸಿಂಚನ. ಬೈಂದೂರಿನ ಖಾತೆಯಿಂದ ದಾಳಿ ಮುಂದುವರೆಸಿಕೊಂಡಿರುವ ಸಿಂಚನ ಒಳಾಂಗಣದಲ್ಲಿ ಸಮರ್ಪಕವಾದಂಥ ಆಟದ ಅವಕಾಶಗಳನ್ನು ಮಾಡಲೇಬೇಕಾದ ಅನಿವಾರ್ಯತೆಯ ಈ ಪಂದ್ಯ. ಬೈಂದೂರು ಹೆಬ್ರಿ ತಂಡಗಳ ಮಧ್ಯೆ ಆತಿಥೇಯ ಹೆಬ್ರಿ ಅಲ್ಪ ಹಿನ್ನಡೆಯಲ್ಲಿದೆ ಈ ಪಂದ್ಯಾವಳಿಯಲ್ಲಿ. ಬಾಲಕಿಯರ ವಿಭಾಗದಲ್ಲಿ 16-8 ಅನ್ನುವ ಅಂಕಗಳಿಗೆ ನಿರಂತರವಾಗಿ ಸ್ಪರ್ಧೆಯ ಆರಂಭದಿಂದ ಉಳಿಸಿಕೊಂಡಿರುವ ಬೈಂದೂರು ಸ್ಪಷ್ಟ ಪಾದಚಲನೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಸಿಂಚನ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಸಮಯವನ್ನು ಕಳೆಯುವ ಪೂರ್ಣ ಅವಧಿಯಲ್ಲಿ ವಿಶ್ರಾಂತಿಯ ಕೋರಿಕೆ ಮತ್ತೆ ಹೆಬ್ರಿಯ ಪರವಾಗಿ ಅಮೃತ ಭಾರತೀಯ ವಿದ್ಯಾಸಂಸ್ಥೆಯ ಅಂಕಣದಲ್ಲಿ 19-10 19-10 ಇನ್ ಫೇವರ್ ಆಫ್ ಬೈಂದೂರು. 19-10 ಅನ್ನುವ ಅಂಕಗಳಿಕೆಯ ಆಧಾರದಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. 9 ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಬೈಂದೂರು ಸಮಯವನ್ನು ಪೂರ್ಣವಾಗಿ ಬಳಸಿಕೊಂಡಿರುವ ಆಟದ ಅವಧಿಯಲ್ಲಿ ನಿರಂತರವಾದ ಹೆಜ್ಜೆಗಳು
ಎರಡೂ ತಂಡಗಳಲ್ಲಿಯೂ ಕೂಡ ಕಾಣಬಹುದಾಗಿದೆ. And it is a do or die third leg. So ಮಾಡು ಇಲ್ಲವೇ ಮಾಡಿ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಅಂಕವನ್ನು ತರುವಂತ ಒತ್ತಡದ ಸ್ಥಿತಿಯಲ್ಲಿ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳು. ನವ್ಯ 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 ಅಪ್ 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 ನವ್ಯ ನಾಜೂಕಾಟಲ್ಲಿ ಅಂಕಣದಲ್ಲಿ ಸತತ ಪ್ರಯತ್ನಗಳು ಬೈಂದೂರಿನ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. ಋತಿಕಾ ಹೆಬ್ರಿಯ ಪರವಾಗಿ ಮತ್ತೆ ಆರಂಭದಿಂದ ಉಡುಪಿ ಮತ್ತು ಕಾರ್ಕಳ ಬಾಲಕಿಯರು ರೆಡಿ ಇದ್ದೀರಾ? ಇಪ್ಪತ್ನಾಲ್ಕು 11 24-11 ಮತ್ತೆ ನವ್ಯ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವ ಆಟದ ಮೂಲಕವಾಗಿ ಎರಡೂ ತಂಡಗಳು ಕೂಡ ಅದ್ಭುತ ಹೋರಾಟವನ್ನು ಮಾಡಿತ್ತು. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷದ ಘೋಷಣೆಯನ್ನ ಕಾಣ್ತಾ ಇದ್ದೇವೆ. ಕಣದಲ್ಲಿ 24-11 ಬೈಂದೂರು ಪ್ರಬಲ ಸ್ಥಿತಿ ಮುಂದುವರಿಸಿಕೊಳ್ತಾ ಇದೆ ಆತಿಥೇಯ ಹೆಬ್ರಿಯ ವಿರುದ್ಧವಾಗಿ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇದೆ ಬೈಂದೂರು. ಋತಿಕಾ ಹೆಬ್ರಿಯ ಪರವಾಗಿ ಮತ್ತೆ ದಾಳಿ ಮುಂದುವರಿಸಿಕೊಂಡಿರುವಂತೆ ನಿರಂತರವಾಗಿ ಅಂಕದ ಬೇಟೆ ಎದುರಾಳಿಯ ಪಾಳಯದಲ್ಲಿ ಅಂತಿಮ ಅವಧಿಯಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಕದನವಿದೆ. ಎಸ್ ಋತಿಕಾ ಎಸ್ ಅಫ್ಕೋರ್ಸ್ ಅಂತಿಮ ಕ್ಷಣದಲ್ಲಿ ಋತಿಕಾ ಆರ್ಭಟ ಆರಂಭ ಆಗಿದೆ. ಆದರೆ ಸಮಯ ಕ್ಷೀಣಿಸಿದೆ. ಬೋನಸ್ ಪ್ಲಸ್ ಸೂಪರ್ ಡೂಪರ್ ದಾಳಿಯ ಮೂಲಕ ಪಂದ್ಯ 24-15 24-15 9 ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯ. ಪೂರ್ಣ ಸಮಯವನ್ನ ಕಳೆಯುವ ಮೂಲಕವಾಗಿ ಈ ಕೂಟದಲ್ಲಿ ಮತ್ತೆ ಮುಂದಿನ ಸ್ಪರ್ಧೆಗಾಗಿ ತಂಡಗಳಿಗೆ ದಾಖಲೆ ಕರೆ ಕೊಡಲಾಗಿದೆ. ಉಡುಪಿಯ ವಿರುದ್ಧವಾಗಿ ಕಾರ್ಕಳ ತಂಡಗಳು ಈ ಬಳಿಕದ ಸ್ಪರ್ಧೆಯ ಕಣದಲ್ಲಿ ಇದರೊಂದಿಗೆ ಸ್ಪರ್ಧೆಯನ್ನು ಗೆದ್ದುಕೊಳ್ತಾ ಇದೆ ಬೈಂದೂರು. ದೂರದ ಬೈಂದೂರಿನ ಬಾಲಕಿಯರು ಗೆಲುವಿನೊಂದಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೆಬ್ರಿಯ ಆಟಗಾರ್ತಿಯರಿಗೆ ಅಭಿನಂದನೆ. ತಾವುಗಳು ನೇರವಾಗಿ ವೇದಿಕೆಗೆ ತೆರಳಿ ಅತಿಥಿಗಳಿಂದ ಸ್ಮರಣಿಕೆಯನ್ನ ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಉಡುಪಿ ಮತ್ತು ಕಾರ್ಕಳ ತಂಡದ ಬಾಲಕಿಯರು ತಕ್ಷಣ ಈ ಭಾಗಕ್ಕೆ ತಮ್ಮ ಪ್ರವೇಶವನ್ನು ಕಂಡುಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು ಇವರ ನೇತೃತ್ವದಲ್ಲಿ ಸಾಗಿ ಬರುತ್ತಿರುವಂತಹ ಬಾಲಕ ಬಾಲಕಿಯರ ಮತ್ತು ಸೀನಿಯರ್ಸ್ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಬೈಂದೂರು ತಂಡದ ಹೆಬ್ರಿಯ ಬಾಲಕಿಯರು ದಯವಿಟ್ಟು ವೇದಿಕೆ ಹೋಗಿ ವೇದಿಕೆಗೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಡುಪಿ ಜಿಲ್ಲಾಧ್ಯಕ್ಷರು ಆಗಿರುವಂತಹ ದಿನೇಶ್ ಪುತ್ರನ್ ಅವರು ಮತ್ತು ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಹರ್ಷ ಶೆಟ್ಟಿ ಅವರು, ಅದೇ ರೀತಿ ಕ್ರೀಡಾ ಭಾರತೀಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಶೆಟ್ಟಿ ಮತ್ತು ಹೆಬ್ರಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಂಚಾಲಕರಾಗಿರುವಂತಹ ಸೀತಾನದಿ ವಿಠಲ್ ಶೆಟ್ಟಿ ಇವರ ಅಮೃತ ಹಸ್ತದಿಂದ ಇದೀಗ ತಾನೇ ಪಂದ್ಯವನ್ನು ಮುಗಿಸಿಕೊಂಡು ಎದುರಾಳಿ ಬೈಂದೂರು ವಿರುದ್ಧ ಪರಾಭವಗೊಂಡಿರುವಂತಹ ಹೆಬ್ರಿ ತಾಲೂಕಿನ ತಂಡದ ಆಟಗಾರ್ತಿಯರಿಗೆ ಗೌರವದ ಸ್ಮರಣಿಕೆಯನ್ನು ನಮ್ಮ ಗಣ್ಯರು ಇದೀಗ ನೀಡ್ತಾ ಇದ್ದಾರೆ.
ಸರ್ ಒಮ್ಮೆ ಸೋಲು ಮತ್ತು ಗೆಲುವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ಸೋಲೆ ಮುಂದಿನ ಗೆಲುವಿಗೆ ಸೋಪಾನವಾಗಲಿ. ಈ ಪವಿತ್ರ ಹೆಬ್ರಿಯ ಅಮೃತ ಭಾರತೀಯ ಅಂಗಣದಲ್ಲಿ ಆಡಿದ ಪುಣ್ಯ ಅನುಭವ ಹಾಗೆ ಈ ಭಾಗದ ಕ್ರೀಡಾಭಿಮಾನಿಗಳ ಶುಭ ಹಾರೈಕೆ ನಿಮಗಿದೆ. ನಿಮ್ಮ ಪರಿಶ್ರಮ ಹಾಗೂ ಅಭ್ಯಾಸಗಳು ನಿರಂತರವಾಗಿರಲಿ. ಮುಂದಿನ ದಿನದಲ್ಲಿ ನಿಮ್ಮ ಯಶಸ್ಸು ನಿಮ್ಮ ಪಾಲಿಗಿರಲಿ ಎನ್ನುವ ಶುಭ ಹಾರೈಕೆಯನ್ನು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಸಹಭಾಗಿತ್ವ ಸಂಘಗಳ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಬಯಸ್ತಾ ಇದ್ದಾವೆ. ಇದು ಪ್ರತಿಷ್ಠಿತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ತುಳುನಾಡ ವಾರ್ತೆ ವಾಹಿನಿ ಸುದ್ದಿ ವಾಹಿನಿಯಲ್ಲಿ ಯೂಟ್ಯೂಬ್ ವಾಹಿನಿಯಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಹಲೋ ಹಲೋ ಕಂಗೊಳಿಸ್ತಾ ಇದ್ದಾರೆ ಕಾರ್ಕಳ. ಹಲೋ ಬಾಲಕರು ಆದಷ್ಟು ಬೇಗ ತಮ್ಮ ವೇಟ್ ಚೆಕ್ ಮಾಡಬೇಕು. ಯಾವುದೇ ಊಟದ ವಿರಾಮವಿರುವುದಿಲ್ಲ. ಬಾಲಕಿಯರ ಪಂದ್ಯ ಮುಗಿದ ತಕ್ಷಣ ಬಾಲಕರ ಪಂದ್ಯ ಆರಂಭ ಆಗಲಿಕ್ಕಿದೆ. ದಯವಿಟ್ಟು ಸಹಕರಿಸಬೇಕು. ಯಾವುದೇ ಊಟಕ್ಕೆ ವಿರಾಮ ಕೊಡುವುದಿಲ್ಲ. ಎರಡು ತಂಡಗಳು ಲೈನ್ ಅಪ್ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಕಾರ್ಕಳ ಟೀಮ್ ಮ್ಯಾನೇಜರ್ ಮತ್ತು ಕೋಚ್ ಈ ತಂಡಗಳಿಗೆ ಮಾತ್ರ ಪ್ರವೇಶವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ನಾಣ್ಯ ಚಿಮ್ಮಿಕೆಯಲ್ಲಿ ಉಡುಪಿ ಮೇಲುಗೈನ ಸಾಧಿಸಿದ ಆಟಗಾರ್ತಿಯರ ಪರಿಚಯಕ್ಕಾಗಿ ಹಲೋ ಬಾಲಕರು ಗಮನಿಸಿ, ಈಗಾಗಲೇ ಹೆಬ್ರಿ ಬೈಂದೂರು ಮತ್ತೆ ಬ್ರಹ್ಮಾವರದವರು ವೆಯ್ಟ್ ಚೆಕ್ ಮಾಡಿದ್ದಾರೆ. ಉಡುಪಿ, ಕಾಪು, ಕುಂದಾಪುರ ಹಾಗೂ ಕಾರ್ಕಳದವರು ವೆಯ್ಟ್ ಚೆಕಪ್ ಆಗಲಿಲ್ಲ. ಉಡುಪಿ, ಕಾಪು, ಕುಂದಾಪುರ ಹಾಗೂ ಕಾರ್ಕಳದವರು ಆದಷ್ಟು ಬೇಗ ತಮ್ಮ ವೆಯ್ಟ್ ಚೆಕಪ್ ಮಾಡಿ ಕಾಯ್ತಾ ಇದ್ದಾರೆ. ಅಲ್ಲಿ ಪಂದ್ಯ ನಿರಂತರವಾಗಿ ನಡಲಿಕ್ಕಿದೆ. ಯಾವುದೇ ವಿರಾಮ ಇರುವುದಿಲ್ಲ. ಆದಷ್ಟು ಬೇಗ ಬಾಲಕರು ಸಹಕರಿಸಬೇಕು. 20 ವರ್ಷದ ಒಳಗಿನ ಬಾಲಕರು ಉಡುಪಿ, ಕಾಪು, ಕುಂದಾಪುರ, ಕಾರ್ಕಳ ಆದಷ್ಟು ಬೇಗ ತಮ್ಮ ವೇಟ್ ಚೆಕಪ್ ಮಾಡಿ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಹಾಗೂ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ರಮಣ ಪಾಂಡುರಂಗ ನಾಯಕ್ ಅಮೃತ ಭಾರತಿ ಶಿಕ್ಷಣ ಸಂಸ್ಥೆ ಇವರ ಆಶ್ರಯದಲ್ಲಿ ಚಾಂಪಿಯನ್ಶಿಪ್ ಟ್ರೋಫಿ ಮೊದಲಿಗೆ ಬಾಲಕಿಯರ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ.
ಮೂರನೆಯ ಪಂದ್ಯಾಟ. ಪ್ರತಿಷ್ಠಿತ ಬಲಿಷ್ಠ ಎರಡು ತಂಡಗಳ ಹಣಾಹಣಿ. ಉಡುಪಿ ಮತ್ತು ಕಾರ್ಕಳ ತಾಲೂಕಿನ ಬಾಲಕಿಯರ ತಂಡಗಳು. ಸ್ಪರ್ಧೆ ಆರಂಭವಾಗಿದೆ. ಉಡುಪಿ ಕಾರ್ಕಳ ತಂಡಗಳ ಮಧ್ಯೆ ಕದನ. ಉಡುಪಿಯ ಖಾತೆಗೆ ಮೊದಲ ಅಂಕ. ಕಾರ್ಕಳದಿಂದ ಸಾಕ್ಷಿಯ ಆಕ್ರಮಣವಿತ್ತು. ಮೊದಲ ಅವಧಿಯಲ್ಲಿ 1-1 ಸಮಬಲದಲ್ಲಿ ಪ್ರಸ್ತುತ ಕದನವನ್ನು ಕಾಣ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆಗಳು 7 ತಾಲೂಕುಗಳಿಂದ ಆಗಮಿಸಿರತಕ್ಕಂಥ 7 ತಂಡಗಳು ಪ್ರಸ್ತುತ ಈ ಪಂದ್ಯದಲ್ಲಿ ಜಿಲ್ಲಾ ಚಾಂಪಿಯನ್ ಪ್ರಶಸ್ತಿಯನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಅವಧಿಯಲ್ಲಿ ಮತ್ತೆ ಅಂಕಣ ಪ್ರಾಪ್ತಿ ಬಂಧನ. ಉಡುಪಿಯ ಸ್ಪಷ್ಟವಾದಂಥ ಡಿಪೆಂಡರ್ಗಳ ಸಾಥ್ ಸಿಕ್ಕಿದೆ ಕದನಕ್ಕೆ. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವಂತೆ ಈ ಪಂದ್ಯದಲ್ಲಿ ಸಾಕ್ಷಿ ಕಾರ್ಕಳದ ಪರವಾಗಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಉಡುಪಿ ಅಂಕಣದಲ್ಲಿ 4-1 ಈ ಪಂದ್ಯವನ್ನು ಕಾಣಬಹುದಾಗಿದೆ. ನಿರಂತರವಾಗಿ ಯಶಸ್ವಿ ಹೆಜ್ಜೆಗಳ ಆಟದ ಮೂಲಕ ಸ್ಪಷ್ಟತೆಯ ಪಾದಚಲನೆ. 4-2 ಪ್ರತಿದಾಳಿಯನ್ನು ಮುಂದುವರಿಸಿರುವಂತಹ ಉಡುಪಿ ಅಲ್ಪ ಮುನ್ನಡೆಯ ಜೊತೆಗೆ ಲೆಫ್ಟ್ ಕಾರ್ನರ್ನಲ್ಲಿ ಅಂಕ ಗಳಿಕೆಯ ವಿಶ್ವಾಸದ ಹೆಜ್ಜೆಯಲ್ಲಿ ಮರಳುವ ವೇಳೆ ಅಫಿಷಿಯಲ್ ಟೈಮ್ ಔಟ್. ಸ್ಪಷ್ಟತೆಯ ಪಾದಚಲನೆಯನ್ನು ಬಳಸಿಕೊಂಡಿರುವ ಆಟದ ಅವಧಿಯಲ್ಲಿ ತಂಡಗಳು ಮಲ್ಟಿಪಲ್ ಪಾಯಿಂಟ್ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಎದುರಾಳಿ ಅಂಕಣದಲ್ಲಿ ಆಕ್ರಮಣದ ಮೂಲಕ 5-4 ಏಕಮಾತ್ರ ಅಂಕದ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯ. ಈ ಪಂದ್ಯದಲ್ಲಿ ಮತ್ತೆ ಅಶ್ವಿನಿ ದಾಳಿಯಿಂದ ಬರಳುವ ವೇಳೆ ಸಾಕ್ಷಿಗೆ ಜವಾಬ್ದಾರಿಗಳನ್ನು ಕೊಡಲಾಗಿದೆ. ಕಾರ್ಕಳದ ಪರವಾಗಿ ಎರಡೂ ತಂಡಗಳು ಕೂಡ ಸಾಕಷ್ಟು ಯಶಸ್ವಿ ಅನುಭವದ ಆಟವನ್ನು ಉಳಿಸಿಕೊಂಡಿರುವಂತಹ ಪಂದ್ಯವಾಗಿದೆ. ವಿಶ್ರಾಂತಿಯ ಕೋರಿಕೆ ಸ್ಪರ್ಧೆಯಲ್ಲಿ ಸಾಕ್ಷಿ 8-4 ಕಾದಾರ ಸೆಂಟರ್ ಲೈನ್ ಸಮೀಪದವರೆಗೆ ಬಂದ ಹೋರಾಟವಾಗಿತ್ತು. ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ ಉಡುಪಿಯ ಖಾತೆಯಿಂದ. 9-4 ಈ ಪಂದ್ಯದ ಅವಧಿ ಮುಂದುವರಿಯುತ್ತಾ ಹೋರಾಟದಲ್ಲಿ ನಿಶಾ
ಸ್ಪಷ್ಟವಾದ ಪಾದಚಲನೆಯ ಜೊತೆಗೆ ಸಮಯೋಚಿತ ಆಟವನ್ನ ಮುಂದುವರಿಸಿಕೊಳ್ಳುವ ವೇಳೆ ಈ ಪಂದ್ಯದಲ್ಲಿ 10-4ರಲ್ಲಿ ಉಡುಪಿ ಸತತ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಪ್ರಬಲ ತಂಡಕ್ಕೆ ಸವಾಲೊಡ್ಡಬಲ್ಲಂತ ಅದ್ಭುತ ಆಟ. ಈ ಪಂದ್ಯದಲ್ಲಿ ಬೋನಸ್ ಗಳಿಕೆ. ನಿರಂತರ ಹೆಜ್ಜೆಗಳಲ್ಲಿ ಮತ್ತೆ ನಿಶಾ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕದನದಲ್ಲಿ ಅಂಕ ಗಳಿಕೆಯ ವಿಶ್ವಾಸದ ಹೆಜ್ಜೆಗಳು. ಸೋಲೋ ಟ್ಯಾಕಲ್ ಪ್ರಯತ್ನ. ಅದ್ಭುತವಾದ ಮರಳುವಿಕೆ. ಆಲ್ ಔಟ್ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಉಡುಪಿ. ನಿಶಾ ನಿರಂತರವಾಗಿ ಯಶಸ್ವಿ ದಾಳಿ ಉಡುಪಿಯ ಪರವಾಗಿದೆ. 14-5ರಲ್ಲಿ ಕದನ ಸ್ಪಷ್ಟ ಮುನ್ನಡೆಯನ್ನು ಬಳಸಿಕೊಳ್ಳುವ ಧಾವಂತದ ಹೆಜ್ಜೆಗಳ ಮೂಲಕ 15-5ರಲ್ಲಿ 10 ಅಂಕಗಳ ಅಂತರ. ಪ್ರಾಪ್ತಿ ಬಂಧನ. ಅತ್ಯಂತ ಸದೃಢ ಉಡುಪಿಯ ಡಿಫೆನ್ಸ್ ವಿಭಾಗ ಬಾಲಕಿಯರ ವಿಭಾಗದಲ್ಲಿ 16-5. ಸಂಜನಾ 0-1 ಇದೇ ಸಂಖ್ಯೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ್ತಿ. ಮತ್ತೆ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಅತ್ಯಂತ ಪ್ರಬಲತೆಯ ಹೋರಾಟವನ್ನು ಉಳಿಸಿಕೊಳ್ಳುವ ವಿಶ್ವಾಸದಲ್ಲಿದ್ದರೆ ಈ ಪಂದ್ಯದಲ್ಲಿ ಏಕಮುಖ ಮುನ್ನಡೆಯ ಕಡೆಗೆ 17-5 12 ಅಂಕಗಳ ಅಂತರ. ಸಾಕ್ಷಿ ಯಶಸ್ವಿ ಟ್ಯಾಕಲ್ ನಿರಂತರವಾಗಿ ಪಂದ್ಯದಲ್ಲಿ ಬರ್ತಾ ಇದೆ ಉಡುಪಿಯಿಂದ. ಸೆಂಟರ್ ಲೈನ್ ಸಮೀಪ ಪ್ರಬಲ ಅಸ್ತ್ರವಾಗಿರುವ ಆಟಗಾರ್ತಿ ಕಾರ್ಕಳದ ಕಮಾಲ್ ಟ್ಯಾಕಲ್. ಮೊದಲ ಅವಧಿಯಲ್ಲಿ ಬಂಧಿತ ಆಟಗಾರ್ತಿ ನಿಶಾ ಪರಿಣಾಮಕಾರಿ ಹೆಜ್ಜೆಯನ್ನು ಬಳಸಿಕೊಳ್ಳುವ ಮೂಲಕವಾಗಿ ಕದನ ರೋಚಕ ಹಂತಕ್ಕೆ ತಲುಪುತ್ತಾ ಇದೆ. 6 ಡಿಫೆನ್ಸ್ ಇದೆ. ಬೋನಸ್ ಆನ್ ಆಗಿದೆ. ಆಂಕಲ್ ಹೋಲ್ಡ್. ಎಂತ ಆಟ ಉಡುಪಿ. ಓಹೋ, ಸೆಂಟರ್ ಲೈನ್ ನಲ್ಲಿ ಇಂಚುಗಳ ಅಂತರವಿತ್ತು. ಕದನ ದಾಳಿಯ ಪ್ರಮಾಣದಲ್ಲಿ ಅತ್ಯಂತ ರೋಚಕತೆಯಾಗಿದೆ. ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ ಉಡುಪಿ. ಮೊದಲ ಅವಧಿಯಲ್ಲಿಯೇ ಹಿಡಿತ ಪ್ರಬಲ. ಸಮರಾಂಗಣದಲ್ಲಿ ನಿಶಾ ನಿರಂತರವಾಗಿ ಎರಡೂ ತಂಡಗಳು ಕೂಡ ಹೋರಾಟದ ಲಯದಲ್ಲಿರುವಂತೆ 19-6 ಸೆಲ್ಫ್ ಔಟ್. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಸತತವಾಗಿ ನಿಶಾಳ ನಿರಂತರವಾದ ಆಟ ಮುಂದುವರಿತಾ ಇದೆ. ಅವಳಿ ಅಂಕಗಳ ಜೊತೆಗೆ ಮರಳುವ ವೇಳೆ 21-6 21-6ರಲ್ಲಿ ಏಕಮುಖವಾದ ಮುನ್ನಡೆಯ ಜೊತೆಗೆ ಉಡುಪಿ ಆಟಗಾರ್ತಿಯರನ್ನು ಕಾಣಬಹುದಾಗಿದೆ. ಕಾರ್ಕಳದ ಪ್ರಬಲ ಕೋಟೆಗೆ ಎಲ್ಲಗೇಡುವ ಮೂಲಕ ನಿರಂತರವಾಗಿ ಮುನ್ನಡೆ. ಸಂಜನಾ ಆಂಕಲ್ ಹೋಲ್ಡ್ ಪ್ರಯತ್ನವನ್ನು ಮಾಡಲಾಗಿತ್ತು ಕಾರ್ನರ್ ವಿಭಾಗದಿಂದ. ಯಾವುದೇ ರೀತಿಯಲ್ಲೂ ಕೂಡ ತಡೆಯೊಡ್ಡಲು ಸಾಧ್ಯವಾಗ್ತಾ ಇಲ್ಲ. ಹೆಬ್ರಿ ಸಿಟಿ ಲಯನ್ಸ್ನ ಕ್ಲಬ್ನ ಸದಸ್ಯರಾಗಿರ್ತಕ್ಕಂಥ ಟಿ.ಜೆ. ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸ್ತಿದ್ದೆ ಸರ್. ಒತ್ತಡದ ಅನುಭವಗಳನ್ನು ಹಿಡಿದಿಡಬಲ್ಲಂತ ಶ್ರೇಷ್ಠ ಆಟ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿಶಾ ಎಂತ ಆಟ. ಡಿಫೆನ್ಸ್ ನೋಡಿ, ಡಬಲ್ ಮಲ್ಟಿಪಲ್ ಡಿಫೆಂಡರ್ಗಳ ಸಾಥ್ ಸಿಕ್ಕಿದೆ. ಕಾರ್ಕಳದ ಹಿಡಿತ ಮೊಸಳೆಯಂತೆ ಬಿಗಿಯಾಗಿದೆ. ಪ್ರಬಲ ಆಟಗಾರ್ತಿಯ ಬಂಧನ
ಪರಿಣಾಮ ಅಂಕಗಳ ಅಂತರವನ್ನ ಕುಗ್ಗಿಸಿಕೊಳ್ತಾ ಇದೆ ಕಾರ್ಕಳ ಉಡುಪಿಯ ವಿರುದ್ಧ. 23-9, 23-9 in favor of ಉಡುಪಿ. Yes, again. ಸೇಡು ಮುಯ್ಯಿಗೆ ಮುಯ್ಯಿ, ಡಬಲ್ ಟೈ ಹೋಲ್ಡ್. ಲೆಫ್ಟ್ ಕವರ್ ವಿಭಾಗದಿಂದ ಬಂತು. And again ಸಂಜನಾ ಸೂಪರ್ ಟ್ಯಾಕಲ್ ಸಮಯದಲ್ಲಿಯೇ ಹಿಡಿತ ನೋಡಿ, ಆಟದಲ್ಲಿ ಮತ್ತೆ ಮರಳುತ್ತಾ ಇದೆ ರೋಚಕತೆ. ಸಂಜನಾ 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 ಪವರ್ ಪವರ್ ಸಂಜನಾ, ಎಂತ ಆಟ ಇದು! ಮರಳಿದ ಸಂಜನಾ ಆಕ್ರಮಣ ಪಂದ್ಯದ ದಿಕ್ಕು ಬದಲಿಸ್ತಾ ಇದೆ. ಲೀಗ್ ಹಂತದ ಹಲೋ. ಕೊನೆಯ ಪಂದ್ಯ ಕುಂದಾಪುರ ಮತ್ತು ಬೈಂದೂರು ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಎರಡು ತಂಡಗಳು ಸಿದ್ಧತೆಯಲ್ಲಿರುವಂತೆ ಸೂಚನೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಬೈಂದೂರು ಮತ್ತು ಕುಂದಾಪುರ 20ರ ಒಳಗಿನ ಬಾಲಕಿಯರು ತಂಡ ತಯಾರಾಗಿ. ಅವಧಿಯಲ್ಲಿ ಮತ್ತೆ ಪ್ರಾಪ್ತಿ. ಕಾರ್ಕಳದ ಖಾತೆಯಿಂದ ಆರಂಭಗೊಂಡಿರುವಂತಹ ಉಡುಪಿಯ ಡಿಪೆಂಡರ್ಗಳು ಯಾವುದೇ ರೀತಿಯಲ್ಲೂ ಕೂಡ ಅವಕಾಶಗಳನ್ನು ಕೊಡ್ತಾ ಇಲ್ಲ ಕಾರ್ಕಳದ ದಾಳಿಗಾರ್ತಿಯರಿಗೆ. 29-10 ಸಮಾನ ಅಂಕಗಳು. 29-10 ಸರಿದೆಯಾ? 11 29-11, 29-11 ಈ ಪಂದ್ಯದಲ್ಲಿ ಏಕಾಂಗಿಯಾಗಿ ಎದುರಾಳಿಯ ಕೋಟೆಯಲ್ಲಿ ಲಗ್ಗೆಟ್ಟ ನಿಶಾ ನಿರಂತರವಾಗಿ ದಾಳಿಗಳಲ್ಲಿದ್ರೆ 29-11 ಉಡುಪಿಯ ಮುನ್ನಡೆ. ಏಕಾಂಗಿ ಆಸರೆಯಾಗಿ ಬೆಳೆದಿರುವ ಸಾಕ್ಷಿ ಈ ಪಂದ್ಯದಲ್ಲಿ ಮುಂದುವರಿಯುತ್ತಾ ಹೋರಾಟ. ಪ್ರಥಮಾರ್ಧವನ್ನು ಮುಗಿಸಿಕೊಳ್ಳಲಾಗಿದೆ. ಈಗಾಗಲೇ 20-12 ಉಡುಪಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಿದೆ. ಪ್ರಬಲ ಪೈಪೋಟಿಯನ್ನ ಈ ಪಂದ್ಯದಲ್ಲಿ ನಾವು ನಿರೀಕ್ಷಿಸಿತು. ಆದರೆ ಉಡುಪಿಯ ಬಲಿಷ್ಠ ಆಟಗಾರ್ತಿಯರ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಬೈಂದೂರು ಮತ್ತು ಪ್ರಥಮ ಉಪಾಂತ್ಯ ಪಂದ್ಯಾಟಕ್ಕಾಗಿ ಬೈಂದೂರು ಮತ್ತು ಕುಂದಾಪುರ ಎರಡು ತಂಡಗಳು ತಮ್ಮ ಆಗಮನವನ್ನು ಈ ಭಾಗಕ್ಕೆ ಕಂಡುಕೊಳ್ಳಬೇಕು. ಪ್ರಥಮ ಉಪಾಂತ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ. ಸಾಕ್ಷಿ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ 30-12 ಪವರ್ ಸಾಕ್ಷಿ ಬೋನಸ್ +2 ಸೂಪರ್ ರೈಟ್ ಮರಳುತ್ತಾ ಇದೆ ಕಾರ್ಕಳ
ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ 13ರಲ್ಲಿ ಐದು ಸಂಖ್ಯೆಯಲ್ಲಿ ಗುರುತಿಸಿಕೊಂಡಿರುವ ನಿಶಾ ನಿರಂತರವಾಗಿ ದಾಳಿ ಮುಂದುವರಿಸಿಕೊಡುತ್ತ 30-15. ಪರಿಪೂರ್ಣವಾದಂಥ ಅನುಭವದ ಆಟವನ್ನು ತೆರೆದಿಡಬಲ್ಲ ಯೋಚಿತ ಕಬಡ್ಡಿ. 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಖಾತೆಗೆ. ಸೊ 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಪ್ರಾಪ್ತಿ. ಕಾರ್ಕಳದ ಪರವಾಗಿ ದಾಳಿ ಮುಂದುವರಿತಾ ಇದೆ. ಪರಿಣಾಮಕಾರಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಪ್ರಯತ್ನ ಯಶಸ್ವಿಯಾಗಿದೆ. ಬೋನಸ್ ನೀಡಲಾಗಿದೆ ದಾಳಿಗಾರ್ತಿಗೆ. ಪರಿಣಾಮ ಪಂದ್ಯದಲ್ಲಿ ಅಂತರವನ್ನು ಕುಗ್ಗಿಸಿಕೊಳ್ತಾ ಇದೆ ಮೆಲ್ಲನೆ. 33-16ರಲ್ಲಿ ಸಂಜನಾ, ಉಡುಪಿಯ ಸಂಜನಾ ದಾಳಿಯಲ್ಲಿ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿರುವಂತಹ ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ಈ ಪಂದ್ಯದಲ್ಲಿ ತಾಲೂಕು ತಂಡಗಳು ಪರಸ್ಪರ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೆ ಸೆಂಟರ್ ಲೈನ್ ಸಮೀಪದಲ್ಲಿ ತಡೆ ಹಿಡಿಯಲಾಗಿದೆ. ಸೆಕೆಂಡುಗಳ ಲೆಕ್ಕಾಚಾರಗಳಿಗೆ ಮಾತ್ರ ಸೀಮಿತಗೊಳ್ತಾ ಇದೆ ಕಾರ್ಕಳದ ದಾಳಿಗಾರ್ತಿಯರ ಅನುಭವಗಳು. ಉಡುಪಿಯ ಪ್ರಬಲ ಕೋಟೆ ಯಶಸ್ವಿ ಡಿಫೆನ್ಸ್ನ ಲಾಭವನ್ನು ಗಳಿಸಿಕೊಳ್ತಾ ಇದೆ. 34-16ರಲ್ಲಿ ಮೆಲ್ಲನೆ ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಂಡಿರುವ ಉಡುಪಿ ಹಿಡಿತದ ಜೊತೆಗೆ ಗೆಲುವಿನ ಕಡೆಗೆ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲಂತ ವಿಶ್ವಾಸದ ಹೋರಾಟದಲ್ಲಿದೆ. 34-16. Third right, and it is do or die. ನಿಶಾ ಡ್ಯೂ ಆರ್ ಡೈ ನಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ತ್ರಿವಳಿ ಡಿಪೆಂಡರ್ಗಳ ಮಧ್ಯೆ ಡ್ಯೂ ಆರ್ ಡೈ ಅಂಕವನ್ನು ತರಲೇಬೇಕಾದ ಒತ್ತಡ. ಖೇಲೋಯಾಮರೋ, ಆದರೆ ಅನುಭವ ನಿಶಾಲಿಗೆ ಬರವಾಗಿದೆ. ಆಟದಲ್ಲಿ ಸತತ ಅಂಕಗಳ ಗಳಿಕೆಯಾಗುತ್ತಾ ಇದೆ. ಜವಾಬ್ದಾರಿಯುತ ಹೆಜ್ಜೆಗಳ ಮೂಲಕವಾಗಿಯೇ ಈ ಪಂದ್ಯ ಪರಿಪೂರ್ಣತೆಯ ಆಟವನ್ನ ಉಳಿಸಿಕೊಳ್ಳಂತ ಸ್ಪಷ್ಟವಾದಂಥ ಪಾದಚಲನೆ ಮುಂದುವರಿಯುತ್ತ ಅಂಕಣದಲ್ಲಿ ಅಂತಿಮ ಆಟಗಾರ್ತಿ ಒಳಾಂಗಣದಲ್ಲಿ ಸಂಜನಾಲ ಮೂಲಕ ಆಲೌಟಿನ ಪೂರ್ಣಾಂಕ. ಆಟಗಾರ್ತಿಯರ ಬದಲಾವಣೆಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ. 38-17ರಲ್ಲಿ 39-17. ಸೊ 39-17ರಲ್ಲಿ ಸಾಕ್ಷಿಯ ಆಕ್ರಮಣ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಮುಂದುವರಿಯಲಾರಂಭಿಸಿದೆ. ಎರಡು ತಂಡಗಳು ಕೂಡ ಸಾಕ್ಷಿ ಅವಕಾಶಗಳು ಕ್ಷೀಣಿಸಲಾರಂಭಿಸಿದೆ. ಎಲ್ಲ ದಾಳಿಗಾರ್ತಿಯರಿಗೂ ಕೂಡ ಡಿಫೆನ್ಸ್ನ ಬಲದಲ್ಲಿ ಹೊರಾಂಗಣವನ್ನು ಸೇರಿಕೊಳ್ತಾ ಇದ್ದಾರೆ. ಪರಿಣಾಮಕಾರಿ ಹೆಜ್ಜೆಗಳ ಹೋರಾಟವಾಗ್ತದೆ. ಅಶ್ವಿನಿ ಉಡುಪಿಯ
ಅಶ್ವಿನಿ ದಾಳಿಯಲ್ಲಿ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯ ಆಟದ ಘೋಷಣೆಯಾಗ್ತಾ ಇದೆ. 40-20 ಸ್ಪರ್ಧೆ. ಇಪ್ಪತ್ತರ ಒಳಗಿನ ಬಾಲಕಿಯರ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಬೈಂದೂರು ಮತ್ತು ಕುಂದಾಪುರ ತಾಲೂಕು ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಎರಡು ತಂಡಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ನಿಮಗಿದು ಅಂತಿಮ ಕರೆ. ಬೈಂದೂರು ಈಗಾಗಲೇ ಹೆಬ್ರಿ ತಂಡವನ್ನ ಮಣಿಸಿರುವಂತಹ ಬೈಂದೂರು, ಹಾಗೆ ಬೈ ಅವಕಾಶವನ್ನ ಪಡೆದಿರುವಂತಹ ಕುಂದಾಪುರ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಮುನ್ನಡೆಯ ವಿಶ್ವಾಸಗಳ ಹೆಜ್ಜೆಯಲ್ಲಿರುವಂತಹ ಉಡುಪಿಗೆ ಉಳಿದಿರುವ ಅಲ್ಪ ಸಮಯದಲ್ಲಿ ಸವಾಲೊಡ್ಡಬಲ್ಲುದೆ. ಕಾರ್ಕಳ 40-20 ಸಂಜನಾ. ಜೂನಿಯರ್ ಆಟಗಾರ್ತಿಯರು ನಿರಂತರವಾಗಿ ದಾಳಿಗಳನ್ನು ಮುಂದುವರಿಸಿಕೊಳ್ಳುತ್ತಾ ಒಳಾಂಗಣದಲ್ಲಿ. ಬೋನಸ್ನ ಗಳಿಕೆ 41-20. ಉಡುಪಿಯ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕದನವಾಗಿದೆ. ಸತತ ಬೋನಸ್ಗಳು ಎರಡೂ ತಂಡಗಳ ಖಾತೆಗೆ ವರ್ಗವಾಗ್ತಾ ಇದೆ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. 20 ಅಂಕಗಳ ಅಂತರದಲ್ಲಿರುವಂತಹ ಮುನ್ನಡೆ. ಉಡುಪಿ ಈ ಪಂದ್ಯದಲ್ಲಿ ಪ್ರಬಲ ಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತಾ ಇದೆ. ನಲವತ್ತ 21 ಕದನವಾಗಿದೆ. ಅತಿ ರೋಚಕತೆಗಳ ಮಧ್ಯೆ ಸರಾಗವಾಗಿ ಪಂದ್ಯ ಮುನ್ನಡೆಯನ್ನು ಉಳಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿದೆ. ಕೊನೆಯ 3 ನಿಮಿಷಗಳ ಅವಧಿ. ಎರಡೂ ತಂಡಗಳು ಕೂಡ ಸರಾಗವಾಗಿ ಹೋರಾಟದ ಅವಧಿಯಲ್ಲಿದೆ.
ಸರಾಗವಾಗಿ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನು ಬಳಸಿಕೊಂಡಿರುವ ಉಡುಪಿ ಹೊಸ ಮುಖಗಳಿಗೆ ಅಂತರದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುತ್ತಾ ಇದೆ. ಪ್ರತಿ ದಾಳಿಯಲ್ಲಿ ಸಮಯೋಚಿತ ಹೆಜ್ಜೆ, ಬೋನಸ್ನ ಗಳಿಕೆ, ಟ್ಯಾಕಲ್ ಪಾಯಿಂಟ್ ಉಡುಪಿಯ ಖಾತೆಗೆ. ಬೋನಸ್ ಕಾರ್ಕಳಗೆ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷ. ಸಂಜನಾಳಿಗೆ ದಾಳಿಯ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಪ್ರತಿಯೊಂದು ಕ್ಷಣಗಳಲ್ಲಿಯೂ ಕೂಡ ಅದ್ಭುತವಾದ ಕಬಡ್ಡಿಯ ಆಸ್ವಾದವನ್ನು ನೀಡಿದಂಥ ಉಡುಪಿಯ ಆಟಗಾರ್ತಿಯರು ಪ್ರಬಲ ಸ್ಥಿತಿಯಲ್ಲಿಯೊಂದಿಗೆ ಈ ಪಂದ್ಯದಲ್ಲಿ 44-24 ಅಂತರ ಬಹಳಷ್ಟು ಪ್ರಬಲ ಸ್ಥಿತಿಯಲ್ಲಿದೆ. ಅಂತಿಮ ಕ್ಷಣಗಳಲ್ಲಿ ಸ್ಪರ್ಧೆ, ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷದ ಘೋಷಣೆಯಾಗ್ತಾ ಇದೆ. ಸೊ ಮುಂದಿನ ಪಂದ್ಯಗಳಿಗಾಗಿ ತಂಡಗಳು ಒಳಭಾಗಕ್ಕೆ ಬರುವುದಕ್ಕೆ ಅಂತಿಮ ಕರೆ ಕೊಡಲಾಗಿದೆ. ಪ್ರಥಮ ಉಪಾಂತ್ಯದ ಸ್ಪರ್ಧೆಗಾಗಿ ಬೈಂದೂರು, ಕುಂದಾಪುರ. ಬೈಂದೂರು ಕುಂದಾಪುರ ತಂಡಗಳು ತಡ ಮಾಡದೆ ಒಳಭಾಗಕ್ಕೆ ಬನ್ನಿ. ಇದರೊಂದಿಗೆ ಸ್ಪರ್ಧೆಯಲ್ಲಿ ಉಡುಪಿ ಏಕಮುಖ ಮುನ್ನಡೆಯ ಜೊತೆಗೆ ಗೆಲುವನ್ನು ದಾಖಲಿಸಿಕೊಳ್ಳುತ್ತಾ ಉಪಾಂತ್ಯ ಸುತ್ತಿಗೆ ಪ್ರವೇಶವನ್ನ ಪಡೆದುಕೊಳ್ಳುತ್ತಾ ಇದೆ. ಉಡುಪಿ ತಂಡಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಸಹಭಾಗಿತ್ವದ ಎಲ್ಲ ಸಂಘಗಳ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಉತ್ಕೃಷ್ಟವಾದ ಕ್ರೀಡಾ ನಿರ್ವಹಣೆಯನ್ನು ಇಡುವ ಮುಖಾಂತರ ಕಾರ್ಕಳ ತಂಡದ ವಿರುದ್ಧವಾಗಿ ಜಯವನ್ನು ಸಾಧಿಸಿ ಮುಂದಿನ ಉಪಾಂತ್ಯದ ಸುತ್ತಿಗೆ ತೇರ್ಗಡೆಯನ್ನು ಹೊಂದ್ತಾ ಇದೆ ಉಡುಪಿ ಬಾಲಕಿಯರ ತಂಡ. ಹಾಗೆ ಕೂಟದಲ್ಲಿ ಭಾಗವಹಿಸುವಂತಹ ಕಾರ್ಕಳ ಬಾಲಕಿಯರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಹೆಬ್ರಿ ಅಮೆಚೂರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಹರ್ಷ ಶೆಟ್ಟಿ ಅವರು, ಕ್ರೀಡಾ ಭಾರತಿ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಶೆಟ್ಟಿ ಅವರು ಹಾಗೂ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ದಿನೇಶ್ ಪುತ್ರನ್, ಸಂಚಾಲಕರಾಗಿರುವಂಥ ಸೀತಾನಾಥ್ ವಿಠ್ಠಲ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಆಗಿರುವಂಥ ವಿಜಯ್ ಕುಮಾರ್ ಶೆಟ್ಟಿ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಮ್ಮುಖದಲ್ಲಿ ಗೌರವದ ಸ್ಮರಣಿಕೆಯನ್ನು ಹೆಬ್ರಿ ಕಾರ್ಕಳ ತಾಲೂಕಿನ ಬಾಲಕಿಯರ ತಂಡ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಕಾರ್ಕಳ ತಾಲೂಕಿನ ತಂಡಕ್ಕೆ. ಮುಂದಿನ ದಿನಗಳಲ್ಲಿ ಯಶಸ್ಸು ನಿಮ್ಮದಾಗಲಿ, ಪ್ರಯತ್ನ, ಸತತ ಪರಿಶ್ರಮ ನಿರಂತರವಾಗಿರಲಿ. ಆ ಮುಖಾಂತರ ಯಶಸ್ಸು ನಿಮ್ಮ ಪಾಲಿಗೆ ಬಂದೇ ಬರುತ್ತದೆ. ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇದೀಗ ಪ್ರಥಮ ಉಪಾಂತ್ಯ ಪಂದ್ಯಾಟಕ್ಕೆ ಆಗಮನದ ಕರೆ. ಬೈಂದೂರು ಹಾಗೂ ಕುಂದಾಪುರ ತಕ್ಷಣ ತಮ್ಮ ಅವಿಭಜಿತ ಕುಂದಾಪುರ ತಾಲೂಕಿನ ಎರಡು ತಂಡಗಳು ಎರಡು ಒಂದಾಗಿತ್ತು. ನಂತರ ನೂತನ ತಾಲೂಕಾಗಿ ಘೋಷಣೆಯಾದಂತಹ ಬೈಂದೂರು ನೆರೆಹೊರೆಯ ತಾಲೂಕುಗಳು. ಬನ್ನಿ, ಕ್ರೀಡಾಭಿಮಾನಿಗಳ ನಿರೀಕ್ಷೆಯನ್ನ ನೀವು ಪರೀಕ್ಷೆ ಮಾಡಬೇಡಿ, ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡಬೇಡಿ. ಆದಷ್ಟು ಬೇಗ ನಾವು ಪಂದ್ಯಾಟವನ್ನು ಮುಗಿಸಿಕೊಂಡು 20ರ ಒಳಗಿನ ಬಾಲಕರ ಪಂದ್ಯಾಟಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ನಂತರ
ಸೀನಿಯರ್ ವಿಭಾಗದ ಪಂದ್ಯಾಟ ಕೂಡ ಇದೆ. ಆರಕ್ಷಕರ ಸೂಚನೆಯಂತೆ ನಾವು 10 ಗಂಟೆ ಒಳಗೆ ಪಂದ್ಯಾಟವನ್ನು ಮುಗಿಸಬೇಕಾಗಿದೆ. ಹಾಗಾಗಿ ನಮಗೆ ಮಧ್ಯೆ ಯಾವುದೇ ವಿಶ್ರಾಂತಿಯನ್ನು ನೀಡಬೇಡಿ. ಬೈಂದೂರು ತಾಲೂಕಿನ ಆಗಮನವನ್ನು ಕಂಡುಕೊಳ್ತಾ ಇದೆ. ಕ್ರೀಡಾಭಿಮಾನಿಗಳ ಒಂದು ಗಟ್ಟಿ ಚಪ್ಪಾಳೆಯನ್ನ ಬಯಸ್ತಾ ಇದ್ದಾವ. ಈಗಾಗಲೇ ಹೆಬ್ರಿಯನ್ನ ಪರಾಭವಗೊಳಿಸಿ ಉಪಾಂತ್ಯ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಂತಹ ಬೈಂದೂರಿನ ಬಾಲಕಿಯರ ತಂಡ ಆಗಮನವನ್ನು ಕಂಡುಕೊಂಡಿದೆ. ಇದೀಗ ಮೊದಲ ಬಾರಿಗೆ ಈ ಕೂಟದಲ್ಲಿ ಆಡಲಿರುವಂತಹ ಕುಂದಾಪುರದ ಬಾಲಕಿಯರು ನಿರ್ಣಾಯಕರು ನಿಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ವಿಳಂಬಿಸಬೇಡಿ, ಬನ್ನಿ. ಹೆಬ್ರಿ ತಂಡವನ್ನ ಪ್ರಭಾವಗೊಳಿಸಿರುವಂತಹ ಬೈಂದೂರು ಆತ್ಮವಿಶ್ವಾಸದಲ್ಲಿ ಈಗಾಗಲೇ ಮುಂದಿನ ಉಪಾಂತ್ಯ ಪಂದ್ಯಾಟಕ್ಕೆ ಅಣಿಗೊಂಡಿದೆ. ಕೀರ್ತನ ಇವರ ನೇತೃತ್ವದ ಬೈಂದೂರು ಒಂದು ಕಡೆಯಾದರೆ ಇದೀಗ ಕುಂದಾಪುರದ ಆಗಮನಕ್ಕೆ ಕ್ಷಣಗಣನ. ಎಸ್, ಬನ್ನಿ, ಒಂದು ಗಟ್ಟಿ ಚಪ್ಪಾಳೆಯ ಪ್ರೀತಿಯ ಕರತಾಡದೊಂದಿಗೆ ಕುಂದಾಪುರ ತಂಡವನ್ನು ಸ್ವಾಗತಿಸಿಕೊಳ್ಳಿ. ಕ್ರೀಡಾಭಿಮಾನಿಗಳು ಒಂದು ಗಟ್ಟಿ ಚಪ್ಪಾಳೆಯನ್ನ ಕುಂದಾಪುರದ ಬಾಲಕಿಯರಿಗೆ ನೀಡುವುದರ ಮುಖಾಂತರ ಎರಡು ತಂಡಗಳಿಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕ್ರೀಡಾಭಿಮಾನಿಗಳು ನೀಡುವವರಿದ್ದಾರೆ. ಕಾಪು ಬೈಂದೂರು ಕಾರ್ಕಳ 20ರ ಒಳಗಿನ ಬಾಲಕರು ಇವರೆಗೆ ತಮ್ಮ ದೇಹದ ತೂಕವನ್ನ ಮಾಡಿಕೊಂಡಿಲ್ಲ. ತಕ್ಷಣ ತಾವು ಆ ರೂಮ್ಗೆ ಹೋಗಬೇಕು. ರಮ್ಯಾ ನೇತೃತ್ವದ ತಂಡ ಬೈಂದೂರು ಕೊಂಡ, ಆದರೆ ಕೀರ್ತನ ಅವರ ನೇತೃತ್ವದಲ್ಲಿ ಬೈಂದೂರು ತಂಡ. ದಯವಿಟ್ಟು ಅಲ್ಲಿ ಬಾಲಕರ ತಂಡ ಸಂಪೂರ್ಣವಾಗಿ ತಮ್ಮ ತಂಡವನ್ನು ನೋಂದಾಯಿಸಿಕೊಂಡು ದೇಹದ ತೂಕ ಪರೀಕ್ಷೆಯನ್ನ ತಾವು ಮಾಡಿಕೊಳ್ಳಬೇಕು. ಇದು ಪ್ರಥಮ ಉಪಾಂತ್ಯ ಪಂದ್ಯಾಟ. ಇನ್ನು 2 ಪಂದ್ಯಗಳು ಮಾತ್ರ ಬಾಲಕಿಯರ ಭಾಗದಲ್ಲಿ ನಡೀಲಿಕ್ಕಿದೆ. ರೈಡಿಂಗ್ ನಲ್ಲ ಬೈಂದೂರು ಆರಂಭಿಕ ದಾಳಿ ಎಂಟಿ ರೈಡ್, ಯಾವುದೇ ಅಂಕದ ಗಳಿಕೆ ಇಲ್ಲ. ಈಗ ಕುಂದಾಪುರ ಜೆರ್ಸಿ ನಂಬರ್ 11ರ ಆಟಗಾರ್ತಿ ಬೈಂದೂರು ಅಂಗಣದಲ್ಲಿ ಮತ್ತೊಮ್ಮೆ ಎಂಟಿ ರೈಡ್.
ಸೆಲ್ಫ್ ಔಟ್ ಆಗಿದೆ ಕುಂದಾಪುರ. ಬ್ರಹ್ಮವರು ತನ್ನ ಖಾತೆಯನ್ನು ತೆರೀತಾ ಇದೆ. 1-0. ಮತ್ತೆ ಟಚ್ ಪಾಯಿಂಟ್ ಕುಂದಾಪುರಕ್ಕೆ. ಆಂಕಲ್ ಔಟ್ ಆಗಿದೆ. ಯಶಸ್ಸಿನ ಹಿಡಿತ ಅಂಕ ಕುಂದಾಪುರ ತನ್ನದಾಗಿಸಿಕೊಳ್ಳುತ್ತದೆ. 2-1 ಮೇಲೆ ಇನ್ ಫೇವರ್ ಆಫ್ ಕುಂದಾಪುರ. ಈ ಬಾರಿ ಮತ್ತೆ ಯಶಸ್ವಿ ರೈಡ್ ಆಗಿದೆ. ಸೂಪರ್ ರೈಡ್ ಅಂತ ಕಾಣ್ತದೆ. ಇದೊಂದು ಪ್ರಕಟಣೆ. ಬಾಲಕರ ವಿಭಾಗದಲ್ಲಿ ಅಂಕ ಕಾರ್ಕಳ, ಕಾಪು, ಬೈಂದೂರು ಇನ್ನೂ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ. ದಯವಿಟ್ಟು ಕಾರ್ಕಳ, ಕಾಪು, ಬೈಂದೂರು ಬಾಲಕರ ತಂಡದವರು ಆಂಕಲ್ ಔಟ್ ನೋಂದಾವಣೆ ವಿಭಾಗದಲ್ಲಿ ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. Yes, ಅಂಕ ಮುಂದೆ ಕುಂದ- ಬಾಲಕರ ಪಂದ್ಯ ಪ್ರಾರಂಭ ಆಗ್ಲಿಕ್ಕಿದೆ. ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದಂತಹ ಸೂಪರ್ ರೈಡ್ ಕುಂದಾಪುರದ ಆಟಗಾರ್ತಿಯರಿಂದ ಮತ್ತೆ ಯಶಸ್ವಿ ರೈಡ್ ಆಗುವುದಂತಹ ಸಂಭವ ಕಂಡುಕೊಳ್ತಾ ಇದೆ. ಎಸ್ 7-2 ಮೇಲೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕುಂದಾಪುರ. ಎಸ್ ಈ ಬಾರಿ ಮತ್ತೆ ವಿಫಲತೆಯನ್ನ ಕಂಡುಕೊಂಡಿದೆ ಕುಂದಾಪುರ. 2 ಅಂಕ, 1 ಬೋನಸ್ನೊಂದಿಗೆ 4-7 ಇನ್ ಫೇವರ್ ಆಫ್ ಕುಂದಾಪುರ. ಯಶಸ್ವಿ ರೈಡ್. ಎಂಟು 4 ಮೇಲೆ ಡಿಸೆಂಬರ್ 13 ಸಿಂಚನ ಕಳೆದ ಬಾರಿಯ ಯಶಸ್ವಿ ರೈಡರ್ ಆಗಿ ಹೆಬ್ರಿಯ ವಿರುದ್ಧವಾಗಿ ಮೂಡಿಬಂದಂತ ಆಟಗಾರ್ತಿ ಸಿಂಚನ. 8-4 ಮೇಲೆ ಈ ಬಾರಿ ಆಂಕಲ್ ಔಟ್ ಆಗಿದೆ. ಬಿಗಿ ಹಿಡಿತವನ್ನು ತಪ್ಪಿಸಿಕೊಂಡ ಸಿಂಚನ ಬೈಂದೂರಿಗೆ ಅಂಕವನ್ನ ತಂದು ಕೊಡ್ತಾ ಇದ್ದಾರೆ. ವಿನಂತ್ಯ ವಿಶ್ರಾಂತಿ ಬೈಂದೂರು ಕಡೆಯಿಂದ. ಬಾಲಕರ ವಿಭಾಗದ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ಯಾವುದೇ 3 ತಂಡಗಳು ಈವರೆಗೆ ತಮ್ಮ ನೋಂದಣಿಯನ್ನು ಮಾಡಿಕೊಂಡಿಲ್ಲ ಎನ್ನುವ ಸೂಚನೆ ಬರ್ತಾ ಇದೆ. ದಯವಿಟ್ಟು ಯಾರು ನೋಂದಣಿಯನ್ನು ಮಾಡಿಕೊಂಡಿಲ್ಲ ಆ ತಾಲೂಕು ತಂಡಗಳು ತಮ್ಮ ನೋಂದಣಿ ಮಾಡಿಕೊಂಡು ತಮ್ಮ ದೇಹದ ತೂಕ ಪರೀಕ್ಷೆಯನ್ನು ಕೂಡ ಅಂತಿಮಗೊಳಿಸಬೇಕು. ನಿಮಗಿದು ಅಂತಿಮ ಕರೆ. ಡಿಸೆಂಬರ್ 8 ಬಾರಿ ಯಶಸ್ವಿ ರಾಯ್ ಟಚ್ ಪಾಯಿಂಟ್ ಕುಂದಾಪುರಕ್ಕೆ. 9-5 ಮೇಲೆ ಇನ್ ಫೇವರ್ ಆಫ್ ಕುಂದಾಪುರ. ಎಸ್ ಯಶಸ್ವಿ ಟ್ಯಾಕಲ್. ಎಸ್ ನಂಬರ್ 18 ಆಟಗಾರ್ತಿ ಏಕಾಂಗಿ ಹೋರಾಟದ ಮುಖಾಂತರ ಆಲ್ ಔಟ್ ತಂಡ ಕಂಡು 3 ಅಂಕವನ್ನ ಹೆಚ್ಚುವರಿಯಾಗಿ ಪಡಿತಾ ಇದೆ ಕುಂದಾಪುರ. 12-5 ಮೇಲೆ ಈ ಬಾರಿ ಆಂಕಲ್ ಹೋಲ್ಡ್ ಯಶಸ್ಸಾಗ್ತಾ ಇದೆ. ಬೈಂದೂರಿನ ಡಿಸೆಂಬರ್ 10 ಆಟಗಾರ್ತಿಯಿಂದ ಯಶಸ್ವಿ ಟ್ಯಾಕಲ್. ಎಸ್ ಸಿಂಚನ ಈ ಬಾರಿ ಯಶಸ್ವಿ ರೈಡ್ ಮತ್ತೊಂದು ಅಂಕ. ಹೋರಾಟವನ್ನ ಬೈಂದೂರು ಮುಂದುವರಿಸ್ತಾ ಇದೆ. 7-12. ಎಸ್ 18 ಚೆಸ್ ನಂಬರ್ 18 ಯಶಸ್ವಿ ರಾಯ್. ಮತ್ತೆ ಸಿಂಚನ. ಹದಿಮೂರು 7 ಮೇಲೆ ದಾಳಿ ಭಾಗದಲ್ಲಿ ಸಿಂಚನ. ಹದಿಮೂರು 7 ಇನ್ ಫೇವರ್ ಆಫ್ ಕುಂದಾಪುರ. ಈ ಬಾರಿ ಯಶಸ್ವಿ 2 ಅಂಕವನ್ನ ಪಡಿತಾ ಇದ್ದಾರೆ ಕುಂದಾಪುರದ ಆಟಗಾರ್ತಿ.
15-7 ಮುನ್ನಡೆಯನ್ನು ಸಾಧಿಸ್ತಾ ಇದೆ ಕುಂದಾಪುರ. ಟಚ್ ಪಾಯಿಂಟ್ ಬೈಂದೂರಿಗೆ. ಎರಡನೇ ಉಪಾಂತ್ಯ ಪಂದ್ಯಾಟಕ್ಕಾಗಿ ಪ್ರಥಮ ಕರೆ ಕಾಪು ವಿರುದ್ಧವಾಗಿ ಉಡುಪಿ. ಎರಡು ತಂಡಗಳು ತಮ್ಮ ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹೆಬ್ರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ HK ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ಉಪಸ್ಥಿತಿಯನ್ನು ನಾವು ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಹದಿನೇಳು 8 ಮೇಲೆ ಪಂದ್ಯ ಸಾಗಿ ಬರ್ತಾ ಇದೆ. ವಿನಂತಿಯ ವಿಶ್ರಾಂತಿಯೊಂದಿಗೆ ಶ್ರೀಯುತ ಸುಧಾಕರ್ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮೊಂದಿಗೆ ಒಡಗೂಡಿಕೊಂಡಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೆರ್ಸಿ ನಂಬರ್ 18 ಯಶಸ್ವಿ ರೈಡರ್ ಆಗಿ ಈಗಾಗಲೇ ಹಲವು ಅಂಕವನ್ನ ಗಳಿಸಿಕೊಂಡಿರುವಂತಹ ಆಟಗಾರ್ತಿಯಿಂದ ಸಮಾನ ಅಂಕವನ್ನ ನೀಡಲಾಗಿದೆ. ರೈಡರ್ ಔಟ್. ಡಿಸೆಂಬರ್ 1 ಬೈಂದೂರು ಪರವಾಗಿ ಯಶಸ್ವಿ ಟ್ಯಾಕಲ್ ಆಗಲಿಲ್ಲ. ಹಿಡಿತ ತಪ್ಪಿದ ಬಿಗಿತ. ಜೆಸ್ ನಂಬರ್ 7 ಅಂಗಣದ ಹೊರಕ್ಕೆ. ಎಸ್ ಎಸ್ 2 ಯಶಸ್ವಿ ಅಂಕವನ್ನ ತನ್ನದಾಗಿಸಿಕೊಳ್ತಾ ಇದ್ದಾರೆ. ಕುಂದಾಪುರದ ಕೊನೆಯ ಕ್ಷಣದಲ್ಲೇ ಕುಂದಾಪುರದಿಂದ ಸ್ವಲ್ಪ ಎಡಬಟ್ಟಿನ ಕೆಲಸ. ಸಿಂಚನ ಬೈಂದೂರಿನ ಪರವಾಗಿ ಬೋನಸ್ ಪಾಯಿಂಟ್ ಬೈಂದೂರಿಗೆ. ಎಸ್ ಯಶಸ್ವಿ ಟ್ಯಾಕಲ್. ಸೂಪರ್ ರೈಡ್. 2 ಅಂಕ ಕುಂದಾಪುರ. ಸೂಪರ್ ಟ್ಯಾಕಲ್ ಆಗಿದೆ. ಎಸ್ ಟಚ್ ಪಾಯಿಂಟ್ ಬೈಂದೂರಿಗೆ. 14-20 ಮೇಲೆ ಮತ್ತೆ ಅಂಕದ ಮುನ್ನಡೆಯೊಂದಿಗೆ ಕುಂದಾಪುರ. 21-14 ಮೇಲೆ ಎಸ್ ಸಿಂಚನ. ಯಶಸ್ವಿ ರೈಡರ್. ಈಗ ಸಿಂಚನ ಔಟ್ ಆಗ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್. ಯಶಸ್ವಿ ರೈಡರ್ ಜೆರ್ಸಿ ನಂಬರ್ 18 ಕುಂದಾಪುರದ ಆಟಗಾರ್ತಿಯಿಂದ ಈ ಬಾರಿ ಸೂಪರ್ ರೈಡ್ ಆಗುವ ಸಾಧ್ಯತೆ. ಎಸ್ ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಸೂಪರ್ ರೈಡ್. ಸೂಪರ್ ಟ್ಯಾಕಲ್ ಆಗಿದೆ. ಎರಡಕ್ಕದ ಸೇರ್ಪಡೆಯೊಂದಿಗೆ 22-16. ಅಂಕದ ಮುನ್ನಡೆಯಲ್ಲಿ ಕುಂದಾಪುರ. ಕಾದು ನೋಡಬೇಕಾಗಿದೆ ಪಂದ್ಯ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತದೆ ಎಂಬುದಾಗಿ. 22-16 ಕುಂದಾಪುರ ಈಗಾಗಲೇ 6 ಅಂಕದ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪ್ರಥಮಾರ್ಧದ ಪಂದ್ಯ ಸಾಗಿ ಬರ್ತಾ ಇರುವಂತೆ ನಮ್ಮ ಈ ಪಂದ್ಯಕೂಟಕ್ಕೆ ಪೊಲೀಸ್ ಉಪನಿರೀಕ್ಷಕರು, ಆರಕ್ಷಕ ಠಾಣೆ ಹೆಬ್ರಿ ಮತ್ತು ಅವರ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನಿತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಅವರ ಸೇವೆಯನ್ನು, ಅವರ
ಸಹಾಯವನ್ನ ಸ್ಮರಿಸಿಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. 24-16 ಸೂಪರ್ ರೈಡ್. ಚೈತನ್ಯ ಯುವವನಂದದ ಅಧ್ಯಕ್ಷರು ಶ್ರೀಯುತ ಪ್ರವೀಣ್ ಅವರು, ಕಾರ್ಯದರ್ಶಿಗಳು ರಾಜೇಶ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. 25-16 27-16 11 ಅಂಕದ ತುರ್ತು ಬೇಡಿಕೆನ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇದ್ದಾವೆ. ಬೈಂದೂರು ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಚೈತನ್ಯ ಯುವವೃಂದದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರಿಗೆ ಪ್ರೀತಿಯ ಶಾಲನ್ನ ಹಾಕಿ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಪ್ರಥಮಾರ್ಧ ಮುಗಿತಾ ಇರುವಂತೆ 28-16 12 ಅಂಕದ ಮುನ್ನಡೆಯೊಂದಿಗೆ ಪ್ರಥಮಾರ್ಧದಲ್ಲಿ ಸಂಪೂರ್ಣವಾದ ಸಫಲತೆಯ ಆಟವನ್ನ ಈಗಾಗಲೇ ಪ್ರದರ್ಶನ ಮಾಡ್ತಾ ಇದೆ ನೆರೆಯ ಕುಂದಾಪುರದ ತಂಡ. 12 ಅಂಕದ ಹಿನ್ನಡೆಯೊಂದಿಗೆ ಈಗಾಗಲೇ ಬೈಂದೂರು 12 ಅಂಕದ ತುರ್ತು ಬೇಡಿಕೆಯನ್ನ ಕಾಣ್ತಾ ಒಂದು ದೊಡ್ಡ ಮಟ್ಟಿನ ಸಮಾಲೋಚನೆಯನ್ನ ಮಾಡ್ಕೊಳ್ತಾ ಇದೆ ಎರಡು ತಂಡಗಳು. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಉಡುಪಿ ಜಿಲ್ಲೆ ಇದರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಸ್ ಟ್ರೋಫಿ 2025 ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಹೆಬ್ರಿಯ ಒಳಾಂಗಣದಲ್ಲಿ ಸಾಗಿ ಬರ್ತಾ ಇರುವ ಈ ಒಂದು ನಾಕ್ಔಟ್ ಮಾದರಿಯ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಎರಡನೇ ಹಂತದಲ್ಲಿ ಈಗಾಗಲೇ ಕುಂದಾಪುರದ ವಿರುದ್ಧವಾಗಿ ಬೈಂದೂರು 12 ಅಂಕದ ಮುನ್ನಡೆಯೊಂದಿಗೆ 28-16 ಅಂಕಪಟ್ಟಿಯೊಂದಿಗೆ ಸಾಗಿ ಬರ್ತಾ ಇದೆ. ಈಗಾಗಲೇ ಸಮಯ 12:40 ಆಗಿದ್ದು ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳ ಪಂದ್ಯಾಟವನ್ನ ವೀಕ್ಷಣೆ ಮಾಡ್ಲಿಕ್ಕಿದ್ದೀರಾ. ಈಗಾಗಲೇ ವಿದ್ಯಾರ್ಥಿನಿಯರ ಪಂದ್ಯ ಸಾಗಿ ಬರ್ತಾ ಇದೆ. ಒಂದು ಉತ್ತಮವಾದ ಒಳಾಂಗಣ ಗ್ರೌಂಡ್ ಅನ್ನ ಸಜ್ಜುಗೊಳಿಸಿಕೊಂಡಿದೆ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಎಲ್ಲರ ಸಹಕಾರದೊಂದಿಗೆ ಈ ಪಂದ್ಯಾಟ ಈಗಾಗಲೇ ಯಶಸ್ವಿಯಾಗಿ ಸಾಗಿ ಬರ್ತಾ ಇರುವಂತೆ ಮಧ್ಯಾಹ್ನ 3:15 ನಂತರ ಪುರುಷರ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. 10 ಗಂಟೆಗೆ ಪ್ರಾರಂಭವಾದ ಈ ಒಂದು ಕಬಡ್ಡಿ ಪಂದ್ಯಾಟ ಈಗಾಗಲೇ ಎರಡನೇ ಹಂತದಲ್ಲಿ ಉಪಾಂತ್ಯದಲ್ಲಿ ಸಾಗಿ ಬರ್ತಾ ಇತ್ತು. ಕುಂದಾಪುರ ವಿರುದ್ಧವಾಗಿ ಬೈದೂರು 28-16 ಗೆದ್ದ ತಂಡ ಮುಂದಿನ ಹಂತಕ್ಕೆ, ಸೋತ ತಂಡ ಈ ಒಂದು ಪವಿತ್ರವಾದ ಮಣ್ಣಿನಲ್ಲಿ ಆಡಿದ ಅನುಭವದೊಂದಿಗೆ ತನ್ನ ಊರಿಗೆ ತೆರಳಬೇಕಾಗ್ತದೆ. ರೈಡ್ ವಿಭಾಗದಲ್ಲಿ ಮತ್ತೊಮ್ಮೆ ಕುಂದಾಪುರದ ಪರವಾಗಿ ರಮ್ಯಾ, ಯಾವುದೇ ಅಂಕವಿಲ್ಲದ ತನ್ನ ಕೋರ್ಟಿಗೆ ಮರಳುತ್ತಾ ಇದ್ದಾರೆ ರಮ್ಯಾ. ಬೈಂದೂರು ಹಳದಿ ಬಣ್ಣದ ಸಮವಸ್ತ್ರಧಾರಿ ನಂಬರ್ 1 ಕ್ರಮಾಂಕದಲ್ಲಿ ಸಫಲತೆಯ ಕ್ಯಾಚ್, ಮತ್ತೊಂದು ಅಂಕ ಕುಂದಾಪುರಕ್ಕೆ. ದ್ವಿತೀಯಾರ್ಧದಲ್ಲಿ ಈಗಾಗಲೇ ತನ್ನ ಬೋಣಿಯನ್ನು ಮಾಡ್ತಾ ಇದೆ ಒಂದು ಅಂಕದೊಂದಿಗೆ 29-16. ನಂಬರ್ 18 ಸಮವಸ್ತ್ರಧಾರಿ ನವ್ಯ ರೈಡ್ ವಿಭಾಗದಲ್ಲಿ ಕಳೆದ ಹೆಚ್ಚಿನ ಎಲ್ಲ ರೈಡ್ಗಳಲ್ಲಿ ಅಂಕವನ್ನ ಪಡೆದಿರತಕ್ಕಂತಹ, ತನ್ನ ತಂಡದ ಪರವಾಗಿ ಅತಿ ಹೆಚ್ಚಿನ ವೈಯಕ್ತಿಕ ಅಂಕವನ್ನ ಪಡೆದಿರತಕ್ಕಂತಹ ರೈಡ್ ವಿಭಾಗದಲ್ಲಿ ನವ್ಯ ನಂಬರ್ 18 ಒಂದು ಲೆಕ್ಕಾಚಾರದ ಆಟವನ್ನ ಆಡ್ತಾ ಇದೆ. ಕುಂದಾಪುರ ಪ್ರಥಮಾರ್ಧದಲ್ಲಿ 12 ಮುನ್ನಡೆಯನ್ನ ಸಾಧಿಸಿತ್ತು. ದ್ವಿತೀಯಾರ್ಧದಲ್ಲಿ ಸಮಯವನ್ನ ಸದುಪಯೋಗ ಮಾಡದ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ.
ಅಂಕಗಳು ಬರಬೇಕಾಗಿದೆ ಬೈಂದೂರಿಗೆ. ಈ ಒಂದು ಹಂತದಲ್ಲಿ ಸಫಲತೆ ರೈಡ್, ಮತ್ತೆ ಒಂದು ಅಂಕ. 29-17 ಅದೇ 12 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇಪ್ಪತ್ತ 17 12 ಇದ್ದದ್ದು 13, 3 ದಶಕದ ಸಾಧನೆಯನ್ನ ಮಾಡ್ತಾ ಇದೆ. ಅರ್ಥಾತ್ 30-17 ಕುಂದಾಪುರ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ನೆರೆಯ ತಾಲೂಕಿನ ತಂಡಗಳು, ಕುಂದಾಪುರದ ಪಕ್ಕದ ತಾಲೂಕು ಬೈಂದೂರು, ನೆರೆಹೊರೆ ತಾಲೂಕಿನ ತಂಡಗಳು ಸಫಲತೆಯ ಹಿಡಿತ ಬಲಿಷ್ಠವಾಗಿ ಗೋಚರಿಸ್ತಾ ಇದೆ. ಕುಂದಾಪುರ ತಂಡದ ಪರವಾಗಿ ರೈಡ್ ವಿಭಾಗದಲ್ಲಿ ಚಾಕಚಕ್ಯತೆಯ ಪ್ರದರ್ಶನವನ್ನ ನೀಡ್ತಾ ಇದೆ. ಹಿಡಿತ ವಿಭಾಗದಲ್ಲಿ ಕೂಡ ಕುಂದಾಪುರ ಪ್ರಸ್ತುತ ಹಂತದಲ್ಲಿ ಬೈಂದೂರು ತಂಡದ ವಿರುದ್ಧವಾಗಿ ಒಂದು ಸ್ಪಷ್ಟ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಕ್ಯಾಚಿಂಗ್ ವಿಭಾಗ ಬಲಿಷ್ಠವಾಗಿದೆ, ರೈಡ್ ವಿಭಾಗ ಕೂಡ ಬಲಿಷ್ಠವಾಗಿದೆ. 31-17 12 ಇದ್ದ ಲೀಡ್ 14 ತೋರಿಸ್ತಾ ಇದೆ. ನಮ್ಮ ಜೊತೆ ಅಂಕಪಟ್ಟಿಯಲ್ಲಿ ವಿಷ್ಣು ಹಾಗೆ ಕೃತಾರ್ಥ ಅವರು ಈ ಒಂದು ಪಂದ್ಯಾಟಕ್ಕೆ ದೊಡ್ಡ ಮಟ್ಟಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 31-17 ಕಳೆದ ಪಂದ್ಯದಲ್ಲಿ ಒಂದು ದೊಡ್ಡ ಮಟ್ಟಿನ ಪ್ರದರ್ಶನವನ್ನ ನೀಡಿದ್ದ ನವ್ಯ ನಂಬರ್ 15 ಈ ಪಂದ್ಯದಲ್ಲಿ ಕೊಂಚ ನೀರಸವಾಗಿ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಬೈಂದೂರು ತಂಡದ ಪರವಾಗಿ. ಇದು ಈ ಅಂಕಪಟ್ಟಿಗೆ ದೊಡ್ಡ ಹೊಡೆತವನ್ನ ನೀಡ್ತಾ ಇದೆ. ಈ ಒಂದು ಹಂತದಲ್ಲಿ ಬಲಿಷ್ಠ ಹಿಡಿತ ಮತ್ತೊಮ್ಮೆ ಬಲಿಷ್ಠವಾಗಿ ಗೋಚರಿಸಿದ ಕುಂದಾಪುರಕ್ಕೆ ಮತ್ತೆ ಒಂದು ಅಂಕದೊಂದಿಗೆ 32-17 ಚುರುಕಿನ ಸಫಲತೆ ಹಿಡಿತ ಬೈಂದೂರಿಗೆ. ಮುಂದಿನ ಹಂತದಲ್ಲಿ ಇಂತಹ ಸಫಲತೆ ಹಿಡಿತಗಳು ಬೇಕಾಗಬಹುದು. ಈ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಬೇಕಾದ್ರೆ ಬೈಂದೂರಿಗೆ ಮತ್ತೆ ಒಂದು ಅಂಕದೊಂದಿಗೆ 18-32 ತುರ್ತು ಮೀಟಿಂಗ್ ಅನ್ನ ಮಾಡ್ಕೊಳ್ತಾ ಇದೆ ಬೈಂದೂರು. ಈ ಒಂದು ಹಂತದಲ್ಲಿ ತುರ್ತು ಸಭೆ. ಬೈಂದೂರು ಮತ್ತು ಕಾಪು ಹುಡುಗರ ತಂಡದವರು ದಯವಿಟ್ಟು ತಮ್ಮ ದೇಹ ತೂಕವನ್ನು ಮಾಡ್ಕೊಳ್ಳಿ. ದಯವಿಟ್ಟು ಇಲ್ಲಿ ಮನವಿ ಮಾಡ್ಕೋತಾ ಇದ್ದಾರೆ. ಬೈಂದೂರು ಮತ್ತು ಕಾಪುಗೆ ತಮಗೆ ಕೊನೆ ಕರೆ ನೀಡ್ತಾ ಇದ್ದೇವೆ, ತಮ್ಮ ಉಪಸ್ಥಿತಿಯನ್ನ ಘೋಷಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಸಾಗಿ ಬರ್ತಾ ಇದೆ ಪಂದ್ಯ 32-18 ಸಫಲತೆ ರೈಡ್ ಮತ್ತೆ ಒಂದು ಬೋನಸ್ ಅಂಕದೊಂದಿಗೆ 19-32 ಈ ಆಟಗಾರ್ತಿ ಈ ಪಂದ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಕುಂದಾಪುರ ತಂಡಕ್ಕೆ. ನಂಬರ್ 18 ನವ್ಯ ಗಳಿಸಿದ ಅಂಕದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಅಂಕವನ್ನ ಈ ಆಟಗಾರ್ತಿ ಪಡೆದುಕೊಂಡಿದ್ದಾರೆ. ಇದು ಒಂದು ದೊಡ್ಡ ಮಟ್ಟಿನ ಸಫಲತೆಯನ್ನ ಗಳಿಸಿಕೊಳ್ಳಿಕ್ಕೆ ಕಾರಣ ಆಗ್ತಾ ಇದೆ ಕುಂದಾಪುರ ತಂಡಕ್ಕೆ. ನಂಬರ್ 18ರ ಸಮವಸ್ತ್ರಧಾರಿ ನವ್ಯ. (32-19) ಈ ಮೂಲಕ ಮತ್ತೆ ಸಫಲತೆ 20-30 ಚುರುಕಿನ ರೈಡ್ ಕುಂದಾಪುರ ತಂಡದ ಪರವಾಗಿ ನಂಬರ್ 18ರಲ್ಲಿ ನವ್ಯ ಈ ಮೂಲಕ ಒಂದು ಅಂಕದ ಬೇಡಿಕೆಯನ್ನ ನೀಡ್ತಾ ಇದ್ದಾಳೆ. ನವ್ಯ ಈ ಹಂತದಲ್ಲಿ ಸಫಲತೆ ರೈಡ್
ರೈಡ್ ಮಾಡಿದ 100ರಲ್ಲಿ 80ಕ್ಕಿಂತ ಹೆಚ್ಚಿನ ಪ್ರತಿಶತ ಸಫಲತೆ ರೈಡ್ ಅನ್ನ ಕಾಣ್ತಾ ಇದ್ದೇವೆ ನವ್ಯ ಪರವಾಗಿ. ಈ ಮೂಲಕ ಮತ್ತೆ ಕ್ಯಾಚ್ ಭಾಗದಲ್ಲಿ ಮತ್ತೊಮ್ಮೆ ಕುಂದಾಪುರ ಮಿಂಚ್ತಾ ಇದೆ. 35-21, 34-21, 13 ಅಂಕದ ಹಿನ್ನಡೆಯನ್ನ ಮತ್ತೊಮ್ಮೆ ಬೈಂದೂರು. ಪ್ರಥಮಾರ್ಧದಲ್ಲಿ 12 ಅಂಕದ ಹಿನ್ನಡೆಯಲ್ಲಿತ್ತು. ಆಟಗಾರ್ತಿಯ ಬದಲಾವಣೆ ಮಾಡಿಕೊಳ್ತಾ ಇದೆ ಕುಂದಾಪುರ ಈ ಹಂತದಲ್ಲಿ 13 ಅಂಕದ ಮುನ್ನಡೆಯೊಂದಿಗೆ. ಕಳೆದ ಪಂದ್ಯದಲ್ಲಿ ನಂಬರ್ 15 ಸಮವಸ್ತ್ರಧಾರಿ ಬೈಂದೂರು ಪರವಾಗಿ, ಅದೇ ರೀತಿ ಸಿಂಚನ ತುಂಬಾ ಚೆನ್ನಾಗಿ ಆಡಿದ್ರು. ಈ ಪಂದ್ಯದಲ್ಲಿ ಕೊಂಚ ನೀರಸವಾಗಿ ಕಾಣ್ತಾ ಇದೆ ಬೈಂದೂರು ತಂಡವನ್ನ. ಕಳೆದ ಪಂದ್ಯಕ್ಕೆ ಹೋಲಿಕೆ ಮಾಡಿದಲ್ಲಿ ಹೆಬ್ರಿ ತಂಡವನ್ನ ಸೋಲಿಸಿತ್ತು ಇದೇ ಬೈಂದೂರು. ಈ ಹಂತದಲ್ಲಿ ಕುಂದಾಪುರ 13 ಅಂಕದ ಮುನ್ನಡೆಯೊಂದಿಗೆ ಈ ಪಂದ್ಯದಲ್ಲಿ ಕೊಂಚ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ ಈ ಒಂದು ಕ್ರೀಡೆಗೆ, ಅರ್ಥಾತ್ ಕಬಡ್ಡಿಗೆ. ಈ ಹಂತದಲ್ಲಿ ಆ ಸಂಘಟಿತ ಪ್ರದರ್ಶನವನ್ನ ಎರಡು ತಂಡಗಳು ನೀಡ್ತಾ ಇದ್ದು ಕುಂದಾಪುರ ಕೊಂಚ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಮತ್ತೊಮ್ಮೆ ಈ ಹಿಂದೆ ಹೇಳಿದಂತೆ ಈ ಪಂದ್ಯದಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಅಂಕವನ್ನ ಪಡೆದಿರತಕ್ಕಂತ ಆಟಗಾರ್ತಿ ರೈಡ್ ವಿಭಾಗದಲ್ಲಿ ಕಾಣ್ತಾ ಇದ್ದಾವೆ. ನಂಬರ್ 18 ಸಮವಸ್ತ್ರಧಾರಿ ನವ್ಯ. ಮುಂದಿನ ಹಂತದಲ್ಲಿ ಮತ್ತೊಂದು ಬಲಿಷ್ಠ ತಂಡ ಕಾಪು ಕೂಡ ಕಾಯ್ತಾ ಇದೆ. ಈ ಒಂದು ವಿಭಾಗದಲ್ಲಿ ಕಳೆದ ಪಂದ್ಯದಲ್ಲಿ ಒಂದು ದೊಡ್ಡ ಮಟ್ಟಿನ ಮೇಲುಗೈಯನ್ನ ಎದುರಾಳಿ ತಂಡದ ವಿರುದ್ಧ ಸಾಧಿಸಿತು ಕಾಪು. ಸಿಂಚನ ಮತ್ತೊಮ್ಮೆ ರೈಡ್ ವಿಭಾಗದಲ್ಲಿ. ರೈಡ್ ವಿಭಾಗದಲ್ಲಿ ಏಕಾಂಗಿಯಾಗಿ ಬೈಂದೂರು ತಂಡದ ಪರವಾಗಿ ಅಂಕವನ್ನ ಗಳಿಸ್ತಾ ಇದ್ದಾರೆ. ಸಫಲತೆಯ ರೈಡ್. ಈ ಮೂಲಕ 22-34. ಮತ್ತೋರ್ವ ಆಟಗಾರ್ತಿಯ ಬದಲಾವಣೆ ಮಾಡಿಕೊಳ್ತಾ ಇದೆ ಕುಂದಾಪುರ. ಅದಿತಿ ಆಗಮನ ಆಗ್ತಾ ಇದೆ ಕುಂದಾಪುರ ತಂಡಕ್ಕೆ. 34-22. ರೈಡ್ ವಿಭಾಗದಲ್ಲಿ ಅದಿತಿ. ಈ ಮೂಲಕ ಸಫಲತೆಯ ಕ್ಯಾಚ್ ಆಗುವ ಸಾಧ್ಯತೆ. ಬೈಂದೂರು ಮಿಂಚ್ತಾ ಇದೆ ಸಫಲತೆಯಲ್ಲಿ. 23-34. ಮತ್ತೆ ಸಿಂಚನ ರೈಡ್ ವಿಭಾಗದಲ್ಲಿ ಸಿಂಚನ್ ಅವರನ್ನ ಕಾಣ್ತಾ ಇದ್ದೇವೆ. ನೆರೆಹೊರೆಯ ತಾಲೂಕಿನ ತಂಡಗಳ ನಡುವೆ ಪ್ರದರ್ಶನ ಮುಂದುವರಿತಾ ಇದೆ. ಒಂದೆಡೆ ಕುಂದಾಪುರ ಆದ್ರೆ ಮತ್ತೊಂದೆಡೆ ಬೈಂದೂರು. ನಂಬರ್ 18. ಈ ಮೂಲಕ ಭರ್ಜರಿ ರೈಡ್. ಮತ್ತೊಂದು ಅಂಕ. 35-23. ಮತ್ತೊಮ್ಮೆ ರೈಡ್ ವಿಭಾಗದಲ್ಲಿ ಸಿಂಚನ್ ಅವರನ್ನ ಕಾಣ್ತಾ ಇದ್ದೇವೆ. ಒಂದು ಅಂಕ ಬೋನಸ್ ರೂಪದಲ್ಲಿ. 35-24. ಪ್ರಸಾದ್
ಮುಂದಿನ ಪಂದ್ಯದ ವೀಕ್ಷಣೆನ ಮಾಡ್ಲಿಕ್ಕಿದ್ದೀರಾ? ಈ ಒಂದು ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ಎರಡು ಬಲಿಷ್ಠ ತಂಡಗಳು, ಒಂದೆಡೆ ಉಡುಪಿ ಮತ್ತೊಂದೆಡೆ ಕಾಪು. ಕಾಪು ಮತ್ತು ಬೈಂದೂರು ತಂಡದ ಹುಡುಗರಿಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ದಯವಿಟ್ಟು ತಮ್ಮ ನೋಂದಾವಣೆಯನ್ನ ಮಾಡ್ಕೊಳ್ಳಿ. 3ರಿಂದ 4 ಬಾರಿ ತಮಗೆ ಮನವಿ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಗಮನಿಸಿ. ಕಾಪು ಮತ್ತೆ ಬೈಂದೂರು ತಂಡದ ಆಟಗಾರರು ದಯವಿಟ್ಟು ನೋಂದಾವಣೆ ಮಾಡ್ಕೊಳ್ಳಿ. ಮುಂದಿನ ಪಂದ್ಯ ಈ ವಿಭಾಗದ ಬಲಿಷ್ಠ ತಂಡ ಕಾಪು ವಿರುದ್ಧವಾಗಿ ಉಡುಪಿ. ಕಳೆದ ಪಂದ್ಯದಲ್ಲಿ ಬಲು ರೋಚಕವಾಗಿ ಗೆದ್ದುಕೊಂಡಿರ್ತಕ್ಕಂಥ ಎರಡು ತಂಡಗಳು, ಒಂದು ದೊಡ್ಡ ಮಟ್ಟಿನ ಅಂತರದಲ್ಲಿ ಎರಡು ತಂಡಗಳು ಕೂಡ ಪಂದ್ಯವನ್ನು ಗೆದ್ದುಕೊಂಡಿದ್ವು. ಪ್ರಶಸ್ತಿಯನ್ನ ಗೆಲ್ಲುವ ಹಂತಕ್ಕೆ ತೆರಳುವ ಎರಡೂ ತಂಡಗಳು ಕೂಡ ಈ ಹಂತದಲ್ಲಿ ಸೆಣಸಾಟವನ್ನ ನಡೆಸಲಿಕ್ಕಿದೆ. ಒಂದೆಡೆ ಉಡುಪಿ ಆದ್ರೆ ಮತ್ತೊಂದೆಡೆ ಕಾಪು. ಎರಡು ತಂಡಗಳು ಕೂಡ ಆಸುಪಾಸಿನ ತಾಲೂಕಿನ ತಂಡಗಳಾಗಿರ್ತದೆ. ಈ ಮೂಲಕ ಈ ಪಂದ್ಯವನ್ನ 37-26 11 ಅಂಕದೊಂದಿಗೆ ಕುಂದಾಪುರ ತಂಡ ಗೆದ್ದುಕೊಂಡು ಮುಂದಿನ ಹಂತಕ್ಕೆ ತೆರಳಿದೆ. ಹಾಗೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಕ್ಕೆ ಬೈಂದೂರು ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಹಂತದಲ್ಲಿ ಉಡುಪಿ ವಿರುದ್ಧವಾಗಿ ಕಾಪು ಎರಡು ತಂಡಗಳು ಸೆಣಸಾಟವನ್ನ ಈ ಒಂದು ಅಮೃತ ಭಾರತಿ ವಿದ್ಯಾಸಂಸ್ಥೆ ಒಳಾಂಗಣ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಸೆಣಸಾಟವನ್ನ ನಡೆಸಲಿಕ್ಕಿದೆ. ಆಟಗಾರರಿಗೆ ಸೂಚನೆ, ಈಗಾಗಲೇ ಊಟದ ಕೌಂಟರ್ ಓಪನ್ ಆಗಿದೆ. ಆಟಗಾರರಿಗೆ ಈಗಾಗಲೇ ಅನ್ನಪೂರ್ಣ ಭೋಜನದಲ್ಲಿ ನೆಲಮಹಡಿಯಲ್ಲಿರುವಂಥ ಅನ್ನಪೂರ್ಣ ಭೋಜನ ಹಾಲ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ನಿಮಗೆ ಈಗಾಗಲೇ ಬೆಳಿಗ್ಗೆ ಕೂಪನನ್ನು ಕೂಡ ನೀಡಲಾಗಿದೆ. ಆಟಗಾರರು ತಮ್ಮ ಕೂಪನನ್ನು ಹಿಡಿದುಕೊಂಡು ಅನ್ನಪೂರ್ಣ ಭೋಜನ ಹಾಲ್ಗೆ ತೆರಳಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ, ಇದೀಗ ಪಂದ್ಯದಿಂದ ನಿರ್ಗಮನವನ್ನು ಕಂಡಂತಹ ಬೈಂದೂರು ತಾಲೂಕಿನ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾಗಿರುವಂತಹ ವಿಜಯ್ ಕುಮಾರ್ ಶೆಟ್ಟಿ ಅವರು ಮತ್ತು ಸಂಚಾಲಕರಾಗಿರುವಂತಹ ಸೀತಾನಂದ ವಿಠಲ್ ಶೆಟ್ಟಿ ಅವರು ಹಾಗೆ ಜಿಲ್ಲಾಧ್ಯಕ್ಷರಾಗಿರುವಂತಹ ದಿನೇಶ್ ಪುತ್ರನ್ ಅವರ ಸಮ್ಮುಖದಲ್ಲಿ ಪ್ರಬಲ ಪೈಪೋಟಿಯನ್ನು ನೀಡುವುದರ ಮುಖಾಂತರ ಉಪಾಂತ್ಯದಿಂದ ನಿರ್ಗಮನವನ್ನು ಕಂಡಂತಹ ಬೈಂದೂರಿನ ಕೀರ್ತನ ಅವರ ನೇತೃತ್ವದ ತಂಡಕ್ಕೆ ಇದೀಗ ಗೌರವದ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ವಿಜಯ್ ಕುಮಾರ್ ಶೆಟ್ಟಿ ಕಾರ್ಯದರ್ಶಿಗಳು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಹೆಬ್ರಿ ತಾಲೂಕಿನ ಕಾರ್ಯದರ್ಶಿಯವರು ಅವರ ವ್ಯವಸ್ಥಾಪಕರಿಗೆ ಮತ್ತು ಆಟಗಾರ್ತಿಯರಿಗೆ ನೀಡಿ ಅಭಿನಂದಿಸ್ತಾ ಇದ್ದಾರೆ. ವಿಶೇಷವಾದ ಅಭಿನಂದನೆ, ಒಂದು ಗಟ್ಟಿ ಚಪ್ಪಾಳೆಯನ್ನ ಎಲ್ಲ ಕ್ರೀಡಾಭಿಮಾನಿಗಳು ಬೈಂದೂರು ತಂಡಕ್ಕೆ ನೀಡಬೇಕು ಏನೋ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ, ಇದೀಗ ದ್ವಿತೀಯ ಉಪಾಂತ್ಯ ಪಂದ್ಯಾಟ ಪ್ರತಿಷ್ಠಿತ ಬಲಿಷ್ಠ ಕಾಪು ಮತ್ತು ಉಡುಪಿ ತಕ್ಷಣ ತಮ್ಮ ಅಂಗಣದ ಆಗಮನವನ್ನ ಕಂಡುಕೊಳ್ಳಬೇಕಾಗಿದೆ. ಊಟದ ವಿಶ್ರಾಂತಿ ಇರುವುದಿಲ್ಲ, ಪಂದ್ಯ ಸಾಗ್ತಾನೆ ಇರುತ್ತೆ. ವಿಶ್ರಾಂತಿಯಲ್ಲಿರುವವರು ಊಟವನ್ನು ಪಡೆದುಕೊಳ್ಬೋದು. ಪ್ಲೇಯರ್ಸು ತಮ್ಮ ಕೂಪನನ್ನು ಹಿಡ್ಕೊಂಡು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಅನ್ನಪೂರ್ಣ ಹಾಲ್ ಇದೆ, ಅಲ್ಲಿ ಊಟಕ್ಕೆ ಹೋಗ್ಬೋದು. ಅತಿಥಿಗಳು ಮತ್ತು ಆಫೀಷಿಯಲ್ಸ್ ಇಲ್ಲಿ ಮೇಲ್ಗಡೆ ಊಟದ ವ್ಯವಸ್ಥೆ ಇದೆ, ಅಲ್ಲಿ ತಾವು ತೆರಳಬೇಕು. ದ್ವಿತೀಯ ಉಪಾಂತ್ಯ ಪಂದ್ಯಾಟ ಕಾಪು ಮತ್ತು ಉಡುಪಿ ಎರಡು ತಂಡಗಳ ಅಂಗಣದ ಒಳ ಪ್ರವೇಶವನ್ನ ಆದಷ್ಟು ಬೇಗ ಕಂಡುಕೊಳ್ಳಬೇಕು. ಸರ್ ತೃತೀಯ ಮತ್ತೆ ಚತುರ್ಥಕ್ಕೆ ಬಹುಮಾನ ಇದೆ, ಆದ್ರಿಂದ ಸ್ಮರಣಿಕೆ ಇಲ್ಲ ಸರ್. ಸೆಮಿಫೈನಲ್ ಸೋತವರಿಗೆ 3rd 4th ಪ್ರೈಸಸ್ ಇದೆ, ಬಹುಮಾನ ಕೊಡ್ತೇವೆ. ಓಕೆ ಸರ್, 3rd ಮತ್ತೆ 4th ಬಹುಮಾನ ಇದೆ. ಸೆಮಿಯಲ್ಲಿ ಸೋತವರಿಗೆ ಸ್ಮರಣಿಕೆ ಇರೋದಿಲ್ಲ. ಸರ್ ನೆಕ್ಸ್ಟ್ ಮ್ಯಾಚ್ ಸರ್
ಕಾಪು ಮತ್ತು ಉಡುಪಿ. ಸರ್ ವಿಜಯ್ ಸರ್, ತಮ್ಮ ಸರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ದಯವಿಟ್ಟು ಹಲೋ ವಿಶ್ರಾಂತಿಯಲ್ಲಿರುವ ಆಟಗಾರರು ತಮ್ಮ ಊಟವನ್ನ ಮುಗಿಸಿಕೊಳ್ಳಬೇಕು. ಅತಿಥಿಗಳಿಗೆ ಮೊದಲ ಮಹಡಿಯಲ್ಲಿ ಊಟದ ವ್ಯವಸ್ಥೆ ಇದೆ. ಯಾವುದೆಲ್ಲ ಕಾಲ್ ಕೊಟ್ಟದೀಗ? ಕಾಪು ಮತ್ತೆ ಉಡುಪಿಯಾ? ಬಾಲಕಿಯರ 2 ಪಂದ್ಯದ ನಂತರ ಬಾಲಕರ 20ರ ಒಳಗಿನ ಬಾಲಕರ ಪಂದ್ಯಾಟ ಪ್ರಾರಂಭವಾಗ್ತದೆ. ಹಾಗಾಗಿ ಬಾಲಕರು ಕೂಡ ಸಿದ್ಧತೆಯಲ್ಲಿರಬೇಕು. ಊಟವನ್ನು ಕೂಡ ಆದಷ್ಟು ಬೇಗ ಮುಗಿಸಿಕೊಳ್ಬೇಕು. ದ್ವಿತೀಯ ಉಪಾಂತ್ಯ ಬಾಲಕಿಯರ ವಿಭಾಗದಲ್ಲಿ ಕಾಪು ವರ್ಸಸ್ ಉಡುಪಿ. ಸೊ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ ಆದಷ್ಟು ಬೇಗನೆ. ಕಾಪು ಅಂಡ್ ಉಡುಪಿ ಗರ್ಲ್ಸ್ ಟೀಮ್ ಬನ್ನಿ. 20ರ ವಯೋಮಿತಿಯ ಒಳಗಿನ ಬಾಲಕರ ಮೊದಲ ಪಂದ್ಯ ಕುಂದಾಪುರ ಮತ್ತು ಬೈನೂರು ತಂಡಗಳ ನಡುವೆ ನಡೆಯಲಿಕ್ಕಿದೆ. ಗಮನಿಸಿ, ಬಾಲಕರು ಕುಂದಾಪುರ ಮತ್ತು ಬ್ರಹ್ಮಾವರ 2 ತಂಡಗಳು ಸಂಪೂರ್ಣ ಸಿದ್ಧತೆಯಲ್ಲಿರಬೇಕು. ಇನ್ನು ಕೇವಲ 2 ಪಂದ್ಯಗಳು ಬಾಲಕಿಯರ ವಿಭಾಗದಲ್ಲಿ ಮಾತ್ರ ಬಾಕಿ ಇದೆ. ತರುವಾಯದಲ್ಲಿ ನಿಮ್ಮದೇ ಪಂದ್ಯ. ದಯವಿಟ್ಟು ಸಮಯ ನಮಗೆ ಮೀರ್ತಾ ಇದೆ. ಹಾಗಾಗಿ ಬಾಲಕರು ಕೂಡ ಸಿದ್ಧತೆಯಲ್ಲಿ ಇರಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಫಸ್ಟ್ ಮ್ಯಾಚ್ ಗೋಸ್ ಟು ಕುಂದಾಪುರ ವರ್ಸಸ್ ಬೈಂದೂರು. ಸೆಕೆಂಡ್ ಮ್ಯಾಚ್ ಬೈಂದೂರು ವರ್ಸಸ್ ಉಡುಪಿ. ಥರ್ಡ್ ಮ್ಯಾಚ್ ಕಾರ್ಕಳ ವರ್ಸಸ್ ಹೆಬ್ರಿ. ಬಾಲಕರು 20ರ ಒಳಗಿನ ಬಾಲಕರ ತಳುಕು ಪಟ್ಟಿಯನ್ನು ಇದೀಗ ನಾವು ಪ್ರಕಟಿಸಿದ್ದೇವೆ. ಹಾಗಾಗಿ 1ರ ಪಂದ್ಯ ಕುಂದಾಪುರ ಮತ್ತು ಬ್ರಹ್ಮಾವರ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಇದೀಗ ಬೈಂದೂರು ಮತ್ತು ಕಾಪು ಬಾಲಕರ ತಂಡ ತಮ್ಮ ತೂಕದ ಪರೀಕ್ಷೆಯನ್ನು ಈವರೆಗೆ ಮಾಡಿಲ್ಲ. ತಾವು ಆದಷ್ಟು ಬೇಗ ನಿಮ್ಮ ಕೊನೆಯ 15 ನಿಮಿಷವನ್ನ ಪ್ರಕಟಿಸ್ತಾ ಇದ್ದೇವೆ. ಆ ಸಮಯದಲ್ಲಿ ತಾವು ತಮ್ಮ ತೂಕದ ಪರೀಕ್ಷೆಯನ್ನ ತಕ್ಷಣ ಮಾಡಿಕೊಳ್ಳಬೇಕು. ಎಸ್, ಸೆಮಿಫೈನಲ್ನ ಮೊದಲ ತಂಡ ಕಾಪು ತಾಲೂಕಿನ ತಂಡದ ಆಗಮನ ಆಗ್ತಾ ಇದೆ. ಬನ್ನಿ ಉಡುಪಿ. ಈಗಾಗಲೇ ತುಳುನಾಡು ವಾರ್ತೆಯಲ್ಲಿ ನೇರ ಪ್ರಸಾರ ಈ ಪಂದ್ಯಾವಳಿಯ ನಾವು ಕಂಡುಕೊಳ್ತಾ ಇದ್ದೇವೆ. ನಮಗೆ ಡಿಜಿಟಲ್ ಸ್ಕೋರರ್ ಆಗಿ ಅಮೃತ ಭಾರತಿ ವಿದ್ಯಾಸಂಸ್ಥೆ ಸಂಸ್ಥೆಯ ಕೃತಾರ್ಥ್ ಮತ್ತು ವಿಷ್ಣು 9ನೇ ತರಗತಿಯ 2 ವಿದ್ಯಾರ್ಥಿಗಳು ನಮಗೆ ನಿಮ್ಮ ಡಿಸ್ಪ್ಲೇಯಲ್ಲಿ ಕಾಣುತ್ತಿರುವಂತಹ ಅಂಕವನ್ನ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ನಮೂದಿಸ್ತಾ ಇದ್ದಾರೆ. ಇವರ ಸೇವೆಯನ್ನು ನಾವು ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ.
ಈ ಸ್ಪರ್ಧೆ ಆರಂಭ ಆಗಿದೆ. ಉಡುಪಿ ಕಾಪು ಆರಂಭದ ಕ್ಷಣಗಳಿಂದಲೇ ಸ್ಪರ್ಧೆಯಲ್ಲಿ ಕದನ. ಸ್ನೇಹ ಕಾಪು ತಂಡದ ಪರವಾಗಿ ಸ್ನೇಹ ಯಶಸ್ವಿಯಾದ ಡಿಫೆನ್ಸ್ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಉಡುಪಿಯ ಖಾತೆಗೆ. ಪರಿಣಾಮ ಪಂದ್ಯದಲ್ಲಿ 1-1 ಸಮಬಲದಲ್ಲಿ. ನಿಶಾ ಕಳೆದ ಸ್ಪರ್ಧೆಯಲ್ಲಿ ಅತ್ಯಂತ ರೋಚಕ ದಾಳಿಗಳ ಮೂಲಕ ಎದುರಾಳಿ ಕೋಟೆಯನ್ನ ಬರಿದು ಮಾಡಿದ ಆಟಗಾರ್ತಿ ನಿಶಾ. ಡಬಲ್ 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 ಟೈ ಹೋಲ್ಡ್, ಕಾಂಬಿನೇಷನ್ ಟೈ ಹೋಲ್ಡ್ ಬಾಳ್ತಾ ಇದೆ ಅಲ್ಲಿ. ಯಶಸ್ವಿ ಟ್ಯಾಕಲ್. Vamos, nenas, muevan sus caderas. 2-2 ಸಮಬಲದಲ್ಲಿ ಪ್ರಾಚಿ ಪ್ರಸ್ತುತ ಕದನವನ್ನು ಮುಂದುವರಿಸಿಕೊಳ್ಳುತ್ತಾ ಒಳಭಾಗದಲ್ಲಿ ಕಾಪು ತಂಡದ ಪರವಾಗಿ ಪ್ರಾಚಿ ಮರಳುವ ವೇಳೆಯಲ್ಲಿ ಮತ್ತೆ ಸಮಯೋಚಿತ ಆಟವನ್ನು ಆಡಬಲ್ಲ ಸಂಜನಾ. ದಾಳಿಯಲ್ಲಿ ಉಡುಪಿಯ ಸಂಜನಾ ಬಂಧನ. ಸಮರ್ಪಕವಾದ ಹೆಜ್ಜೆಯ ಆಟ ಮುಂದುವರಿಸಿಕೊಳ್ಳುತ್ತಾ ಇದೆ ಕದನದಲ್ಲಿ. ಎರಡು ತಂಡಗಳು ಕೂಡ ಪ್ರತಿ ದಾಳಿಯ ಸಮಯೋಚಿತ ಆಟ ಇದು. 4-2 ಡಿಜೆ ಬಡ್ಚನ್ನ ಮನೀಶ್ರೀ ಎರಡು ವಿಭಾಗಗಳಲ್ಲಿಯೂ ಕೂಡ ಅಪ್ರತಿಮ ದಾಳಿಗಾರ್ತಿಗಳನ್ನ ಕಾಣಬಹುದಾಗಿದೆ. 4-2 ಅನ್ನುವ ಅಂಕಳಿಕೆ ಆಧಾರದಲ್ಲಿ ಸ್ಪರ್ಧೆ. ಅಶ್ವಿನಿ, ಉಡುಪಿಯ ಅಶ್ವಿನಿ ದಾಳಿಯಲ್ಲಿ ನಿರಂತರವಾದ ಆಟದ ಅವಕಾಶಗಳನ್ನು ತೆರೆದಿರಬಲ್ಲ, ಸ್ಪಷ್ಟ ಚಿತ್ರಣವನ್ನು ಕಾಯ್ದುಕೊಳ್ಳಬಲ್ಲಂತ ಶ್ರೇಷ್ಠ ಹೋರಾಟವಾಗಿದೆ. 4-2 ಅಂತರ 2ರಲ್ಲಿದೆ. ಮುನ್ನಡೆಯಲ್ಲಿ ಯಾವ ತಂಡವಿರಲಿದೆ? ಸ್ಪಷ್ಟತೆಯ ಪಾದಚಲನೆ. ಸೆಕೆಂಡ್ 4-3 ಸ್ನೇಹ ಪ್ರಬಲ ಆಟಗಾರ್ತಿ ದಾಳಿಯಲ್ಲಿರುವಂತೆ ಕಾರ್ನರ್ನಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ. 2 ಪಾಯಿಂಟ್ಸ್. ಸ್ನೇಹ ಸಮರ ಸಾರಲಿರುವ ಸ್ನೇಹ ಅಂಕಣದಲ್ಲಿ ಆಟದಲ್ಲಿ ರಂಗೇರಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳ ಜೊತೆಗೆ ನಿಶಾ 6-3 ಕಾಪು ಮುನ್ನಡೆಯಲ್ಲಿದೆ. ಸತೀಶ್ ಶೇರ್ಮಾಲ್ ಅವರ ಗರಡಿಯಲ್ಲಿ ಪಳಗಿರುವ ಕಾಪು ಪ್ರಸ್ತುತ ಒಳಾಂಗಣದಲ್ಲಿದೆ. ಕಾಂಬಿನೇಷನ್ ಟ್ಯಾಕಲ್ ಇದೆ. ಎಂತ ಆಟ! ಡಬಲ್ ಆಂಕಲ್ ಹೋಲ್ಡ್. ಲೆಫ್ಟ್ ಕಾರ್ನರ್ ವಿಭಾಗದಿಂದ ಆಕ್ರಮಣ. ನಿಶಾ ಬಂಧನ. ಗಣ್ಯ. ಲೆಫ್ಟ್ ಕಾರ್ನರ್ನಲ್ಲಿ ಯಶಸ್ವಿ ಡಿಫೆನ್ಸ್ ಲಾಭ ಗಳಿಸಿಕೊಂಡಿರುವ ಕಾಪು 7-3 ಮುನ್ನಡೆ. ಸೂಪರ್ ಟ್ಯಾಕಲ್ ಝೋನ್ ಆಗಿದೆ. ಕಾಪುವಿನ ಪ್ರಬಲ ದಾಳಿಗಾರ್ತಿ ಸ್ನೇಹ ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ರೋಲಿಂಗ್ ಎಸ್ಕೇಪ್ ಮೂಲಕ ಟೈಮ್ ಔಟ್. ವಿಶ್ರಾಂತಿಯ ಕೋರಿಕೆ. 8-3 ಪಂದ್ಯ. ಅಶ್ವಿನಿ 8-3 ದ್ವಿತೀಯ ಉಪಾಂತ್ಯದ ಕದನವನ್ನು ನಾವುಗಳು ಕಾಣ್ತಾ ಇದ್ದೇವೆ. 5 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯದ ಶ್ರೇಷ್ಠ ಪ್ರದರ್ಶನವನ್ನು ಉಳಿಸಿಕೊಂಡಿರುವ ಉಡುಪಿ ಕಾಪು ತಂಡಗಳು ಪ್ರಬಲ 2 ತಾಲೂಕಿನ ತಂಡಗಳ ಮಧ್ಯೆ ದ್ವಿತೀಯ ಸೆಮಿಫೈನಲ್ನ ಕದನವನ್ನು ಕಾಣ್ತಾ ಇದ್ದೇವೆ. ಅಂಕಣದಲ್ಲಿ ಅಮರ ಭಾರತೀಯ ಒಳಾಂಗಣ ಅಶ್ವಿನಿ ಆಕ್ರಮಣದಲ್ಲಿ ಅಶ್ವಿನಿಯ ಆರ್ಭಟ ಬರಿತಾ ಇದೆ. ಉಡುಪಿಯ ಖಾತೆಗೆ ವೈಟ್ ಅಂಡ್ ಸಿ. ತೀರ್ಪುಗಾರರ ತೀರ್ಪು ಇನ್ನು ಬರಬೇಕಾಗಿದೆ. And of course bonus plus 3 2 3 2 bonus plus 2
ಸಮರಾಂಗಣ ಮತ್ತು ಸ್ನೇಹಲ ಅದ್ಭುತವಾದ ಆಟ. ಅಂತರವನ್ನೇ ಕಡಿಮೆಗೊಳಿಸಿಕೊಂಡಂತಹ ಉಡುಪಿಗೆ ಸವಾಲೊಡ್ಡುತ್ತಾ ಇದೆ. ಮತ್ತೆ 9-7 9-7. ಎರಡು ಅಂಕಗಳ ಅಂತರ. ಸಂಜನಾ ಜಾನ್ವಿಯ ಪಾದಚಲನೆ ಸಂಜನಳ ಮೂಲಕ ಡಬಲ್ ಆಂಕಲ್ ಹೋಲ್ಡ್. ಎಂತ ಹಿಡಿತ ಇದು. ಎರಡು ತಂಡಗಳು ಕೂಡ ಪ್ರಬಲವಾಗಿ ಸ್ಪರ್ಧೆಯನ್ನ ಮುಂದುವರಿಸಿಕೊಳ್ತಾ ಇದೆ. 10-7 10-7 ಅಂತರ 3. ಇಲ್ಲಿ ಕಾಪುವಿನ ಏಕಾಂಗಿ ಅಸ್ತ್ರ ಸ್ನೇಹ ನಿರಂತರವಾಗಿ ಎದುರಾಳಿಯ ಕೋಟೆಯಲ್ಲಿ ಲಗ್ಗೆ ನೀಡುತ್ತಾ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಸ್ನೇಹ 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 ಸಮರಾಂಗಣದಲ್ಲಿ ನಿರಂತರವಾದ ಅಂಕಗಳ ಬೇಟೆ. 11-7 ಕಾಪು ಮುನ್ನಡೆಯಲ್ಲಿದೆ. ಅಶ್ವಿನಿ ಕಳೆದ ದಾಳಿ. ಆಹಾ, ಡಿಫೆನ್ಸ್ನ ಲಾಭ. ರೈಟ್ ಕಾರ್ನರ್ ವಿಭಾಗದಿಂದ ಆಕ್ರಮಣ. ಬೋನಸ್ ಗಳಿಕೆಯ ಜೊತೆಗೆ ಅಂತಿಮ ಆಟಗಾರ್ತಿ ಕಣದಲ್ಲಿರುವಂತೆ. ಸೋಲು ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಲಾಗಿತ್ತು. ಪರಿಣಾಮ ಆಲೋಚನೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಕಾಪು. (15-8) ಆಂಕಲ್ 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 ಗಣ್ಯ. ಕಮಾಲ್ ಕಮಾಲ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಇಂದ. ಪ್ರತಿ ಹಿಡಿತಗಳು ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿದೆ. ಬಿಗಿಯಾದ ಆಂಕಲ್ ಹೋಲ್ಡಿಂಗ್ ಮೂಲಕ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಆಟದಲ್ಲಿ 16-8. ಪ್ರತಿಯೊಂದು ದಾಳಿಗಳು ಕೂಡ ಅವಶ್ಯ. ಸ್ನೇಹ ಪ್ರಬಲ ಆಟಗಾರ್ತಿಗೆ ಸವಾಲೊಡ್ಡಬಲ್ಲಂತಹ ಕ್ಷಣಗಳಲ್ಲಿ ಅಲ್ಪ ನಿರಾಸೆಯನ್ನು ಅನುಭವಿಸಿಕೊಳ್ತಾ ಇದೆ ಉಡುಪಿ. ಮುನ್ನಡೆ ಸಮಯೋಚಿತವಾಗಿ ಆಟವನ್ನು ಆಡಲೇಬೇಕಾಗಿದೆ. ಸಂಜನಾ ಸಂಜನಾ ನಿರಂತರವಾಗಿ ಗಣ್ಯಾಳ ಅದ್ಭುತವಾದ ಕಾರ್ನರ್ ಡಿಫೆನ್ಸ್ ನಲ್ಲಿ ಮುಂದುವರಿತಾ ಇದೆ. ಹದಿನೆಂಟು 8 4 ಡಿಫೆಂಡರ್ಗಳ ಮಧ್ಯೆ ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಕ್ಷಣಗಳಲ್ಲಿ ಈ ಕದನವನ್ನು ಕಾಣಬಹುದಾಗಿದೆ. ಉಡುಪಿ ಕಾಪು ತಂಡಗಳ ಮಧ್ಯೆ ಮೊದಲ ಅವಧಿಯಲ್ಲಿಯೇ ಒತ್ತಡದ ಸ್ಥಿತಿಯನ್ನ ನಿವಾರಿಸಿಕೊಳ್ಳುತ್ತಾ ಮುನ್ನಡೆಯನ್ನ ಉಳಿಸಿಕೊಂಡಿರುವ ಕಾಪು. ಅಶ್ವಿನಿ ಆಸರೆಯ ಅಶ್ವಿನಿ ಬಂಧನ ಸ್ಟ್ರಗಲ್ ನಲ್ಲಿರುವಾಗಲೇ ಬೋನಸ್ ಗಳಿಕೆ. ಕ್ಷಣಾರ್ಧದಲ್ಲಿ ಬೋನಸ್ ಗಳಿಸಿಕೊಂಡ ಅಶ್ವಿನಿ ಟ್ಯಾಕಲ್ಗೆ ಹೊರಭಾಗವನ್ನು ಸೇರಿಕೊಳ್ತಾ ಇದ್ದಾರೆ. 19-9 ಪ್ರತಿ ದಾಳಿಗಳು ಕೂಡ ಪ್ರಬಲ ಸ್ಥಿತಿಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಉಡುಪಿ ಅಂಕಣದಲ್ಲಿ. ದಿಟ್ಟತೆಯ ಪ್ರಯತ್ನವನ್ನ ಉಳಿಸಿಕೊಳ್ಳಬಲ್ಲಂತಹ ಹೆಜ್ಜೆಗಳ ಮೂಲಕ ಮತ್ತೆ ಆಹಾ ಮನೇಶ್ರೀ ತಡೆಗೋಡೆಯಾಗುವ ವೇಳೆ ನಿರಂತರವಾಗಿ ಪಂದ್ಯದಲ್ಲಿ and it is reward I told right ಅತ್ತ
ತರಡತ್ತಿಗೆ ಎಸ್ ಪಂದ್ಯದಲ್ಲಿ ಮತ್ತೆ ಗಣ್ಯ ಯಪ ಎಂತ ಹಿಡಿತ ಸೆಂಟರ್ ಲೈನ್ ಸಮೀಪದವರೆಗೆ ಒಂದು ಹೋರಾಟವಾಗಿತ್ತು. ನಿಶಾ ಇಂಚುಗಳ ಅಂತರದಲ್ಲಿತ್ತು ಮಿಡ್ ಲೈನ್. 25-9 25-9 ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರುಗಳಿಂದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಸಂಜನಾ ಇಲ್ಲಿ ಸ್ನೇಹಾಳ ಬಂಧನ. ನಿಶಾ ಆಟ ಎಂತ ಆಟ ಇದು ನಿಶಾಳದು. ವೈಟ್ 1 2 3 and of course 4 and 5. Yes it is 5 points. Super duper Nisha. ಎಂತ ಆಟ ಉಡುಪಿ. ಒಂದೇ ದಾಳಿಯಲ್ಲಿ ಎದುರಾಳಿಯ ಭದ್ರಕೋಟೆ ಬರಿದಾಗ್ತಾ ಇದೆ. ಪ್ರಾಚಿ ತೆರೆಬಳ್ಳಲೆ ಅಂಕ 25-15. ಪ್ರಾಚಿ ಸೇಡು. ಮೈ ಗುಡ್ನೆಸ್ ಎಂತ ಸೆಂಟರ್ ಲೈನ್ ಸಮೀಪದಲ್ಲಿಯೇ ಅಬ್ಬಬ್ಬಬ್ಬ ಇನ್ನು ಸ್ಟ್ರಗಲ್ ನಲ್ಲಿರುವಂತೆ ಕದನ. ಉಸಿರು ಬಿಗಿ ಹಿಡಿದು ನೋಡುವ ಆಟ. ಪ್ರಾಚಿ ಬಂಧನ ಆಲ್ ಔಟ್ ಆಗಿದೆ. ಬೋನಸ್ ನೀಡಲಾಗಿದೆ. ಕಾಪು ಖಾತೆಗೆ ಆಲ್ ಔಟಿನ ಪೂರ್ಣಾಂಕದ ಜೊತೆಗೆ ಮಧ್ಯಂತರ ವಿರಾಮ ಆಫ್ ಟೈಮ್. (27-18) 27-18 ಪ್ರಬಲ ಪೈಪೋಟಿಯ ಪಂದ್ಯಾಟ ಕಾಪು ಹಾಗೂ ಉಡುಪಿ ತಂಡಗಳ ನಡುವೆ. ಫೈನಲ್ಗೆ ಪ್ರವೇಶಿಸುವ ತಂಡ ಯಾವುದು? ಕೆಲವೇ ಹೊತ್ತಿನಲ್ಲಿ ನಿರ್ಣಯ ಆಗಲಿಕ್ಕಿದೆ. ಈಗಾಗಲೇ ಕುಂದಾಪುರ ತಂಡ ಬಾಲಕಿಯರ 20ರ ಒಳಗಿನ ಬಾಲಕಿಯರ ತಂಡ ಕುಂದಾಪುರ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡ ಮೊದಲ ತಂಡ. 27-18 ಮೇಲೆ ಇನ್ ಫೇವರ್ ಆಫ್ ಕಾಪು. And it is 27-18 ಕಾಪು ಮುನ್ನಡೆಯೊಂದಿಗೆ ಈ ಪಂದ್ಯದಲ್ಲಿ ದ್ವಿತೀಯ ಅವಧಿ ಆರಂಭ. ಸ್ನೇಹ ರೋಚಕತೆಯನ್ನು ಕೊಡಬಲ್ಲ ಪಂದ್ಯಕ್ಕೆ ತಿರುವುಗಳು ನೀಡಬಲ್ಲ ಆಟಗಾರ್ತಿ ಸ್ನೇಹ. ನಿಶಾ ಸ್ನೇಹ
ನಿರಂತರ ಹೋರಾಟಗಳು ಮುಂದುವರಿಯಲಾರಂಭಿಸಿದೆ. ಬಹಳಷ್ಟು ಪ್ರಮುಖ ಘಟ್ಟದಲ್ಲಿ ಪಂದ್ಯವನ್ನು ತೆರಬಲ್ಲಂತ ಶ್ರೇಷ್ಠ ಆಟ. ಕನ್ಯ ಓಹೋ ನಿಶಾ ಎಂತ ನಿಖರ ಗುರಿ. ಉಡುಪಿಯ ಕಮಾಲ್ ಆಟ ಮುಂದುವರಿತಾರೆ. against ಡಿಪೆಂಡರ್ಗಳನ್ನು ನೋಡಿ, ಉಡುಪಿಯ ಡಿಫೆನ್ಸ್ ನೋಡಿ, ಸವಾಲಿಲ್ಲದ ಆಟ ಮುಂದುವರಿತಾ ಇದೆ. ರೋಚಕತೆಗಳನ್ನು ಮುಂದುವರಿಸಿಕೊಂಡಂತ ಪಂದ್ಯ. ಈ ಹೋರಾಟದಲ್ಲಿ ನಿಶಾ ನಿರಂತರವಾಗಿ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನ. ಭಕ್ತಿಗೊಳಿಯ ದಾಟ ಅದು. ಎಂತ ಡಿಫೆನ್ಸ್ ಇದ್ರೂ ಕೂಡ ಉಡುಪಿ ಮರಳಿ ಬರಿತಾ ಇದೆ. ಕಾಪುವಿನ ವಿರುದ್ಧವಾಗಿ ಅಲ್ಪ ಹಂತಗಳ ಪ್ರಾಚಿ ಭರವಸೆಯ ಆಟವನ್ನು ಆಡಬೇಕಾಗಿದೆ. ಪ್ರಾಚಿ ಅಂಕಣದ ಬಲಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಡುಪಿ. ಬೋನಸ್ ಆನ್ ಆಗಿದೆ. ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ಅಗೈನ್ ಬೋನಸ್ ಪ್ಲಸ್ ಸಿಂಗಲ್. ಮೂವತ್ತ 23 ಮರಳುತ್ತಾ ಇದೆ ಪಂದ್ಯದಲ್ಲಿ ಉಡುಪಿ. ದ್ವಿತೀಯ ಅವಧಿಯಲ್ಲಿ ಉಡುಪಿಯ ಆಟ ರಂಗೇರುತ್ತಾ ಇದೆ. ಮೊದಲ ಅವಧಿಯಲ್ಲಿ ಕಾಪು, ದ್ವಿತೀಯ ಅವಧಿಯಲ್ಲಿ ಉಡುಪಿ. ಬಾಲಕಿಯರ ದ್ವಿತೀಯ ಉಪಾಂತ್ಯದ ಕದನ. ಟ್ಯಾಕಲ್ ಮಾಡುವ ಬರದಲ್ಲಿ ಅಂಕ ಮತ್ತೆ ಎದುರಾಳಿಗೆ. ಅಗೈನ್ ಪ್ರಾಚಿ. ಪರಿಪೂರ್ಣತೆ. ಸೆಂಟರ್ ಲೈನ್ ಕೋಟೆ ನೋಡಿ ಉಡುಪಿಯದು. ಅವಕಾಶವಿಲ್ಲ, ಉಸಿರಾಡಕ್ಕೂ ಅವಕಾಶ ಇಲ್ಲ ಅಂತ ಟ್ಯಾಕಲ್ ಇದು. ಉಡುಪಿಯ ಕಮಾಲ್ ಟ್ಯಾಕಲ್. ಗಣ್ಯ ಏಕಾಂಗಿಯಾಗಿ ಕಾಪುವಿನ ಪರವಾಗಿ ಅಂಕಣದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನವನ್ನು ಮಾಡಿದ ಗಣ್ಯ. ಅಂಕದ ಜೊತೆಗೆ ನಿಶಾ ಮರಳುವ ವೇಳೆ ಈ ಪಂದ್ಯ ಅತಿ ರೋಚಕತೆಗಳ ಕಡೆಗೆ ಮರಳುತ್ತಾ ಇದೆ. 28-31 3 ಅಂಕಗಳ ಅಂತರ. ಸ್ಪರ್ಧೆಯಲ್ಲಿ ಮತ್ತೆ ಮುಂದುವರಿತಾ ಇದೆ ಹೋರಾಟ. 32-28 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ನಿಶಾ ದಾಳಿಯಲ್ಲಿ ಸತತವಾಗಿ ಹೋರಾಟವನ್ನು ಮಾಡಬಲ್ಲ. ನಿಶಾ ಓಹೋ ಬಿರುಗಾಳಿ. ನಿಶಾ ಉಡುಪಿಯ ಬಿರುಗಾಳಿ. ಆಕ್ರಮಣ. ಅಲ್ಲಿ ಬಿರುಗಾಳಿ ಆದರೆ ಇಲ್ಲಿ ಸುನಾಮಿ. ಸ್ನೇಹ ಸುನಾಮಿ. ಟಕ್ಕರ್, ಸೇಡಿಗೆ ಸೇಡು, ಸವಾಲಿಗೆ ಸವಾಲ್. ಉಪಾಂತ್ಯದಲ್ಲಿ 35-29 35-29 ಮತ್ತೆ ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ರೋಚಕತೆಗಳಿಗೆ ಸಾಕ್ಷಿಯಾಗ್ತಾ ಇದೆ ಉಪಾಂತ್ಯದ ಕದನ. ನಿಶಾ ಸ್ಪಷ್ಟತೆಯ ಪಾದಚಲನೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಹೋರಾಟದ
ಸಮಯ ವಿಶ್ರಾಂತಿ. Salimos para la carretera, la gente a mí me pregunta y yo le digo que yo estoy en Mariana, la 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 Mariana. And again, 35-29, 35-29 ಸ್ಪರ್ಧೆಯ ಅವಧಿ ಮುಂದುವರಿತಾ ಇದೆ. ದ್ವಿತೀಯ ಅವಧಿ ಅಂತಿಮ ಕ್ಷಣಗಳಲ್ಲಿ ಹೋರಾಟವಿದೆ. ಕಣದಲ್ಲಿ ಎಸ್ ಪಾಯಿಂಟ್ ಅಂಕದ ಗಳಿಕೆ ಕಾರ್ನರ್ನಲ್ಲಿ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಂಡ ಸ್ನೇಹ ಮರಳುವ ಅವಧಿಯಲ್ಲಿ ಪಂದ್ಯ ಮುಂದುವರಿಯುತ್ತಾ ಒಳಾಂಗಣದಲ್ಲಿ ಪ್ರತಿದಾಳಿಯ ಸವಾಲುಗಳನ್ನು ಉಳಿಸಿಕೊಳ್ಳಬಲ್ಲ ಹಂತದಲ್ಲಿದೆ. ಗಣ್ಯ ಓಹೋ ಆಟ ಆಟ ಇದು ಬೊಂಬಾಟ ಆಟ. ನಿಶಾ ನಿರಂತರವಾಗಿ ನಿಶಾಳ ಆಕ್ರಮಣ. 2 ಪಾಯಿಂಟ್ಸ್ ಲಾಸ್ಟ್ 4 ಮಿನಿಟ್ಸ್. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ 36-31 36-31 5 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. 17 ಅಂಕಗಳ ಅಂತರವಿತ್ತು, ಇದೀಗ 5 ಅಂಕಗಳು ಇಳಿದಿದೆ. ಸ್ನೇಹ ಕಾಪು ಸ್ನೇಹ ಪರವಾಗಿ ಬೋನಸ್ ಗಳಿಕೆ ಬೋನಸ್ ಆಗಿದೆ. ಉಳಿದಿರುವ ಸಮಯ ನಿಶಾ ಸ್ನೇಹಾಳ ಮಧ್ಯೆ ರಣಾಂಗಣದಲ್ಲಿ ಹೋರಾಟ ಮುಂದುವರಿತಾ ಇದೆ. ಡಿಫೆನ್ಸ್ ಇದು ಎಂತ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ವಿಭಾಗದಿಂದ. ಲಾಸ್ಟ್ 3 ಮಿನಿಟ್ಸ್. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ 38-31 38-31 ಪ್ರಸ್ತುತ ಪಂದ್ಯವನ್ನು ಕಾಣ್ತಾ ಇದ್ದೇವೆ. ಪರಿಣಾಮಕಾರಿ ಹೆಜ್ಜೆಗಳ ಮೂಲಕವಾಗಿ ಹೋರಾಟದಲ್ಲಿ ಮರಳಿ ಬರುವ ಸೂಚನೆಗಳನ್ನು ಕೊಟ್ಟ ಉಡುಪಿ. ಅಂತಿಮ 3 ನಿಮಿಷಗಳ ಸಮಯ ಘೋಷಣೆಯಾಗಿದೆ. ಅಂತರ ಕಡಿಮೆ ಇದೆ, ಮರಳಬಹುದೇ ಹೋರಾಟದಲ್ಲಿ. ಸ್ನೇಹ ನಿರಂತರವಾಗಿ ಅಪ್ರತಿಮ ದಾಳಿಯಲ್ಲಿದ್ರೆ ಅಲ್ಲಿ ದಾಳಿಗಾರ್ತಿ ಬದಲಾವಣೆ. ವಿಶ್ರಾಂತಿಯ ಸಮಯ. ಬೈಂದೂರು ಕಾಪು 20ರ ಒಳಗಿನ ವಯೋಮಾನದ ಬಾಲಕರು ತಮ್ಮ ದೇಹ ತೂಕ ಪರೀಕ್ಷೆಯನ್ನು ಮುಗಿಸಿದ್ದೀರಿ ಎನ್ನುವುದನ್ನು ನಾವು ಪರಿಗಣಿಸ್ತೇವೆ. ಸಂಜನಾ ದಾಳಿಯಲ್ಲಿದ್ರೆ ಅಂಕಗಳನ್ನ ಬಿಡದೆ ಹೋರಾಟವನ್ನ ಮಾಡುವ ಬಾಲಕರ ವಿಭಾಗದ ಪ್ರಥಮ ಪಂದ್ಯ ಕುಂದಾಪುರ ಹಾಗೂ ಬ್ರಹ್ಮಾವರ ತಂಡಗಳ ನಡುವೆ ನಡೆಯಲಿಕ್ಕಿದೆ. 2 ತಂಡಗಳು ಸಿದ್ಧರಾಗಬೇಕು. ಸತೀಶ್ ಅವರು ಗಮನಿಸ್ತಾ ಇದ್ದಾರೆ. ವೆಯ್ಟ್ ಅಂಡ್ ಸಿ ಅಂಡ್ ಟೆಕ್ನಿಕಲ್ ಪಾಯಿಂಟ್. ರಾಂಗ್ ಎಂಟ್ರಿ. ನಿಯಮಗಳನ್ನು ಉಲ್ಲಂಘಿಸುವಾಗಿಲ್ಲ. ಸಮಯ. ಸ್ನೇಹ ಒಮ್ಮೊಮ್ಮೆ ಕಬಡ್ಡಿ, ಇನ್ನೊಮ್ಮೆ ಕುಸ್ತಿ ಆಟ. 40-32. ಎಂತ ಡಿಪೆಂಡರ್ ಮರ ಹಿಡಿತ ನೋಡಿ. ಭಕ್ತಿ ಭಕ್ತಿಯ 2 ಮಿನಿಟ್ಸ್. ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾದ ಲಾಸ್ಟ್ 2 ಮಿನಿಟ್ಸ್. ಪರಾಕ್ರಮದಲ್ಲಿ ಭಕ್ತಿ. ಅಂತಿಮ 2 ನಿಮಿಷಗಳ ಘೋಷಣೆಯಾಗಿದೆ. 41-32 ಕಾಪು ಮುನ್ನಡೆಯಲ್ಲಿ. ಸತೀಶ್ ಎರ್ಮಾಲ್ ಗರಡಿಯಲ್ಲಿ ಪಳಗಿದ ಕಾಪು ಮೆಲ್ಲನೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುತ್ತಾ ಇದೆ.
ಉಡುಪಿಯ ಪರವಾಗಿದ್ದ ವಿಶ್ವಾಸಗಳು ಇದೀಗ ಕ್ಷೀಣಿಸಲಾರಂಭಿಸಿದೆ. ಸಮಯ ಕಡಿಮೆಯಾಗಿದೆ. ಸಂಜನಾ ಅವಕಾಶಗಳಿಲ್ಲ ಭಕ್ತಿಗೆ. ಮುನ್ನಡೆಯ ಅಂತರವನ್ನು ಉಳಿಸಿಕೊಂಡಿರುವ ಕಾಪು ಫೈನಲ್ ಪ್ರವೇಶದ ನಿರೀಕ್ಷೆಯ ಹೋರಾಟದಲ್ಲಿ ಲಾಸ್ಟ್ ಮಿನಿಟ್ ಆಫ್ ಮ್ಯಾಚ್ ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಟೈಮ್ ಔಟ್. ಕಬಡ್ಡಿಯಲ್ಲಿ ಎಳೆದಾಡುವಾಗಿಲ್ಲ, ನಿಯಮಗಳನ್ನು ಉಲ್ಲಂಘಿಸುವಾಗಿಲ್ಲ. ಸರಾಗವಾಗಿ ಪ್ರತಿದಾಳಿಯ ಸಮಯದಲ್ಲಿ ಸ್ನೇಹ 41-34 ಅನ್ನುವ ಅಂಕಗಳಿಗೆ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಕಾಪು ಮೆಲ್ಲನೆ ಹೆಜ್ಜೆ ಇಡಲಾರಂಭಿಸಿದೆ ಫೈನಲ್ ಕಡೆಗೆ. ಜಿಲ್ಲಾ ಚಾಂಪಿಯನ್ ಇದರೊಂದಿಗೆ ಕಾಪು ಫೈನಲ್ಗೆ ಪ್ರವೇಶವನ್ನ ಪಡೆದುಕೊಳ್ಳುತ್ತಾ ಇದೆ. ಅಭಿನಂದನೆಯನ್ನ ಸಲ್ಲಿಸಿಕೊಂಡಿದ್ದ ಉಡುಪಿ ಜಿಲ್ಲೆಯ ಕಾಪು ಬಾಲಕಿಯರ ತಂಡಕ್ಕೆ ಬಲಿಷ್ಠ ಉಡುಪಿ ತಂಡದ ವಿರುದ್ಧವಾಗಿ ಪ್ರಬಲ ಪೈಪೋಟಿಯನ್ನು ನೀಡುವ ಮುಖಾಂತರ ಸ್ಪರ್ಧಾತ್ಮಕ ಕಬಡ್ಡಿ ಪಂದ್ಯಾಟವನ್ನು ನಾವೆಲ್ಲ ವೀಕ್ಷಿಸಿದ್ದೇವೆ. ಹಾಗೆ ಕೂಟದಲ್ಲಿ ವಿರೋಚಿತ ಹೋರಾಟವನ್ನು ನೀಡಿ ಪಂದ್ಯದಿಂದ ನಿರ್ಗಮನ ಕಂಡಿರುವಂತಹ ಉಡುಪಿ ಬಾಲಕಿಯರ ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕಿನ ಸರ್ವರ ಪರವಾಗಿ ನಾವು ಬಯಸ್ತಾ ಇದ್ದೇವೆ. 20ರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025ರ ಫೈನಲ್ ಪಂದ್ಯಾಟ ಬಲಿಷ್ಠ ಕುಂದಾಪುರ ಮತ್ತು ಕಾಪು ತಂಡಗಳ ನಡುವೆ ಒಂದು ಸಣ್ಣ ವಿರಾಮದ ನಂತರ ಸಾಗಿ ಬರಲಿಕ್ಕಿದೆ. ಇಪ್ಪತ್ತರ ಒಳಗಿನ ವಯೋಮಾನದ ಬಾಲಕರ ಪಂದ್ಯಾಟಕ್ಕೆ ಮೊದಲ ಪಂದ್ಯ ಕುಂದಾಪುರ ಮತ್ತು ಬ್ರಹ್ಮಾವರ. ಎರಡು ತಂಡಗಳು ಆರಂಭಿಕ ಪೂರ್ವ ಸಿದ್ಧತೆಯಲ್ಲಿ ಇರುವಂತೆ ಸೂಚನೆಯನ್ನ ರವಾನಿಸ್ತಾ ಇದ್ದಾವೆ.
ಹಾಲ್ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರ ನೇತೃತ್ವದಲ್ಲಿ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಹೆಬ್ರಿ ಇವರ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಉಡುಪಿ ಇವರ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಬಾಲಕಿಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಅಂತಿಮ ಫೈನಲ್ ಹಣಾಹಣಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಗಿ ಬರಲಿಕ್ಕಿದೆ. ಜಿಲ್ಲೆಯ ಪ್ರತಿಷ್ಠಿತ ಕಾಪು ತಾಲೂಕಿನ ತಂಡ ವಿರುದ್ಧವಾಗಿ ಕುಂದಾಪುರದ ಬಾಲಕಿಯರ ತಂಡ. ಎರಡೂ ತಂಡಗಳು ಅಂಗಣದ ಒಳಭಾಗಕ್ಕೆ ಬರುವರೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. 20ರ ವಯೋಮಾನದ ಬಾಲಕಿಯರು ಕಾಪು ಮತ್ತು ಕುಂದಾಪುರ ತಂಡ.
ಹಲೋ. ಬಾಲಕಿಯರ ಫೈನಲ್ ಕದನಕ್ಕಾಗಿ ಕಾಪು ವಿರುದ್ಧವಾಗಿ ಕುಂದಾಪುರ ತಂಡಗಳು ಬನ್ನಿ ಆದಷ್ಟು ಬೇಗನೆ. ಬಾಲಕಿಯರ ವಿಭಾಗದ ಫೈನಲ್ ಕದನಕ್ಕಾಗಿ ಎರಡು ತಂಡಗಳು ನೋಡಿ. ಕಾಪು ತಂಡ ಅದಾಗಲೇ ಪ್ರವೇಶ ದ್ವಾರದ ಬಳಿಯಲ್ಲಿದ್ದಾರೆ. ಕುಂದಾಪುರ ಬನ್ನಿ. ಕುಂದಾಪುರ ಕುಂದಾಪುರ ನೋಡಿ. ಬಾಲಕಿಯರ ವಿಭಾಗ ತಂಡಗಳು ದಯವಿಟ್ಟು ಬನ್ನಿ ಬೇಗ. ಎಲ್ಲಿದ್ದೀರಾ? ಎಸ್ ಫೈನಲ್ ಕದನಕ್ಕಾಗಿ ಮೊದಲ ತಂಡ ಅಂಕಣದ ಒಳಭಾಗವನ್ನು ಪ್ರವೇಶಿಸಿಕೊಳ್ತಾ ಇದೆ. ಸತೀಶ್ ಎರ್ಮಾಲ್ ಅವರ ಗರಡಿಯಲ್ಲಿ ಪಳಗಿರುವಂತ ಕಾಪು ಎರಡನೇ ತಂಡದ ಆಗಮನವಾಗ್ತಾ ಇದೆ. ಪ್ರಬಲ ಸಾಗರ ವಿದ್ಯಾಮಂದಿರ ಕಾಪು ತಂಡಕ್ಕೆ ಪ್ರಬಲ ಸವಾಲೊಡ್ಡಬಲ್ಲ ದೂರದ ಕುಂದಾಪುರದ ತಾರೆಯರ ಆಗಮನ. ಸ್ವಾಗತ ಟೀಮ್ ಕುಂದಾಪುರ. ಇಪ್ಪತ್ತರ ವಯೋಮಾನದ ಬಾಲಕರ ವಿಭಾಗದ ಮೊದಲ ಕದನಕ್ಕಾಗಿ ಬ್ರಹ್ಮಾವರ ಕುಂದಾಪುರ ತಂಡದ ಆಟಗಾರಗಳು ಮುಂದಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮೊದಲ ಸ್ಪರ್ಧೆ ಬಾಲಕರ ವಿಭಾಗದಲ್ಲಿ ಕುಂದಾಪುರದ ವಿರುದ್ಧ ಬ್ರಹ್ಮಾವರ, ಆ ಬಳಿಕ ಬೈಂದೂರಿನ ವಿರುದ್ಧ ಉಡುಪಿ, ತಾವುಗಳು ಕೂಡ ಆ ಬಳಿಕ ಕಾರ್ಕಳದ ವಿರುದ್ಧ ಹೆಬ್ರಿ. ದ್ವಿತೀಯ ಕದನಕ್ಕೆ ಇದು 20ರ ಬಾಲಕರ ಸ್ಪರ್ಧೆಯ ಮೊದಲ ಮೊದಲೆರಡು ಸ್ಪರ್ಧೆಗಳಿಗೆ ಕರೆಯಾಗಿರ್ತದೆ. ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ.
ಸೊ ಬಂಧುಗಳ ಇದರ ಕಾರ್ಯಕ್ರಮದ ಬಾಲಕಿಯರ ವಿಭಾಗದ ಮೊದಲ ಪಂದ್ಯಾವಳಿಯಲ್ಲಿ ಇದೀಗ ಫೈನಲ್ನ ಹಂತಕ್ಕೆ ನಾವುಗಳು ಬಂದು ತಲುಪಿದ್ದೇವೆ. ಸೊ ಎರಡು ತಂಡಗಳಿಗೆ ಕೂಡ ನಮ್ಮ ಈ ಒಂದು ಪಂದ್ಯಾವಳಿಯ ಆಯೋಜಕ ಬಂಧುಗಳು ಶುಭ ಹಾರೈಕೆಗಳನ್ನು ಮಾಡ್ತಾ ಇದ್ದಾರೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಹಾಗೂ ಹೆಬ್ರಿ ತಾಲೂಕು, ಕ್ರೀಡಾ ಭಾರತಿ ಉಡುಪಿ ಹಾಗೂ ಹೆಬ್ರಿ ತಾಲೂಕು, ಪಾಂಡುರಂಗ ರಮಣನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಮತ್ತು ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿತ 20ರ ವಯೋಮಾನದ ಬಾಲಕಿಯರ ಕದನದ ಅಂತಿಮ ಸ್ಪರ್ಧೆಯಲ್ಲಿ ಪರಸ್ಪರ ಕುಂದಾಪುರ ಹಾಗೂ ಕಾಪುವಿನ ತಂಡಗಳು ಸೆರೆಸಾಟವನ್ನು ಮಾಡ್ತಾ ಇದೆ. ಸಾಗರ ವಿದ್ಯಾಮಂದಿರ ಪಡುಬಿದಿರಿಯ ತಂಡ ಇವತ್ತು ಕಾಪನ್ನ ಪ್ರತಿನಿಧಿಸ್ತಾ ಇದೆ. ಅದೇ ರೀತಿಯಲ್ಲಿ ದೂರದ ಕುಂದಾಪುರದ ಬಾಲಕಿಯರು ಕೂಡ ಫೈನಲ್ನ ಕದನದಲ್ಲಿ ನಮ್ಮೊಂದಿಗಿದ್ದಾರೆ. ಸೊ ಅಭಿನಂದನೆಗಳು, ಶುಭ ಹಾರೈಕೆಗಳ ಜೊತೆಗೆ ಎರಡು ತಂಡಗಳಿಗೂ ಕೂಡ ಹಸ್ತಲಾಗವ ಆಶೀರ್ವಾದ ಹಿರಿಯರಿಂದ. ಸೊ ಬಂಧುಗಳೇ, ಇದೀಗ ಫೈನಲ್ ಕದನದ ಕ್ಷಣಗಣನೆ ಆರಂಭಗೊಳ್ಳಲಿದೆ. ಈ ಸ್ಪರ್ಧೆಯ ಮೊದಲ ಅವಧಿ ಆರಂಭ. ಫೈನಲ್ ಕದನದಲ್ಲಿ ರಮ್ಯಾ, ಕುಂದಾಪುರದ ರಮ್ಯಾ ಬಂಧನ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ. ಸಮಯೋಚಿತ ಆಟದ ನಿರೀಕ್ಷೆಗಳ ಒತ್ತಡದ ಮೂಲಕವಾಗಿ ಪಂದ್ಯದ ಅವಧಿ, ಮೊದಲ ಅವಧಿಯಲ್ಲಿ ಆಟವನ್ನು ನಾವುಗಳು ಕಾಣ್ತಾ ಇದ್ದೇವೆ. 3-0 ಕಾಪು ಸಾಗರ ವಿದ್ಯಾಮಂದಿರ ಪಡುಬಿದಿರಿ. ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಸಾಮರ್ಥ್ಯದ ಲೆಕ್ಕಾಚಾರಗಳಲ್ಲಿ ಫೈನಲ್ನ ಕದನವನ್ನು ಕಾಣ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ 20ರ ವಯೋಮಾನದ ಬಾಲಕಿಯರ ಕದನವನ್ನು ನಾವುಗಳು ಕಾಣ್ತಿದ್ದ ಅಂಗಣದ ಒಳಭಾಗದಲ್ಲಿ ಶ್ರೇಷ್ಠ ಎರಡು ತಂಡಗಳು ಪರಸ್ಪರ ಸೆಣಸಾಟವನ್ನು ಮಾಡ್ತಾ ಇದೆ.
ಸ್ಪರ್ಧೆಯಲ್ಲಿ ಮತ್ತೆ ಒಳಾಂಗಣದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಾಗಿದೆ. ಈ ಪಂದ್ಯದಲ್ಲಿ ಏಳು 2 ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಒಂಬತ್ತು 2 ಅನ್ನುವ ಅಂಕಣಿಕೆ ಆಧಾರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವ ತಂಡಗಳು ಪರಿಶ್ರಮದ ಹಾದಿಯನ್ನ ಉಳಿಸಿಕೊಳ್ಳಲಾರಂಭಿಸಿದೆ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಕದನದಲ್ಲಿ ರಣಾಂಗಣದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಪ್ರತಿದಾಳಿ 9-3 ಒಳಭಾಗದಲ್ಲಿದೆ. 10-3 ಡೈವಿಂಗ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. ಪರಿಶ್ರಮದ ಹಾದಿಯಲ್ಲಿ ಸ್ಪರ್ಧೆಯ ಕಣದಲ್ಲಿ ಒಂದೇ ಪ್ಲೇ ಒಂದು ಕಂಬದ ಬಾಕ್ಸ್ ಕಾಫ್ ಬಾಲ್ ಪ್ಲೇ ಒಂದು ಕೊರ್ಲೆ ಅವಿಜಿನ ಪಾತೆರ ಅವಿಜಿ ಕೇನುಜಿ ಕಂಬದ ಬಾಕ್ಸ್ ಆಫ್ ಬಾಲ್ ಪ್ಲೇ ಒಂದು ಬರ್ಚಿ. ಸ್ಪರ್ಧೆಯಲ್ಲಿ ಮತ್ತೆ ಒಳಭಾಗದಲ್ಲಿ ಹೋರಾಟಗಳ ಮೂಲಕ ಸ್ನೇಹ ಸಂಘಟಿತವಾದ ಬಲವನ್ನ ಉಳಿಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿ. ಪರಿಪೂರ್ಣತೆಯ ದಾಳಿಗಳ ಮೂಲಕ ಎರಡೂ ತಂಡಗಳು ಕೂಡ ನಿರಂತರವಾಗಿ ನವ್ಯ 15-3 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಒಳಭಾಗದಲ್ಲಿ ಹದಿನೈದು 4 ಮುನ್ನಡೆ 11 ಅಂಕಗಳಲ್ಲಿದೆ. ನೋಡಿ, ಊಟ ಆಗದೇ ಇರುವಂತವರು ದಯವಿಟ್ಟು ತಮ್ಮ ಊಟೋಪಚಾರವನ್ನು ಮುಗಿಸ್ಕೊಳ್ಳಿ.
ಅನಂತರ ಅಲ್ಲಿ ಕೌಂಟರ್ನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಊಟ ಯಾರ್ದಾಗಿಲ್ಲ ಅಲ್ಲೋಗಿ ಊಟವನ್ನು ಮುಗಿಸ್ಕೊಂಡು ಬನ್ನಿ ಬೇಗ. ಅದು ಯಾರಲ್ಲ ಬಾಲಕರ ವಿಭಾಗದ ಪ್ರಥಮ ಪಂದ್ಯ ಪ್ರಾರಂಭ ಆಗಲಿಕ್ಕಿದೆ. ಕುಂದಾಪುರ ಮತ್ತು ಬ್ರಹ್ಮಾವರ ತಂಡಗಳು ಕೂಡಲೇ ಸಿದ್ಧರಾಗಬೇಕು. ದಯವಿಟ್ಟು ಆಮೇಲೆ ವಾರ್ಮಿಂಗ್ ಅಪ್ ಹೋಗ್ಲಿಕ್ಕೆ ಉಂಟಂತ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಸಮಯದ ಅಭಾವ ಇದೆ. ದಯವಿಟ್ಟು ಬ್ರಹ್ಮಾವರ ಮತ್ತು ಕುಂದಾಪುರ ಬಾಲಕರ ತಂಡಗಳು ಕೂಡಲೇ ರಿಪೋರ್ಟ್ ಮಾಡಬೇಕು. ಉಡುಪಿ ಜಿಲ್ಲೆಯ 7 ತಾಲೂಕಿನ ಟೀಮ್ ಮ್ಯಾನೇಜರ್ ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಬಾಯ್ಸ್ ಟೀಮ್ ಮ್ಯಾನೇಜರ್ ಇನ್ನೊಮ್ಮೆ ಪ್ರಕಟಿಸ್ತಾ ಇದ್ದೇವೆ. ಬಾಲಕರ ವಿಭಾಗದ ತಂಡದ ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಆಟ ಆರಂಭಗೊಳ್ತಾ ಇದೆ. ನಿಯಮಗಳನ್ನು ನಿರಂತರವಾಗಿ ಪಾಲಿಸಬೇಕು ನೋಡಿ. ಮ್ಯಾಟ್ ಅಂಗಣದಲ್ಲಿ ಆಡಬೇಕಾದ್ರೆ ಶೂ ಕಡ್ಡಾಯ ಇರುತ್ತದೆ. ಇದು ತೀರ್ಪುಗಾರರ ತೀರ್ಪು, ಹಾಗಾಗಿ ಅಮೆಚೂರ್ನ ತೀರ್ಪು ಕೂಡ, ಹಾಗಾಗಿ ಅದನ್ನು ಪಾಲಿಸಲೇಬೇಕು ಎಲ್ಲರೂ, ಪ್ರತಿಯೊಬ್ಬರು. ಬ್ರಹ್ಮಾವರ ಕುಂದಾಪುರ ತಂಡದ ಆಟಗಾರಗಳು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಸಿದ್ಧತೆಯಲ್ಲಿರಿ. ಯಶಸ್ವಿ ಆಟದ ಮುಖೇನ ಈ ಪಂದ್ಯದಲ್ಲಿ ರಂಗೇರುತ್ತದೆ ಹೋರಾಟ. 16-5 ಸ್ಪರ್ಧೆ ಇದೆ. ಮುನ್ನಡೆಯ ಅಂತರವನ್ನು ಕಾಯ್ದುಕೊಂಡಿರುವಂತಹ ಕಾಪು ಸಾಗರ ವಿದ್ಯಾಮಂದಿರ ಪಡುವುದಿರಿ. Yes again Sneha, bonus plus 2. ತ್ರಿವಳಿ ಅಂಕಗಳು ಖಾತೆಗೆ ಜಮೆಯಾಗ್ತಾ ಇದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಅಲ್ಪ ಅಂತರದಲ್ಲಿದ್ದ ಸ್ಪರ್ಧೆಗೆ ಬಹಳಷ್ಟು ರೋಚಕತೆಯನ್ನು ಉಳಿಸಿಕೊಳ್ಳುವಂತಹ ನಿರೀಕ್ಷೆಯಲ್ಲಿ ನವ್ಯ. ಸ್ಪಷ್ಟತೆಯ ಪಾದಚಲನೆ. ಎರಡೂ ತಂಡಗಳು ಫೈನಲ್ನ ಕದನದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಮಾಡುತ್ತಾ ಇದೆ. ಏಕಮುಖವಾಗಿರುವಂತಹ ಮೊದಲ ಅವಧಿ. ಒಳಾಂಗಣದಲ್ಲಿ ಮನುಶ್ರೀ ಪ್ರಮುಖ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಸ್ಪಷ್ಟ ನಿರೀಕ್ಷೆಗಳ ಆಟದ ಅವಧಿ. ಮುಂದಿನ ಬಾಲಕರ 20ರ ವಯೋಮಾನದ ಮೊದಲ ಸ್ಪರ್ಧೆಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ. ಕುಂದಾಪುರದ ವಿರುದ್ಧವಾಗಿ ಬ್ರಹ್ಮಾವರ ಎರಡೂ ತಂಡಗಳು ಕೂಡ ಕ್ಲಬ್ದ ಸಮಯದಲ್ಲಿ ಒಳಾಂಗಣಕ್ಕೆ ಬರುವುದಕ್ಕೆ ಅಂತಿಮ ಕರೆಯನ್ನು ಕೊಡುತ್ತಾ ಇದ್ದಾವೆ. ಬೋನಸ್ ನೀಡಲಾಗಿದೆ ಸಾಗರ ವಿದ್ಯಾಮಂದಿರ ಪಡುವುದರಿ ತಂಡದ ಆಟಗಾರ್ತಿಗೆ. ಮುನ್ನಡೆ 26 ಪರಿಶ್ರಮದ ಮೂಲಕವಾಗಿ ಎರಡೂ ತಂಡಗಳು ಸತತವಾಗಿ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ ಈಗಾಗಲೇ ಪ್ರಕಟಿಸಿದ್ದೇವೆ.
ಉಡುಪಿ ಜಿಲ್ಲೆಯ ಎಲ್ಲ ತಂಡದ ವ್ಯವಸ್ಥಾಪಕರುಗಳು ದಯವಿಟ್ಟು ವೇದಿಕೆಯ ಮುಂಭಾಗ ಬರಬೇಕು. ಎಸ್ ಅಗೇನ್ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ಪ್ರಯತ್ನವಿತ್ತು, ಆದರೆ ಯಶಸ್ವಿ ದಾಳಿ ಆಟದಲ್ಲಿ ಅಂಕಣದಲ್ಲಿ. ಹೆಬ್ರಿ ಜೆಸಿಐಯ 3 ಪಾಯಿಂಟ್ಸ್. ನಿಕಟಪೂರ್ವ ಅಧ್ಯಕ್ಷರಾದಂತಹ ಪ್ರಕಾಶ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮರಾಂಗಣದ ಪ್ರತಿಯೊಂದು ಆಟಗಳಲ್ಲಿ ಎರಡೂ ತಂಡಗಳು ಕೂಡ ಕೆಚ್ಚದೆಯ ಹೋರಾಟವನ್ನು ಪ್ರದರ್ಶಿಸುತ್ತದೆ. ಅಂತರವಷ್ಟೇ ಮುನ್ನಡೆಯನ್ನು ಉಳಿಸಿಕೊಂಡಿರುವ ತಂಡಗಳು ಭಕ್ತಿ 23-7 23-7 ಭಕ್ತಿಯ ದಾಳಿ ಇದೆ. ಭಕ್ತಿಗೊಳಿದ ಅಂಕ ಮತ್ತೆ ಅಂಕಣದಲ್ಲಿ ಮುನ್ನಡೆ. ಸಾಗರ ವಿದ್ಯಾಮಂದಿರ ಪಡುಬಿದ್ರಿ ಅರ್ಥಾತ್ ಕಾಪು ತಾಲೂಕು ತಂಡ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಪಂದ್ಯದಲ್ಲಿ ಪ್ರಬಲ ಕುಂದಾಪುರ ತಂಡದ ವಿರುದ್ಧವಾಗಿ ಬಾಲಕರ ವಿಭಾಗದ ಮೊದಲ ಕದನಕ್ಕಾಗಿ ತಂಡಗಳು ಆದಷ್ಟು ಬೇಗನೆ ಅಂಕಣದ ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಸೂಚನೆ ಕುಂದಾಪುರ ಹಾಗೂ ಬ್ರಹ್ಮಾವರ ತಂಡಗಳಿಗೆ. ಆ ಬಳಿಕದ ಕದನಕ್ಕಾಗಿ ಕೂಡ ತಂಡಗಳಿಗೆ ಅದಾಗಲೇ ಕರೆಯನ್ನು ಕೊಡಲಾಗಿದೆ. ಸೊ ಬಂಧುಗಳೇ, ಶ್ರೀ ಜ್ಞಾನಜ್ಯೋತಿ ಭಜನಾ ಮಂದಿರ ಕಡಲ್ತೀರ ಮಲ್ಪೆ, ಶ್ರೀ ಜ್ಞಾನಜ್ಯೋತಿ ಸುವರ್ಣ ಸಂಭ್ರಮ ಸಮಿತಿ ಮಲ್ಪೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮಲ್ಪೆ ಇದರ ಸಹಯೋಗದ ಜೊತೆಗೆ ಕ್ರೀಡೋತ್ಸವ 2025 ದಿನಾಂಕ 7 ಡಿಸೆಂಬರ್ 2025 ಆದಿತ್ಯವಾರ ದಿನ ಬೆಳಗ್ಗೆ 9 ಗಂಟೆಗೆ ಸ್ಥಳ ಮಲ್ಪೆ ಬೀಚ್ನಲ್ಲಿ ಈ ಒಂದು ಪಂದ್ಯಾವಳಿ ಆರಂಭಗೊಳ್ಳಲಿದೆ. ವೈಯಕ್ತಿಕ ವಿಭಾಗದಲ್ಲಿ 10 ರಿಂದ 16 ವಯಸ್ಸಿನವರೆಗೆ ಮತ್ತು ಮುಕ್ತ ವಿಭಾಗ, ಅದೇ ರೀತಿಯಲ್ಲಿ ಗುಂಪು ವಿಭಾಗದಲ್ಲಿ ಕೂಡ ವಿವಿಧ ಸ್ಪರ್ಧೆಗಳಿದೆ. ಎಲ್ಲ ಸ್ಪರ್ಧೆಗಳು ಕೂಡ ವೈಯಕ್ತಿಕ ಮತ್ತು ತಂಡಗಳ ರೂಪದಲ್ಲಿ ವಿಭಜನೆಯಾಗ್ತದೆ. ಹಾಗಾಗಿ ಇದು ಮುಂದಿನ ಡಿಸೆಂಬರ್ ತಿಂಗಳ 7ನೇ ತಾರೀಕಿನ ದಿನ ಆದಿತ್ಯವಾರ ಮಲ್ಪೆಯ ಕಡಲ ತೀರದಲ್ಲಿ ಈ ಒಂದು ಪಂದ್ಯಾವಳಿಯ ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕೂಡ ಅತ್ಯಂತ ಗೌರವಯುತವಾಗಿ ಬರಮಾಡಿಕೊಳ್ತಾ ಇದ್ದಾರೆ ಶ್ರೀ ಜ್ಞಾನಜ್ಯೋತಿ ಭಜನಾ ಮಂದಿರ ಕಡಲ ತೀರ ಮಲ್ಪೆ, ಶ್ರೀ ಜ್ಞಾನಜ್ಯೋತಿ ಸುವರ್ಣ ಸಂಭ್ರಮ ಸಮಿತಿ ಮಲ್ಪೆ, ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮಲ್ಪೆ ಇವರೆಲ್ಲರ ಸಹಯೋಗದಿಂದ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಕ್ರೀಡಾ ಬಂಧುಗಳನ್ನು ಕೂಡ ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಪ್ರಕಟಿಸಿದ್ದೇವೆ. ದಯವಿಟ್ಟು 7 ತಂಡಗಳ ಟೀಮ್ ಮ್ಯಾನೇಜರ್ಸ್, ಬಾಲಕರ ವಿಭಾಗದ ಟೀಮ್ ಮ್ಯಾನೇಜರ್ಸ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಯಾರೋ ಒಬ್ಬರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಮತ್ತೆ ಯಾರೂ ಬಂದಿಲ್ಲ. ಬಾಲಕರ ವಿಭಾಗದ ಪಂದ್ಯ ಪ್ರಾರಂಭ ಆಗಲಿಕ್ಕಿದೆ. ಅದು ಪ್ರಾರಂಭ ಆಗುವ ಮೊದಲು ನಿಮ್ಮ ಹತ್ರ ಡಿಸ್ಕಷನ್ ಮಾಡಲಿಕ್ಕಿದೆ. ದಯವಿಟ್ಟು ಬರಬೇಕು. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟಗಳು ಮುಂದುವರಿಯಲು ಆರಂಭಿಸಿದೆ. ಭಕ್ತಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾಪು ವಿರುದ್ಧವಾಗಿ ಕುಂದಾಪುರ ಈ ಪಂದ್ಯದಲ್ಲಿ ಆಟದ ರಂಗೇರಿಸಿಕೊಳ್ಳಬಲ್ಲ ಹೋರಾಟವನ್ನು ನೀಡಬಲ್ಲ ಭಕ್ತಿ ಯಶಸ್ವಿ ಅಂಕದ ಗಳಿಕೆಯೊಂದಿಗೆ ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭಗೊಳ್ಳುತ್ತದೆ. ಅದಿತಿ ಸ್ಪಷ್ಟವಾದಂತಹ ಪಾದಚಲನೆಯನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆಗಳ ಮೂಲಕ ಇಪ್ಪತ್ತ 9-8 ಪಂದ್ಯ 22 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಏಕಮುಖ ಮುನ್ನಡೆಯ ಜೊತೆಗೆ ತ್ರಿಪಳಿ ಅಂಕಗಳು ಖಾತೆಗೆ ಜಮೆಯಾಗ್ತಾ ಇದೆ.
ಫೈನಲ್ ಕದನ ನಿರಾಸೆಯಲ್ಲಿದೆ. ಸರಾಗವಾಗಿ ಅಪ್ರತಿಮ ಹೋರಾಟವನ್ನ ತೋರ್ಪಡಿಸಿಕೊಂಡ ಆಟಗಾರ್ತಿಯರು. ಈ ಪಂದ್ಯದಲ್ಲಿ ಅಲ್ಪ ನಿರಾಸೆಯಲ್ಲಿ ಕುಂದಾಪುರ. ಮೂವತ್ತು 11 ಅನ್ನುವ ಅಂಕಗಳಿಗೆ ಕುಂದಾಪುರ ಹಾಗೂ ಬ್ರಹ್ಮಾವರ ತಂಡದ ಆಟಗಾರರು. 20ರ ವಯೋಮಾನದಲ್ಲಿ ಭಾಗವಹಿಸುವ ತಂಡಗಳು ಬೋನಸ್ನ ಗಳಿಕೆಯಾಗಿದೆ. ತಡಮಾಡದೆ ಒಳಾಂಗಣಕ್ಕೆ ಬನ್ನಿ. ಕ್ಷಿಪ್ರಗತಿಯ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತಹ ಆಟದ ಅವಧಿಯಲ್ಲಿ ನವ್ಯ 4 ಡಿಫೆಂಡರ್ಗಳ ಮಧ್ಯೆ ಹಲೋ ಚೆಕ್ ಹಲೋ ಹಲೋ ಕುಂದಾಪುರ ವರ್ಸಸ್ ಬ್ರಹ್ಮಾವರ ತಕ್ಷಣ ಬರಬೇಕು. 2 ಬಾಯ್ಸ್ ತಂಡಗಳು. ಊಟ ಆಗದೇ ಇದ್ದವರು ದಯವಿಟ್ಟು ಬೇಗನೆ ಊಟವನ್ನು ಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಎಲ್ಲ ತೀರ್ಪುಗಾರರು ಮತ್ತು ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಊಟ ಆಗದವರು ದಯವಿಟ್ಟು ತಕ್ಷಣದಲ್ಲಿ ಊಟವನ್ನು ಮುಗಿಸ್ಕೋಬೇಕು. ಪ್ಲೇಯರ್ಸ್ ಕೂಡ ಊಟ ಆಗದವರು ಕೂಪನನ್ನು ತಗೊಂಡು ಕೆಳಗಡೆ ತಕ್ಷಣ ಊಟಕ್ಕೆ ಹೋಗಬೇಕು. ಬ್ರಹ್ಮಾವರ ಟೀಮ್ ಮ್ಯಾನೇಜರ್ ಇದ್ದಾರೆ ಇಲ್ಲಿ. ಬ್ರಹ್ಮಾವರ ಟೀಮ್ ಮ್ಯಾನೇಜರ್ ದಯವಿಟ್ಟು ಈ ಕಡೆ ಬರಬೇಕು. ಬ್ರಹ್ಮಾವರದ ಟೀಮ್ ಮ್ಯಾನೇಜರ್. ಮೂವತ್ತೆರಡು 12ರಲ್ಲಿ 20 ಅಂಕಗಳ ಅಂತರದ ಜೊತೆಗೆ ಸ್ಪರ್ಧೆಯ ಸ್ನೇಹದಾಳಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ಕದನವನ್ನು ಮುಂದುವರಿಸಿಕೊಳ್ಳಲಾಗ್ತಾ ಇದೆ. ಏಕಮುಖ ಮುನ್ನಡೆಯೊಂದಿಗೆ ಕಾಪು ತಾಲೂಕು ತಂಡದ ಆಟಗಾರ್ತಿಯರು. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳು ಫೈನಲ್ನ ಕದನದಲ್ಲಿ ಮುನ್ನಡೆ ಬಳಸಿಕೊಂಡಿರುವ ಸಾಗರ ವಿದ್ಯಾಮಂದಿರ ಪಡುಬಿದ್ರಿ ಅರ್ಥಾತ್ ಕಾಪು. ಈ ಪಂದ್ಯದಲ್ಲಿ ನವ್ಯ ಸತತವಾಗಿ ಯಶಸ್ವಿ ದಾಳಿಗಳನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಸಮರಾಂಗಣದ ಪ್ರತಿಯವಧಿಯ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಎರಡೂ ತಂಡಗಳು ಕೂಡ ಶ್ರೇಷ್ಠವಾದಂಥ ಪಂದ್ಯವನ್ನ ಆರಂಭದ ಸ್ಪರ್ಧೆಗಳಲ್ಲಿ ನೀಡಿತು. ಆದರೆ ಫೈನಲ್ ಏಕಮುಖವಾಗಿದೆ. 20 ಅಂಕಗಳ ಅಂತರದ ಜೊತೆಗೆ ಮುನ್ನಡೆ ಸಾಗರ ವಿದ್ಯಾಮಂದಿರ ಪಡುಬಿದ್ರಿ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಫೈನಲ್ನ ಕದನವಿದೆ. ಸ್ಪಷ್ಟ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ತಂಡಕ್ಕೆ ಸವಾಲಾಗಬಲ್ಲಂತ ಹೋರಾಟದಲ್ಲಿ ಗಣ್ಯ ಆಂಕಲ್ ಹೋಲ್ಡ್ ಸ್ಪೆಷಲಿಸ್ಟ್ ಇದು. ಪಡುಬಿದ್ರಿಯ ಆಂಕಲ್ ಹೋಲ್ಡ್ ನಿರಂತರವಾಗಿ ಮುಂದುವರಿತಾ ಇದೆ. ಬಾಯ್ಸ್ ಕುಂದಾಪುರ ವರ್ಸಸ್ ಬ್ರಹ್ಮಾವರ ತಕ್ಷಣ ಅಂಕಣದ ಪ್ರವೇಶ ದ್ವಾರದ ಬಳಿ ಬರಬೇಕು. ರ್ಯಾಲಿ ದಾಳಿಗಳಲ್ಲಿ ನೋಡಿ, ಬ್ರಹ್ಮಾವರ ಟೀಮ್ ಮ್ಯಾನೇಜರ್ ಇಲ್ಲಿ ಬರಬೇಕು. ಬ್ರಹ್ಮಾವರ ಬಾಯ್ಸ್ ಜೂನಿಯರ್ ಟೀಮ್ನ ಟೀಮ್ ಮ್ಯಾನೇಜರ್ ಇಲ್ಲಿ ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ತಕ್ಷಣ ಬರಬೇಕು. ಬ್ರಹ್ಮಾವರ ಜೂನಿಯರ್ ಬಾಯ್ಸ್ ಟೀಮ್ನ ಟೀಮ್ ಮ್ಯಾನೇಜರ್ ದಯವಿಟ್ಟು ತಕ್ಷಣ ವೇದಿಕೆ ಈ ಭಾಗಕ್ಕೆ ಬರಬೇಕು. ಬೋನಸ್ನ ಗಳಿಕೆ 37-13ರಲ್ಲಿ ರಮ್ಯಾ. ಲಾಸ್ಟ್ 3 ಮಿನಿಟ್ಸ್ ಕುಂದಾಪುರದಲ್ಲಿ ರಮ್ಯಾ ನವ್ಯ ಆಟವಾದರೆ ದಿಶಾ ಪ್ರಯತ್ನ ವ್ಯರ್ಥ. ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿದ್ದು ಕಾರ್ನರ್ ವಿಭಾಗದಿಂದ. ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಂಡಿರುವಂತಹ ಕಾಪು
ಈ ಪಂದ್ಯದಲ್ಲಿ ಬಲಿಷ್ಠ ಹಿಡಿತವನ್ನ ಉಳಿಸಿಕೊಳ್ಳುತ್ತಾ ಇದೆ. ಶ್ರೇಷ್ಠ ಆಟದ ಜೊತೆಗೆ ಚಾಂಪಿಯನ್ ಪಟ್ಟದ ಕಡೆಗೆ ಹೆಜ್ಜೆ ಇಟ್ಟಿರುವ ಸಾಗರ ವಿದ್ಯಾಮಂದಿರ ಕಾಪು ಇಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಮೂವತ್ತ 14 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸತತವಾಗಿ ನವ್ಯಾಳ ಆಟ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಂಕಲ್ ಹೋಲ್ಡ್ಗೆ ಪ್ರಯತ್ನವನ್ನು ಮಾಡಲಾಗಿತ್ತು ಗನ್ನಿನ ಮೂಲಕ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಸ್ಪಷ್ಟತೆಯ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕಾಪು ಈ ಪಂದ್ಯದಲ್ಲಿ ಗೆಲುವಿನ ಲೆಕ್ಕಾಚಾರವನ್ನ ಔಪಚಾರಿಕತೆಗೊಳಿಸಿಕೊಳ್ಳುತ್ತಾ ಇದೆ. ಉಡುಪಿ ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಪಂದ್ಯಾಟದಲ್ಲಿ ಉಡುಪಿ ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಸುಧಾಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಸುಧಾಕರ್ ಶೆಟ್ಟಿ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶ್ರುತಿ ಎಂತ ಟ್ಯಾಕಲ್ ಕ್ಷಣಾರ್ಧದಲ್ಲಿಯೇ ಸಿಕ್ಕ ಅವಕಾಶವನ್ನ 2 ಹಸ್ತಗಳಲ್ಲಿ ಬಾಚಿಕೊಂಡ ಶ್ರುತಿಯ ಆರ್ಭಟ ಇಲ್ಲಿ ಪಂದ್ಯದಲ್ಲಿ. ಅದ್ಭುತವಾದ ಕಬಡ್ಡಿಯ ಆನಂದವನ್ನ ಈ ಪಂದ್ಯದಲ್ಲಿ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷ ಫೈನಲ್ನ ಕದನದಲ್ಲಿ 2 ತಂಡಗಳು ಕೂಡ ಶ್ರೇಷ್ಠ ಹೋರಾಟದ ಮುಖೇನ ಪಂದ್ಯ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿದ್ರೆ. ಕಾಪು ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸೆಕ್ರೆಟರಿ ಕಲಾದವರು ದಯವಿಟ್ಟು ವೇದಿಕೆ ಬರಬೇಕು. ಕಲಾಂದರ್ ಕಾಪು ಅಸೋಸಿಯೇಷನ್ನ ಕಾರ್ಯದರ್ಶಿಯಾದಂತಹ ಕಲಾಂದರ್ ಅವರು ವೇದಿಕೆ ಬರಬೇಕು. ಕಾಪುವಿನಿಂದ ಈ ಪಂದ್ಯಾಟಕ್ಕೆ 3 ತಂಡಗಳನ್ನು ಸಂಘಟಿಸಿ ಇಲ್ಲಿ ಬಂದಂತಹ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಕಾಪುವಿನ ಕಾರ್ಯದರ್ಶಿಯಾದಂತಹ ಕಲಾಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರೊಂದಿಗೆ ಬಾಲಕಿಯರ 20ರ ವಯೋಮಾನದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾ ಇದೆ ಸಾಗರ ವಿದ್ಯಾಮಂದಿರ ಪಡುಬಿದಿರಿ ಅರ್ಥಾತ್ ಕಾಪು ತಂಡ. ರನ್ನರ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ ಕುಂದಾಪುರ. ಅಭಿನಂದನೆಗಳು ಬಾಲಕರ ವಿಭಾಗದ 2 ತಂಡಗಳಿಗೂ ಕೂಡ. ಬಾಲಕರ ವಿಭಾಗದ ತಂಡಗಳು ಬನ್ನಿ. ಕುಂದಾಪುರ ಬ್ರಹ್ಮಾವರ ತಂಡದ ಆಟಗಾರಗಳು ತಡ ಮಾಡದೆ ಒಳಾಂಗಣಕ್ಕೆ ಬರುವುದಕ್ಕೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾವೆ. ಬ್ರಹ್ಮಾವರ ಕುಂದಾಪುರ ಬನ್ನಿ ತಂಡಗಳು.
ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆದ ಬಾಲಕಿಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಕಾಪು ತಾಲೂಕಿನ ಬಾಲಕಿಯರ ತಂಡ ಮೂಡಿ ಬಂದಿದೆ. ಹಾಗೆ ದ್ವಿತೀಯ ಸ್ಥಾನವನ್ನು ಕುಂದಾಪುರದ ಬಾಲಕಿಯರು ತನ್ನದಾಗಿಸಿಕೊಂಡಿದ್ದಾರೆ. ವಿಜೇತರಿಗೆ ಅಭಿವಂದನೆಯನ್ನ ಸಲ್ಲಿಸಿಕೊಂಡವರಿದ್ದೇವೆ. ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ 20ರ ವಯೋಮಾನದ ಒಳಗಿನ ಬಾಲಕರು ಪ್ರವೇಶ ದ್ವಾರದ ಹತ್ತಿರ ತಮ್ಮ ಉಪಸ್ಥಿತಿಯನ್ನ ತೋರ್ಪಡಿಸಿಕೊಳ್ಳಬೇಕು. ನಿಮ್ಗೆ ಈಗಾಗಲೇ ಹಲವಾರು ಬಾರಿ ಕರೆಯನ್ನ ರವಾನಿಸಿಕೊಂಡಿದ್ದೇವೆ, ಆದರೆ ತಮ್ಮ ಉಪಸ್ಥಿತಿ ಇಷ್ಟರವರೆಗೆ ನೀವು ತೋರಿಸಿಲ್ಲ. ಕುಂದಾಪುರ ಬಾಲಕರು ಬನ್ನಿ. ಆಟಗಾರರು ಊಟ ಆಗಲು ಬಾಕಿ ಇದ್ರೆ ತಾವು ನೆಲಮಹಡಿಯ ಅನ್ನಪೂರ್ಣ ಭೋಜನಾಲಯಕ್ಕೆ ತಾವು ತೆರಳಿ ತಮ್ಮ ಊಟವನ್ನ ಮುಗಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನ ತಮ್ಮಲ್ಲಿ ಮಾಡಿಕೊಳ್ತಿದ್ದೇವೆ. ಜೀವನ ಒಂದು ಗಾಳಿ ತುಂಬಿ ಗ್ಯಾಸ್ ಬಲೂನು ಮೇಲೆ ಒಬ್ಬ ಕುಂತ ನೋಡು ಹಿಡ್ಕೊಂಡು ಬಿನ್ನು. ಅಮೃತ ಭಾರತಿ ಸಂಸ್ಥೆಯ ವಿದ್ಯಾರ್ಥಿಗಳು ನಮಗೆ ಎಲ್ಲ ಈ ಚಾಂಪಿಯನ್ಶಿಪ್ ಕಬಡ್ಡಿ ಪಂದ್ಯಾಟದ ತಯಾರಿಯಲ್ಲಿ ನಿನ್ನೆಯಿಂದ ಬಹಳಷ್ಟು ಶ್ರಮ ವಹಿಸಿ ತಮ್ಮ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೇವೆಯನ್ನು ವಿಶೇಷವಾಗಿ ಅಭಿನಂದಿಸಿಕೊಳ್ತಿದ್ದಾರೆ. ಒಳಗಿನ ವಯೋಮಾನದ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ಕುಂದಾಪುರ ಮತ್ತು ಬೈಂದೂರು ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಎರಡೂ ತಂಡದ ಆಟಗಾರರು ತಕ್ಷಣ ಅಂಗಣದ ಪ್ರವೇಶ ದ್ವಾರದ ಬಳಿಗೆ ಆಗಮಿಸಬೇಕು ಎನ್ನುವ ವಿನಂತಿಯನ್ನ ತಮ್ಮಲ್ಲಿ ಮತ್ತೊಮ್ಮೆ ಮಾಡಿಕೊಳ್ತಿದ್ದೇವೆ. ಜಿಲ್ಲೆಯ ಪ್ರತಿಷ್ಠಿತ 7 ತಂಡಗಳು ಪ್ರತಿನಿಧಿಸುವಂತಹ ಈ ಒಂದು ಚಾಂಪಿಯನ್ಶಿಪ್ ಟ್ರೋಫಿ 2025 ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರ ನೇತೃತ್ವದಲ್ಲಿ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಇವರ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025 ಈಗಾಗಲೇ ಬಾಲಕಿಯರ ವಿಭಾಗದ ಪಂದ್ಯಾಟ ಮುಗಿದಿದೆ. ಮುಂದೆ ಬಾಲಕರ ವಿಭಾಗದ ಪಂದ್ಯಾಟ ಪ್ರಾರಂಭ ಆಗಲಿಕ್ಕಿದೆ. ಬಾಲಕರ ವಿಭಾಗದ ಪಂದ್ಯಾಟದ ನಂತರ ಪುರುಷರ ವಿಭಾಗದ ಪಂದ್ಯಾಟ ಪ್ರಾರಂಭ ಆಗುತ್ತೆ. ಉಡುಪಿ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಉಡುಪಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ 3 ವಿಭಾಗದಲ್ಲಿ ಪಂದ್ಯಾಟ ನಡೀತಾ ಇದೆ. ಬಾಲಕಿಯರ ವಿಭಾಗ 20 ವರ್ಷ ಒಳಗಿನವರು 65 kg, ಬಾಲಕರ ವಿಭಾಗ 20 ವರ್ಷ ಒಳಗಿನವರು 75 kg ವಿಭಾಗದಲ್ಲಿ ನಡೆದರೆ, ಪುರುಷರ ವಿಭಾಗದಲ್ಲಿ 85 kg ವಿಭಾಗದ ಪಂದ್ಯಾಟ ನಡೀಲಿಕ್ಕಿದೆ. ಈ ಪಂದ್ಯಾಟದಲ್ಲಿ ಭಾಗವಹಿಸಿ ವಿಜೇತರಾದಂತಹ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ತಂಡಗಳಿಗೆ ನಗದು ಬಹುಮಾನ, ಪ್ರಶಸ್ತಿ ಪತ್ರ,
ಮತ್ತು ಪದಕಗಳನ್ನು ನೀಡಲಾಗುತ್ತೆ. ಈಗಾಗಲೇ ನಮ್ಮ ಈ 3 ವಿಭಾಗದ ನಗದು ಬಹುಮಾನವನ್ನು ಘೋಷಣೆ ಮಾಡಿದವರು ಹೆಬ್ರಿಯ APM ಸಮೂಹ ಸಂಸ್ಥೆಯ ಪ್ರವೀಣ್ ಬಲ್ಲಾಳ್ ಅವರು, ನಮ್ಮ ಹೆಬ್ರಿ ತಾಲೂಕು ಕಬಡ್ಡಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂತಹ ದಿನೇಶ್ ಪೈ ಅವರು ಮುನಿಯಾಲ್, ಹಾಗೆ ಉಡುಪಿ ಜಿಲ್ಲೆಯ ಖ್ಯಾತ ಉದ್ಯಮಿ ಗಣೇಶ್ ಕಿಣಿಯವರು ಇನ್ನೊಂದು ವಿಭಾಗದ ನಗದು ಬಹುಮಾನದ ಘೋಷಣೆಯನ್ನು ಮಾಡಿದ್ದಾರೆ. ಇವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಮಹಾಪೋಷಕರಾಗಿ ನಮ್ಮ ಈ ಪಂದ್ಯಾಟಕ್ಕೆ ಸಂಪತ್ ಕುಮಾರ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಕಲ್ಲಿಲ್ಲು, ಜೊತೆಗೆ ನಮಗೆ ಹೆಬ್ರಿ ತಾಲೂಕಿನ 3 ಕಬಡ್ಡಿ ತಂಡಗಳಿಗೆ ಜರ್ಸಿಯನ್ನು ನೀಡಿದವರು ಬೇಳಂಗೆಯ ಪ್ರಸಾದ್ ಶೆಟ್ಟಿ ಮುಂಬೈ, ಇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ ಮಹಾದಾನಿಗಳಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಹಾಪೋಷಕರಾದಂತಹ PWD ಕಾಂಟ್ರಾಕ್ಟರ್ ವಾದಿರಾಜ್ ಶೆಟ್ಟಿಯವರು, ಇನ್ನೊಬ್ಬ PWD ಕಾಂಟ್ರಾಕ್ಟರ್ ಹರೀಶ್ ಶೆಟ್ಟಿಯವರು, ಮುಂಬಯಿಯ ಉದ್ಯಮಿ ಪಡುಕುಡೂರು ಹರೀಶ್ ಶೆಟ್ಟಿಯವರು, ಬೇಳಂಗೆ BD ಶೆಟ್ಟಿ ಉದ್ಯಮಿ ಉಡುಪಿ, ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಹೆಬ್ರಿಯ ಭಾಗದ ಎಲ್ಲ ಕ್ರೀಡಾ ಪ್ರೇಮಿಗಳು, ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳು, JCI, ಲಯನ್ಸ್ ಕ್ಲಬ್, ರೋಟರಿ ಸಮುದಾಯ ದಳ, ಬೇರೆ ಬೇರೆ ಸಮೂಹ, ನಮ್ಮ ಸಮುದಾಯದ ಸಂಘದವರಿಗೆ ಅವರು ಪ್ರಚಾರಕ್ಕಾಗಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ನಮಗೆ ಈ ಪಂದ್ಯಾಟಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರೀಡಾಭಿಮಾನಿಗಳೇ, ನಮ್ಮ ಈ ಪಂದ್ಯಾಟ ಇಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೆಯುವುದಿದ್ದರೆ ಅಮೃತ ಭಾರತಿ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀಯುತ ರವಿರಾವ್ CA, ಕಾರ್ಯದರ್ಶಿ ಗುರುದಾಸ್ ಶೆಣೆಯವರು ಮತ್ತು ಈ ಟ್ರಸ್ಟಿನ ಎಲ್ಲ ವಿಶ್ವಸ್ತರು, ಹಾಗೆ PRN
ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕ ವರ್ಗ, ಅಮೃತ ಭಾರತೀಯ CBSE ಸಂಸ್ಥೆಯ ಪ್ರಾಂಶುಪಾಲರು, ಎಲ್ಲ ಅಧ್ಯಾಪಕ ಬಂಧು ಭಗಿನಿಯರು, ಜೊತೆಗೆ ಸ್ಟೇಟ್ ಸಿಲೆಬಸ್ಸಿನ ಮುಖ್ಯಸ್ಥರು, ಪ್ರಾಥಮಿಕ ಶಾಲಾ ವಿಭಾಗದ ಸ್ಟೇಟ್ ಸಿಲೆಬಸ್ಸಿನ ಮುಖ್ಯಸ್ಥರು ಮತ್ತು ಅಧ್ಯಾಪಕ ವೃಂದ, ಮೇಲಾಗಿ ನಮ್ಮ ಎಲ್ಲ ಅಮೃತ ಭಾರತೀಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ವಯಂ ಸೇವಕರು ಬೆಳಗ್ಗಿನಿಂದ ಸಂಜೆಯವರೆಗೆ ನಮ್ಮೊಂದಿಗಿದ್ದು ಈ ಪಂದ್ಯಾಟ ಯಶಸ್ವಿಯಾಗಲಿಕ್ಕೆ ನಮ್ಮೊಂದಿಗಿದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉತ್ತಮವಾದ ಬೆಳಗ್ಗಿನ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನದ ಭೋಜನದ ವ್ಯವಸ್ಥೆ, ಸಂಜೆ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ, ರಾತ್ರಿ ಭೋಜನದ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ. ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಈ ಪಂದ್ಯಾಟದ ಪ್ರಥಮ ಚಿಕಿತ್ಸೆ ವಿಭಾಗದಲ್ಲಿ ನಮಗೆ ಸಹಕರಿಸ್ತಾ ಇರುವಂತಹ ಹೆಬ್ರಿಯ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸಂತೋಷ್ ಕುಮಾರ್ ಅವರು, ಅವರ ಸಿಬ್ಬಂದಿ ಪೂರ್ಣಿಮಾ ಮತ್ತು ಅವರ ಬಳಗ, ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಬಂದೋಬಸ್ತಿಗಾಗಿ ಪೊಲೀಸ್ ಇಲಾಖೆ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿಯ ಪೊಲೀಸ್ ಇಲಾಖೆಯ ಉಪನಿರೀಕ್ಷಕರು ಮತ್ತು ಅವರ ಸಿಬ್ಬಂದಿಗಳಿಗೆ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾಪಟುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ತಂಡ ವ್ಯವಸ್ಥಾಪಕರೇ ಮತ್ತು ತರಬೇತುದಾರರೇ, ವೇದಿಕೆಯ ಮುಂಭಾಗದಲ್ಲಿ ಸುಂದರವಾದಂತಹ ಟ್ರೋಫಿಗಳನ್ನು ಕಾಣ್ತಾ ಇದ್ದೇವೆ. 3 ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಸ್ಥಾನವನ್ನು ಪಡೆದಂತಹ ತಂಡಗಳಿಗೆ ಟ್ರೋಫಿಯನ್ನು ನೀಡಲಾಗುತ್ತೆ, ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಸ್ಗಳನ್ನು ನೀಡಲಾಗುತ್ತೆ. ಈ ಟ್ರೋಫಿ ಮತ್ತು ಮೆಡಲ್ಸ್ಗಳನ್ನು ನಮಗೆ ಸ್ಪಾನ್ಸರ್ ಮಾಡಿದವರು ಉಡುಪಿ ಜಿಲ್ಲಾ ಕ್ರೀಡಾ ಭಾರತಿಯವರಿಗೆ, ಕ್ರೀಡಾ ಭಾರತೀಯ ಅಧ್ಯಕ್ಷರಾದಂತಹ ಮಂಜುನಾಥ್ ಶೆಟ್ಟಿಯವರಿಗೆ, ಪ್ರಾಂತ್ಯ ಮತ್ತು ವಿಭಾಗದ ಪ್ರಸನ್ನ ಶೆಣೈ ಮತ್ತು ಲಿಂಗಯ್ಯವರಿಗೆ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಈ ಸಲ್ಲಿಸ್ತಾ ಇದ್ದೇವೆ. ಅಮೃತ ಭಾರತೀಯ ಸಮೂಹ ಶಿಕ್ಷಣ ಸಂಸ್ಥೆಯ ವಿಶ್ವಸ್ತರಾದಂತಹ ಬಾಲಕೃಷ್ಣ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ಎಲ್ಲ ವ್ಯವಸ್ಥೆಗಳ ಹಿಂದೆ ನಮ್ಮ ಈ ಮ್ಯಾಟ್ಗಳನ್ನು ಒದಗಿಸಿದವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ವಿದ್ಯಾಧರ ಹೆಗಡೆಯವರು ಮತ್ತು ಅಲ್ಲಿಯ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಡಾಕ್ಟರ್ ಮನೋಜ್ ಕುಮಾರ್ ಅವರು. ಅವರಿಗೆ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಬಾಲಕರ ತಂಡ ದಯವಿಟ್ಟು ಪ್ರವೇಶ ದ್ವಾರದ ಸನ್ನಿಹಿತ ಆಗಮಿಸಬೇಕು. ಕುಂದಾಪುರ ಮತ್ತು ಬ್ರಹ್ಮಾವರ ತಕ್ಷಣ ತಮ್ಮ ಆಗಮನವನ್ನು ಪ್ರವೇಶ ದ್ವಾರದ ಹತ್ತಿರ ಗುರುತಿಸಿಕೊಳ್ಳಬೇಕು. ಸಮಯ ಮೀರ್ತಾ ಇದೆ. ಸರ್, ಹರ್ಷ ಸರ್ ಮಾತಾಡಿ. ಕುಂದಾಪುರ ಮತ್ತು ಬ್ರಹ್ಮಾವರ ಬಾಲಕರ ತಂಡ ತಕ್ಷಣ ತಮ್ಮ ಉಪಸ್ಥಿತಿಯನ್ನ ಕ್ರೀಡಾಂಗಣದ ಪ್ರವೇಶ ದ್ವಾರದ ಹತ್ತಿರ ತೋರ್ಪಡಿಸಿಕೊಳ್ಬೇಕು. ಟೀಮ್ ಮ್ಯಾನೇಜರ್ ದಯವಿಟ್ಟು ಗಮನಿಸಿ, ನಮ್ಮ ತಂಡವನ್ನ ಸಿದ್ಧಪಡಿಸಿಕೊಂಡು ಈ ಭಾಗಕ್ಕೆ ಬನ್ನಿ. ಅಂಗಣದ ವಿಸ್ತೀರ್ಣವನ್ನ
ಬಾಲಕರಿಗಾಗಿ ಮರು ವಿನ್ಯಾಸಗೊಳಿಸಿದಂತಹ ನಿರ್ಣಾಯಕರ ತಂಡ ಇದೀಗ ಬಾಲಕರ ಮತ್ತು ಸೀನಿಯರ್ ವಿಭಾಗದ ಪಂದ್ಯಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಯಾವುದೇ ವಿಳಂಬಿಸದೆ ಬಾಲಕ ಮತ್ತು ಬಾಲಕರು ಅಣ್ಣ ಟೀಮ್ ಬಲೆ ಕುಂದಾಪುರ ಬ್ರಹ್ಮಾವರ ಬನ್ನಿ, ಎರಡು ತಂಡಗಳು ಬೇಗ. ಬ್ರಹ್ಮಾವರ ಮತ್ತೆ ಕುಂದಾಪುರ ಅಂಡರ್ 20 ಬಾಯ್ಸ್ ಬನ್ನಿ ಬನ್ನಿ ಬೇಗ. ಕುಂದಾಪುರ ಮೊದಲನೇದಾಗಿ ಈ ಭಾಗಕ್ಕೆ ಆಹ್ವಾನಕ್ಕೆ ಕಾಯ್ತಾ ಇದೆ. ಒಂದು ಗಟ್ಟಿ ಚಪ್ಪಾಳೆ ಕ್ರೀಡಾಭಿಮಾನಿಗಳ ಕರತಾಳದೊಂದಿಗೆ ಕುಂದಾಪುರ ತಂಡವನ್ನು ಬರಮಾಡಿಕೊಳ್ಳೋಣ. ಕ್ರೀಡಾಭಿಮಾನಿಗಳ ಕರತಾಳದ ಶಿಳ್ಳೆ ತಾಡಿ ಗೊಂಬೆಯೊಂದಿಗೆ ಎಲ್ಲಿದ್ದೀರಾ ಬ್ರಹ್ಮಾವರ ಟೀಮ್ ಮ್ಯಾನೇಜರ್, ದಯವಿಟ್ಟು ನಮ್ಮ ತಂಡ ಬಂದ ತಕ್ಷಣ ಅಂಗಣದ ಒಳಭಾಗಕ್ಕೆ ಕರೆಸಿಕೊಡಿ. ಬ್ರಹ್ಮಾವರ ಹಲೋ ಅಣ್ಣ ಬ್ರಹ್ಮಾವರ, ಏನನ್ನ ಟೀಮ್ ಇದೆಯಾ ಇಲ್ವಾ ನಿಮ್ದು? ಯಾಕೆ ತಡ ಮಾಡ್ತಾ ಇದೀರ ಹೇಳಿ? ಆಲ್ರೆಡಿ ನಾವು ಅರ್ಧ ಮುಕ್ಕಾಲು ಗಂಟೆ ಮೊದಲೇ ನಿಮಗೆ ಕಾಲ್ ಕೊಟ್ಟಿದ್ದೇವೆ. ಇನ್ನೂ ತಡ ಮಾಡ್ತಿದ್ರೆ ಅದರಿಂದ ಬರ್ತಾ ಇದು. ಬನ್ನಿ ಬೇಗ. ಸೊ ಮುಂದಿನ ಕದನಕ್ಕೆ ಕಾರ್ಕಳ ಹಾಗೂ ಹೆಬ್ರಿ ತಂಡಗಳು ಸಿದ್ಧತೆಯನ್ನ ಮಾಡಿ ಎಸ್ ತಂಡದ ಆಗಮನವಾಗ್ತಾ ಇದೆ. ಸ್ವಾಗತ ಬ್ರಹ್ಮಾವರ.
ನಮ್ಮ ಈ ಕಬಡ್ಡಿ ಪಂದ್ಯಾಟದ ಮಹಾಪೋಷಕರಾದಂತಹ ಗುಜರಾತಿನ ಉದ್ಯಮಿ ಹರೀಶ್ ಶೆಟ್ಟಿ ಬಾದ್ಲು ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉದ್ಯಮಿ ಹರೀಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಈ ಭಾಗದ ಯಾವುದೇ ಸಾಂಸ್ಕೃತಿಕ, ಸಾಮಾಜಿಕ, ಕ್ರೀಡೆ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸದಾ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತಹ ಗುಜರಾತಿನ ಉದ್ಯಮಿ ಹರೀಶ್ ಶೆಟ್ಟಿ ಬೇಳಂಜೆ ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಎಸ್ ಆರಂಭ ಮೊದಲ ಅವಧಿಯಲ್ಲಿ ಬ್ರಹ್ಮಾವರ ಕುಂದಾಪುರ, ಉಡುಪಿ ಜಿಲ್ಲೆಯ ಪ್ರಬಲ ಎರಡು ತಂಡಗಳು. ಒಳಭಾಗದಲ್ಲಿ ಮೊದಲ ಅಂಕ ಬ್ರಹ್ಮಾವರದ ಖಾತೆಗೆ. ಕ್ಷಣಗಳು ಉರುಳುತ್ತಾ ಇದೆ. ಮೊದಲ ಅವಧಿಯಿಂದಲೇ ಅತಿ ರೋಚಕತೆಯ ಹೋರಾಟಗಳನ್ನು ಕೊಡಬಲ್ಲ ಶ್ರೇಷ್ಠ ಪಂದ್ಯದ ಅವಧಿ. ಪ್ರಮುಖ ಎರಡು ತಂಡಗಳು ಕೂಡ ಪರಿಣಾಮಕಾರಿ ಹೋರಾಟವನ್ನು ಮಾಡ್ತಾ ಇದೆ. ಪ್ರಥಮ ಸುತ್ತಿನ ಸ್ಪರ್ಧೆಗಳು ಬ್ರಹ್ಮಾವರ ಕುಂದಾಪುರ ತಂಡಗಳ ಮಧ್ಯೆ. ಈ ಸಮಾನ ಅಂಕಗಳು ಖಾತೆಯಲ್ಲಿ. ವೈಜಾಳಿಯಲ್ಲಿ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ಕಾರ್ಕಳ ಮತ್ತು ಹೆಬ್ರಿ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ಕಾರ್ಕಳ ಮತ್ತು ಹೆಬ್ರಿ ತಂಡಗಳು ಕೂಡಲೇ ರಿಪೋರ್ಟ್ ಮಾಡಬೇಕು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ. ಸಾಹಿಲ್ ದಾಳಿಯಲ್ಲಿ ಕಣದ ರೋಚಕಗಳ ಮಧ್ಯೆ ಅಂತರ ಕಾಯ್ದುಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವ ಹೋರಾಟವಾಗಿದೆ. ಎಸ್ ಆಂಕಲ್ ಹೋಲ್ಡಿಗೆ ಪ್ರಯತ್ನ ಆಕಾಶ. ಮುಸ್ತಫಾ ದಾಳಿಯಲ್ಲಿ. ಇದು ಎರಡು ತಂಡಗಳ ಶ್ರೇಷ್ಠ ಕಬಡ್ಡಿ ಅನುಭವಗಳನ್ನು ತೆರೆದಿದ್ದಾರೆ. ದ್ವಿತೀಯ ಸುತ್ತಿಗೆ ತೇರ್ಗಡೆಯನ್ನು ಪಡೆದುಕೊಳ್ಳುವವರು ಅರ್ಥಾತ್ ಸೆಮಿಫೈನಲ್. ಯಶಸ್ವಿ ಆಟ ಬ್ರಹ್ಮಾವರದ ಕಡೆಯಿಂದ 4-2 ಬ್ರಹ್ಮಾವರ ಮುನ್ನಡೆಯಲಿದೆ. ಶೋಧನ್, ಕುಂದಾಪುರದ ಶೋಧನ್ ಖಾರ್ವಿ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಒಳಭಾಗದಲ್ಲಿ 4-2 ಅನ್ನುವ ಅಂಕಗಳಿಗೆ ಉದ್ದನೆಯ ಶರೀರ. ಬೋನಸ್ ಪ್ಲಸ್ ಸಿಂಗಲ್. ನಾಲ್ಕು 4 ಸಮಬಲದಲ್ಲಿ ಪಂದ್ಯ. ಉಡುಪಿ ಜಿಲ್ಲಾ ಚಾಂಪಿಯನ್ಸ್ ಟ್ರೋಫಿ, ಜಿಲ್ಲಾ ಚಾಂಪಿಯನ್ ಪಟ್ಟಕ್ಕಾಗಿ ಬಾಲಕರ ವಿಭಾಗದ ಕದನ ಬೋನಸ್ ನೀಡಲಾಗಿದೆ. ಕಾಲ ನಿಯಂತ್ರಣವನ್ನು ಕಳೆಕೊಂಡ ಆಟಗಾರ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ತಂಡಕ್ಕೆ. ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟದ ನಿರಂತರ ಹೋರಾಟಗಳು ರಣಾಂಗಣದಲ್ಲಿ ಮುಂದುವರಿತಾ ಇದೆ. ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿರುವ ಉಡುಪಿ ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ಚಾಂಪಿಯನ್ಸ್ ಟ್ರೋಫಿ 2025 ಈ ಸ್ಪರ್ಧೆಯ ಕಣವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸಮರಾಂಗಣದಲ್ಲಿ ಮತ್ತೆ ಶೋಧನ್ ಸೆಂಟರ್ ಲೈನ್ ಸಮೀಪದಲ್ಲಿ
ಗಳಿಕೆ ಬೋನಸ್ ಟ್ಯಾಕಲ್ ಪಾಯಿಂಟ್ ಬ್ರಹ್ಮಾವರದ ಖಾತೆಗೆ. 7 ವಾರದಲ್ಲಿ ಬ್ರಹ್ಮಾವರದ ಅಂತರ ಕಾಯ್ದಿರಿಸಿಕೊಳ್ಳುತ್ತಾ ಇದೆ. 4 ಡಿಪೆಂಡರ್ಗಳ ಮಧ್ಯೆ ಮುಸ್ತಫಾ. ಡಬಲ್ ಆಂಕಲ್ ಹೋಲ್ಡ್ಗೆ ಸಂಘಟಿತ ಸಾಥ್. ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ. ನೆಕ್ಸ್ಟ್ ಮ್ಯಾಚ್ ಕಾರ್ಕಳ ಹೆಬ್ರಿ. 2 ತಂಡಗಳಿಗೆ ಇದು ದ್ವಿತೀಯ ಕರೆಯಾಗಿರುತ್ತದೆ. ಕ್ಷಣಾರ್ಧದಲ್ಲಿ ತಂಡಗಳು ಈ ಪಂದ್ಯ ಮುಗಿದಂತೆ ಒಳಾಂಗಣಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಡಿಫೆನ್ಸ್ ನೋಡಿ. ಬೋನಸ್ ಗಳಿಕೆ ಟ್ಯಾಕಲ್ ಪಾಯಿಂಟ್ ಆ ಭಾಗಕ್ಕೆ. ಫೈಜ್ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವ ಆಟಗಾರ. ಸೊ 4 ಡಿಫೆಂಡರ್ಗಳ ಮಧ್ಯೆ ಪಂದ್ಯದಲ್ಲಿ 8-8 ಸಮಬಲದ ಹೋರಾಟವಿದೆ. ಡಾವಿಂಗ್ ಎಸ್ಕೇಪ್ ಸ್ಕಿಲ್ಗಳ ಮೂಲಕ ಪಾರಾಗುವ ಪ್ರಯತ್ನಕ್ಕೆ ತಡೆಯೊಡ್ಡಲಾಗಿದೆ. ವಿಜಯವಾಣಿಯ ವರದಿಗಾರ ನರೇಂದ್ರ ಅವರು ಬಂದರೆ ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾವೆ. ನರೇಂದ್ರ ಅವರು. ಟೈಮ್ ಔಟ್. ಬೈಂದೂರು ಮತ್ತು ಉಡುಪಿ ಮುಂದಿನ ಪಂದ್ಯಕ್ಕೆ. ಅಲ್ಲ ಕಾರ್ಕಳ ಹೆಬ್ರಿ. ಕಾರ್ಕಳ ಹೆಬ್ರಿಯಾ? ಎಸ್ ಚೇಂಜ್ ಆಯ್ತು. ಕಾರ್ಕಳ ಮತ್ತು ಹೆಬ್ರಿ ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. 9-8 ಇನ್ ಫೇವರ್ ಆಫ್ ಕುಂದಾಪುರ. ಬಾಲಕರ ಮುಂದಿನ ಪಂದ್ಯಾಟಕ್ಕಾಗಿ ಕಾರ್ಕಳ ಮತ್ತು ಹೆಬ್ರಿ ತಂಡಗಳು ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಎಸ್, ಸಾಹಿಲನ ಆಟ ಒಳಾಂಗಣದಲ್ಲಿ ಮುಂದುವರಿತಾ ಇದೆ. ಆಟದಲ್ಲಿ 2 ತಂಡಗಳು ಕೂಡ ಪ್ರದರ್ಶನದ ಮೂಲಕವಾಗಿ ಮುಂದುವರಿಯುವಂತಹ ಯೋಜನೆ. 9-8 ಬ್ರಹ್ಮಾವರ ಕುಂದಾಪುರ ತಂಡಗಳ ಮಧ್ಯೆ ಮುಸ್ತಫಾ. 5 ಡಿಫೆಂಡರ್ಗಳ ಮಧ್ಯೆ ರಣಾಂಗಣದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ ನಾವುಗಳು. ಪಿಯುಸಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಮುಸ್ತಫಾ ಹಾಗೂ ಸೃಜನ್. ಸೆಲ್ಫ್ ಔಟ್ ಅವಸರದ ನಿರೀಕ್ಷೆ. ಸ್ಪಷ್ಟವಾದಂತ ನಿರೀಕ್ಷೆ. ಶೋಧನ್ ಬಂಧನ. ಆಟ ಆರಂಭದ ಅವಧಿಯಲ್ಲಿಯೇ ಕಿಚ್ಚು ಹಚ್ಚುತ್ತಾ ಇದೆ. ಪ್ರೇಕ್ಷಕ ವರ್ಗಕ್ಕೆ 10-9 ಸ್ಪರ್ಧೆ. 1 ಅಂಕದ ಅಂತರವಷ್ಟೇ. ಫೈಜಿನ ದಾಳಿಯಲ್ಲಿ ಬ್ರಹ್ಮಾವರ 5 ಡಿಫೆಂಡರ್ಗಳ ಜೊತೆಗೆ ಕುಂದಾಪುರದ ಹುಡುಗರಿದ್ದಾರೆ. ಸೃಜನ್ ಕಾರ್ವಿ ಲೆಫ್ಟ್ ಕಾರ್ನರ್ ನಲ್ಲಿ. ಒತ್ತಡವ ಅನುಭವಗಳ ಆಟದ ಮೂಲಕವಾಗಿ ಈ ಪಂದ್ಯದಲ್ಲಿ ಸಾಹಿಲಾ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲಂತಹ ಹೋರಾಟದಲ್ಲಿ ನಿರೀಕ್ಷೆಯಂತೆಯೇ 2 ತಂಡಗಳು ಕೂಡ ಅದ್ಭುತವಾದಂತಹ ಕಬಡ್ಡಿಯ ಪ್ರದರ್ಶನವನ್ನ ಉಳಿಸಿಕೊಳ್ಳುತ್ತಾರೆ. ಅಂಕಣ ಸೋಲೋ ಟ್ಯಾಕಲ್ ಪ್ರಯತ್ನ. ಕವರ್ ವಿಭಾಗದ ಲೆಫ್ಟ್ ಕವರ್ ವಿಭಾಗದಿಂದ ಆಕ್ರಮಣ ಬಂತು. ಹೆಬ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ತಾರನಾಥ್ ಬಂಗೇರ್ ಅವರು ನಮ್ಮೊಂದಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾವೆ. ರಜತ್ ಪ್ರಯತ್ನಕ್ಕೆ ಅವಕಾಶವಿಲ್ಲ. ಫೈಜಾ ಮತ್ತೆ ಅಂಕಣದಲ್ಲಿ. ಸೃಜನ್ ಲೆಫ್ಟ್ ಕಾರ್ನರ್ ಅಲ್ಲಿ ಕುಂದಾಪುರದ ಕಮಾಲಾಟ ಆರಂಭದಲ್ಲಿಯೇ. 12-9 ಎಂತ ಆಟವಿದು.
ಸ್ಪರ್ಧೆಯಲ್ಲಿ ಎರಡು ತಂಡಗಳು ಕೂಡ ನಿರಂತರವಾಗಿ ಅಂತರ ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ 12-9 ವಿಶ್ರಾಂತಿಯ ಕೋರಿಕೆಯಲ್ಲಿ ಕುಂದಾಪುರ. ಸ್ಪಷ್ಟತೆಯ ಪಾದಚಲನೆಯನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಸರ್ವಾಂಗೀಣ ಆಟದ ನಿರಂತರವಾದ ಹೆಜ್ಜೆಗಳು ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲಂತಹ ಈ ಪಂದ್ಯ. ಮುಂದಿನ ಕದನದಲ್ಲಿ ಕಾರ್ಕಳ ಹೆಬರಿ ತಡಮಾಡದೆ ಎರಡೂ ತಂಡಗಳು ಕೂಡ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ ಈ ಪಂದ್ಯದ ತರುವಾಯವಾಗಿ ಮುನ್ನಡೆಯ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ ಶೋಧನ್ ಕಾರ್ವಿ. ಕುಂದಾಪುರದ ಪರವಾಗಿ ಉದ್ದನೆಯ ಶರೀರ. ಪ್ರತಿಯೊಂದು ದಾಳಿಗಳು ಕೂಡ ಅವಶ್ಯ ಸಂದರ್ಭಗಳನ್ನು ಉಳಿಸಿಕೊಳ್ಳುವ ಹಾದಿಯಲ್ಲಿ ಸುಮಂತ. ಬರಿಗೈಯಲ್ಲಿ ಮರಳಿದ ಸುಮಂತ. As it is, do what I think, right? ಮಧ್ಯಂತರ ವಿರಾಮದ ಘೋಷಣೆಯನ್ನ ಮಾಡಲಾಗಿದೆ. ಬನ್ನಿ ಮುಂದಿನ ಪಂದ್ಯಕ್ಕಾಗಿ ಕಾರ್ಕಳ ಹೆಬ್ರಿ ಅಂಡರ್-20 ಬಾಯ್ಸ್. ಗಮನಿಸಿಕೊಳ್ಳಬೇಕು, ಮುಂದಿನ ಪಂದ್ಯಾಟಕ್ಕಾಗಿ ಕಾರ್ಕಳ ಮತ್ತು ಹೆಬ್ರಿ ಎರಡೂ ತಂಡಗಳಿಗೆ ಅಂತಿಮ ಕರೆಯನ್ನು ರವಾನಿಸಿದ್ದಾವೆ. ತಾವು ತಮ್ಮ ಉಪಸ್ಥಿತಿಯನ್ನ ಕ್ರೀಡಾಂಗಣದ ಪ್ರವೇಶ ದ್ವಾರದ ಹತ್ತಿರ ಈ ಕೂಡಲೇ ತೋರಿಸಿಕೊಳ್ಬೇಕು. ಈ ಪಂದ್ಯದ ಮುಗಿದ ನಂತರ ಕೂಡಲೇ ತಾವು ಅಂಗಣದ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಕಾರ್ಕಳ ಮತ್ತು ಹೆಬ್ರಿ ದಯಮಾಡಿ ತಡ ಮಾಡಬೇಡಿ, ಈಗಾಗಲೇ ಸಮಯ ಮೀರಿದೆ. ಹದಿನಾಲ್ಕು 9 ಮುನ್ನಡೆಯಲ್ಲಿ ಕುಂದಾಪುರದ ಹೋರಾಟವನ್ನ ಕಾಣ್ತದವೆ. ಅದ್ಭುತ ಆಟದಲ್ಲಿ ಸ್ಪರ್ಧೆಯಲ್ಲಿ ಎರಡು ತಂಡಗಳು ಪ್ರತಿ ಹಂತಗಳಲ್ಲಿಯೂ ಕೂಡ ಪಂದ್ಯ ಉಳಿಸಿಕೊಳ್ಳಬಲ್ಲಂತ ಜಾನ್ಮಗಳ ಮೂಲಕ. And again bonus for a single. Official timeout. ಕಾಪು ಗರ್ಲ್ಸ್ ಟೀಮ್ ಮ್ಯಾನೇಜರ್ ಇಲ್ಲಿ ಬರಬೇಕು. ಕಾಪು ಗರ್ಲ್ಸ್ ಟೀಮ್ ಮ್ಯಾನೇಜರ್ ಒಮ್ಮೆ ನಮ್ಮನ್ನು ಭೇಟಿಯಾಗಬೇಕು ಇಲ್ಲಿ ವೇದಿಕೆ ಹತ್ತಿರ. ಕಾಪು ಟೀಮಿನ ಗರ್ಲ್ಸ್ ಟೀಮ್ ಮ್ಯಾನೇಜರ್ ಪ್ಲೀಸ್, ಆರ್ ಕ್ಯಾಪ್ಟನ್. ಹಲೋ, ಸ್ಪರ್ಧೆಯ ಕಣದಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಅರೆ ಬಾಬಾ ಶೋಧನ್ ಎಂತ ಆಟ ಪಂದ್ಯದಲ್ಲಿ 2+2 4 ಅಂಕಗಳನ್ನು ಜೋಡಿಸಿಕೊಳ್ತಾ ಇದೆ. ಮುನ್ನಡೆ ವಿಸ್ತರಿಸಿಕೊಂಡಿರುವ ಅವಧಿಯಲ್ಲಿ ಪರಿಪೂರ್ಣ ಹೆಜ್ಜೆಯ ಅನುಭವಗಳ ಆಟದಲ್ಲಿ ತಂಡಗಳನ್ನು ಕಾಣಬಹುದಾಗಿದೆ. ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ 21-11ರಲ್ಲಿ. ಮುಸ್ತಫಾ ದಾಳಿಯಲ್ಲಿ ಸೃಜನ ಮಿಲಾಗ್ರಿಸಿನ ಸೃಜನನಿಂದ ಮಿಲಾಗ್ರಿಸಿನ ಮುಸ್ತಫನ ಬಂಧನ. ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು ಪರಸ್ಪರ ಎದುರಾಳಿಗಳಾಗಿ ಅಂಕಣದ ಒಳಭಾಗದಲ್ಲಿ 22-12ರಲ್ಲಿ ಕುಂದಾಪುರ. ದಿಟ್ಟತೆಯ ಆಟವನ್ನು ಪ್ರದರ್ಶಿಸಿಕೊಳ್ಳಬಲ್ಲಂತಹ ಈ ಪಂದ್ಯ ಕಾರ್ಕಳ ಹೆಬ್ರಿ ತಂಡದ ಆಟಗಾರಗಳು ಮುಂದಿನ ಅವಧಿಯಲ್ಲಿ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಟೈಮ್ ಔಟ್ ಅಗೈನ್. (22-12) 22-12ರಲ್ಲಿ ಈ ಪಂದ್ಯದಲ್ಲಿ ಎರಡು ತಂಡಗಳು ಕೂಡ ಸಾಕಷ್ಟು ಒತ್ತಡವನ್ನು ನಿಭಾಯಿಸಿಕೊಳ್ಳುತ್ತಾ ಆಡಬೇಕಿದೆ. ಪರಿಣಾಮ ಜಿಲ್ಲಾ ಚಾಂಪಿಯನ್ ಪಟ್ಟಕ್ಕಾಗಿ ಈ ಪಂದ್ಯದ ಆಯೋಜನೆಯನ್ನು ಮಾಡಲಾಗಿದೆ. (22-12) ಹೋರಾಟದಲ್ಲಿ ಕಾರ್ಕಳ ಹೆಬ್ರಿ ತಂಡಗಳಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಈ ಪಂದ್ಯದ ತರುವಾಯವಾಗಿ ನಡೆಯುವ ದ್ವಿತೀಯ ಸ್ಪರ್ಧೆಗಾಗಿ ಎರಡು ತಂಡಗಳಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ ತಂಡಗಳು ಒಳಾಂಗಣಕ್ಕೆ ಬರುವುದಕ್ಕೆ. ಹೊಂದಲು ಬೆಳಕಿನ ಮ್ಯಾಟಂಕಣದ ಕಬಡ್ಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರು, ಎಪಿಎಂ ಸಮೂಹ ಸಂಸ್ಥೆಗಳ ಮಾಲಕರು, ಈ ಪಂದ್ಯಾಟದ ಸೀನಿಯರ್ಸ್ ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ನಗದು ಬಹುಮಾನದ ಪ್ರಾಯೋಜಕರಾದಂತಹ ಮಾನ್ಯ ಪ್ರವೀಣ್ ಬಲ್ಲಾಳ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಡು ಇಲ್ಲವೇ ಬಡಿ ಸಾಹಿಲ ದಾಳಿಯಲ್ಲಿ ಬಂಧನ. And again do or die. Back to back do or die. 22-13. 22-13. ಎಂತ ಮರಳುವಿಕೆ. ಬ್ರಹ್ಮಾವರ ಬೊಂಬಾಟ ಆಟವನ್ನು ಪ್ರದರ್ಶಿಸ್ತಾ ಇದೆ ಅಂತಿಮ ಗಳಿಗೆಗಳಲ್ಲಿ. 20-16. ಆಂಕಲ್ ಹೋಲ್ಡ್ಗೆ ಪ್ರಯತ್ನ, ಸೆಂಟರ್ ಲೈನ್ ಸಮೀಪದವರೆಗೆ ಬಂದ ಶೋಧನ. ಪರಿಣಾಮಕಾರಿ ಪಂದ್ಯ 23-17. ಮುಸ್ತಫಾ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ವೇಗ 23-18. 23 ಲಾಸ್ಟ್ 5 ಮಿನಿಟ್ಸ್. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. 23-18ರಲ್ಲಿ ನಿತಿನ್ ದಾಳಿಯಲ್ಲಿ ನಿತಿನ್ 3 ಪಾಯಿಂಟ್ಸ್ ಆಲ್ ಔಟ್ ಆಗಿದೆ.
and ಪಂದ್ಯ 21-23 21-23ರಲ್ಲಿ ಕದನವಿದೆ. ಮುಸ್ತಫಾ ವೇಗ, ದಾಳಿಯಲ್ಲಿ ಅನೀಶ್. 22-23 22-23 ಒಂದು ಅಂಕದ ಅಂತರ. ಸ್ಪಷ್ಟತೆಯ ಪಾದಚಲನೆ ಅನೀಶ್ ಮೂಲಕ ಹಿಡಿತವನ್ನ ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿದ್ದ ತಂಡ 9 ಅಂಕಗಳ ಮುನ್ನಡೆಯಲ್ಲಿತ್ತು. ಬ್ರಹ್ಮಾವರ ವಿರುದ್ಧವಾಗಿ ಕುಂದಾಪುರ. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷ. 23-22. ಆಹಾ, ಎಕ್ಸ್ಪ್ರೆಸ್ ಮುಸ್ತಫಾ ದಾಳಿಯಲ್ಲಿ ವೇಗ. ಬೋನಸ್ 23 ಈಚ್. 23-23ರಲ್ಲಿ ಕದನ. ಎಲ್ಲಿಂದೆಲ್ಲಿಗೆ ಪಂದ್ಯ ಬಂದಿದೆ. ಶೋಧನ್ ಬಂಧನ ಆಗಿದೆ. 24-23 ಕುಂದಾಪುರ ಮುನ್ನಡೆಯಲ್ಲಿದ್ದ ಪಂದ್ಯ ಇದೀಗ ಬ್ರಹ್ಮಾವರ ಮುನ್ನಡೆಗೆ. ಒಂಬತ್ತು ಅಂಕಗಳ ಮುನ್ನಡೆಯಲ್ಲಿದ್ದ ಕುಂದಾಪುರ ಇದೀಗ 1 ಅಂಕದ ಹಿನ್ನಡೆಯಲ್ಲಿದೆ. ಸತತವಾಗಿ ಎದುರಾಳಿಗಳ ಮೇಲೆ ದಾಂಧಲೆ ಮಾಡಿದ ಆಟಗಾರ. ದಾಳಿ, ಡಿಫೆನ್ಸ್ ಎರಡು ವಿಭಾಗಗಳಲ್ಲಿ ಕೂಡ ಬ್ರಹ್ಮ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿ. ಸಾಹಿಲ್ ದಾಳಿಯಲ್ಲಿ 25-23 2 ಅಂಕಗಳ ಅಂತರವಿದೆ. ಮರಳಬಹುದೇ ಕುಂದಾಪುರ. ಬೋನಸ್ 24-25 25-24 ಪಂದ್ಯದ ಯೋಜಿತ ಆಟವನ್ನು ಪೂರ್ಣಗೊಳಿಸಿಕೊಳ್ಳಬಲ್ಲ ಇರಾದೆಯಲ್ಲಿ 26-24 26-24 2 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಸಮರಾಂಗಣದಲ್ಲಿ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷ. ಬೋನಸ್ ಪ್ಲಸ್ ಸಿಂಗಲ್ ಅಂಡ್ ಆಫ್ ಕೋರ್ಸ್ 26 ಈಚ್. 26ರ ಸಮಬಲದಲ್ಲಿ ಕದನ. ಮುಂದಿನ ಪಂದ್ಯಾಟಕ್ಕಾಗಿ ಹೆಬ್ರಿ ಮತ್ತು ಕಾರ್ಕಳ ತಂಡಗಳು ಕೂಡಲೇ ಸಿದ್ಧರಾಗಬೇಕು. ಪ್ಲೀಸ್ ರಿಪೋರ್ಟ್. ಹೆಬ್ರಿ ಅಂಡ್ ಕಾರ್ಕಳ ಬಾಲಕರ ವಿಭಾಗದ 2 ತಂಡಗಳು ವೇದಿಕೆಯ ಮುಂಭಾಗದಲ್ಲಿ ರಿಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಇಪ್ಪತ್ತಾರು 26ರಲ್ಲಿ ಮುಸ್ತಫಾ ದಾಳಿಯಲ್ಲಿ ಸಮಾನ ಹೋರಾಟಗಳಲ್ಲಿರುವ ಕದನ ಯಾವ ಹಂತಕ್ಕೆ ತಲುಪಲಿದೆ? ಎರಡೂ ತಂಡಗಳು ಕೂಡ ಪ್ರಮುಖ ಹಂತಗಳಲ್ಲಿ ಸ್ಪರ್ಧೆಯನ್ನ ಉಳಿಸಿಕೊಳ್ಳುವ ವಿಶ್ವಾಸದ ಹೋರಾಟಗಳಿದೆ. ಮುನ್ನಡೆಯ ಅಂತರವನ್ನು ಕಾಯ್ದುಕೊಂಡಿದ್ದ ತಂಡದೀಗ ಸತತವಾಗಿ ಈ ಪಂದ್ಯದಲ್ಲಿ ಕುಂದಾಪುರ. And of course last minute
ಅಂತಿಮ ನಿಮಿಷದ ಘೋಷಣೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. 28-27. ಒಂದೇ ಒಂದು ಅಂಕದ ಅಂತರ. ಯಾರ ಪರವಾಗಿರಲಿದೆ ಪಂದ್ಯ? ಸೆಕೆಂಡ್ಗಳ ಲೆಕ್ಕಾಚಾರ. ಆಟದಲ್ಲಿ ರಂಗೇರಿಸಬಲ್ಲ ಕದನ ನಿರಂತರವಾಗಿ. ಸಮರ್ಪಕವಾದ ಹೆಜ್ಜೆಯ ಅನುಭವಗಳು. ಶೋಧನ್ 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 27ರ ಸಮಬಲದಲ್ಲಿ 2 points 29-27 29-27. And match is over. Kundapura enter the next round. ಹೆಬ್ರಿ ಮತ್ತು ಕಾರ್ಕಳ ಮುಂದಿನ ಪಂದ್ಯಾಟಕ್ಕಾಗಿ ಹೆಬ್ರಿ ಮತ್ತು ಕಾರ್ಕಳ ತಂಡಗಳು ಕೂಡಲೇ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹೆಬ್ರಿ ಮತ್ತು ಕಾರ್ಕಳ ಈಗಿನ ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ ಬ್ರಹ್ಮಾವರ ತಂಡದವರು ವೇದಿಕೆ ಬರಬೇಕು. ಬ್ರಹ್ಮಾವರ ವಿಜೇತರಾದಂತಹ ಕುಂದಾಪುರ ತಂಡಕ್ಕೆ ವಿಶೇಷವಾದಂತಹ ಶುಭಾಶಯವನ್ನ ಸಲ್ಲಿಸಿದ್ದೇವೆ. ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಬ್ರಹ್ಮಾವರ ತಂಡದವರು ವೇದಿಕೆ ಬರಬೇಕು. ಬ್ರಹ್ಮಾವರ ನಿಮಗೆ ಸ್ಮರಣಿಕೆಯನ್ನು ನೀಡಲಾಗುತ್ತೆ, ದಯವಿಟ್ಟು ತಾವು ಸ್ವೀಕರಿಸಿಕೊಳ್ಬೇಕು. ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಎಸ್ ಕೂಟದ ಮುಂದಿನ ಸ್ಪರ್ಧೆಯ ಮೊದಲ ತಂಡ ಅಂಕಣದ ಒಳಭಾಗಕ್ಕೆ ಬರುತ್ತಾ ಇದೆ. ಸ್ವಾಗತ ತಂಡ. ಇದು ತಾರನಾಥ್ ಶೆಟ್ಟಿ ಅವರ ಗರಡಿಯಲ್ಲಿ ಪಳಗಿರುವ ಹೆಬ್ರಿಯ ಯುವ ಆಟಗಾರರುಗಳ ಆಗಮನವಾಗ್ತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಟೀಮ್ ಹೆಬ್ರಿ. ತಾಳದೊಂದಿಗೆ ಹೆಬ್ರಿ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಾಲಕರ ವಿಭಾಗದ ಬ್ರಹ್ಮಾವರ ತಂಡದ ವ್ಯವಸ್ಥಾಪಕರು ಮತ್ತು ತರಬೇತುದಾರರು ಹಾಗೂ ಕ್ರೀಡಾಳುಗಳಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬ್ರಹ್ಮಾವರ ತಂಡಕ್ಕಾಗಿ ನಮ್ಮ ಈ ಪಂದ್ಯಾಟಕ್ಕೆ ಹೆಬ್ರಿ ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಪಾಧ್ಯಕ್ಷರು, ಖ್ಯಾತ ಉದ್ಯಮಿ, ಬಾಲಕರ ವಿಭಾಗದ 4 ವಿಭಾಗಕ್ಕೂ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಸ್ಥಾನದ ನಗದು ಬಹುಮಾನದ ಮಹಾಪೋಷಕರಾದಂತಹ ಉದ್ಯಮಿ ದಿನೇಶ್ ಪೈ ಮುನಿಯಾಲ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೆಬ್ರಿ ತಂಡ ಈಗಾಗಲೇ ರಿಪೋರ್ಟ್ ಮಾಡಿದೆ. ಕಾರ್ಕಳ ಬಾಲಕರ ವಿಭಾಗದ ಕಾರ್ಕಳ ತಂಡದ ವ್ಯವಸ್ಥಾಪಕರು ದಯವಿಟ್ಟು ನಿಮ್ಮ ತಂಡದ ಕ್ರೀಡಾಳುಗಳನ್ನು ರಿಪೋರ್ಟ್ ಮಾಡಿಸಬೇಕು ಪ್ಲೀಸ್. ಕಾರ್ಕಳ ಟೀಮ್ ಮ್ಯಾನೇಜರ್ ಬನ್ನಿ. ಕಾರ್ಕಳ ಬನ್ನಿ ಒಳಗೆ. ಹಲೋ ಚೇಕ್ ಹಾಲು. तांबडी चांबडी ही चमकते ಮುಂದಿನ ಪಂದ್ಯಕ್ಕಾಗಿ ಬೈಂದೂರ್ ವರ್ಸಸ್ ಉಡುಪಿ ದಯವಿಟ್ಟು ಸಿದ್ಧರಾಗಬೇಕು. ಹೆಬ್ರಿ ಮತ್ತು ಕಾರ್ಕಳ ತಂಡದ ಈ ಪಂದ್ಯಾಟ ಮುಗಿದ ಕೂಡಲೇ ಮುಂದಿನ ಪಂದ್ಯವನ್ನು ಪ್ರಾರಂಭ ಮಾಡಲಾಗುತ್ತೆ.
ಹಳದಿ ವರ್ಣದ ಜರ್ಸಿಯೊಂದಿಗೆ ಮಿನುಗುತ್ತಿರುವ ಅನಂತ ಪದ್ಮನಾಭರ ನಾಡಿನ ಊರು ಹೆಬ್ರಿ ಒಂದು ಕಡೆಯಾದರೆ ಕರಿಯ ಕಲ್ಲು ಗೊಮ್ಮಟೇಶ್ವರನ ನಾಡು ಕಾರ್ಕಳ ಶ್ವೇತವರ್ಣದ ಜರ್ಸಿದಾರಿಯಾಗಿ ಅಂಗಣದ ನಡುಭಾಗದಲ್ಲಿ. ಕ್ರೀಡಾಭಿಮಾನಿಗಳೇ, ನಮ್ಮ ಈ ಪಂದ್ಯಾಟಕ್ಕೆ ಮಹಾಪೋಷಕರು ಹೆಬ್ರಿಯ 3 ತಂಡಗಳಿಗೆ ಜರ್ಸಿಯನ್ನು ಕೊಡಮಾಡಿದವರು ಬೆಳಂಜೆ ಪ್ರಸಾದ್ ಶೆಟ್ಟಿಯವರು, ಮ್ಯಾನೇಜಿಂಗ್ ಪಾರ್ಟ್ನರ್ ಗ್ರೋಮೋರ್ ಫೈನಾನ್ಷಿಯಲ್ ಸರ್ವಿಸ್ ಮುಂಬೈ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಸಮಯದ ಅಭಾವವಿದೆ. ಬೈಂದೂರು ಮತ್ತು ಉಡುಪಿ ತಂಡಗಳು ಕೂಡಲೇ ಸಿದ್ಧರಾಗಬೇಕು. ಕಾರ್ಕಳ ಮತ್ತು ಹೆಬ್ರಿಯ ತಂಡಗಳ ಪಂದ್ಯಾಟದ ನಂತರ ಆ ಪಂದ್ಯಾಟ ನಡೀಲಿಕ್ಕಿದೆ. ಪ್ಲೀಸ್ ರಿಪೋರ್ಟ್. ಸೊ ಒಂದು ನಿಮಿಷ. ಹಲೋ ವಿಪುಲ್ ಬಲು ವಿಪುಲ್. ಸೊ ಬಂಧುಗಳೇ, ಹೆಬ್ರಿಯ ತಾಲೂಕು ಅಂದಾಕ್ಷಣ ಎಲ್ಲರಿಗೂ ಕೂಡ ಕಬಡ್ಡಿಯಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿದವರು ನಾವು ಕಂಡಿರ್ಬೋದು. ಆದರೆ ಹೆಬ್ರಿ ತಾಲೂಕಿಗೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಆಟಗಾರ ಕರ್ನಾಟಕ ಅಂದ್ರೆ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತಾನೆ ಅಂದ್ರೆ ಅದು ನಮ್ಮ ಹೆಬ್ರಿಯ ವಿಪುಲ್ ಶೆಟ್ಟಿ. ಒಬ್ಬ ದೊಡ್ಡ ಚಪ್ಪಾಳೆ ಬರಲಿ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್. ಅದೇ ರೀತಿಯಲ್ಲಿ ಶರಣ್ ಬಾ, ನಮ್ಮ ಅಂಡರ್ 18 ನಲ್ಲಿ 18ರ ವಯೋಮಾನದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಬಂದಿರತಕ್ಕಂಥ ನಮ್ಮ ಶರಣ್. ಒಬ್ಬ ದೊಡ್ಡ ಚಪ್ಪಾಳೆ ಇಬ್ಬರು ಆಟಗಾರರಿಗೆ. ಇದು ನಮ್ಮ ಹೆಬ್ರಿಯ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟಗಳ ಮೂಲಕ ಈ ಸ್ಪರ್ಧೆ ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಬಲ್ಲಂತಹ ಹೆಜ್ಜೆಯಾಗಿದೆ. ಸಮ ಪ್ರಮಾಣದಲ್ಲಿರುವಂತಹ ಕದನ, ಆರಂಭದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳಬಲ್ಲಂತಹ ಜಾನುಮಯ ಅವಕಾಶಗಳು ಪ್ರತಿ ಕ್ಷಣಗಳಲ್ಲಿಯೂ ಕೂಡ ಸರ್ವಾಂಗೀನಾಟದ ಶ್ರೇಷ್ಠ ಪ್ರದರ್ಶನ ಮೂಲಕ ಈ ಸ್ಪರ್ಧೆಯ ಕಣದಲ್ಲಿ ವೈಭವ್ ಸ್ಪಷ್ಟತೆಯ ಪಾದಚಲನೆ ಒಲಿಸಿಕೊಂಡಿರುವ ಆಟಗಾರರು ಹೆಬ್ರಿಯ ಪರವಾಗಿದ್ದಾರೆ. ಅಂಡ್ ಇಟ್ಸ್ ಥರ್ಡ್ ರೈಟ್ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕದ ಗಳಿಕೆಯನ್ನು ಕಾಣಲೇಬೇಕಾಗಿದೆ ಈ ದಾಳಿಯಲ್ಲಿ. ಸೋಲು ಟ್ಯಾಕಲ್ ಪ್ರಯತ್ನ ವಿಪುಲನ ಮೂಲಕ ಅನಿರೀಕ್ಷಿತವಾದಂಥ ಆಘಾತವನ್ನು ತಂದುಕೊಳ್ಳುತ್ತದೆ. ಆರಂಭದಲ್ಲಿ ಕಾರ್ಕಳದ ಖಾತೆಗೆ ಅಂಕ. ಥರ್ಡ್ ರೈಡ್ ಅಗೈನ್. ಥರ್ಡ್ ಡಿವೈಡರ್ನಲ್ಲಿ ಸಮಯವನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಎರಡು ತಂಡಗಳು ಸ್ಪಷ್ಟವಾದಂಥ ಪಾದಚಲನೆಯನ್ನು ಉಳಿಸಿಕೊಳ್ಳುವಂತಹ ಕ್ಷಣಗಳಾಗಿದೆ. ರಣರೋಚಕತೆಯ ಪಂದ್ಯದ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಪರಿಣಾಮಕಾರಿ ಹೆಜ್ಜೆ
ಕಾಂಬಿನೇಷನ್ ಟ್ಯಾಕಲ್ ಮೂಲಕ ಅಂಕದ ಗಳಿಕೆ. ಪರಿಣಾಮವಾಗಿ ಪಂದ್ಯದಲ್ಲಿ ಮತ್ತೆ ವೈಭವ್. ಮೊದಲ ಅವಧಿಯಲ್ಲಿ ಎರಡೂ ತಂಡಗಳು ಕೂಡ ಸ್ಪಷ್ಟತೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಶುಶಾರ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸಮಯೋಚಿತ ಹೆಜ್ಜೆಯ ಅದ್ಭುತ ಆಟವನ್ನು ಮುಂದುವರಿಸಿಕೊಳ್ಳಬಲ್ಲಂತಹ ಈ ಪಂದ್ಯ. ಕಾರ್ಕಳದ ಪರವಾಗಿ ಸುಮಂತ ದಾಳಿಯಲ್ಲಿ ಎರಡೂ ತಂಡಗಳು ಕೂಡ ಅತ್ಯಂತ ಶ್ರೇಷ್ಠತೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳ. ಆಂಕಲ್ ಹೋಲ್ಡ್ ಕಾರ್ನರ್ ವಿಭಾಗದಿಂದ ರೈಟ್ ಕಾರ್ನರ್ ವಿಭಾಗದಿಂದ ಹೆಬ್ರಿಯ ಸಂಪದನ ಅದ್ಭುತವಾದ ಆಂಕಲ್ ಬರ್ತಾ ಇದೆ. ಎರಡೂ ತಂಡಗಳು ನಿರಂತರವಾಗಿ ಈ ಪಂದ್ಯದಲ್ಲಿ ಗೆಲುವಿನ ಲೆಕ್ಕಾಚಾರಗಳಲ್ಲಿದೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಈ ಪಂದ್ಯದ ನಿರೀಕ್ಷೆಗಳು ಮುಂದುವರಿಯಲಾರಂಭಿಸಿದೆ. ಪ್ರೀತೇಶ ಸ್ಪಷ್ಟತೆಯ ಪಾದಚಲನೆ, ಉದ್ದನೆಯ ಶರೀರ, ನಿರಂತರವಾಗಿ ಕಬಡ್ಡಿ ಅಂಕಣದಲ್ಲಿ ಕಾರ್ಕಳ ಹೆಬ್ರಿ ತಂಡಗಳ ಮಧ್ಯೆ 20ರ ವಯೋಮಾನದ ಬಾಲಕರ ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ಪಂದ್ಯ ನಡೀತಾ ಇದೆ. ಸೊ ಮುಂದಿನ ಪಂದ್ಯಕ್ಕಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬೈಂದೂರಿನ ವಿರುದ್ಧವಾಗಿ ಉಡುಪಿ. ಥರ್ಡ್ ರೈಟ್. ಸೊ ಮಾಡು ಇಲ್ಲವೇ ಮಾಡಿ ಶರಣ ದಾಳಿಯಲ್ಲಿ ರಾಷ್ಟ್ರೀಯ ಜೂನಿಯರ್ ಆಟಗಾರ ಪ್ರಸ್ತುತ ಅಂಕಣದಲ್ಲಿ ರೋಲಿಂಗ್ ಎಸ್ಕೇಪ್ ಆಗುವ ಯತ್ನ, ಕ್ಷಿಪ್ರಗತಿಯಲ್ಲಿ ತನ್ನ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳಬಲ್ಲಂತ ಆಟಗಾರ ಪ್ರೀತೇಶ. ಕಾರ್ಕಳದ ಪರವಾಗಿ 5-1 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಸ್ಪರ್ಧೆಯನ್ನು ನಾವುಗಳು ಕಾಣಬಹುದಾಗಿದೆ. ಎರಡು ಅದ್ಭುತ ಪಂದ್ಯಗಳು ಸತತವಾಗಿ ಮುಂದುವರಿಯುತ್ತಾ ಇದೆ. ಮೊದಲ ಪಂದ್ಯದಂತೆ ಈ ಪಂದ್ಯವು ಕೂಡ ಮುಂದಿನ ಕದನಕ್ಕೆ ಅದಾಗಲೇ ಕರೆಯನ್ನು ಕೊಡಲಾಗಿದೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. Third ride. ಮತ್ತೆ ಪ್ರದೇಶ ದಾಳಿಯಲ್ಲಿ ಆಟ ಚುರುಕುತನವನ್ನು ಮುಟ್ಟಿಸಿಕೊಳ್ಳುತ್ತಾ ಇದೆ. ಕಣದಲ್ಲಿ ಸಂಘಟಿತವಾದ ಬಲಾರವ ಸೆಂಟರ್ ಲೈನ್ ಸಮೀಪದಲ್ಲಿ ಇಂಚುಗಳ ಅಂತರದಲ್ಲಿ ಪ್ರಿತೇಶನ ಬಂಧನ ಆಗಿದೆ. ಹೆಬ್ರಿಯ ಬಲಾಢ್ಯ ಕೋಟೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕನ್ನಡದಲ್ಲಿ. ವೈಭವ ಶ್ರೀರಾಜ್ ಬಂಧುಕ ಪ್ರಸ್ತುತ ಅಂಕಣದಲ್ಲಿ ದಾಳಿ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಶುಶಾರನ ಮೇಲೆ ಎರಗುವ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ಯಪ್ಪಬ್ಬ ಪ್ರಯತ್ನವಿತ್ತು, ಆದರೆ ಶ್ರೀರಾಜನ ಅದ್ಭುತವಾದಂತಹ ಮರಳುವಿಕೆ. ಅಂತಿಮ ಆಟಗಾರನಾಗಿ ಶುಶಾರ್ ದಾಳಿಯಲ್ಲಿ ಮೊದಲ ಅವಧಿಯ ವೇಳೆ ಹೆಬ್ರಿಯ ವಿರುದ್ಧವಾಗಿ ಕಾರ್ಕಳ ಅಲ್ಪ ಹಿನ್ನಡೆಯನ್ನು ಅನುಭವಿಸಿಕೊಳ್ಳುತ್ತಾ ಇದೆ. ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ನಿಲುವುಗಳಲ್ಲಿ ಹೆಬ್ರಿ
ತಾರ್ನಾಥ್ ಅವರ ಶಿಷ್ಯಂದರು ವೇಫಲ್ ರೈಟ್ ಕವರ್ ನಿಂದ ರಾಷ್ಟ್ರೀಯ ಆಟಗಾರನ ಕಮಾಲ್ ಟ್ಯಾಕಲ್ ಬರ್ತಾ ಇದೆ. ಆಲ್ ಔಟ್ ಆಗಿದೆ ಕಾರ್ಕಳ. ತಾರ್ನಾಥ್ ಅವರ ಶಿಷ್ಯಂದರು ಒಂದು ಭಾಗದಲ್ಲಿ ಕೃಷ್ಣ ಅವರ ಶಿಷ್ಯಂದರು. ಪ್ರಸ್ತುತ ಈ ಪಂದ್ಯಕ್ಕಾಗಿ ಸಮಯದ ಕೋರಿಕೆಯನ್ನು ಮಾಡಲಾಗಿದೆ. ಸ್ಪಷ್ಟವಾದಂಥ ನಿರೀಕ್ಷೆಗಳಲ್ಲಿರುವಂಥ ಈ ಒಂದು ಹೋರಾಟ. ಸೋಲೋ ಟ್ಯಾಕ್ಲಿಗೆ ಪ್ರಯತ್ನವನ್ನು ಮಾಡಲಾಗಿತ್ತು. ವೈಭವನ ಮೂಲಕ ಮತ್ತೆ ಅಂಕದ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳುವ ಯೋಜಿತಾಟದಲ್ಲಿ ಸುಮಂತ ಪ್ರತಿದಾಳಿಯ ಅದ್ಭುತವಾದಂಥ ಚಿತ್ರಣಗಳನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆ. ಸರ್ವಾಂಗೀನಾಟದ ಚತುರತೆಗಳ ಮೂಲಕ ಮಧ್ಯಂತರದ ವಿರಾಮ ಮೊದಲ ಅವಧಿಯ ಮುಕ್ತಾಯ 11-2 ಹೆಬ್ರಿ ಮುನ್ನಡೆಯಲಿದೆ. ಬಾಲಕರ ಮುಂದಿನ ಪಂದ್ಯಾಟಕ್ಕಾಗಿ ಬೈಂದೂರು ಮತ್ತು ಉಡುಪಿ ತಕ್ಷಣ ತಮ್ಮ ಉಪಸ್ಥಿತಿಯನ್ನ ಅಂಗಣದ ಪ್ರವೇಶ ದ್ವಾರದ ಹತ್ತಿರ ತೋರ್ಪಡಿಸಿಕೊಳ್ಳಬೇಕು. ನಿಮಗಿದು ಸಿದ್ಧತೆಯ ಅಂತಿಮ ಕರೆ. ಬೈಂದೂರು ಮತ್ತು ಉಡುಪಿ ಬಾಲಕರ ತಂಡ ತಕ್ಷಣ ಈ ಭಾಗಕ್ಕೆ ತಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಳಬೇಕು. ಪರಿಪೂರ್ಣವಾದ ಹೆಜ್ಜೆಯ ಅನುಭವಗಳ ಆಟಗಳಲ್ಲಿ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಹೆಬ್ರಿ ನೋಡಿ. ಮುಂದಿನ ಪಂದ್ಯಕ್ಕಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬೈಂದೂರಿನ ವಿರುದ್ಧವಾಗಿ ಉಡುಪಿ ಈ ಪಂದ್ಯದ ತರುವಾಯ ಒಳಾಂಗಣಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಬೈಂದೂರು ಹಾಗೂ ಉಡುಪಿ ಬಲಿಷ್ಠವಾದ ತಡೆಗೋಡೆ ಕಾಂಬಿನೇಷನ್ ಕಾರ್ನರ್ ಹಾಗೂ ಕವರ್ ವಿಭಾಗದ ಆಟಗಾರಗಳ ಮೂಲಕ ಸರ್ವಾಂಗೀನ ಆಟ. ಪರಿಣಾಮಕಾರಿ ಪಂದ್ಯದಲ್ಲಿ ಅವಶ್ಯ ಟ್ಯಾಕಲ್ಗಳು ಬರುತ್ತದೆ. 6 ಡಿಫೆನ್ಸ್ ಬೋನಸ್ ಆನ್ ಆಗಿರುವ ಸಂದರ್ಭದಲ್ಲಿ ಈ ಪಂದ್ಯದ ಗೆಲುವಿನ ಲೆಕ್ಕಾಚಾರವನ್ನು ಉಳಿಸಿಕೊಂಡಿರುವಂತಹ ಎರಡೂ ತಂಡಗಳು ಹೋರಾಟದ ಮುಖೇನ ಮರಳುವಂತ ಸೂಚನೆಗಳನ್ನು ಕೊಡಬೇಕಿದೆ. ಪ್ರಥಮ ಅವಧಿಯಲ್ಲಿ ಹೆಬ್ರಿ ಸ್ಪಷ್ಟ ಮುನ್ನಡೆಯೊಂದಿಗೆ ಮುಂದುವರಿತಾ ಇತ್ತು. ದ್ವಿತೀಯ ಅವಧಿಯಲ್ಲೂ ಕೂಡ ಪ್ರಿತೇಶ ಪರಿಪೂರ್ಣ ಆಟವನ್ನು ತೋರ್ಪಡಿಸಬಲ್ಲ ಆಟಗಾರ. ಲೆಫ್ಟ್ ಕವರ್ ಆಟಗಾರನ ಮೇಲೆ ಥರ್ಡ್ ರೈಟ್ ಎರಗುವ ಮೂಲಕ ಅಂಕದ ಗಳಿಕೆ. ಡ್ಯೂ ಆಡೈನಲ್ಲಿ ಶರಣ್ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ. ಶ್ರೇಷ್ಠ ನಿರೀಕ್ಷೆಗಳನ್ನು ಬಳಸಿಕೊಂಡಿರುವಂತಹ ಎರಡೂ ತಂಡಗಳು ಈ ಪಂದ್ಯದಲ್ಲಿ ಬೋನಸ್ನ ಗಳಿಕೆ. ಆರು ಡಿಫೆನ್ಸ್ ಅನ್ನು ಬಂದದ್ದು ಮುಂದುವರಿತಾ ಇದೆ. ಪ್ರಬಲ ಆಟಗಾರಗಳ ಸವಾಲುಗಳಿಗೆ ಉತ್ತರ ಸಿಗುವ ಸಮಯ. ಸುಮಂತ
ಸತತ ದಾಳಿಗಳಲ್ಲಿ ಅಂಕ ಬೋನಸ್ ಪ್ಲಸ್ ಸಿಂಗಲ್ ನೊಂದಿಗೆ ಬರಳುವ ವೇಳೆ ಅಂತರವನ್ನು ಕುಗ್ಗಿಸಿಕೊಳ್ತಾ ಇದೆ. ವೈಭವ ಮುನ್ನಡೆಯ ಅಂತರವನ್ನ ಹಿಗ್ಗಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳ ಆಟಗಾರ. ಪ್ರತಿಯೊಂದು ದಾಳಿಗಳಲ್ಲಿ ಕೂಡ ಶ್ರೇಷ್ಠ ಪ್ರದರ್ಶನವನ್ನು ಉಳಿಸಿಕೊಂಡಂತಹ ಹೆಬ್ರಿ ಆಟಗಾರರು ಕಾರ್ಕಳದ ವಿರುದ್ಧವಾಗಿ ಪ್ರಸ್ತುತ ಸ್ಥಿತಿಯಲ್ಲಿ ಮುನ್ನಡೆಯೊಂದಿಗಿದ್ದಾರೆ. ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ನಾವುಗಳಿದ್ದೇವೆ. ಡೈವಿಂಗ್ ಟ್ಯಾಕಲ್ ಮಾಡುವ ಪ್ರಯತ್ನ, ಕಾರ್ನರ್ ವಿಭಾಗದಿಂದ ವಿಪುಲ ಆಕ್ರಮಣ. ಹದಿನಾಲ್ಕು 5 ಶರಣಾಕ್ರಮಣದಲ್ಲಿರುವಂತಹ ವೇಳೆ ಪಂದ್ಯದ ಮುನ್ನಡೆಯ ಜೊತೆಗೆ ಹೆಬ್ರಿಯ ಆಟಗಾರಗಳಿದ್ದಾರೆ. ಟೈಮ್ ಔಟ್. ಹದಿನಾಲ್ಕು 5 ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಹೆಬ್ರಿ. ಕಾರ್ಕಳದ ಪರವಾಗಿ ಸಂದೀಪ. 6ನೇ ವೇಪಲ್ ಸತತವಾಗಿ ರೈಟ್ ಹಾಗೂ ಲೆಫ್ಟ್ ಕವರ್ ವಿಭಾಗದಿಂದ ಆಕ್ರಮಣಗಳು. ಅಂಡ್ ಇಟ್ಸ್ ಡ್ಯೂ ಆರ್ ಐ ಥರ್ಡ್ ರೈಟ್. ಶ್ರೀರಾಜ್ ದಾಳಿಯಲ್ಲಿ ಡ್ಯೂ ಆರ್ಡೈನಲ್ಲಿ ಪಂದ್ಯ ಮುಂದುವರಿತಾ ಇದೆ. ಆಂಕಲ್ ಹೋಲ್ಡ್ ಕ್ಷಣಾರ್ಧದಲ್ಲಿ ಬಿತ್ತು ರೈಟ್ ಕವರ್ ವಿಭಾಗದಿಂದ. ರೈಟ್ ಕಾರ್ನರ್. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. ಪ್ರತಿದಾಳಿಯ ಸಮಯವನ್ನ ಪಂದ್ಯದಲ್ಲಿ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ವೈಭವ ಆಟದ ಚಿತ್ರಣವನ್ನು ಬದಲಿಸಿಕೊಂಡಂತಹ ಶ್ರೇಷ್ಠ ಹೋರಾಟಗಳು ಮುಂದುವರಿಯಲಾರಂಭಿಸಿದೆ. ಲಾಸ್ಟ್ 4 ಮಿನಿಟ್ಸ್, ಕೊನೆ 4 ನಿಮಿಷಗಳು. 17-8. ಈ ಪಂದ್ಯದಲ್ಲಿ ಏಕಮುಖ ಮುನ್ನಡೆಯ ಜೊತೆಗೆ 10 ಅಂಕಗಳ ಅಂತರವನ್ನು ಉಳಿಸಿಕೊಳ್ಳುತ್ತಾ ಇದೆ ಹೆಬ್ರಿ. ಸತತ ದಾಳಿಗಳಲ್ಲಿ ಶರಣ್. ಮುಂದಿನ ಸ್ಪರ್ಧೆಗಾಗಿ ಉಡುಪಿ ಹಾಗೂ ಬೈಂದೂರು ತಂಡಗಳು ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ ಈ ಪಂದ್ಯದ ತರುವಾಯ ಅಂಕಣಕ್ಕೆ ಬರುವುದಕ್ಕೆ. ಮತ್ತೆ ಸಂದೀಪ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಆಹಾ ಕಾಂಬಿನೇಷನ್ ಬರೆತಾ ಇದೆ. ಅದ್ಭುತವಾದ ಹಿಡಿತಗಳ ಮೂಲಕ ಹೆಬ್ರಿಯ ಮುನ್ನಡೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳು. 19-8 ಅನ್ನುವ ಅಂಕಗಳಿಗೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎರಡೂ ತಂಡಗಳು ಕೂಡ ಅದ್ಭುತವಾದ ಕಬಡ್ಡಿಯ ಪ್ರದರ್ಶನದ ಜೊತೆಗೆ ಪಂದ್ಯದಲ್ಲಿ
19-8 ಅನ್ನುವ ಅಂಕಗಳಿಗೆ ಪ್ರಿತೇಶ ಸಮರ್ಪಕವಾದ ಹೆಜ್ಜೆಯನ್ನು ಬಳಸಿಕೊಳ್ಳಬಲ್ಲಂತ ಆಟಗಾರ. ಪ್ರತಿ ಹಂತಗಳಲ್ಲಿ ಮತ್ತದೆ ಆಟದ ವೈಖರಿ. ಶ್ರೀರಾಜ್ನಿಂದ ಆಕ್ರಮಣ. ಥರ್ಡ್ ರೈಟ್. ಥರ್ಡ್ ರೈಟ್. ಸೂಪರ್ ಟ್ಯಾಕಲ್ ಇಸ್ ಆನ್. ಚರಣ್ ದಾಳಿಯಲ್ಲಿ ಆಟದಲ್ಲಿ ಶರಣನ ಆಕ್ರಮಣ. ಸೆಂಟ್ರಲ್ ಲೈನ್ ಸಮೀಪ ಬಹಳಷ್ಟು ಅದ್ಭುತ ಆಟ. ಆಲ್ ಔಟ್ ಆಗಿದೆ ಕಾರ್ಕಳ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿ. 23-8. ಸುಮಂತ ಕಾರ್ಕಳದ ನಿರಂತರವಾಗಿ ದಾಳಿಯನ್ನು ಮಾಡಬಲ್ಲ ಆಟಗಾರ. ಹೆಬ್ರಿ ಅಂಕಣದಲ್ಲಿ ಸ್ಪಷ್ಟತೆಯ ಚಿತ್ರಣವನ್ನು ಕಾಯ್ದುಕೊಳ್ಳಬಲ್ಲಂತಹ ಹೋರಾಟದ ಅವಕಾಶಗಳ ಮೂಲಕ ಸಮರ್ಪಕ ಹೆಜ್ಜೆಯ ಆಟ. ಅವಕಾಶಗಳಿಲ್ಲ ಹೆಬ್ರಿಯ ಅಂಕಣದಿಂದ ಪಾರಾಗುವುದಕ್ಕೆ. ಬನ್ನಿ, ಕಾರ್ಕಳ ಹಾಗೂ ಹೆಬ್ರಿ ಸ್ಪರ್ಧೆಯ ಬಳಿಕ ಬೈಂದೂರು ಹಾಗೂ ಉಡುಪಿ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷ ಹೋರಾಟದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನ ಕಾಯ್ದಿರಿಸಿಕೊಂಡಂತಹ ಹೆಬ್ರಿ ತಾರನಾಥ್ ಶಿಷ್ಯಂದಿರ ಆರ್ಭಟ ಮುಂದುವರಿತಾ ಇದೆ ಅಂಕಣದ ಒಳಭಾಗದಲ್ಲಿ. ಹೆಬ್ರಿಯ ಪ್ರಬಲ ತಂಡಕ್ಕೆ ಹೋರಾಟ ಯಶಸ್ವಿಯಾಗಿದೆ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಅನುಭವದ ಆಟದ ಮೂಲಕ ಈ ಪಂದ್ಯದಲ್ಲಿ ಹೆಬ್ರಿ ಮುನ್ನಡೆಯಲ್ಲಿದೆ. ರಾಷ್ಟ್ರೀಯ ಹಾಗೂ ಜೂನಿಯರ್ ತಾರೆಗಳ ಸಮಾಗಮದ ಜೊತೆಗೆ ಈ ಪಂದ್ಯದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಅವಕಾಶಗಳಲ್ಲಿ 28-8 ಅನ್ನುವ ಅಂಕಳಿಕೆ. ಸತತ ಮುನ್ನಡೆಯಲ್ಲಿ ಅಂತಿಮ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಪ್ರಸ್ತುತ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. ಮರಳುವ ಹಾದಿಯಲ್ಲಿ ಸೆಂಟ್ರಲ್ ಲೈನ್ ಸಮೀಪ ಇಂಚುಗಳ ಅಂತರದಲ್ಲಿ ಶರಣ್ ಬಂದಲಾಗಿದೆ. ಇದರೊಂದಿಗೆ ಸ್ಪರ್ಧೆಯ ಕದನ ಮುಂದುವರಿಯುತ್ತಾ ಹೆಬ್ರಿ ಗೆಲುವಿನೊಂದಿಗೆ ಮುಂದುವರಿತಾ ಇದೆ. ನೋಡಿ, ಮುಂದಿನ ಸ್ಪರ್ಧೆಗೆ ಬೈಂದೂರು ಹಾಗೂ ಉಡುಪಿ. ಧನ್ಯವಾದಗಳು ಸರ್. ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಬೈಂದೂರು ವಿರುದ್ಧವಾಗಿ ಉಡುಪಿ. ಸಮಯ ಈಗಾಗಲೇ 3:40 ಆಗಿದ್ದು ಆದಷ್ಟು ಬೇಗ ಮುಂದಿನ ಪಂದ್ಯವನ್ನ ನಡೆಸಿಕೊಡ್ಬೇಕಾಗಿ ನಿರ್ಣಾಯಕರಲ್ಲಿ ಕೇಳಿಕೊಳ್ತಾ, ಉಡುಪಿ ಜಿಲ್ಲೆಯ 2 ಪ್ರತಿಷ್ಠಿತ ತಂಡಗಳ ನಡುವೆ ಮುಂದಿನ ಪಂದ್ಯ ಸಾಗಿ ಬರ್ತಾ ಇದೆ. ಚಾಂಪಿಯನ್ ಟ್ರೋಫಿ 2025ಕ್ಕಾಗಿ ಒಂದು ವಿಜ್ಞಾಪನೆ. ಶ್ರೀ ಜ್ಞಾನಜ್ಯೋತಿ ಭಜನಾ ಮಂದಿರ ಕಡಲತೀರ ಮಲ್ಪೆ, ಶ್ರೀ ಜ್ಞಾನಜ್ಯೋತಿ ಸುವರ್ಣ ಸಂಭ್ರಮ ಸಮಿತಿ ಮಲ್ಪೆ ಮತ್ತು ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಮಲ್ಪೆ ಇದರ ಸಂಯುಕ್ತ ಆಶ್ರಯದಲ್ಲಿ ಕ್ರೀಡೋತ್ಸವ
ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಿನಾಂಕ 7 ಡಿಸೆಂಬರ್ 2025 ಆದಿತ್ಯವಾರ, ಕಡಲ ತೀರ ಮಲ್ಪೆ. ಇಲ್ಲಿ ಸಮಯ ಬೆಳಿಗ್ಗೆ 9ರಿಂದ ಈ ಒಂದು ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ವೈಯಕ್ತಿಕ ವಿಭಾಗ ಮತ್ತು ಗುಂಪು ವಿಭಾಗದಲ್ಲಿ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸಿರ್ತಾರೆ. ಹಲೋ ಸೀನಿಯರ್ ಟೀಮ್ 85 kg ವಿಭಾಗದ ಬಾಲಕರು ವೇಟ್ ಚೆಕಪ್ ಆಗ್ಲಿಲ್ಲ ನಿಮ್ದು. ಈ ಒಂದು ವೇಟ್ ನೋಡ್ಲಿಲ್ಲ, ವೇಟ್ ಚೆಕಪ್ ಆಗ್ಲಿಲ್ಲ. ಆದಷ್ಟು ಬೇಗ ಬನ್ನಿ. 85 kg ವಿಭಾಗದ ಸೀನಿಯರ್ ಬಾಯ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸುವರ್ಣ ಸಂಭ್ರಮ ಹಾಗೂ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಮಲ್ಪೆ ಈ ಸದಸ್ಯರನ್ನ ಸಂಪರ್ಕಿಸಬಹುದು. ಮುಂದಿನ ಪಂದ್ಯ ಪ್ರತಿಷ್ಠಿತ 2 ತಂಡಗಳು ಆದಷ್ಟು ಬೇಗ ಅಂಕಣಕ್ಕಿಳಿಬೇಕಾಗಿ ವಿಜ್ಞಾಪನೆ ಮಾಡಿಕೊಳ್ತಾ, ಬೈಂದೂರು ಮತ್ತು ಉಡುಪಿ 2 ತಂಡಗಳ ಆಟಗಾರರು ದಯವಿಟ್ಟು ಅಂಕಣಕ್ಕಿಳಿಯಿರಿ. Sir, next match, please. Vijay, sir. Next match between. ದಯವಿಟ್ಟು ಬೈಂದೂರು ಮತ್ತು ಉಡುಪಿ ತಂಡದ ಆಟಗಾರರು ದಯವಿಟ್ಟು ಅಂಕಣಕ್ಕೆ ಬನ್ನಿ. ಬೈಂದೂರು, ಉಡುಪಿ. ಈಗಾಗಲೇ ಸಮಯದ ಅಭಾವ ನಮ್ಮ ಎದುರಿದೆ. ದಯವಿಟ್ಟು ಬನ್ನಿ. ಬೈಂದೂರು ಮತ್ತು ಉಡುಪಿ. ಉಡುಪಿ ತಕ್ಷಣ ಒಳಭಾಗಕ್ಕೆ ಬರಬೇಕು. ಕಡಲ ಕಿನಾರೆಯ 2 ತಂಡಗಳು, ಬೈಂದೂರು ಹಾಗೂ ಉಡುಪಿ ತಂಡಗಳು ತಕ್ಷಣ ಅಂಗಣದ ಒಳಭಾಗಕ್ಕೆ ಬರಬೇಕು. ಸಮಯದ ಅಭಾವ ಇದೆ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಎಸ್, ಲೇಟ್ ಆಗಿ ಬಂದ್ರೆ ಸಮಯ ಕಟ್ಟಾಗತ್ತೆ ನೋಡಿ. ಲೇಟ್ ಆಗಿ ಬಂದ್ರೆ ನಿಮ್ಮ ಸಮಯದಲ್ಲೇ ಕಡಿತ ಮಾಡ್ತೇವೆ. ದಯವಿಟ್ಟು ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ, ನೀವು ನಮ್ಮೊಂದಿಗೆ ಸಹಕರಿಸಬೇಕು. ಇಲ್ಲಿಯ ತನಕ ತುಂಬಾ ಚೆನ್ನಾಗಿ ಪಂದ್ಯಾಟಗಳು ಸರಿಯಾಗಿ ನಡ್ಕೊಂಡು ಬಂದಿದೆ. ನೀವೆಷ್ಟು ನಮ್ಮೊಂದಿಗೆ ಸಹಕರಿಸ್ತೀರಿ ಅಷ್ಟು ನಾವು ಸಮಯವನ್ನ ವ್ಯವಸ್ಥೆಯನ್ನ ಈಗಾಗಲೇ ನಿರ್ವಹಣೆ ಮಾಡ್ತೀವಿ. ಉಡುಪಿ ಒಂದು ದೊಡ್ಡ ಮಟ್ಟಿನ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಜಿಲ್ಲಾ ತಂಡ ಉಡುಪಿ ನೀಲಿ ಸಮವಸ್ತ್ರಧಾರಿ ಆಟಗಾರರು ಹೊಂದಿರತಕ್ಕಂಥ ತಂಡ. ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ಸೆಮಿಫೈನಲ್ ನಲ್ಲಿ ವೀರೋಚಿತವಾಗಿ ಸೋಲನ್ನ ಕಂಡಿರ್ತಕ್ಕಂಥ ತಂಡ. ಎದುರಾಳಿ ತಂಡವಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೈಂದೂರು. ಉಡುಪಿ ವಿರುದ್ಧವಾಗಿ ಈಗಾಗಲೇ ಬೈಂದೂರು ತಂಡ ಅಂಕಣಕ್ಕಿಳಿತಾ ಇದೆ. ಕಡಲ ಕಿನಾರೆಯ
ಒಟ್ಟು 7 ತಂಡಗಳು ಭಾಗವಹಿಸಿರುವ ಈ ಪಂದ್ಯಾವಳಿಯಲ್ಲಿ ಈ ಪಂದ್ಯದ ವಿಜೇತರು ಮುಂದಿನ ಹಂತದಲ್ಲಿ ಕಳೆದ ಪಂದ್ಯದಲ್ಲಿ ಗೆದ್ದಿರ್ತಕ್ಕಂಥ ಕುಂದಾಪುರ ತಂಡವನ್ನ ಎದುರಿಸಲಿಕ್ಕಿದ್ದಾರೆ. ಹಾಗೆ ಈ ಪಂದ್ಯದ ವಿಜೇತರು ಮುಂದಿನ ಹಂತದಲ್ಲಿ ಕಾಪು ತಂಡವನ್ನ ಎದುರಿಸಲಿಕ್ಕಿದ್ದಾರೆ. ದಯವಿಟ್ಟು ಗಮನಿಸಿ ಎಲ್ಲ ತಂಡಗಳು. ಬೈಂದೂರು ಹಳದಿ ಸಮವಸ್ತ್ರಧಾರಿ ತಂಡ ಒಂದೆಡೆ ಬೈಂದೂರಾದ್ರ ನೀಲಿ ಸಮವಸ್ತ್ರಧಾರ ತಂಡ ಮತ್ತೊಂದೆಡೆ ಉಡುಪಿ. ರೈಡ್ ವಿಭಾಗದಲ್ಲಿ ಬೈಂದೂರು ತಂಡ ಎರಡೂ ಕೂಡ ಸಮ ಬಲದಲ್ಲಿ ಕಾಣ್ತಾ ಇದೆ ಎರಡು ತಂಡಗಳನ್ನ. ಉಡುಪಿ ಪರವಾಗಿ ರೈಡ್. ಪ್ರತಿಷ್ಠಿತ ಚಾಂಪಿಯನ್ ಟ್ರೋಫಿ 2025ಕ್ಕಾಗಿ ಈ ಹೋರಾಟ ನಡೀತಾ ಇದೆ ಉಡುಪಿ ಮತ್ತು ಬೈಂದೂರು ತಂಡಗಳ ನಡುವೆ. ಯಶಸ್ವಿ ರೈಡ್ ಈ ಮೂಲಕ ಬೋಣಿ ಮಾಡ್ತಾ ಇದೆ. 1-0 ಮುನ್ನಡೆಯಲ್ಲಿ ಉಡುಪಿ. ರೈಡ್ ವಿಭಾಗದಲ್ಲಿ ಸೃಜನ್ ನಂಬರ್ 17 ಸಮವಸ್ತ್ರಧಾರಿ. ಈ ಮೂಲಕ ಬೈಂದೂರು ಕೂಡ 1 ಅಂಕವನ್ನ ಗಳಿಸಿಕೊಳ್ಳುವ ಮೂಲಕ ಪ್ರಥಮಾರ್ಧದಲ್ಲಿ 1-1 ಸಮಬಲದಲ್ಲಿ ಬೈಂದೂರು ಮತ್ತು ಉಡುಪಿ 1-1. ಯಶಸ್ವಿ ರೈಡ್ ಆಗುವ ಸಾಧ್ಯತೆ. ಈ ಮೂಲಕ ಮತ್ತೊಂದು ಅಂಕ. ರೈಡಿಗೊಂದು ಅಂಕದಂತೆ ಈ ಒಂದು ಪ್ರಥಮಾರ್ಧದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ರೈಡ್ ವಿಭಾಗದಲ್ಲಿ ವಿಘ್ನೇಶ್ ನಂಬರ್ 8 ಸಮವಸ್ತ್ರಧಾರಿ ಆಟಗಾರ ಬೈಂದೂರು ತಂಡದ ಪರವಾಗಿ ಹಳದಿ ಜೆರ್ಸಿ ಜೊತೆ. ಉಡುಪಿ 2 ಬೈಂದೂರು 1. ಮತ್ತೆ ಬೈಂದೂರು ಪರವಾಗಿ ರೈಡ್. ಒಂದು ಉತ್ತಮವಾದ ನಿರ್ಣಾಯಕರ ಪಡೆಯನ್ನೇ ಹೊಂದಿದೆ ಶಶಿಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ಎರಡು ಸಮಬಲದಲ್ಲಿ ಸಾಗ್ತಾ ಇದೆ ಪ್ರಸ್ತುತ ಹಂತದಲ್ಲಿ. ಉದಯೋನ್ಮುಖ ಆಟಗಾರರಿಗೆ ಒಂದು ಉತ್ತಮವಾದ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕಿನ ತಂಡಗಳು. ಹಾಗೆ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು. ಮತ್ತೆ 1 ಅಂಕ ಬೈಂದೂರ್ಗೆ. ಉಡುಪಿಯಲ್ಲಿ ಉಳಿದಿರುವ ಆಟಗಾರರು 5 ಆದ್ರೆ ಬೈಂದೂರಿನಲ್ಲಿ 7. ಈ ಮೂಲಕ ಸಫಲತೆ. ರೈಡ್ ನಂಬರ್ 11 ಜೆರ್ಸಿ ಆಟಗಾರ. ಮತ್ತೆ 2 ಅಂಕಗಳೊಂದಿಗೆ ಬೈಂದೂರು ಕಮ್ಬ್ಯಾಕ್ ಮಾಡ್ತಾ ಇದೆ ಈ ಒಂದು ಹಂತದಲ್ಲಿ. ಐದು 2 ಬೈಂದೂರು 5 ಉಡುಪಿ 2. ತುರ್ತು ಸಭೆಯನ್ನು ಘೋಷಿಸಿಕೊಳ್ತಾ ಇದೆ ಉಡುಪಿ ತಂಡ. ಮುಂದಿನ ಹಂತದಲ್ಲಿ 85 kg ವಿಭಾಗದ ಪುರುಷರ ಮ್ಯಾಟ್ ಕಬಡ್ಡಿ ಇದೇ ಅಂಕಣದಲ್ಲಿ ನಡೆಯಲಿಕ್ಕಿದೆ. ಪೂರ್ವಾಹದಲ್ಲಿ ವಿದ್ಯಾರ್ಥಿನಿಯರ ಪಂದ್ಯ ಕೂಡ ನಡೆದಿತ್ತು. ಕಾಪು ತಂಡ ಆ ಒಂದು ಪಂದ್ಯಾವಳಿಯನ್ನು ಗೆದ್ದುಕೊಂಡಿತ್ತು. ದ್ವಿತೀಯ ಬಹುಮಾನಿಯಾಗಿ ಕುಂದಾಪುರ ಮೂಡಿ ಬಂದಿತ್ತು. ಮತ್ತೆ ಉಡುಪಿಗೆ 1. 5-3 2 ಅಂಕದ ತುರ್ತು ಬೇಡಿಕೆಯನ್ನು ಕಾಣ್ತಾ ಇದೆ ಉಡುಪಿ ಈ ಒಂದು ಹಂತದಲ್ಲಿ.
5-3 ಮುನ್ನಡೆಯಲ್ಲಿ ಬೈಂದೂರು. 2 ಅಂಕಕ್ಕಾಗಿ ತುರ್ತು ಬೇಡಿಕೆಯನ್ನ ಕಾಣ್ತಾ ಇದೆ ಉಡುಪಿ ಪ್ರಸ್ತುತ ಹಂತದಲ್ಲಿ. ಮತ್ತೊಮ್ಮೆ ಸಫಲತೆ ರೈಡ್ನೊಂದಿಗೆ ಮತ್ತು 1 ಅಂಕ ಬೈಂದೂರಿಗೆ. ಆರು 3. ಈ ಮೂಲಕ ಸಫಲತೆಯ ಹಿಡಿತ ಬೈಂದೂರು ತಂಡದ ಪರವಾಗಿ. ಡಿಫೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಬೈಂದೂರಿಗೆ. ಕೋರ್ಟ್ ಖಾಲಿ ಮಾಡುವ ಎಲ್ಲ ಅವಕಾಶ ಇದೆ ಬೈಂದೂರಿಗೆ. 2 ಆಟಗಾರರು ಮಾತ್ರ ಉಳಿದಿದ್ರು. ಈಗ ಕೇವಲ 1 ಆಟಗಾರನ ಜೊತೆ ಉಡುಪಿ ಯಾವ ರೀತಿಯ ಪ್ರದರ್ಶನ ನೀಡ್ತದೆ ಅಂತ ಕಾದು ನೋಡಬೇಕಾಗಿದೆ ಈ ಒಂದು ಹಂತದಲ್ಲಿ. ಪ್ರಥಮಾರ್ಧದಲ್ಲಿ ಬೈಂದೂರು ಸ್ಪಷ್ಟ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. 8-3. ಈ ಮೂಲಕ ಭರ್ಜರಿ ಹಿಡಿತ ಎದುರಾಳಿ ತಂಡದ ಕೋರ್ಟ್ ಖಾಲಿ ಮಾಡ್ತಾ ಇದೆ. 11-3. ಪ್ರಥಮ ಬ್ರೇಕ್ ತೆಗೆದುಕೊಳ್ತಾ ಇದೆ. ಹನ್ನೊಂದು 4. 7 ಅಂಕದ ಮುನ್ನಡೆಯೊಂದಿಗೆ ಬೈಂದೂರು ಪ್ರಥಮ ಅರ್ಧದಲ್ಲಿ. 11-4. ರೈಡ್ ವಿಭಾಗದಲ್ಲಿ ಕಾಣ್ತಾ ಇದ್ದಾವೆ ಸೃಜನ್, ನಂಬರ್ 17ರ ಜೆರ್ಸಿ ಆಟಗಾರ. ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಿ. ಹೆಬ್ರಿ ವಿರುದ್ಧವಾಗಿ ಕಾಪು ಪ್ರಥಮ ಸೆಮಿಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. ಹೆಬ್ರಿ ವಿರುದ್ಧವಾಗಿ ಕಾಪು. ಈಗಾಗಲೇ ತಿಳಿಸಿದಂತೆ ಹೆಬ್ರಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿರತಕ್ಕಂಥ ಮುನ್ಯಾಲಿನ ಪ್ರತಿಭೆ ಮುಂದಿನ ಹಂತದಲ್ಲಿ ಕೂಡ ಆಡ್ಲಿಕ್ಕಿದ್ದಾರೆ. ಮತ್ತೆ ಸಫಲತೆ ರೈಡ್. 1 2 ಅಂಕವನ್ನ ಗಳಿಸಿಕೊಳ್ತಾ ಇದೆ ಉಡುಪಿ ತಂಡ. ಹೆಬ್ರಿ ವಿರುದ್ಧವಾಗಿ ಕಾಪು 2 ಕೂಡ ಪ್ರತಿಷ್ಠಿತ ಬಲಿಷ್ಠ ತಂಡಗಳು ಕಬಡ್ಡಿ ವಿಭಾಗದಲ್ಲಿ. ಮುಂದಿನ ಹಂತದಲ್ಲಿ ಪ್ರತಿಷ್ಠಿತ ಚಾಂಪಿಯನ್ಸ್ ಟ್ರೋಫಿ 2025ರ ಪ್ರತಿಷ್ಠಿತ ಸೆಮಿಫೈನಲ್ ಪಂದ್ಯಕ್ಕಾಗಿ ಸೆಣಸಾಟ ನಡೆಯಲಿಕ್ಕಿದೆ. ಸುಲಭ ಅಂಕವನ್ನು ಬಿಟ್ಟುಕೊಡ್ತಾ ಇದೆ ಉಡುಪಿ. ಆರು 13. 7 ಅಂಕದ ಮುನ್ನಡೆಯೊಂದಿಗೆ ಮತ್ತೊಮ್ಮೆ ಬೈಂದೂರು ಕಂಬ್ಯಾಕ್ ಮಾಡ್ತಾ ಇದೆ. ರೈಡ್ ವಿಭಾಗದಲ್ಲಿ ವಿಘ್ನೇಶ್. ನಾಕ್ಔಟ್ ಮಾದರಿಯಲ್ಲಿ ಸಾಗಿ ಬರುವ ಎಲ್ಲ ತಂಡಗಳು ಕೂಡ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಗೆದ್ದರೆ ಮುಂದಿನ ಹಂತಕ್ಕೆ ಇರುವ ಅವಕಾಶ, ಸೋತರೆ ಈ ಒಂದು ಹೆಬ್ರಿಯ ಪುಣ್ಯದ ಮಣ್ಣಿನಲ್ಲಿ ಆಡಿದ ಒಂದು ಸವಿ ನೆನಪಿನೊಂದಿಗೆ ಆ ತಂಡ ತನ್ನ ಊರಿಗೆ ಮರಳಬೇಕಾಗ್ತದೆ. ಹದಿಮೂರು 6. ಸಫಲತೆ ಮತ್ತೊಮ್ಮೆ ಮತ್ತೊಂದು ಅಂಕದ ಸೇರ್ಪಡೆ ಉಡುಪಿಗೆ. 7-13. ಬ್ರಹ್ಮಾವರ ಮತ್ತು ಕುಂದಾಪುರ ನಡುವಿನ ಪಂದ್ಯ ಇದೇ ರೀತಿ ಸಾಗಿ ಬಂದಿತ್ತು. ಕೊನೆಯ ಹಂತದಲ್ಲಿ 1 ಅಂಕದೊಂದಿಗೆ ಆ ಒಂದು ಪಂದ್ಯವನ್ನ ಬ್ರಹ್ಮಾವರ ಗೆದ್ದುಕೊಂಡಿತ್ತು. ಮತ್ತೆ 1 ಅಂಕ ಬೈಂದೂರಿಗೆ. ಬಲು ಬಿರುಸಿನ ಪಂದ್ಯ ಅದಾಗಿತ್ತು. ಈ ಮೂಲಕ ಮತ್ತೆ 1 ಅಂಕ ಉಡುಪಿಗೆ.
13-8, 14-8. ಆರರ ಮುನ್ನಡೆ. ಯಾವುದೇ ಸಂದರ್ಭದಲ್ಲಿ ಕೂಡ ಈ ಮುನ್ನಡೆ ಎಂಬುದು ಲೆಕ್ಕಾಚಾರಗಳು ಹೆಚ್ಚು ಕಡಿಮೆ ಆಗ್ಬೋದು. ಮತ್ತೊಂದು ಅರ್ಧ ಕೂಡ ಬಾಕಿ ಇದೆ. ಪ್ರಥಮಾರ್ಧ ಮಾತ್ರ ಸಾಗಿ ಬರ್ತಾ ಇರುವಂತೆ 6 ಅಂಕದ ಮುನ್ನಡೆ. ಕುಂದಾಪುರ ಮತ್ತು ಬ್ರಹ್ಮಾವರ ನಡುವಿನ ಪಂದ್ಯದಲ್ಲಿ 9 ಅಂಕದ ಹಿನ್ನಡೆಯಲ್ಲಿದ್ದ ಕುಂದಾಪುರ ಆ ಪಂದ್ಯದಲ್ಲಿ 1 ಅಂಕದ ಮುನ್ನಡೆಯನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು. ಮತ್ತೆ 1 ಅಂಕ ಬೈಂದೂರಿಗೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ 15-8 ಅಂಕಪಟ್ಟಿ ತೋರಿಸ್ತಾ ಇದೆ. 15-8, 15 ಬೈಂದೂರು, ಉಡುಪಿ 8. 7 ಅಂಕದ ಸ್ಪಷ್ಟ ಮುನ್ನಡೆಯನ್ನ ಪ್ರಥಮಾರ್ಧದಲ್ಲಿ ಗಳಿಸಿಕೊಳ್ತಾ ಇದೆ. ಪ್ರಥಮ ಹಂತದಲ್ಲಿ ಇನ್ನು 10 ನಿಮಿಷಗಳ ಆಟ ಬಾಕಿ ಇದೆ. ಉಡುಪಿಗೆ ತುರ್ತಾಗಿ 7 ಅಂಕದ ಬೇಡಿಕೆ ಇದೆ. ಅಂಕಪಟ್ಟಿಯನ್ನ ಸಮಬಲಗೊಳಿಸಿಕೊಳ್ಳು. ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಿ ಹೆಬ್ರಿ ಮತ್ತು ಕಾಪು. 85 kg ತೂಕದ ಬಾಲಕರ ವೇಯಿಂಗ್ ಆಗ್ಲಿಲ್ಲ. ತೂಕ ಆಗದಿದ್ದವರು ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು ದಯವಿಟ್ಟು. ಪಡೆದುಕೊಂಡ ಕಾಪು 4 ಗಂಟೆಗೆ ವೇಯಿಂಗ್ ಕ್ಲೋಸ್ ಆಗ್ತದೆ. ನೀವು ಇನ್ನೂ ರಿಪೋರ್ಟ್ ಮಾಡಲಿಲ್ಲ ಯಾರು. ಹೆಬ್ರಿ ತಂಡವನ್ನ ಎದುರಿಸಲಿಕ್ಕಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಿ ಹೆಬ್ರಿ ಮತ್ತು ಕಾಪು. 85 kg ತೂಕದ ಬಾಲಕರು ಆದಷ್ಟು ಬೇಗ ತಮ್ಮ ತೂಕವನ್ನ ಅಲ್ಲಿ ಪರೀಕ್ಷಿಸಿ ಎಂಟ್ರಿ ಮಾಡಬೇಕು ಬೇಗ. ದ್ವಿತೀಯಾರ್ಧದಲ್ಲಿ ಪಂದ್ಯ ಮತ್ತೆ ಶುರು. ಈ ಪಂದ್ಯದ ವಿಜೇತರು ಕುಂದಾಪುರ ತಂಡವನ್ನ ಎರಡನೇ ಸೆಮಿಫೈನಲ್ ಎದುರಿಸಲಿಕ್ಕಿದ್ದಾರೆ. ಒಟ್ಟು 7 ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿವೆ. 7 ತಾಲೂಕಿನ 7 ತಂಡಗಳು. 85 kg ತೂಕದ ಪುರುಷರ ವಿಭಾಗದ ತೂಕ ಆಗದಿದ್ದವರು ಆದಷ್ಟು ಬೇಗ ಹೋಗಿ. ಸೀನಿಯರ್ ಬಾಯ್ಸ್ ಹದಿನೈದು 9. 6 ಅಂಕದ ಹಿನ್ನಡೆ ಉಡುಪಿ ತಂಡಕ್ಕೆ. ಈ ಮೂಲಕ ಸಫಲತೆ ಹಿಡಿತ ಬೈಂದೂರು ತಂಡದ ಪರವಾಗಿ 1-1. 2 ತಂಡಗಳಿಗೂ ಕೂಡ 1-1 ಅಂಕ ಶೇರ್ ಆಗ್ತಾ ಇದೆ. ವಿಘ್ನೇಶ್ ರೈಡ್ ವಿಭಾಗದಲ್ಲಿ ಜೂನಿಯರ್ ನ್ಯಾಷನಲ್ ಅನ್ನ ಆಡಿರ್ತಕ್ಕಂಥ ಬೈಂದೂರು ತಂಡದ ಪರವಾದ ಆಟಗಾರ ವಿಘ್ನೇಶ್ ಅವರನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ ರಾಷ್ಟ್ರೀಯ ಮಟ್ಟದಲ್ಲಿ ಉಡುಪಿ ಜಿಲ್ಲೆಯ ಹೆಸರನ್ನ ಬೆಳಗಿದಂತಹ ಆಟಗಾರ ವಿಘ್ನೇಶ್.
ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಹನ್ನೊಂದು 16 ಬೋನಸ್ ಮೂಲಕ ಮತ್ತೆ 1 ಅಂಕ. 17-11. ಸರ್ ಪ್ಲೀಸ್ ನೆಕ್ಸ್ಟ್ ಮ್ಯಾಚ್ ಅನೌನ್ಸ್ ಮಾಡಿ ಸರ್. ಇನ್ನೊಂದು ಮ್ಯಾಚ್ ಮಾಡಿಕೊಂಡು ಸಭಾ ಕಾರ್ಯಕ್ರಮ ಮಾಡ್ತೀವಿ. ಹೆಬ್ರಿ ವಿರುದ್ಧವಾಗಿ ಕಾಪು. ದಯವಿಟ್ಟು ಗಮನಿಸಿ, ಪ್ರಥಮ ಸೆಮಿಫೈನಲ್ ನಿಮ್ಮದಾಗಿರ್ತದೆ. ಹೆಬ್ರಿ ವಿರುದ್ಧವಾಗಿ ಕಾಪು. ಸಫಲತೆಯ ರೈಡ್. ಉಡುಪಿ ತಂಡದ ಪರವಾಗಿ ಮುನ್ನಡೆಯಲ್ಲಿದ್ದ ತಂಡದ ಲೆಕ್ಕಾಚಾರವನ್ನ ಬದಲಿಸಿಕೊಳ್ತಾ ಇದೆ ಈಗಾಗಲೇ ಉಡುಪಿ. ಮತ್ತೆ 2 ಅಂಕ. ಟೈಮ್ ಔಟ್ ತೆಗೆದುಕೊಳ್ತಾ ಇದೆ ಉಡುಪಿ. ಸೀನಿಯರ್ ವಿಭಾಗದ ಪುರುಷರ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ತಕ್ಷಣದಲ್ಲಿ ತಮ್ಮ ತೂಕದ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು. ಅದಾಗಲೇ ಸಾಕಷ್ಟು ಕರೆಗಳನ್ನು ತಮಗೆ ರವಾನಿಸಿಕೊಂಡಿದ್ದೇವೆ. ಇದು ತಮಗೆ ಕೊನೆಯ ಕರೆ. ಇನ್ನು ಕೆಲವೇ ಸಂದರ್ಭದಲ್ಲಿ ನಾವು ವೇಯಿಂಗ್ ಕೌಂಟರನ್ನು ಮುಚ್ಚುತ್ತೇವೆ. ದಯವಿಟ್ಟು ಎಲ್ಲರೂ ತಮ್ಮ ದೇಹ ತೂಕವನ್ನು ಮಾಡಿಕೊಳ್ಬೇಕು ತಕ್ಷಣದಲ್ಲಿ. ಮುನ್ನಡೆಯಲ್ಲಿದ್ದ ಒಂದು ಹಿಡಿತವನ್ನ ನಿಧಾನವಾಗಿ ಕಳಿಸಿಕೊಳ್ತಾ ಇದೆ ಉಡುಪಿ. 4 ಅಂಕದ ಹಿನ್ನಡೆ ಮಾತ್ರ ಇದೆ. 13-17. ಸಫಲತೆ ರೈಡ್. ಮತ್ತೆ 1 ಅಂಕ ವಿಘ್ನೇಶ್ ಅವರ ಪಾಲಿಗೆ. 18. ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಪ್ರಶಾಂತ್ ಸರ್ ಪ್ಲೀಸ್ ಟೀಮ್ ಅನೌನ್ಸ್ಮೆಂಟ್ ಮಾಡಿ ಸರ್. ನೆಕ್ಸ್ಟ್ ಮ್ಯಾಚ್ ಹೆಬ್ರಿ ವಿರುದ್ಧವಾಗಿ ಕಾಪು. ದಯವಿಟ್ಟು ಗಮನಿಸಿ, ತಮಗೆ ಇದು ಕೊನೆಯ ಕರೆ ಆಗಿರ್ತದೆ. ದಯವಿಟ್ಟು ತಯಾರಾಗಿರಿ, ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಿ. ಹೆಬ್ರಿ ವಿರುದ್ಧವಾಗಿ ಕಾಪು. ಹತ್ತೊಂಬತ್ತು 14. 5 ಅಂಕ ಸಮಬಲಗೊಳಿಸಿಕೊಳ್ಳಿಕ್ಕೆ ಉಡುಪಿ ತಂಡಕ್ಕೆ. ದ್ವಿತೀಯಾರ್ಧದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ, ರೋಚಕವಾಗಿ ಸಾಗಿ ಬರ್ತಾ ಇದೆ. ಮತ್ತೊಂದು ಅಂಕ ಉಡುಪಿಗೆ. 19-15. 4 ಅಂಕ ತುರ್ತಾಗಿ. ಕಳೆದ ಪಂದ್ಯದಲ್ಲಿ ಕೂಡ ನಾವು ನೋಡಿದ್ವಿ, ಕುಂದಾಪುರ ಬೈಂದೂರು ಇದೇ ರೀತಿ ಸಾಗಿ ಬಂದಿತ್ತು. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇವೆ. ಮತ್ತೆ 2 ಅಂಕಗಳು. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ. 21 21-15. 4 ನಿಮಿಷದ ಆಟ ಮಾತ್ರ ಬಾಕಿ ಇವೆ. 2 ತಂಡಗಳ ಆಟಗಾರರು ಹಾಗೆ ಕೋಚ್ ಗಮನಿಸಿ, 4 ನಿಮಿಷದ ಆಟಗ ಮಾತ್ರ ಬಾಕಿ ಇರುವಂತೆ. 21-16. 21-15. ರೈಡ್ ವಿಭಾಗದಲ್ಲಿ ಉಡುಪಿ. ಪ್ರತಿ 1 ಸೆಕೆಂಡ್ ಕೂಡ ತುಂಬಾ ಮಹತ್ವದ್ದಾಗಿರ್ತದೆ ಈ ಒಂದು ಅವಧಿಯಲ್ಲಿ 2 ತಂಡಗಳಿಗೂ ಕೂಡ. ಈ ಮೂಲಕ ಮತ್ತೆ 1 ಅಂಕದೊಂದಿಗೆ 16-21. ಮತ್ತೆ ಬೈಂದೂರು ತಂಡದ ಪರವಾಗಿ ರೈಡ್. ಮತ್ತೆ ಉಡುಪಿ. 5 ಅಂಕದ ತುರ್ತು ಬೇಡಿಕೆ ಇದೆ. ಮತ್ತೆ 1 ಅಂಕ. ಮತ್ತೆ ಬ್ರೇಕ್ ತೆಗೆದುಕೊಳ್ತಾ ಇದೆ ಬೈಂದೂರು. 21-17. ಈ ಪಂದ್ಯದ ವಿಜೇತರು ಕುಂದಾಪುರ ತಂಡವನ್ನ ಮುಂದಿನ ಹಂತದಲ್ಲಿ
ಎದುರಿಸಲಿಕ್ಕಿದ್ದಾರೆ. ಒಂದು ಹಂತದಲ್ಲಿ 7ಕ್ಕಿಂತ ಹೆಚ್ಚಿನ ಒಂದು ಮುನ್ನಡೆ ಪ್ರಸ್ತುತ ಹಂತದಲ್ಲಿ 4 ತೋರಿಸ್ತಾ ಇದೆ. ಒಂದು ಆಟಗಾರರ ಬದಲಾವಣೆ ಕೂಡ ಮಾಡ್ಕೋತಾ ಇದೆ ಉಡುಪಿ. 4 ಅಂಕ ಮಾತ್ರ ಬೇಕಾಗಿದೆ. ಸುಧಾಕರ್ ಕೋಟಿಯನ್ ಅವರು, ಉಡುಪಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಸುಧಾಕರ್ ಕೋಟಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸುಧಾಕರ್ ಕೋಟಿಯನ್ ಸರ್, ಯಾವುದೇ ಹಂತದಲ್ಲಿ ಕೂಡ ಪಂದ್ಯದ ಗತಿ ಬದಲಾಯಿಸಲಿಕ್ಕೆ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಕೊನೆಯ 3 ನಿಮಿಷದ ಅವಕಾಶ ಮಾತ್ರ ಬಾಕಿ ಇದೆ. 3 ನಿಮಿಷಗಳ ಆಟ ಬಾಕಿ ಇರುವಂತೆ ಕಾಪು ತಂಡದಲ್ಲಿ 3 ಆಟಗಾರರು, ಬೈಂದೂರು ತಂಡದಲ್ಲಿ 3 ಆಟಗಾರರು, ಉಡುಪಿ ತಂಡದಲ್ಲಿ 7 ಆಟಗಾರರು ಇನ್ನೂ ಕೂಡ ಅಂಕಣದಲ್ಲಿ ಉಳಿದುಕೊಂಡಿದ್ದಾರೆ. ಮತ್ತೆ ಉಡುಪಿ ಪರವಾಗಿ ಈ ಮೂಲಕ ಸಫಲತೆ ರೈಡ್. ಮತ್ತೊಮ್ಮೆ 2 ಆಟಗಾರರು ಮಾತ್ರ ಬಾಕಿ ಇದ್ದಾರೆ ಬೈಂದೂರು ತಂಡದ ಪರವಾಗಿ. 3ನೇ ರೈಡ್, ಡೂ ಆರ್ ಡೈ. ಹದಿನೆಂಟು 22 4 ಅಂಕ. ಡೂ ಆರ್ ಡೈ ನಡೀತಾ ಇದೆ. ಇಲ್ಲ ಸಾರಿ, ನಾಲ್ಕು ಅಂಕದ ಹಿನ್ನಡೆ ಮಾತ್ರ ಇದೆ ಉಡುಪಿಗೆ. ಬೈಂದೂರಿನಲ್ಲಿ 2 ಆಟಗಾರರು ಮಾತ್ರ ಬಾಕಿ ಇರುವಂತೆ. ಕೊನೆಯ 2 ನಿಮಿಷದ ಆಟ ಬಾಕಿ ಇದೆ. ಈ ಮೂಲಕ ಸಫಲತೆ ರೈಡ್. ಮತ್ತೆ 3 ಅಂಕ ಮಾತ್ರ ಬೇಕಾಗಿದೆ ತುರ್ತಾಗಿ. ಗಮನಿಸಿಕೊಳ್ಳಿ, ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇರುವಂತೆ 3 ಅಂಕದ ಹಿನ್ನಡೆಯನ್ನ ಕಾಣ್ತಾ ಇದೆ ಉಡುಪಿ. ಒಂದು ಹಂತದಲ್ಲಿ 7 ಅಂಕದ ಮುನ್ನಡೆಯಲ್ಲಿದ್ದ ಬೈಂದೂರು ಈಗ ಕೊನೆಯ ಆಟಗಾರನ ಜೊತೆ ಆಡ್ತಾ ಇದೆ. ಉಡುಪಿ ವಿರುದ್ಧವಾಗಿ 2 ನಿಮಿಷ ಮಾತ್ರ ಬಾಕಿ ಇದೆ. ಸಮಯ ಮೀರ್ತಾ ಇದೆ. ಅಂಕದ ಪಟ್ಟಿಯಲ್ಲಿ 3 ಅಂಕದ ಹಿನ್ನಡೆ ಮಾತ್ರ ಉಡುಪಿಗೆ, 3 ಅಂಕದ ಮುನ್ನಡೆ ಬೈಂದೂರಿಗೆ. ಈ ಮೂಲಕ ಬೋನಸ್ ಪಾಯಿಂಟ್. ಸಫಲತೆ ರೈಡ್ ಪಾಯಿಂಟ್ ಈಗಾಗಲೇ ಲಾಸ್ಟ್ ಮಿನಿಟ್. ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ. 22-23 1 ಅಂಕದ ಮುನ್ನಡೆ ಬೈಂದೂರಿಗೆ. 23-22 ರೋಚಕತೆಯಲ್ಲಿ ಸಾಗ್ತಾ ಇದೆ ಪಂದ್ಯ. ಕೊನೆಯ 1 ನಿಮಿಷದ ಕಾಲಾವಕಾಶ ಮಾತ್ರ ಇರುವಂತೆ ಕುಂದಾಪುರ ಬೈಂದೂರು ಎದುರು 1, ಬ್ರಹ್ಮಾವರ ಎದುರು 1 ಅಂಕದೊಂದಿಗೆ ಕೊನೆಯ ರೈಡ್ನಲ್ಲಿ ಜಯವನ್ನ ಗಳಿಸಿತು. ಈ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಸಮಯ ಮೀರ್ತಾ ಇದೆ. ಬೋನಸ್ ಪಾಯಿಂಟ್. ಈ ಮೂಲಕ ಟೈಮ್ ಔಟ್ ತೆಗೆದುಕೊಳ್ತಾ ಇದೆ. 2 ಅಂಕದ ಮುನ್ನಡೆ ಬೈಂದೂರಿಗೆ. ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ ಪ್ರಶಾಂತ್ ಪೈಗಳು. ಹೆಬ್ರಿ ವಿರುದ್ಧವಾಗಿ ಕಾಪು. 2 ತಂಡಗಳ ಆಟಗಾರರು ದಯವಿಟ್ಟು ಅಂಕಣದ ಬಳಿ ಬನ್ನಿ. ತಮಗಾಗಿ ಮುಂದಿನ ಪಂದ್ಯ ಆಗಿರ್ತದೆ. ತಮಗಿದು 7ನೇ ಕರೆ ಆಗಿರ್ತದೆ. ದಯವಿಟ್ಟು ಗಮನಿಸಿ. ಮುಂದಿನ ಪಂದ್ಯಕ್ಕಾಗಿ ಹೆಬ್ರಿ ವಿರುದ್ಧವಾಗಿ ಕಾಪು. 2 ಅಂಕದ ಮುನ್ನಡೆ ಬೈಂದೂರಿಗೆ. 24-22 ಕೊನೆಯ ನಿಮಿಷದ ಇನ್ನು ಕೆಲವೇ ಸೆಕೆಂಡ್ಗಳು ಬಾಕಿ ಇವೆ. ರೈಡ್ ವಿಭಾಗದಲ್ಲಿ ಉಡುಪಿ 2 ಅಂಕದ ಮುನ್ನಡೆ. ಈ ಮೂಲಕ 1 ಅಂಕದ ಮುನ್ನಡೆ ಮಾತ್ರ ಇದೆ ಬೈಂದೂರಿಗೆ. 24-23 24-23 ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ವಿಘ್ನೇಶ್ ರೈಡ್ ವಿಭಾಗದಲ್ಲಿ
ಈ ಮೂಲಕ ಕೊನೆಯ ಹಂತದಲ್ಲಿದೆ ಈ ಪಂದ್ಯ. ಇಪ್ಪತ್ನಾಲ್ಕು 23ರೊಂದಿಗೆ 1 ಅಂಕದೊಂದಿಗೆ ಬೈಂದೂರು ಈ ಪಂದ್ಯವನ್ನ ಉಡುಪಿ ವಿರುದ್ಧವಾಗಿ ಗೆದ್ದುಕೊಂಡಿದೆ. ಎರಡು ತಂಡಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಮೂಲಕ ಆಸುಪಾಸಿನ ತಾಲೂಕಿನ ತಂಡಗಳು ಎರಡನೇ ಸೆಮಿಫೈನಲ್ ನಲ್ಲಿ ಉಡುಪಿ ತಂಡದ ಆಟಗಾರರು ವೇದಿಕೆ ಬರಬೇಕು. ಕುಂದಾಪುರ ವಿರುದ್ಧವಾಗಿ ಬೈಂದೂರ್. ಉಡುಪಿ ತಂಡದ ಆಟಗಾರರು ವೇದಿಕೆ ಬನ್ನಿ. ರೋಚಕವಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನ ನೀಡಿರ್ತಕ್ಕಂಥ ಉಡುಪಿ ತಂಡದ ಎಲ್ಲ ಆಟಗಾರರು ವೇದಿಕೆಯನ್ನ ಹಸಿರು ಹೊದಿಕೆಯಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರೀತಿ, ಶಾಂತಿ, ಮೌಲ್ಯಗಳಿಗೆ ಪ್ರಸಿದ್ಧಿಯಾಗಿರುವ ಹೆಬ್ರಿಯ ಪರಿಸರದಲ್ಲಿ ಜ್ಞಾನ ಸೇವೆಯ ಉದ್ದೇಶದಿಂದ ಸಂಸ್ಕೃತಿ, ದೇಶಾಭಿಮಾನವನ್ನು ಬೆಳೆಸುವ ಧ್ಯೇಯದಿಂದ ಹುಟ್ಟಿಕೊಂಡ ಸಂಸ್ಥೆ ಅಮೃತ ಭಾರತಿ. ವಿದ್ಯೆಯಿಂದ ಹಣ ಗಳಿಸಬೇಕೆಂಬ ಆಶಯವೇ ಇಲ್ಲ, ಜ್ಞಾನದಾನವೇ ಶ್ರೇಷ್ಠ ದಾನವೆಂದು ನಂಬಿರುವವರೇ ಇಲ್ಲೆಲ್ಲ. ಆದರೂ ಶೈಕ್ಷಣಿಕ ವಿಷಯದಲ್ಲಿ ಎಲ್ಲಿಯೂ ಹಿಂದೆ ಉಳಿದಿಲ್ಲ. ನ್ಯಾಯಸಮ್ಮತ ಸ್ಪರ್ಧೆಯ ದೃಷ್ಟಿಕೋನದಿಂದ ಬೋಧಿಸುತ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಪ್ರಾಮುಖ್ಯತೆ ಕೊಡುವುದು ಕೇವಲ ಪರೀಕ್ಷೆಯ ಅಂಕ ಗಳಿಕೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಸಂಸ್ಕಾರ ಗುಣಕ್ಕೆ ಪ್ರಭುವಾಗಿ ಬಾಳಬೇಕು ಎಂದು ಆಶಯ ನಮ್ಮದೆಲ್ಲ. ಶುದ್ಧ ಪರಿಸರದ ಜೊತೆಗೆ ಸುಸಜ್ಜಿತ ಕೊಠಡಿಯ ಒಳಗೆ ಪೌಷ್ಟಿಕ ಆಹಾರದ ರುಚಿಯೊಂದಿಗೆ ಸಮರ್ಪಕವಾಗಿ ಸಿದ್ಧವಾಗಿರುವ ಆಟದ ಮೈದಾನದೊಂದಿಗೆ ಪ್ರತಿಯೊಬ್ಬರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ಸಣ್ಣ ತಪ್ಪುಗಳನ್ನು ತ್ವರಿತವಾಗಿ ತಿದ್ದಿ ತಿಳಿ ಹೇಳುವುದರೊಂದಿಗೆ ಸಾಗಿದೆ ನಮ್ಮ ಪಯಣ ಕಳೆದ 2 ದಶಕಗಳಿಂದ ನಿಮ್ಮ ಪ್ರೀತಿ ಬೆಂಬಲದ ಜೊತೆಗೆ. ಬನ್ನಿ ಕೈ ಜೋಡಿಸಿ ಕಟ್ಟುವ ನಾವು ದೇಶವನ್ನು, ಸಂಸ್ಕೃತಿ, ಪ್ರೀತಿ, ದೇಶಾಭಿಮಾನದ ಜೊತೆಗೆ. ಮಾಡಿಕೊಂಡಿದೆ ಈ ಒಂದು ಶಿಕ್ಷಣ ಸಂಸ್ಥೆ. ಶಿಕ್ಷಣದ ಜೊತೆ ಕ್ರೀಡೆಗೆ ಕೂಡ ಒಂದು ಉತ್ತಮವಾದ ಬೆಂಬಲವನ್ನ ನೀಡ್ತಾ ಇದೆ ಈ ಒಂದು ಶಿಕ್ಷಣ ಸಂಸ್ಥೆ. ಕಾಪು ತಂಡ ದಯವಿಟ್ಟು ಬನ್ನಿ. 7 ಸರ್ತಿ